ವಿಘ್ನಧ್ವಂತ ನಿವಾರಣೈಕತರಣಿ ವಿಘ್ನಾರ್ಟವೇ ಹವ್ಯಮೋಟ ವಿಘ್ನವ್ಯಾಳ ಕುಲೋ ಪ್ರಮತ್ತ ಗರುಡೋ ವಿಘ್ನೇವ ಪಂಚನನ ವಿಘ್ನೋ ತುಂಗಗಿರಿ ಪ್ರಭೇದನಪವೇ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನಗೋ ಗಗನ ಪ್ರಚಂಡ ಪವನೋ ಶ್ರೀ ವಿಘ್ನೇಶ್ವರ ಪಾತು ಮಾಂ. ವಿಘ್ನಗೋ ಗಗನ ಪ್ರಚಂಡ ಪವನೋ ಶ್ರೀ ವಿಘ್ನೇಶ್ವರ ಪಾತು ಗಜಮುಖದೋಗೆ ಗಣಪಗೆ ಗಜಮುಖದೋಗೆ ಗಣಪಗೆ ಚೆಲುವ ತ್ರಿಜಗ ಆರತಿಯ ಎತ್ತಿರಿ ಆರತಿಯ ಬೆಳಗಿರಿ ಗಜಮುಖದೋಗೆ ಗಣಪಗೆ ಕರದೊಳ್ಳು ಪರಶುಪಾಶ ಅಂಕುಶ ಧರನಿಗೆ ಭಕ್ತರ ಪೊರೆವದಿ ಉರಗಭೂಷಣ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರಿ ಆರತಿ ಬೆಳಗಿರಿ ಆರತಿ ಗಜಮುಖದವಗೆ ಗಣಪಗೆ ಗಜಮುಖ ನಾನಿನ್ನ ಪಾದವ ನೆನೆವಿ ತರಿಳದು 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 ಗಜಮುಖ ನಾನಿನ್ನ ಪಾದವ ನೆನೆವಿ ನಿಜವಾಗಿ ಕರುಣಿಸು ವರಗಳು ಪ್ರಭುವೇ ಮೂಷಿಕ ವಾಹನ
परम पवित्र बुद्धि प्रदायक पुस्तक हस्त सिद्धि विनायक पाद नमस्ते वामन रूप महेश्वर पुत्र चावर कर्ण विलंबित सूत्र देव देवर देव देव ओ देव देवर देवनलो देव देवर देव देवनलो ओ देव देवर देवनलो ओ देव देव ओ देव देव ओ देव देवर देवनलो देव देवर देव देवनलो ओ देव देवर देवनलो ओ देव देव ओ देव देवर देवनलो देव देवर देव देवनलो ओ देव देवर देवनलो गजमुख ख्यात त्रिजगवंदित वरविवदात सुगुण प्रख्यात वारिजत भाव सुर वंदित मनोमोज गौरीवर पुत्र गणनायक वंदे शंभो वरद गणेश गणपति मोषिक वनरे जय जय तदिनरे
ಇಂದಿರೆಗೆ ತಲೆ ಹೋಗಿ ಪರಮಾನಂದ ಭಕ್ತಿಯೋ ಅಜನದ್ಯೋನಿಸು ವಂದಿಸು ಶಾರದೆಗೆ ವಂದಿಸು ಶಾರದೆಗೆ ಶಕ್ರಾದ್ಯಮರಾರಿಂಗರಗ್ಯೋ ಆ ನಾಂದಿಯುಳವರ ವ್ಯಾಸಮುನಿ ಪದ ಧ್ರುವ ಕಾಲತನಾಗಿ ನಾಂದಿಯುಳು ವರ ವ್ಯಾಸಮುನಿ ಪದ ಧ್ರುವ ಕಾಲತನಾಗಿ ಕವಿಗಳ ಸುಂದರಗೆ ಬಲವನ್ನ ತೇಳುವೆ ನೀ ಶಿವಶಕ್ತಿ ಪಂಜುರ್ಲೆಯಮ್ಮೆ ಕಥಾಮೃತ ನಾಂದಿಯುಳವರ ವ್ಯಾಸಮುನಿ ಪದ ಧ್ರುವ ಕಾಲತನಾಗಿ ಕವಿಗಳ ಸುಮ್ಮನೆಗೆ ಬಲವನ್ನು ಮೇಲೆ ಕೊಟ್ಟು ಪದ್ದಿಂತ ಕದಿರದಿ ನಮಃ ಶಿವಾಯ ನಮಃ ಶಿವಾಯ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಶಂಭೋ ನಮಃ ಶಿವಾಯ ನಟನಾಲಂಕಾರ ವಿಶ್ವೇಶ ಶರಣು ವಿಶ್ವನಾಥ ಶರಣು ಆಲಯ ನೀಲಕಂಠ ಶರಣು ನೀಲಕಂಠ ಶರಣು ನಮಃ ಶಿವಾಯ ನಮಃ ಶಿವಾಯ ಹರ ಹರ ಶಂಭೋ ನಮಃ ಶಿವಾಯ ಬ್ರಹ್ಮ ಮುರಾರಿ ಸುರಾರ್ಜಿತಲಿಂಗಂ ನಿರ್ಮಲ ಭಾಷಿತ ಶೋಭಿತಲಿಂಗಂ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಹೂವಯುತ ಬಂದಳು ಗಿರಿಜೆಯು ಹೂವನ್ನರಸಿ ತಂದಳು ಹೂವಯುತ ಬಂದಳು ಗಿರಿಜೆಯು ಹೂವನ್ನರಸಿ ತಂದಳು ಗಿರಿಜೆಯು
ಬೆಳಗಿದಳು ಪರಶಿವೆಯಾರತಿ ಬೆಳಗಿದಳು ಆರತಿ ಬೆಳಗಿದಳು ಪರಶಿವೆಯಾರತಿ ಬೆಳಗಿದಳು ಶಿಖರದಿ ವರಮ ಕೈಲಾಸ ಶಿಖರದಿ ಹರ ಒಂದಿನ ಹರುಷದಿಂದಲೇ ಹರನು ಒಂದಿನ ಹರುಷದಿಂದಲೇ ಪರಮಗಣಗಳ ಕೂಡಿ ಪರಮ ಗಣಗಳ ಕೂಡಿ ಗಣಗಳ ಕೂಡಿ ದೊರೆಯ ಸೊಬಗನು ನೋಡುತ್ತೆಂದನು ದೊರೆಯ ಸೊಬಗನು ದೊರೆಯ ಸೊಬಗನು ನೋಡುತ್ತೆಂದನು ಹರುಷದಿಂದ ಹರುಷದಿಂದ ಪರಮಗಣಗಳ ಕೂಡುತ್ತೆಂದನು ಹರುಷದಿರು ಶುಭವಾಗಲಿ. ಎದ್ದೇಳು ಶಿವೆ. ಶಿವೆ ಸ್ವಾಮಿ, ಪ್ರಪಂಚವೇ ಪ್ರಳಯ ಹೊಂದಿದಂತಹ ಒಂದು ಕಾಲ. ಆ ಕಾಲಕ್ಕೆ ಮೂರು ಮೂರ್ತಿಗಳ ಆಗಮನ. ಒಮ್ಮಿಂದೊಮ್ಮೇಲೆ ಆ ಮೂರು ಮೂರ್ತಿಗಳು ತಮ್ಮ ಸೃಷ್ಟಿಗೆ ಕಾರಣ ಯಾರು ಎಂಬ ಹಾಗೆ ಹವಣಿಸುತ್ತಿರುವಂತಹ ಸಂದರ್ಭದಲ್ಲಿ ಕೇಳಿಸಿದಂತಹ ಸುಸ್ವರ ಓಂಕಾರ ನಿನಾದ. ಆ ಓಂಕಾರ ನಿನಾದವನ್ನೇ ಭಕ್ತಿಯಿಂದ ಸ್ತುತಿಸಲಾಗಿ ಪ್ರಸನ್ನಳಾದಂತವಳು ಆದಿಮಾಯೆ. ಆ ಆದಿಮಾಯೆಯಿಂದ ತಿಳಿದಂತಹ ವಿಷಯ ಅವಳಿಂದಲೇ ಆವಿರ್ಭಾವಕ್ಕೆ ಬಂದಂತವರು ಮೂರು ಮೂರ್ತಿಗಳು ಎಂಬ ಹಾಗೆ. ಆ ಬಳಿಕ ಮೂರು ಮೂರ್ತಿಗಳಾದಂತಹ ನಮಗೆ ಕರೆಯುವುದಕ್ಕೊಂದು ಹೆಸರನ್ನು, ಮಾಡುವುದಕ್ಕೊಂದು ಕಾರ್ಯವನ್ನು, ಧರಿಸುವುದಕ್ಕೊಂದು
ಗುಣವಿಶೇಷತೆಯನ್ನು ಹಾಗೆ ತೊಡುವುದಕ್ಕೆ ಆಯುಧವನ್ನು ಇರುವುದಕ್ಕೆ ಸ್ಥಳವಿದೆ. ಪಡೆದವರಿದ್ದೇವೆ. ಹೌದೇ ಹೌದು. ಆದ್ದರಿಂದಲೇ ಆ? ಸೃಷ್ಟಿಕರ್ತನೆನಿಸಿ ಬ್ರಹ್ಮದೇವ ಸತ್ಯಲೋಕವನ್ನ ಸೇರಿದ. ಹಾಗೆ ಆ? ಲೋಕದ ಪಾಲನಾಕರ್ತೃವಾಗಿ ಹ್ಮ್ ಮಹಾವಿಷ್ಣು ವೈಕುಂಠವನ್ನ ಸೇರಿದ. ಆಹಾ ಅಂತೆಯೇ ಪ್ರಳಯ ಕಾಲದ ರುದ್ರನೆನಿಸಿ ಹ್ಮ್ ಲಯಕರ್ತೃವೆನಿಸಿ ಹ್ಮ್ ಕಡೆಯ ದಿಕ್ಕಿನ ಒಡೆಯನಾಗಿ ಹ್ಮ್ ಕೈಲಾಸವನ್ನ ಸೇರಿದಂತವನು ಈ ಪರಮೇಶ್ವರನಿದ್ದೇನೆ ಹೌದೇ ಹೌದು. ಎಂಬಲ್ಲಿಗೆ ಆ? ಆದಿಮಾಯ ಇತ್ತಂತಹ ಕಾರ್ಯ ಹ್ಮ್ ಸೃಷ್ಟಿ ಸ್ಥಿತಿ ಲಯ ಆ? ಕೇವಲ ಸೀಮಿತವಾದಂತಹ ಕಾರ್ಯಗಳು ಅಂತ ಕೇಳಿದರೆ ಹ್ಮ್ ಇಲ್ಲವೇ ಇಲ್ಲ. ಆಹಾ ಸಂದರ್ಭ ಒದಗಿ ಬಂತು ಅಂತಾದರೆ ಅಂತಾದ್ರೆ ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವ ಹ್ಮ್ ಪಾಲಿಸಲೂಬಹುದು, ಆ? ಪಾಲಿಸಬಹುದಾದಂತಹ ಮಹಾವಿಷ್ಣು ಹ್ಮ್ ಲಯಗೊಳಿಸಲೂಬಹುದು, ಆಹಾ ಲಯಗೊಳಿಸಬಹುದಾದಂತಹ ಈ ಪರಮೇಶ್ವರ ಹ್ಮ್ ಸೃಷ್ಟಿಸಲೂಬಹುದು ಎನ್ನುವ ಹಾಗೆ ಆ. ಪ್ರಪಂಚ ಮುಖಕ್ಕೆ ತೋರಿಸಿಕೊಟ್ಟವರಿದ್ದರೆ ಆ. ಅದು ತ್ರಿಮೂರ್ತಿಗಳಾದಂತಹ ನಾವಿದ್ದೇವೆ. ಸರಿ. ಅನುಗ್ರಹ ನಿಗ್ರಹ ಶಕ್ತಿ ಸಮನ್ವಯರು ನಾವು ಮೂವರು. ಹ್ಮ್ ಹೀಗಿರುವ ಸಂದರ್ಭ ಆ. ನಮ್ಮ ಕುರಿತಾಗಿ ಆ. ಪ್ರಪಂಚ ಮುಖದಲ್ಲಿ ಭಕ್ತ ವೃಂದದವರು ಹ್ಮ್. ಅನೇಕ ವಿಧ ವಿಧವಾಗಿ ಕೊಂಡಾಡುತ್ತಾ ಇದ್ದಾರೆ. ಆ? ಹೊಗಳಿ ಹಾಡಿ ಹೊಗಳುವುದಕ್ಕೆ ಮುಂದಾಗುತ್ತಾ ಇದ್ದಾರೆ. ಹೌದಿಲ್ವಿ? ಅದಕ್ಕೆ ಕಾರಣ ಹ್ಮ್ ನಾವು ಕೈಗೊಂಡಂತಹ ಲೀಲೆಗಳೇ ಅಂತ ಅಲ್ಲವೇ ಹೇಳು, ಸರಿ. ಧರ್ಮ ಕಾರ್ಯಗಳು. ಆ? ಹಾಗಾದ್ರೆ ಹ್ಮ್. ಒಂದು ಸಂದರ್ಭದಲ್ಲಿ ಹ್ಮ್ ಸಮುದ್ರ ಮಥನದ ಕಾಲದಲ್ಲಿ ಆ? ಪ್ರಪಂಚವೇ ನಾಶ ಹೊಂದುವಂತಹ ಹ್ಮ್ ವಿಷ ಉತ್ಪತ್ತಿಯಾದಂತಹ ಸಂದರ್ಭ, ಹ್ಮ್ ಅದನ್ನೇ ಪಾನ ಮಾಡುವುದಕ್ಕೆ ಹೊರಟಂತವನು ನಾನಿದ್ದೇನೆ. ಹೌದು. ಆ ಸಂದರ್ಭದಲ್ಲಿ ನನ್ನ ಕೊರಳನ್ನ ಒತ್ತಿ ಹಿಡಿದು ಹ್ಮ್ ಆ ವಿಷವೆನ್ನುವುದು ಹ್ಮ್ ನನ್ನ ಗಂಟಲೊಳಗೆ ಇರುವ ಹಾಗೆ ಮಾಡಿದಂತವಳು ನೀನಿದ್ದೀಯ. ಹೌದು. ಆದ್ದರಿಂದಲೇ ಅಲ್ಲವೇ ಆ? ನನ್ನನ್ನ ವಿಷಕಂಠನೆಂಬ ಹಾಗೆ ಕರೆಯುತ್ತಾರೆ, ಅಲ್ವಾ? ನೀಲಕಂಠನೆಂಬ ಹಾಗೆ ಕೊಂಡಾಡುತ್ತಾರೆ. ಹ್ಮ್ ಅಷ್ಟೇ ಅಲ್ಲ, ಮತ್ತೆ ನನ್ನನ್ನ ಭಕ್ತಿಯಿಂದ ಒಬ್ಬಾತ ಧ್ಯಾನಿಸುತ್ತಾನೆ ಭಜಿಸುತ್ತಾನೆ ಅಂತಾದರೆ ಅಂತಾದ್ರೆ ಅವರಿಗೆ ಬರಬಹುದಾದಂತಹ ರೋಜನಗಳು ದೂರವಾಗುವುದರಿಂದಲೇ ನನ್ನನ್ನ ರುದ್ರ ಎಂಬ ಹಾಗೆ ಕರೆದರು. ಆಹಾ ಮತ್ತೆ ಹ್ಮ್ ಈ ಲೋಕದಲ್ಲಿ ದಾನವರಿಗೆ ಹ್ಮ್ ಅಗ್ಗದ ದೈವ ನಾನಾಗಿದ್ದೇನೆ. ಆ? ಅನವರತವು ನನ್ನನ್ನು ಭಜಿಸುತ್ತಾರೆ ಅಂತಾದರೆ ಅಂತಾದ್ರೆ ಅವರ ಭಕ್ತಿಗೊಲಿದು ಪ್ರಸನ್ನನಾಗಿ ಆ. ಅವರ ಈಡೇರಿಕೆಗಳನ್ನ ಅವರ ಭಕ್ತಿಗೊಲಿದು ಹ್ಮ್ ಈಡೇರಿಸುವಂತವನಿದ್ದೇನೆ. ಹೌದು. ಆದ್ದರಿಂದಲೇ ಆ? ದರೆಯೊಳಗ್ಗದ ದೈವ ಎಂಬ ಹಾಗೆ ನನ್ನನ್ನ ಕೊಂಡಾಡ್ತಾ ಇದ್ದಾರೆ. ಅಲ್ವಾ? ಆದ್ರೆ ಹ್ಮ್ ಕೇವಲ ನಾನು ನನ್ನ ಕುರಿತಾಗಿ ಅಷ್ಟೇ ಹೇಳಿಕೊಳ್ಳುವುದಲ್ಲವೇ ಅಲ್ಲ, ಮತ್ತೆ ನಿನ್ನ ಕುರಿತಾಗಿಯೂ ಹೇಳಲೇಬೇಕು. ಹೌದಾ? ಹೌದು ಹ್ಮ್ ಶಿವೆ, ಆ? ಆದಿಮಾಯಿ ಅಂಶಸಂಭೂತೆ ನೀನೆನ್ನುವುದರಲ್ಲಿ ಆ? ಅನುಮಾನವೇ ಇಲ್ಲ. ಆ? ನಿನ್ನನ್ನೇ ಮಡದಿಯಾಗಿ ಸ್ವೀಕರಿಸಿದಂತವನು ನಾನಿದ್ದೇನೆ. ಹ್ಮ್ ಪ್ರಪಂಚ ಮುಖದಲ್ಲಿ ಹ್ಮ್ ಗಂಡ ಹೆಂಡತಿಯರು ಹೇಗಿರಬೇಕು ಎನ್ನುವುದನ್ನ ಆ? ಲೋಕಕ್ಕೆ ಆದರ್ಶ ಸ್ವರೂಪರಾಗಿ ಆ. ಕಾಣಿಸಿಕೊಂಡವರಿದ್ದರೆ ನಾವೇ ಹೌದು. ಜೊತೆಗೆ ತಂದೆ ತಾಯಿಯ ಪ್ರೀತಿಯನ್ನು ತೋರಿಸಿದವರು ನಾವಿದ್ದೇವೆ. ಆದ್ದರಿಂದಲೇ ಅಲ್ಲವೇ ಲೋಕಮುಖದಲ್ಲಿ ಭಕ್ತವೃಂದದವರೆಲ್ಲರೂ ಸೇರಿ ಕೊಂಡಾಡುವಂತ ಅಲ್ಲಿ ಹೆಸರು ಹ್ಮ್ ಜಗತ್ತಿನ ತಂದೆ ತಾಯಿಯರೆನಿಸಿದರೆ ಶಿವಪಾರ್ವತಿಯರು ಎಂಬ ಹಾಗೆ ಕೊಂಡಾಡ್ತಾ ಇದ್ದಾರೆ. ಹೌದೇ ಹೌದು. ಶಿವಪಾರ್ವತಿಯರು ಕೇವಲ ಗಂಡ ಹೆಂಡತಿಯರಾದದ್ದಲ್ಲ, ಅಷ್ಟೇ ಅಲ್ಲ, ಹ್ಮ್ ಲೋಕಮುಖಕ್ಕೆ ತಂದೆ ತಾಯಿಯರೆನಿಸಿಕೊಂಡವರಿದ್ದೇವೆ. ಅಲ್ವಾ? ಹಾಗಾದರೆ ಆ. ಆ ಲೋಕಕ್ಕೊಂದು ಆದರ್ಶವನ್ನು ನಾವು ನೀಡಬೇಕಲ್ಲ. ಹೌದು. ಹೌದು, ಬ್ರಹ್ಮನ ಕಥೆಯನ್ನ ಬಿಡು. ಆ? ಇನ್ನು ಮಹಾವಿಷ್ಣು ಆ? ತನ್ನ ಪತ್ನಿಗೆ ತನ್ನ ವಕ್ಷಸ್ಥಳದಲ್ಲಿಯೇ ಸ್ಥಾನವನ್ನ ಕರುಣಿಸಿದ್ದಾನೆ. ಆ? ಇನ್ನು ನಾನು ಆ? ನನ್ನ ದೇಹದ ಅರ್ಧ ಭಾಗವನ್ನೇ ನಿನಗೆ ನೀಡಿ ಆ? ಅರ್ಧನಾರೀಶ್ವರನಾದೆ. ಅಲ್ವಾ? ಇದು ಲೋಕಕ್ಕೆ ಆದರ್ಶ. ಹೌದೇ ಹೌದು. ಯಾಕೆ ಹೇಳಿ, ಹ್ಮ್ ಪತ್ನಿಯಾದಂತವಳಿಗೆ ಆ? ಪತಿಯಾದಂತವನು ಆ? ಸಮಾನ ದೃಷ್ಟಿಯಿಂದ ನೋಡಬೇಕು. ಹ್ಮ್ ಯಾವುದೇ ಕಾರಣಕ್ಕೂ ಅವಳನ್ನ ಕೀಳಾಗಿ ಕಾಣಲೇಬಾರದು ಎನ್ನುವಂತಹ ಆದರ್ಶವನ್ನ ಲೋಕಕ್ಕೆ ಕೊಟ್ಟದ್ದಿದ್ದರೆ ಅದು ನಮ್ಮಿಂದಲೇ ಅಲ್ಲವೇ ಹೇಳು. ಹೌದೇ ಹೌದು. ಹಾಗಾಗಿ ಆ? ನಿನ್ನ ಕುರಿತಾಗಿಯೂ ಈ ಹೊತ್ತು ಲೋಕ ಎನ್ನುವುದು ಕೊಂಡಾಡ್ತಾ ಉಂಟು. ಆ? ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಎಂಬ ಹಾಗೆ, ಹ್ಮ್ ಸರ್ವ ದುಃಖ ಹರೇ ದೇವಿ ಲಕ್ಷ್ಮೀ ನಮೋಸ್ತುತೆ ಎಂಬ ಹಾಗೆ ಆ? ಇಂದು ಲೋಕ ಕೊಂಡಾಡ್ತಾ ಇದ್ದೆ. ಆ? ಎಲ್ಲಿಯಾದರೂ ಭಕ್ತಿಯಿಂದ ನೀನು ಒಲಿಯುತ್ತೀಯ ಅಂತಾದರೆ ಅಂತಾದ್ರೆ ಅವರ ಕಷ್ಟಗಳನ್ನ ದೂರ ಮಾಡುವಂತವಳು ನೀನಿದ್ದೀಯ. ಹ್ಮ್ ಮುನಿದು ನಿಂತೆ ಅಂತಾದರೆ ಆ? ಯಾವುದೇ ಲೋಕವೇ ಆಗಲಿ, ಹ್ಮ್ ಯಾರೇ ಬಲಾಢ್ಯರೇ ಆಗಲಿ, ಹ್ಮ್. ಅವರನ್ನ ಶಿಕ್ಷಿಸುವಲ್ಲಿ ಆ. ನೀನು ಮುಂದಾದವಳಿದ್ದೀಯಲ್ಲ. ಹೌದೇ ಹೌದು. ಆದ್ದರಿಂದ ನಿನ್ನ ಕುರಿತಾಗಿಯೂ ಆ. ಈ ಹೊತ್ತು ಭಕ್ತವೃಂದ ಎನ್ನುವುದು ಆ? ಭಕ್ತಿಯಿಂದ ಹಾಡಿ ಸ್ತುತಿಸುತ್ತಾ ಇದ್ದಾರೆ. ಹೌದಾ? ಹ. ಸ್ವಾಮಿ, ಹ್ಮ್. ಎಂದಿನಂತೆ ಪರಿಪರಿಯಾಗಿ ಹೊಗಳುವುದೇನೋ ಹೌದು. ಆ. ಆದರೆ ನಿಮ್ಮ ಈ ಮನಸ್ಸಿನ ಕದರವೆಂಬ ಹದನವನ್ನು ನೋಡಿದಾಗ ಆ. ಮನಸ್ಸಿನಲ್ಲಿ ಏನೋ ಭಾವನೆ ಎನ್ನುವುದು ಮೂಡ್ತಾ ಉಂಟು. ಏನು ಮಂದಹಾಸವನ್ನು ಕಾಣ್ತಾ ಇದ್ದೀನಿ. ಹೌದಾ? ಏನೋ ನನ್ನಲ್ಲಿ ಹೇಳಬೇಕೆನ್ನುವಂತಹ ಕಾತುರತೆಯನ್ನು ಕಾಣ್ತಾ ಇದ್ದೀನಿ. ಆ. ಅದು ಏನಂತ ನನ್ನಲ್ಲಿ ಹೇಳಬಾರ್ದ ಪ್ರಭು. ಶಿವೇ, ನೋಡು ನೀ
ವನದ ವೈಭವಗಳು ನೋಡು ನೀಲಿಗಿರಿಗೆ ನೋಡು ನೀಲಿಗಿರಿಗೆ ವನದ ವೈಭವಗಳ ವನದ ವೈಭವಗಳ ನೋಡು ಸುತ್ತಿರುವ ಮೃಗಗಳು ನೋಡು ಸುತ್ತಿರುವ ಮೃಗಗಳು ಕಾಡನು ಸೇರಿ ಬೇಟೆಯ ನಾಡಿ ಕಾಡನು ಸೇರಿ ಬೇಟೆಯ ನಾಡಿ ತರಿವೆ ಕಾಡದಿ ಮೆರೆವ ಮೃಗಗಳು ಕಾಡನು ಸೇರಿ ಬೀಟೆಯ ನಾಡಿ ಕಾಡದಿ ಮೆರೆವ ಮೃಗಗಳು ನೋಡು ನೀನೆಲಗಿರಿಯ ಹೊರದ ವೈಭವಗಳನ್ನು ನೋಡು ಸುತ್ತಿರುವ ಮೃಗಗಳು ಶಿವೆ, ಏನು ವಿಚಾರವನ್ನ ಮುಚ್ಚಿ ಇಡ್ತಾ ಇದ್ದೀರಿ? ಈ ವಿಚಾರವನ್ನ ನನ್ನಲ್ಲಿ ಹೇಳಬಹುದಲ್ಲ? ಈಗಾಗಲೇ ನಿನ್ನ ಕುರಿತಾಗಿ ಹೊಗಳುವುದಕ್ಕೆ ಮುಂದಾದಂತವನು ನಾನು. ಹೌದು. ಯಾಕೆ ಹೊಗಳಿದೆ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತುಂಟು. ಹೌದಾ? ಪತಿಯ ಮನೋದಿಂಗಿತವನ್ನ ಹ. ಚೆನ್ನಾಗಿ ಅರ್ಥೈಸುವುದಿದ್ದರೆ ಅದು ಪತ್ನಿಯಾದವಳು ಅಲ್ವಾ? ಆ ಮಟ್ಟಿಗೆ ನಿನ್ನ ಕುರಿತಾಗಿ ಹೆಮ್ಮೆ ಎನಿಸ್ತಾ ಉಂಟು. ನಿಮ್ಮ ಗಮನವೆನ್ನುವುದು ಇಲ್ಲಿ ಇಲ್ಲ ಎನ್ನುವ ಹಾಗೆ ಈಗಾಗಲೇ ಅರ್ಥವಿಸಿಕೊಂಡವರು ನಾನಿದ್ದೀನಿ. ಇಷ್ಟು ಹೊತ್ತಿನವರೆಗೆ ನಾನು ಮಾತನಾಡ್ತಾ ಇದ್ದರೂ ಸಹ ಹ. ನನ್ನ ಗಮನ ಇನ್ನೆಲ್ಲಿಯೋ ಉಂಟು ಎನ್ನುವುದನ್ನ ಹ. ಕೂಲಂಕುಷವಾಗಿ ನೀನು ಗಮನಿಸಿದವಳಿದ್ದೀಯಂತಾದರೆ ಹೌದೇ ಹೌದು. ನನ್ನನ್ನ ಚೆನ್ನಾಗಿ ಅರ್ಥೈಸಿದವಳಿದ್ದೀಯಾ ಎನ್ನುವುದು ಸ್ಪಷ್ಟ. ಆದ್ದರಿಂದ ಹ. ಶಿವೆ, ಏನು? ಈ ಹೊತ್ತು ನನ್ನ ಗಮನ ಇರುವುದು ಈ ಕೈಲಾಸದಲ್ಲಿ ಅಲ್ಲವೇ ಅಲ್ಲ. ಮತ್ತೆ ನೋಡಿದೆಯಾ? ಆ? ನಿತ್ಯ ನೂತನವಾದಂತಹ ಪ್ರಪಂಚ ಅಂತ ಕರೆಸಿಕೊಂಡಂತಹ ಆ. ಆ ಭುವಿಯತ್ತ. ಆಹಾ. ಹೌದು, ಯಾಕಾಗಿ? ವಿಶೇಷತೆಗಳನ್ನು ಒಳಗೊಂಡಂತಹ ಭೂಲೋಕ ಅಂತ ಹೇಳಿದರೆ ಅದು ಆ ಭೂಲೋಕ. ಹೌದು. ಆ ಭೂಲೋಕದಲ್ಲಿ ಆ? ಇಂದು ಇದ್ದ ಹಾಗೆ ನಾಳೆ ಇರುವುದಿಲ್ಲ, ನಾಳೆ ಇದ್ದ ಹಾಗೆ ನಾಡಿದ್ದು ಇರುವುದಿಲ್ಲ. ಅಲ್ವಾ? ನಿತ್ಯವೂ ನೂತನವಾಗಿ ಕಂಗೊಳಿಸ್ತಾ ಉಂಟು. ಹ್ಮ್. ಆದರೆ ಹ. ಅದರೊಳಗಿರುವಂತ ಪ್ರಪಂಚ ಹೇಗುಂಟು ಅಂತ ನೋಡಬೇಕಾದರೆ ಆದರೆ ಆ ಉಪವನವನ್ನ ಅಲ್ಲ ವನಾಂತರಂಗವನ್ನ ಕಾಂತಾರವನ್ನ ಸೇರಿ ಹ್ಮ್. ನಾವು ಗಮಿಸಿದೆವು ಅಂತಾದ್ರೆ ಅಂತಾದ್ರೆ ಅಲ್ಲಿರಬಹುದಾದಂತಹ ಆ. ಕೆಲವು ದುಷ್ಟ ಪ್ರಾಣಿಗಳ ಕುರಿತಾಗಿ ಹ್ಮ್. ನಾವು ಆಲೋಚನೆ ಮಾಡಬೇಕಾಗುತ್ತದೆ. ಆಹಾ. ಶಿಷ್ಟ ಪ್ರಾಣಿಗಳಿಗೂ ಬದುಕುವಂತ ಅರ್ಹತೆ ಉಂಟು ಎನ್ನುವುದನ್ನ ಹ್ಮ್. ಆ ದುಷ್ಟ ಪ್ರಾಣಿಗಳು ಹ್ಮ್. ಅರಿಯದೆ ಇಂದು ಹ್ಮ್. ಆ ಶಿಷ್ಟ ಪ್ರಾಣಿಗಳನ್ನ ಕೊಂದು ತಾವಾಗಿ ಮೆರೆದು ಅವುಗಳನ್ನ ಭಕ್ಷಿಸುತ್ತಾ ಮುಂದೊತ್ತಿ ಸಾಗುತ್ತಾ ಇವೆ. ಹ್ಮ್. ಹೀಗೆ ಎಲ್ಲಿಯಾದರೂ ಮುಂದುವರಿಯುತ್ತದೆ ಅಂತಾದರೆ ಅಂತಾದ್ರೆ ಆ ಸಾಧು ಪ್ರಾಣಿಗಳನ್ನ ಆ. ರಕ್ಷಿಸುವಂತವರು ಯಾರಿದ್ದಾರೆ ಹೇಳು? ಅನವರತವೂ ನಮ್ಮನ್ನೇ ಧ್ಯಾನಿಸುತ್ತಾ ಇರುವಂತಹ ಅಲ್ಲ ನಮ್ಮನ್ನೇ ನಂಬಿರುವಂತಹ ಹ್ಮ್. ಭಕ್ತವೃಂದಗಳಲ್ಲಿ ಅವುಗಳೂ ಒಂದು ಅಲ್ಲವೇ ಹೇಳು? ಹೌದೇ ಹೌದು. ಅವುಗಳಿಗೂ ತಂದೆ ತಾಯಿಯರೆನಿಸಿದಂತವರು ನಾವಿದ್ದೇವೆ ಅಲ್ವಾ? ಅಂತಾದ ಮೇಲೆ ಅವರನ್ನು ರಕ್ಷಿಸುವಂತಹ ಭಾರ ನಮ್ಮ ಮೇಲುಂಟು. ಆದ್ದರಿಂದ ಆ ಭೂಲೋಕದತ್ತ ತೆರಳಿ ದುಷ್ಟ ಪ್ರಾಣಿಗಳನ್ನ ವರ್ತಿಸುವುದರ ಮೂಲಕವಾಗಿ ಮೃಗಬೇಟೆಯಾಡಿ ಮತ್ತೆ ಕೈಲಾಸವನ್ನ ಸೇರಬೇಕೆನ್ನುವಂತ ಭಾವನೆ ನನ್ನದು. ಹಾಗಾದ್ರೆ ನೀವೀಗ ಹೊರಟದ್ದು ಭೂಲೋಕಕ್ಕೆ. ಭೂಲೋಕಕ್ಕ ಒಂದು ಮಾತಿನ ಅವಕಾಶ ಕೊಡ್ಬೇಕು. ಹರನೆ ನಿನ್ನಯ ವಚನ ಕೇಳುತ್ತ
ಹರನೆ ನಿನ್ನಯ ವಚನ ಕೇಳುದ ಬರಿದದು ಸಾದು ಎನಗೆ ಬರಿದ ಸಂತಸ ಬರಿದ ಸಂತಸ ಆದು ನನಗೆ ಸ್ಮರಣವೈರಿಯೇ ಬರುವೆ ನಾನು ಸ್ಮರಣವೈರಿಯೇ ಬರೋಣ ವೈರಿಯೇ ಸ್ಮರಣವೈರಿಯೇ ಬರುವೆ ಜೊತೆಯಳು ವರುಷದಿಂದ ಬರುವೆ ಜೊತೆಯಳು ಬರದಿ ನಾನು ಬರದಿ ನಾನು ಸ್ಮರಣವೈರಿಯೇ ಬರುವೆ ಜೊತೆಯಳು ಬರದಿ ವಲ್ಲಭ, ಶಿವೇ ನೀವು ಆಡಿದ ಮಾತನ್ನು ಕೇಳುವಾಗ ಒಂದಡಿಯಲ್ಲಿ ಸಂತೋಷವಾದ್ರಿ, ಆ. ಇನ್ನೊಂದಡಿಯಲ್ಲಿ ಯೋಚನಾ ಮಗ್ನನಾದಿ. ಆ, ಯಾಕೆ ಈ ಮಾತು? ಯಾಕೆ ಕಾರಣ ಉಂಟು. ಶಂ ಕರೋತಿ ಇತಿ ಶಂಕರಃ. ಆ, ಇದರ ಅರ್ಥವೇನು ಪ್ರಭು? ಶುಭ ಶುಭ ಎನ್ನುವುದೇ ಅರ್ಥ. ಇಲ್ಲ ಕಲ್ಯಾಣಕಾರಕರಾದವರು ನೀವು ಎನ್ನುವ ಹಾಗೆ ಇದರ ಅರ್ಥ. ಇಲ್ಲಿಯ ತನಕ ಆ, ಭಕ್ತಾದಿಗಳು ಏನೇ ಕೇಳಿದರೂ ಏನೇ ಬೇಡಿದರೂ ಕೂಡ ದೇಹಿ ಎನ್ನುವ ಹಾಗೆ ಅನುಗ್ರಹಿಸಿದವರು ನೀವಿದ್ದೀರಿ. ಆ, ಮಾನವರೇ ಆಗಲಿ ದಾನವರೇ ಆಗಲಿ. ದಾನವರ ಕುರಿತಾಗಿ ಹೇಳುವುದಾದರೆ ಆ, ಈ ಹಿಂದೆ ರಾವಣ ನಿಮ್ಮ ಆತ್ಮಲಿಂಗವನ್ನು ಕೇಳಿದ್ದಂತೆ ಆ ಹೊತ್ತಿಗೆ ತಥಾಸ್ತು ಎನ್ನುವ ಹಾಗೆ ಅನುಗ್ರಹಿಸಿದವರು ನೀವು. ಆ, ಅಷ್ಟೇ ಏಕೆ ಭಕ್ತನಾಗಿರುವಂತಹ ಮಾರ್ಕಾಂಡೇಯನನ್ನು ಉದ್ಧರಿಸಲೋಸಕವಾಗಿ ಕಾಲ ಹಾಗೂ ಮೃತ್ಯುವನ್ನೇ ಧರೆಗೆ ಬಡಿದು ಕಾಲಾಂತಕ ಮೃತ್ಯುಂಜಯ ಏನಂತಹ ನೆಗಳತೆಗೆ ಪಾತ್ರರಾದವರು ತಾವಿದ್ದೀರಿ. ಆ, ಸ್ವಾಮಿ, ಇಚ್ಛಾಶಕ್ತಿ ಸಂಯುಕ್ತರಾದಂತಹ ಆ. ನೀವು ಇಚ್ಛಿಸಿದ್ದೇ ಹೌದು ಅಂತಾದ್ರೆ ಇದೇ ಕೈಲಾಸ ಲೋಕದಿಂದ ಆ, ಭೂಲೋಕದಲ್ಲಿರುವಂತಹ ಕ್ರೂರ ಮೃಗಗಳನ್ನ ಹನನ ಮಾಡಬಹುದು. ಆ. ಇಲ್ಲ ನಿಮ್ಮ ಅತಿಯಾದ ಕಿಚ್ಚು ಕಣ್ಣಿನಿಂದ ಅದನ್ನು ಭಸ್ಮವಿಸಬಹುದು. ಆ. ಆದರೂ ಕೂಡ ಪಿನಾಕಧಾರಿಯಾಗಿ ಹೊರಟು ನಿಂತವರಿದ್ದೀರಿ ಅಂತ ಆದ್ರೆ ಆ, ನನಗೊಂದು ಆಸೆ ಉಂಟು. ಆಸೆ ಹೌದು ಏನದು? ನೋಡಿ, ಈ ಮಕ್ಕಳ ಆಸೆಯನ್ನ ಈಡೇರಿಸುವಂತಹ ಕರ್ತವ್ಯ ಆ, ತಂದೆ ತಾಯಿಯರದ್ದಾದ್ರೆ ಹೆಂಡತಿಯ ಆಸೆಯನ್ನ ಈಡೇರಿಸುವಂತಹ ಕರ್ತವ್ಯ ಗಂಡನದ್ದಾಗಿರ್ತದೆ. ಸರ್ವೇ ಸಾಮಾನ್ಯ. ಹೌದಲ್ವಾ? ಹಾಗಾಗಿ ಆ, ನೀವು ಹೊರಟದ್ದು ಭೂಲೋಕಕ್ಕೆ. ಹೌದು. ನಾನು ನಿಮ್ಮೊಂದಿಗೆ ಬರ್ತೇನೆ. ನೀನು? ಕರೆದುಕೊಂಡು ಹೋಗಿ. ಭೂಲೋಕಕ್ಕೆ. ಹೌದು. ಶಿವೇ, ಬೇಡ ಬೇಡ ರಮಣ ಬೇಡ ಬೇಡ ರಮಣಿ ಬೇಡ ಬೇಡ ರಮಣಿ ಎಂದೋ ಮಾಡಬೇಡ ಸುಮ್ಮನೆ ಎಂದೋ ಮಾಡಬೇಡ ಸುಮ್ಮನೆ ಕಾಡಿನ ಹಾದಿಯು ಅರಿತಿಲ್ಲವು ನೀ ಕಾಡಿನ ಹಾದಿಯು ಅರಿತಿಲ್ಲ
ಮಾತನ್ನು ಅಲ್ಲಗಳಿದವರು ನೀವಲ್ಲ. ಆ. ಹಾಗಿರುವಾಗ ಇನ್ನು ಒಂದೇ ಒಂದು ಬಯಕೆ ಸ್ವಾಮಿ. ಏನು? ನಾನು ನಿಮ್ಮೊಂದಿಗೆ ಬರ್ತೇನೆ, ಕರೆದುಕೊಂಡು ಹೋಗಿ. ಛೇ, ನನ್ನ ಜೊತೆಯಾಗಿ ಬರುವುದಕ್ಕೆ ಮನ ಮಾಡಿದ್ದೀಯ ನೀನು. ಹೌದು. ಶಿವೆ, ಆ. ಬೇಡ ಬೇಡ ರಮಣಿ. ಆ? ಯಾಕೆ ಈ ಮಾತು? ಯಾಕೆ ಬೇಡ ಅಂತ ಹೇಳುದು ನೀವು? ಎಲ್ಲಿಗೆ ಹೊರಟು ನಿಂತ ಕಾಲಕ್ಕೆ ಆ. ನೀನು ಜೊತೆಯಾಗಿ ಬರುವವನಿದ್ದೀಯ. ಆ. ಆ ಸಂದರ್ಭದಲ್ಲಿ ನಿನ್ನನ್ನು ಕರೆದೊಯ್ದವನಿದ್ದೇನೆ. ಹೌದು. ಆದರೆ ಈ ಸಂದರ್ಭದಲ್ಲಿ ಆ. ಬೇಡ ಅಂತ ಹೇಳುವುದಕ್ಕೆ ಕಾರಣ ಉಂಟು. ಯಾಕೆ? ಕಾಡಿನ ಹಾದಿ ದುರ್ಗಮ. ಏನು? ಹೌದು, ಕಾಡಿನ ಹಾದಿ ದುರ್ಗಮವಾಗಿರ್ತದೆ. ಏನು ಹೇಳುದು ಸ್ವಾಮಿ ನೀವು? ಭೂಲೋಕದಲ್ಲಿ ಆ. ನಾವು ಭೂಲೋಕವನ್ನು ದೂರದಿಂದ ನೋಡುವಾಗ ಆ. ಅದು ಬಹಳ ಚಂದವಾಗಿ ಕಾಣಿಸ್ತದೆ. ಹೌದು. ಹಸಿರುಡುಗೆಯನ್ನ ಹುಟ್ಟು ಕಂಗೊಳಿಸುತ್ತಾ ಇರುತ್ತಾಳೆ ಭೂದೇವಿ. ಹೌದು. ಆದರೆ ಆ. ಆ ಭೂಮಿಗೆ ಇಳಿದಂತ ಸಂದರ್ಭದಲ್ಲಿ ಅಲ್ಲಿರಬಹುದಾದಂತ ಕಲ್ಲು ಮುಳ್ಳುಗಳ ಕುರಿತಾಗಿ ನಾವು ಆಲೋಚನೆ ಮಾಡಬೇಕಾಗುತ್ತದೆ. ಹೌದಾ? ಕಾಲಿಡುವ ಮುನ್ನ ಕಣ್ಣಿಟ್ಟು ಒಮ್ಮೆ ನೋಡಬೇಕು. ಆಹಾಹಾಹಾ. ಹಾಗಾಗಿ ಹೇಳಿದ್ದು. ಸ್ವಾಮಿ, ಆ, ನನಗೇನಿ ಕಾಡು ಮಾರ್ಗ ಹೊಸತ್ತಲ್ಲ. ಅಲ್ಲವೇ ಅಲ್ಲ. ಯಾಕೆ ಹೇಳಿ? ಈ ಹಿಂದೆ ಗಿರಿನ ಸುತಿಯಾಗಿ ಹುಟ್ಟಿದವಳು ನಾನು. ಸರಿ. ನಿಮ್ಮ ಕುರಿತಾಗಿ ತಪಸ್ಸನ್ನ ಗೈಯುವಂತಹ ಸಂದರ್ಭದಲ್ಲಿ ಆ. ದಿನಕ್ಕೆ ಒಂದು ಎಲೆಯನ್ನ ಸೇವಿಸಿಕೊಂಡು ಅಪರ್ಣ ಹಾ. ಇಲ್ಲ ಏಕಪರ್ಣ ಎನ್ನುವಂತಹ ಹೆಸರನ್ನ ಪಡೆದವಳಿದ್ದೇನೆ. ಆ, ಭಕ್ತಿಗೆ ನೀವು ಒಲಿಲಿಲ್ಲ ಎನ್ನುವ ಕಾರಣಕ್ಕಾಗಿ ತಿನ್ನುವಂತಹ ಒಂದು ಎಲೆಯೂ ಕೂಡ ತ್ಯಜಿಸಿದವಳು ನಾನು. ಹಾ. ಆ ಬಳಿಕ ನೀವು ಸಿಕ್ಕಿದಲ್ವ ನನಗೆ? ಖಂಡಿತ ಹೌದು. ನನಗೆ ಈ ಕಾಡಿನ ಮಾರ್ಗ ಯಾವುದು ಬಾಧಿಸುವುದಿಲ್ಲ, ಯಾವ ಭವನೆಯೂ ಬಾಧಿಸುವುದಿಲ್ಲ. ಕಾಡಿನ ಮಾರ್ಗವು ನಿನಗೆ ಹೊಸತಲ್ಲ, ಆಹಾ. ಕಾಂತಾರವೂ ನಿನಗೆ ಹೊಸತಲ್ಲವೇ ಅಲ್ಲ. ಖಂಡಿತ ಅಲ್ಲ. ಯಾಕೆಂದರೆ ಈ ಹಿಂದೆ ನೀನು ಇದ್ದದ್ದು ಕದಂಬವನದಲ್ಲಿ ಅಲ್ಲವೇ ಹೇಳು. ಹೌದು. ಆದ್ದರಿಂದ ಆ. ಕಾಡೆನ್ನುವುದು ನಿನಗೆ ಹೊಸತಲ್ಲ. ಆಹಾ. ಆದರೆ ಈ ಹೊತ್ತು ಈ ಒಂದು ನಿವೇದನೆಯನ್ನ ಆ. ನೀನು ಮಾಡ್ತೀಯಂತಾದ್ರೆ ಅಂತಾದ್ರೆ? ಅದಕ್ಕೆ ಬೇಡ ಅಂತ ಹೇಳುವುದಕ್ಕೆ ಆ. ಮುಖ್ಯ ಕಾರಣ ಏನು ಕೇಳ್ತೀಯ? ಮುಖ್ಯ ಕಾರಣ ಬೇರೆ ಉಂಟಾ? ಬೇರುಂಟು. ಏನದು? ಆದರೆ ನಿನ್ನನ್ನು ಸಂತೈಸುವುದಕ್ಕಾಗಿ ಈ ಕಾರಣವನ್ನು ನೀಡಿದ್ದು. ಆಹಾ. ಕಾಡಿನ ಹಾದಿ ದುರ್ಗಮ ಎನ್ನುವುದು ನಿನಗೂ ಚೆನ್ನಾಗಿ ಗೊತ್ತು, ನನಗೂ ಚೆನ್ನಾಗಿ ಗೊತ್ತು. ಅರಿತವಳಿದ್ದೇನೆ. ಆದರೆ ಆ. ನಾವಿಬ್ಬರು ಈ ಕೈಲಾಸವನ್ನು ಬಿಟ್ಟು ಭೂಲೋಕಕ್ಕೆ ತೆರಳಿದೆವು ಅಂತಾದರೆ ಅಂತಾದ್ರೆ? ಈ ಕೈಲಾಸದಲ್ಲಿ ಇರುವವರು ಯಾರಿದ್ದಾರೆ? ಗಣಗಳೆಲ್ಲವೂ ಇದ್ದಾವೆ. ಹೌದು, ನಮ್ಮ ಮಕ್ಕಳು, ನಮ್ಮ ಮಕ್ಕಳಿದ್ದಾರೆ. ಹಾಗಾದರೆ ಅವರನ್ನು ನಿಯಂತ್ರಿಸುವುದಕ್ಕೂ ಅವರಿಗೆ ಒಂದು ಸಲಹೆ ಸೂಚನೆಗಳನ್ನು ನೀಡುವುದಕ್ಕೂ ಆ. ಸಕಾಲದಲ್ಲಿ ಒಬ್ಬರು ಬೇಕಲ್ಲ. ಆಹಾ. ಹಾಗಾಗಿ ಆ ಕುರಿತಾಗಿ? ನಾನು ತೆರಳಿದೆ ಅಂತಾದರೆ ಆ. ಈಗ ನನಗಿಂತಲೂ ಇನ್ನು ಹಿರಿಯವರಿದ್ದಾರೆ ಅಂತ ಆದ್ರೆ ಆ. ಅದು ನೀನು ಮಾತ್ರ. ಆ. ಹಾಗಾಗಿ ಅವರೆಲ್ಲರಿಗೂ ಹಿರಿಯವಳಾದಂತ ನೀನು ನಿರ್ದೇಶಕಳಾಗಿ ಇಲ್ಲಿ ಇರಬೇಕಾಗುತ್ತದೆ. ನೀವು ಆ ಕುರಿತಾಗಿ ಆಲೋಚನೆ ಮಾಡ್ತಾ ಇದ್ದೀರಾ? ಏನು ಹೇಳುದು ಸ್ವಾಮಿ? ಆ. ನಾನು ನಿಮ್ಮೊಂದಿಗೆ ಬರ್ತೇನೆ. ಯಾಕೆ? ಆ. ನನ್ನ ಬಳಿಕ ಅಧಿಕಾರ ಸಿಗ್ಲಿಕ್ಕೆ ಆ. ನಮ್ಮ ಮಗ ಗಣಪತಿ ಇಲ್ವಾ? ವಿಘ್ನೇಶ ಇದ್ದಾನೆ, ಷಣ್ಮುಖನಿಲ್ವಾ? ಅವರು ಇದ್ದಾರೆ, ವೀರಭದ್ರ ಇಲ್ವಾ? ಇದ್ದಾರೆ, ನಂದಿ ಇಲ್ವಾ? ಎಲ್ಲರೂ ಇದ್ದಾರೆ. ಮತ್ತೆ ಆದರೆ ಅವರೆಲ್ಲರಿಗಿಂತಲೂ ಹಿರಿಯವಳು ನೀನು ಆಗುತ್ತೀಯ. ನೋಡಿ ಹಾಗಾಗಿ ಸ್ವಾಮಿ, ನೀನು ಬೇಡ ಅಂತ ಹೇಳಿದ್ದು. ಒಳ್ಳೆಯ ಕಾರ್ಯಕ್ಕೆ ಹೋಗುವಂತ ಸಂದರ್ಭದಲ್ಲಿ ಆ. ಸತಿಪತಿಯರು ಇರುವರು ಒಟ್ಟಾಗಿ ಹೋಗ್ಬೇಕಂತ. ಸತಿಪತಿಯರು ಒಟ್ಟಾಗಿ ಹೋಗಬೇಕಾದದ್ದು ನಿಜ. ಮತ್ತೆ ಆದರೆ ಆ. ಅಣ್ಣ ತಮ್ಮಂದಿರೊಳಗೆ ಎಲ್ಲಿಯಾದರೂ ಕಲಹವಾಗ್ತದೆ ಎನ್ನುವ ಕಲಹ ಹಾಗೆ ಆದ್ರೆ ಆಲೋಚನೆ. ಅಮ್ಮ ಹೇಳಿದ ಮಾತನ್ನ ಕೇಳ್ತಾರೆ. ಆಹಾ. ಆದ್ದರಿಂದ ಅಮ್ಮನಾಗಿ ನೀನು ಇಲ್ಲಿರ್ಬೇಕು ಅಂತ ಹೇಳಿ. ನೋಡಿ ಸ್ವಾಮಿ, ಆ. ನಿಮ್ಮ ಯಾವ ಮಾತನ್ನು ನಾನು ಕೇಳುವವಳಲ್ಲ. ಆ. ನಾನು ನಿಮ್ಮೊಂದಿಗೆ ಬರ್ತೇನೆ, ನನ್ನನ್ನು ಕರೆದುಕೊಂಡು ಹೋಗಿ. ಎಷ್ಟು ಪರಿಪರಿಯಾಗಿ ಹೇಳಿದರು ನಾನು ಕೇಳುವವಳಲ್ಲ. ಗೊತ್ತಾಯ್ತು ನನಗೆ. ಆ. ನೀನು ಬರುವುದೇ ನಿರ್ಧರಿಸಿ ಆಯ್ತು. ಈಗಾಗಲೇ ತೀರ್ಮಾನವನ್ನ ಮಾಡಿಕೊಂಡಿದ್ದೇನೆ. ಹೌದಾ? ಹೌದು. ಸರಿ, ಹಾಗಾದ್ರೆ ಬೇಡ ಅಂತ ಹೇಳಿದರು ಆ. ಬರ್ತೇನೆ ಎಂಬ ಹಾಗೆ ಆ. ಒತ್ತಾಯಪೂರ್ವಕವಾಗಿ ಬರುವುದಕ್ಕೆ ಸಿದ್ಧಳಾಗಿದ್ದೀಯ. ಕರೆದುಕೊಂಡು ಹೋಗ್ಲೇಬೇಕು ನೀವು. ನಿನ್ನ ಆಸೆಗೆ ತಣ್ಣೀರನ್ನ ಎರಕಲಾರೆ ಸಿದ್ಧಳಾಗು. ಮೃಗ ಬೇಟೆಯನ್ನ ಆಡುತ್ತಾ ಭೂಲೋಕಕ್ಕೆ ಹೊರಗೋಡು. ಆಗಿದೆ. ಈಗಾಗಲೇ ಬೇಟೆಯನ್ನು ಆಡುತ್ತಾ ಈ ಭೂಮಿಗಿಳಿದವರು ನಾವಿದ್ದೇವೆ. ಹೌದು. ಅದೆಷ್ಟೋ ಕ್ರೂರ ಪ್ರಾಣಿಗಳನ್ನ ಹಾ. ಒಡೆದುರುಳಿಸುವುದರ ಮೂಲಕವಾಗಿ ಇಷ್ಟ
ಪ್ರಾಣಿಗಳನ್ನ ಸಾಧು ಪ್ರಾಣಿಗಳನ್ನ ರಕ್ಷಿಸುವುದಕ್ಕೆ ಮುಂದಾದಂತವರಿದ್ದೇವೆ ಅಲ್ವಾ? ಕೆಲವು ದುಷ್ಟ ಪ್ರಾಣಿಗಳು ನಮ್ಮನ್ನ ಕಂಡಾಕ್ಷಣದಲ್ಲಿ ಹೆದರಿ ಓಡುವುದಕ್ಕೆ ಮುಂದಾಗಿದ್ದಾವೆ. ಹೌದು. ಅವುಗಳನ್ನು ಅಟ್ಟಯಿಸಿಕೊಂಡು ಬಂದು ಅವುಗಳಿಗೆ ತಕ್ಕ ಗತಿಯನ್ನು ತೋರ್ಪಡಿಸಿದವರಿದ್ದೇವೆ. ಹೌದು. ಹಾಗಾದ್ರೆ ಇಲ್ಲಿಗೆ 3 ಸುತ್ತಿನ ಬೇಟೆ ಎನ್ನುವುದು ಮುಗಿಯಿತು. ಹಾಗೆ ಇನ್ನೊಂದು ಸುತ್ತಿನ ಬೇಟೆ ಮುಗಿಯಬೇಕು ಅಂತಾದ್ರೆ ಇಲ್ಲಿ ನಿಂತು ಕಾಲಹರಣ ಮಾಡುವುದಲ್ಲ, ನೇರವಾಗಿ ಮುಂದೊತ್ತಿ ಸಾಗಿ ಬೇಟೆ ಪೂರೈಸಬೇಕೆನ್ನುವ ಕಾರಣದಿಂದ ಮುನ್ಮತ್ತಿ ಬಂದು ನಿಂತದ್ದೇನೋ ಹೌದು. ಆದರೆ ಆ ಸಂದರ್ಭದಲ್ಲಿ ನನ್ನ ಕಣ್ಣಿಗೆ ಗೋಚರಿಸಿದು 4 ಸೂಕರದ ಮರಿಗಳು ಹಾಗೂ ಅವುಗಳಲ್ಲಿ 3 ಸೂಕರದ ಮರಿಗಳನ್ನು ಹತದೊರೆಸಿದವನಿದ್ದೇನೆ. ಒಂದು ಸೂಕರದ ಮರಿ ಪ್ರಾಣೋತ್ಕರ್ಷದಿಂದ ಪ್ರಾಣ ಭಯದಿಂದ ಇಲ್ಲಿಂದ ಓಡಿ ಹೋಯಿತಲ್ಲ, ಹಾಗಾದರೆ ಬಿಡುವುದು ಸರಿಯೇ? ಇಲ್ಲವೇ ಇಲ್ಲ. ಅದನ್ನು ಬೆನ್ನಟ್ಟಿ ಮುಂದೆ ಸಾಗುತ್ತದೆ. ಮರಿಯು ಕಾಣಳು ಅಟ್ಟಿಸಿ ಬರಲು ಬಿದರಿ ಓಡುತ್ತಾ ಅತ್ಯಧಿಕ ಭಯದಿಂದ ತಪ್ಪಿಸುತ್ತೇನೆ. ನಾಲ್ಕು ಮಂದಿ ಸೂಕರ ಮರಿಗಳು ಒಟ್ಟೊಟ್ಟಿಗೆ ಇರುವಂತದ್ದು ಬೇಟೆಯಾಡುವುದಕ್ಕಾಗಿ ಅಲ್ಲ, ಇಲ್ಲಿರುವಂತ ಕಟ್ಟೆಗಳು ಸದ ತಿನ್ನುವುದಕ್ಕಾಗಲಿ ಈ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುವುದಾದ್ರೆ ನಾವು 4 ಒಟ್ಟಿಗೆ ಹೋಗುವಂತದ್ದು. ಹಾಗೆ ಇಂದು ಕೂಡ ಇಲ್ಲಿವರೆಗಾಗಿ ಬಂದಿದ್ದೇವೆ. ಎಲ್ಲರೂ ಕೂಡ ಈ ಸ್ಥಳದಿಂದಲೇ ಅತ್ತಿತ್ತ ಹೋಗಿದ್ದಾರೆ ಆಹಾರವನ್ನು ಹುಡುಕುವುದಕ್ಕೋಸ್ಕರವಾಗಿ. ಹಾಗಂತ ಈಗ ನಾವಿರುವಂತದ್ದೇ ಒಂದು ಘೋರ ಖಾಂತಾರ, ಸೂರ್ಯ ರಶ್ಮಿಯೇ ಒಳಗೆ ಹೊರುವಂತದ್ದೇನು ಅಲ್ಲ. ಹಾಗಂತ ಈ ಮೂವರೆಲ್ಲಿದ್ದಾರೆ ಎನ್ನುವ ಹಾಗೆ ಅರಸಿಕೊಂಡು ಹೋದಾಗ ಆದದ್ದೇನು? ಬೇಟೆಯಾಡುವುದರಲ್ಲಿ ಒಂದು ಕೈ ಇಲ್ಲಿರುವವರಿಗೆ ಸಮಸ್ಯೆ ಆಗುವುದೇ ಹೀಗೆ. ಈ ಕೆಲವು ಮಂದಿ
ವೈರಿಗಳು ಬರುವುದು. ಏನೇ ಆಯುಧವನ್ನೆಲ್ಲ ಹಿಡಿದು ನಮ್ಮಂತವರನ್ನಲ್ಲ ಸದೆ ಪಡೆಯುತ್ತ ಬರುವಂತದ್ದು. ಹಾಗೆ ನನ್ನ ಜೊತೆಗಿದ್ದ ಮೂವರನ್ನ ಅರಸುತ್ತ ಈ ಕಾತಾರದಲ್ಲಿ ಮುಂದುವರಿದ್ರೆ ಏನು ಆಶ್ಚರ್ಯವಿದು. ಅದಲ್ಲಂತಾನೆ ಯಾವನೋ ಒಬ್ಬ ಬೇಟೆಗಾರ ಇವರನ್ನ ಅಟ್ಟಿಸಿಕೊಂಡು ಹೋಗ್ತಾ ಇದ್ದಾನೆ. ಇವರನ್ನು ಅಟ್ಟಿಸಿಕೊಂಡು ಹೋಗ್ತಾರೆ ಅನ್ನೋ ಮಾತ್ರಕ್ಕೆ ಇವರ ಜೀವನೇನು ಬಿಡುವುದು ಅಲ್ವೇ ಅಲ್ಲ. ಹಾಗಂತ ಇವರ ಸರದಿ ಮುಗಿಯಿತು ತದನಂತರ ನನ್ನ ಮುಂಭಾಗದಲ್ಲಿ. ಹಾಗಾಗಿ ಇಲ್ಲೇ ನಿಲ್ಲುವುದು ಅಲ್ವೇ ಅಲ್ಲ. ಎಲ್ಲಿ ಆದ್ರೂ ಹೋಗಿ ಅಡಗಿ ಕುಳಿತುಕೊಳ್ತೇನೆ. ಮರಿಯ ರೂಪವ ಕಂಡಳಾಗ ಗಿರಿಗೆ ಸೋಕರ ಮರಿಯ ರೂಪವ ಕಂಡಳಾಗ ಗಿರಿಜೆ ಸೋಕರ ಮರಿಯ ರೂಪವ ಸೋಕರ ಮರಿಯ ರೂಪವ ಸೋಕರ ಮರಿಯ ರೂಪವ ಕಂಡಳಾಗ ಗಿರಿಜೆ ಸೋಕರ ಮರಿಯ ರೂಪವ ಸೋಕರ ಮರಿಯ ರೂಪವ ಸೋಕರ ಮರಿಯ ರೂಪವ ಕೊಂಡು ಮನದಿ ಕೊಂಡು ಪಡಲು ಮನದಿ ಬಹುಪರಿಯ ಕನಿಕರ ಕಂಡು ಪಡಲು ಮನದಿ ಕಂಡು ಪಡಲು ಮನದಿ ಬಹುಪರಿಯ ಕನಿಕರ ಬಹುಪರಿಯ ಕನಿಕರ ಬಹುಪರಿಯ ಕನಿಕರ ಕಂಡಳಾಗ ಗಿರಿಜ ಸುಕರ ಮರಿಯ ರೂಪವೋ ಕಂಡು ಪಡಲು ಮನದಿ ಬಹುಪರಿಯ ಕನಿಕರ ಕಂಡು ಪಡಲು ಮನದಿ ಬಹುಪರಿಯ ಕನಿಕರ ಸೋಕರ ಮರಿಯ ರೂಪವ ಸೋಕರ ಮರಿಯ ರೂಪವ ಕನಿಕರ ಅಂಡಲಿಯುವ ಮರಿಯಲಿಂದು ಕಂಡಿರಲ್ಗೆ ಒಡನೆ ಅಂಡಲಿಯುವ ಮರಿಯನಿಂದು ಅಂಡಲಿಯುವ ಮರಿಯನಿಂದು ಕಂಡಿರಲ್ಗೆ ಒಡನೆ ಇನ್ನು ಕಂಡಿರಲ್ಗೆ ಒಡನೆ ಅಂಡಲಿಯುವ ಮರೆಯಲಿಂದು ಕಂಡಿರಲ್ಗೆ ಒಡನೆ ಇನ್ನು ಮರೆಯಲಿಂದು ಕಂಡಿರಲ್ಗೆ ಒಡನೆ ಇನ್ನು ಪುಂಡರೀಕಾನಿದ್ರೆ ಪಿಡಿಯೇ ಪುಂಡರೀಕಾನಿದ್ರೆ ಪುಂಡರೀಕ ನೇತ್ರೆ ಹಿಡಿಯೇ ಪುಂಡರೀಕ
ಗಂಡನಾಗ ತಡೆಯಲ್ಲಿ ಗಂಡನಾಗ ತಡೆಯಲಲ್ಲಿ ಗಂಡನಾಗ ತಡೆಯಲಲ್ಲಿ ಹೌದಲ್ವಿ? ಅಂಡಲೆಯು ಮರಿಯ ನಿಂದು ಕಂಡಿರಲ್ಕೆ ಒಡ ನೀನು ಪುಂಡರೀಕ ನೀತಿ ಬಿಡಿಯ ಗಂಡನಾಗ ತಡೆಯಲಲ್ಲಿ ಪುಂಡರೀಕ ನೇತ್ರಿ ಬಿಡಿಯೇ ಗಂಡನಾಗ ತಡೆಯಲಲ್ಲಿ ಕಂಡಳಾಗ ಗಿರಿಜೆ ಸುಗರ ಮರಿಯ ರೂಪವ ಕಣ್ಣು ಪಡಲು ಮನದಿ ಬಹುಪರಿಯ ಕನಿಕರ ಬಹುಪರಿಯ ಕನಿಕರ ಸುಕರ ಮರಿಯ ರೂಪವ ಬಹುಪರಿಯ ಕನಿಕರ ಅಂಡಲಿಯುವ ಮರಿಯ ನಿಂದು ಕಂಡಿರಲ್ಕೆ ಒಡನೆ ಇನ್ನು ಅಂಡಲಿಯುವ ಮರಿಯ ನಿಂದು ಕಂಡಿರಲ್ಕೆ ಒಡನೆ ಇನ್ನು ಪುಂಡರೀಕ ಹಿಡಿಯೇ ಪುಂಡರೀಕ ನಿದ್ರೆ ಗಂಡನಾಗ ತಡೆಯಲಲ್ಲಿ ಗಂಡನಾಗ ತಡೆಯಲಲ್ಲಿ ಕಂಡಳಾಗ ಗಿರಿಗೆ ಸುಗರ ಮರಿಯ ರೂಪವ ಕಣ್ಣು ಪಡಲು ಮನದಿ ಬಹುಪರಿಯ ಕನಿಕರ ಸುಗರ ಮರಿಯ ರೂಪವ ಬಹುಪರಿಯ ಕನಿಕರ ಮರಿಯ ರೂಪವು ಕಂಡು ಪಡಲು ಮನದು ಬಹು ಪರಿಯ ಕನಿಕಾರ ಕಿಂಗಿಂದ ದಿನದಿಂದ
ಮರಿಯ ರೂಪವಾ ಏನ್ ಆಶ್ಚರ್ಯವನ್ನ ಕಾಣ್ತಾ ಇದ್ದೀನಿ. ನೋಡಿದ್ರ ಸ್ವಾಮಿ, ಈ ಭೂಲೋಕದ ಸೊಬಗನೆ ನೋಡಿಯಂತೆ. ಏನು ಸೊಬಗು, ಏನು ಸೊಗಸು. ಅಬ್ಬಬ್ಬಾ, ಅಗೋ ಅಲ್ಲಿ ನೋಡಿಯಂತೆ ಎಲ್ಲೆಲ್ಲದೆಯ ಲಾವಣ್ಯದ ಲಹರಿ. ಮಾವುಗಳ ಮಂಗಳದ ಮಡುವು, ಕೋಗಿಲೆಗಳ ಕೊರಳ ಪುಣ್ಯಂ, ದುಮ್ಮಿಗಳ ನಾಸಿಕದ ರಂಧ್ರಂ, ಮನ್ಮಥೇಶ್ವರನ ಭುಜ ಸಿರಿಯಂತೆ ಕಂಗೊಳಿಸುತ್ತಾ ಉಂಟು ಈ ಭೂಲೋಕದ ಸಿರಿ. ಮಾತ್ರವಲ್ಲ, ಮೇಲೆ ನೋಡಿದರೆ ನೀಲ ಗಗನ, ಕೆಳಗೆ ನೋಡಿದರೆ ಶಾಂತ ಭವನ, ನಡುವೆ ಸುಪ್ರಸನ್ನ ವಾತಾವರಣ, ಫಲವೆತ್ತ ಮದನನ ಅರಮನೆ ಇದು, ಕೋಕಿಲಾಂಗಳ ಚಾವಡಿ ಇದು, ಯತಿಗಳೋದುವ ಮಠವಿದು, ಮಲಯನಿಲ ಜನ್ಮ ಭೂಮಿ ಇದು. ಅಬ್ಬಬ್ಬಬ್ಬಾ, ವರ್ಣಿಸ್ಲಿಕ್ಕೆ ಹೋದ್ರೆ ಇಡೀ ದಿನವೂ ಸಾಕಾಗ. ಆದ್ರೆ ನಾನು ಆಲೋಚನೆ ಮಾಡೋದು ಅದರ ಕುರಿತಾಗಿ ಅಲ್ಲ. ಎಂದಿಗೂ ಈ ಭೂಲೋಕದ ಸೊಬಗನ್ನು ಅನುಭವಿಸಿದವಳು ನಾನಲ್ಲ. ಹಾಗಿರುವಾಗ ಪತಿಯನ್ನು ಕೂಡಿಕೊಂಡು ಬಂದವರಿದ್ದೇನೆ. ನನ್ನವರು ಮೃಗ ಬೇಟೆಯನ್ನು ಆಡುವುದಕ್ಕಾಗಿ ಆ ಮಾರ್ಗವನ್ನು ಸೇರಿದ್ದಾರೆ. ಹೂವನ್ನ ಅರಸುತ್ತಾ ಅರಸುತ್ತಾ ಇತ್ತ ಕಡೆಗೆ ಬಂದವಳಿದ್ದೀನಿ. ಅಯ್ಯೋ, ಹಾ, ಏನದು? ಅಯ್ಯೋ ದೇವ್ರೆ, ಸೂಕರದ ಮರಿ. ಹೌದಾ? ಹೌದು, ನೋಡಿ ಅಂತೆ. ಹೆಗ್ಗಣ ಅಲ್ಲ ಸ್ವಾಮಿ, ಸೂಕರದ ಮರಿ, ಹಂದಿಯ ಮರಿ. ಹೌದು, ನನ್ನನ್ನು ನೋಡಿದಾಕ್ಷಣವೇ ಪೊದೆಯಲ್ಲಿ ಅಡಗಿ ಕೂತಿದೆ ಹೆದರಿಕೊಂಡು. ಹಾ, ಬಹುಶಃ ಹೀಗಿರಬಹುದು. ಕ್ರೂರ ಪ್ರಾಣಿ ಎನ್ನುವುದು ಅದನ್ನು ಇಲ್ಲಿ ಕೊಂದು ಹಾಕ್ತದೋ, ಇಲ್ಲಿ ತಿನ್ನುತ್ತದೋ ಎನ್ನುವಂತಹ ಭಯೆಯಿಂದ ಪೊದೆಯಲ್ಲಿ ಅಡಗಿ ಕೂತಿದೆ. ಅಯ್ಯೋ, ಏನು ಮಾಡ್ಲಿ, ಹೆದರಿದೆ ಅಲ್ವಾ? ಆ ಸೂಕರದ ಮರಿಯನ್ನು ನೋಡಿದಾಕ್ಷಣವೇ ಮನವನ್ನ ಸೋತವಳು. ಮನವೆಂಬ ಮಂಟಪದಲ್ಲಿ ಕನಿಕರ ಎನ್ನುವುದು ಉಕ್ಕಿ ಉಕ್ಕಿ ಬರ್ತಾ ಇದೆಯಲ್ಲ, ಏನು ಮಾಡ್ಲಿ? ಏನ್ ಮಾಡ್ತೀರಾ? ಹಾ, ಇದನ್ನ ಇಲ್ಲೇ ಬಿಡುವವಳು ನಾನಲ್ಲ. ಮತ್ತೆ ಎಲ್ಲಿಂದ ಬಂದವರು ನಾವು? ಇಲ್ಲಿಂದ, ಕೈಲಾಸ ಲೋಕದಿಂದ. ಇದನ್ನ ಪುನಃ ಕೈಲಾಸ ಲೋಕಕ್ಕೆ ತೆಗೆದುಕೊಂಡು ಹೋಗ್ತೇನೆ. ಹಾಗಂತ ನಾನೇನು ತೆಗೆದುಕೊಂಡು ಹೋಗಬಹುದು ಸ್ವಾಮಿ. ನನ್ನವರಿದ್ದಾರಲ್ಲ, ಈಶ, ಪರಮೇಶ್ವರ, ನನ್ನ ಇನಿಯ, ಅವರು ಒಪ್ಪುತ್ತಾರೆ? ಖಂಡಿತವಾಗಿಯೂ ಇಲ್ಲ. ಆದ್ರೆ ಏನು, ಒಂದು ಪ್ರಯತ್ನ ಮಾಡ್ತೇನಂತೆ. ಅವರ ಬರುವಿಕೆಯಲ್ಲಿ ನಿರೀಕ್ಷೆಯಲ್ಲಿರ್ತೇನೆ. ಸ್ವಾಮಿ, ಇತ್ತ ಕಡೆಯೇ ಓಡಿ ಬಂದಿದೆ. ಯಾರು? ಸೂಕರದ ಮರಿ. ಹೌದು, ಹಾ, ಗೊತ್ತಾಯ್ತು ನಿಮಗೆ? ಗೊತ್ತಾಯ್ತು. ಅದನ್ನು ಬೆನ್ನಟ್ಟಿಯೇ ಬಂದವ ನಾನು. ಅಯ್ಯೋ ದೇವ್ರೆ, ಹೌದು. ಅದು ನಿಮಗೆ ಏನ್ ಮಾಡಿದೆ? ಏನು ಮಾಡಿದ್ದ? ಹಾ, ಏನು ಮಾಡಿದ್ದಲ್ಲವೇ ಅಲ್ಲ. ಹಾ. ಮೊದಲು ಕಂಡದ್ದು 4 ಸೂಕರದ ಮರಿ. ಹಾ. 3 ಸೂಕರದ ಮರಿಗಳನ್ನು ಹೊಡೆದೋಡಿಸಿದ್ದೇನೆ. ಹಾ. ಒಂದು ಮಾತ್ರ ನನ್ನ ಕಣ್ಣನ್ನು ತಪ್ಪಿಸಿ ಆ. ಓಡುವುದಕ್ಕೆ ಮುಂದಾಯಿತು. ಅದನ್ನು ಬೆನ್ನಟ್ಟಿಕೊಂಡು ಬಂದಿದ್ದೇನೆ. ಹೌದಾ? ಈ ಕಡೆಯೇ ಬಂದದ್ದು. ಹೌದು. ಇಲ್ಲಿ ಬನ್ನಿ, ಹಾ, ಇಲ್ಲಿ ಬನ್ನಿ. ಏನು? ಅಗೋ, ಹಾ, ಅಲ್ಲಿ ನೋಡಿ, ಪೊದೆಯಲ್ಲಿ ಅಡಗಿ ಕೂತಿದೆ ಸೂಕರದ ಮರಿ. ಆ ಪೊದೆಯಲ್ಲಿ ಅಡಗಿದೆ, ಅದನ್ನು ಬಿಡುವುದಿಲ್ಲ. ಎಂತದ್ದು? ಏನು ತಡೆಯುವುದು? ಏನು ಅವಸರ ನಿಮಗೆ? ಯಾಕೆ ತಡೆಯುತ್ತಾ ಇದ್ದೀಯ? ಹೌದು. ಯಾಕೆ? ಬಂದದ್ದೇ ಮೃಗಬೇಟೆಗಲ್ವ ನಾವು? ನೋಡಿ ಸ್ವಾಮಿ, ಅದರ ಕಣ್ಣು ನೋಡಿ, ಹೌದಾ? ಬಾಯಿ ನೋಡಿ. ಅಯ್ಯೋ, ಎಷ್ಟು ಮುದ್ದಾಗಿದೆ. ಸುಳ್ಳಲ್ಲ, ಹೆಂಗರಳಂತ ಹೇಳುವುದು ಅದಕ್ಕೆ. ಯಾವುದೇ ಪ್ರಾಣಿಯನ್ನು ಕಂಡ್ರು ನಿನಗೆ ಕರುಣೆ ಉಕ್ಕಿ ಬರ್ತದಲ್ಲ? ಬರ್ತದೆ. ಹೌದು. ತಾಯಿಯ ಮಮಕಾರವೆನ್ನುವುದು ಅಂತದ್ದೇ. ಆದರೆ ಅದು ಬೆಳೆದು ನಿಂತ ಮೇಲೆ ಅದು ಮಾಡುವಂತ ಉಪ್ಪಟ್ಟಳ 1-2. ಹಾಗಾಗಿ ಅದು ಹೀಗೆ ಬೆಳೆಯುತ್ತದೆ ಅಂತಾದರೆ ಮುಂದೆ ಉಳಿದೆಲ್ಲ ಪ್ರಾಣಿಗಳಿಗೆ ಉಪದ್ರ ಕೊಡ್ತದೆ. ಹಾಗಾಗಿ ಅದನ್ನು ಹೊಡೆದುರುಳಿಸುವುದಕ್ಕೆ ಮುಂದಾಗಿದ್ದೇನೆ. ನೋಡಿ ಸ್ವಾಮಿ, ಈಗಾಗಲೇ ಆಡಿದವರು ನೀವು. ಹೇಗೆ ಲೋಕಮುಖಕ್ಕೆ ತಂದೆ ತಾಯಿಯ ಪ್ರೀತಿಯನ್ನು ತೋರಿಸಿದವರು ನಾವಿದ್ದೇವೆ ಶಿವ ಎನ್ನುವ ಹಾಗೆ. ಈಗ ಎಲ್ಲೋ ಹೋಯ್ತು? ತಂದೆ ತಾಯಿಯ ಪ್ರೀತಿ ಹೊರಟು ಹೋಯ್ತು ನಿಮ್ಗೆ? ಪ್ರೀತಿ ಉಂಟು, ಯಾವುದಕ್ಕೆ ಎಷ್ಟು ಏನು ಎನ್ನುವುದು ಉಂಟು, ಒಂದು ನಿಬಂಧನೆ ಉಂಟು. ಹೌದಾ? ಹೌದೌದು. ನೋಡಿ ಸ್ವಾಮಿ, ಆ ಸೂಕರದ ಮರಿಯನ್ನು ನೋಡಿದಾಕ್ಷಣವೇ ಮನವನ್ನ ಸೋತವಳು. ಎಂತದ್ದು? ಮನವನ್ನ ಸೋತಿದ್ದೇನೆ. ಮನ ಸೋತಿದ್ದೀಯಾ? ಹೌದು. ಈಗೇನ್ ಮಾಡುದು? ಹಾಗೆ ಬಿಟ್ಟು ಹೋಗುವುದು ಅದನ್ನ? ಆಹಾ, ನಾನು ಹೇಳ್ತೇನೆ, ಅವಸರ ಮಾಡಬೇಡಿ. ನಾವು ಬಂದವರು ಎಷ್ಟು ಮಂದಿ? ಅಂದರೆ ಅದನ್ನು ಕೊಲ್ಲದೆ ಹೀಗೆ ಮುಂದುವರಿದು ಹೋಗುವುದಾ ಅಂತ ಕೇಳಿದ್ದು ನಿನ್ನನ್ನ. ಹಾಗಲ್ಲ ಸ್ವಾಮಿ, ಮತ್ತೆ ಕೈಲಾಸದಿಂದ ಬರುವಂತಹ ಸಂದರ್ಭದಲ್ಲಿ ನಾವು ಎಷ್ಟು ಮಂದಿ ಬಂದದ್ದು ಹೇಳಿ? ಬಂದವರು ನಾವಿಬ್ಬರೇ ಇರುವರೆ. ಹೋಗುವಾಗ ಹಾಗಲ್ಲ, ಮತ್ತೆ 3 ಮಂದಿ. 3? ಹೌದು. ಇನ್ನು ಈ ಕಾಡಿನಲ್ಲಿ ಮತ್ತಿನ್ಯಾರಿದ್ದಾರೆ? ಒಂದು ನೀವು, ಒಂದು ನಾನು, ಇನ್ನೊಂದು ಆ ಸೂಕರದ ಮರಿ. ಯಾವುದು? ಆ ಸೂಕರದ ಮರಿ ಸ್ವಾಮಿ. ಸೂಕರದ ಮರಿ? ಹೌದು. ಅದನ್ನು ಕೊಂಡೊಯ್ಯಬೇಕು. ಹಂದಿ ಮರಿಯು ಬೇಡ, ಹಂದಿ ಮರಿಯು ಬೇಡ, ಹಂದಿ ಮರಿಯು ಬೇಡ, ಗಿರಿಜೆಯ ಮುಂದೆ ಗೆಡು
ಮುಂದಕ್ಕೆ ಎಮ್ಮಿಷ್ಟದ ತೆರ ಬದುಕುತ್ತ ಮುಂದಕ್ಕೆ ಎಮ್ಮಿಷ್ಟದ ತೆರ ಬದುಕುತ್ತ ತೊಂದರೆ ತರುವುದು ನಮ್ಮಯ ಸದನದಿ ಮುಂದಕ್ಕೆ ಎಮ್ಮಿಷ್ಟದ ತೆರ ಬದುಕುತ್ತ ತೊಂದರೆ ತರುವುದು ನಮ್ಮಯ ಸದನದಿ ಹತ್ತಿ ಮರಿಯು ಬೇಡ. ಹೌದೌದು, ಬಹಳ ಪ್ರೀತಿ ಅಕ್ಕರ ನಿನಗೆ. ನಾನೆಣಿಸಿದ್ದು ಹಾಗಲ್ಲವೇ ಅಲ್ಲ. ಕರೆದಿರಾ? ನೀನು ಈ ಕಾಂತಾರದವರೆಗೆ ಬರ್ತೀಯ ಅಂತಾದರೆ ಇಲ್ಲಿ ಅರಳಿ ನಿಲ್ಲುವಂತ ಯಾವುದೇ ಒಂದು ಸುಂದರವಾದಂತ ಪುಷ್ಪವನ್ನ ಕಂಡು ಅದನ್ನ ಕೈಲಾಸಕ್ಕೆ ಕೊಂಡೊಯ್ತೀಯ ಅಂತಾದರೆ ಅದರಲ್ಲಿ ವಿಶೇಷತೆ ಏನು ಇಲ್ಲವೇ ಇಲ್ಲ. ಯಾಕೆಂತ ಹೇಳಿದರೆ ಹೆಮ್ಮಕ್ಕಳ ಸಹಜ ಸ್ವಭಾವ ಅದು ಅಲ್ವಾ? ನೋಡಿ, ಹೂಗಳನ್ನ ಕಂಡಾಗ ಮುಡಿದುಕೊಂಡು ಬಂದಿದ್ದೀರಿ, ಆಕರ್ಷಣೆಗೊಳ್ಳುವುದು. ಹೌದು. ಆದರೆ ನೀನೀಗ ಆಕರ್ಷಣೆಗೊಂಡದ್ದು ಯಾವುದಕ್ಕೆ? ನೋಡಿ ಸ್ವಾಮಿ, ಆ ಸೂಕರದ ಮರಿಗೆ. ಹೌದೇ ಹೌದು. ಅದನ್ನು ಕೊಂಡೊಯ್ಯುವ ನಾನು ಬಂದವಳು ಆ. ಹೂವನ್ನು ಅರಿಸುವುದಕ್ಕಾಗಿ ಬಂದವಳು ಇತ್ತ ಕಡೆ. ಸರಿ. ಆದರೆ ಆ ಸೂಕರದ ಮರಿಯನ್ನು ನೋಡಿದಾಕ್ಷಣವಿ ಎಲ್ಲಿಲ್ಲದ ಆನಂದ. ಹೌದಾ? ಹೌದು, ಕರಿಕರಿ ಎನ್ನುವುದು ಮೂಡ್ತಾ ಉಂಟು. ಶಿವೆ, ತಪ್ಪಲ್ಲವೇ ಅಲ್ಲ. ಚಿಕ್ಕ ಪ್ರಾಯದಲ್ಲಿರುವಾಗ ಬಹಳ ಚಂದವಾಗಿ ಗೋಚರಿಸುತ್ತದೆ. ಅದು ಬೆಳೆದ ನಿಂತ ಮೇಲೆ ಅದು ಮಾಡುವಂತ ಉಪಟಳದ ಕುರಿತಾಗಿ ನಾವು ಆಲೋಚನೆ ಮಾಡಬೇಕಾಗುತ್ತದೆ. ಮಕ್ಕಳಿಗೆ ಹೇಗೆ ಬೆಳೀಲಿ, ಹೇಗೆ ಇರಲಿ ಸ್ವಾಮಿ. ಅಪ್ಪ ಮನೆಗೆ ಮಕ್ಕಳ ಮುದ್ದೆ ಅದಲ್ಲವೇ ಅಲ್ಲ. ಮಕ್ಕಳಾದಂತವರನ್ನು ಮುದ್ದಿನಿಂದ ಕಾಣಬಹುದು. ಹೌದು. ಆದರೆ ಹೇಳಿ ಕೇಳಿ ಇದೊಂದು ಕಾಡು ಪ್ರಾಣಿ. ಇದು ತನ್ನ ಸಹಜ ಸ್ವಭಾವವನ್ನು ಎಂದಿಗೂ ಬಿಡುವುದಿಲ್ಲ. ಆದ್ದರಿಂದ ಹೇಳುವುದು, ನಿನಗೊಂದು ಉದಾಹರಣೆ ಕೊಡ್ಲಾ? ಕತ್ತೆಯ ಮರಿ ಸಣ್ಣ ಪ್ರಾಯದಲ್ಲಿ ಬಹಳ ಚಂದ ಕಾಣಿಸ್ತದೆ. ಹೌದು. ಹಾಗೆ ಬೆಳೆಯುತ್ತಾ 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 ಹೋದಂತೆ ಅದು ಕುರೂಪಿ ಆಗುತ್ತಾ ಹೋಗುತ್ತದೆ. ಆದ್ದರಿಂದ ಹೇಳುವುದು, ಈ ಸೂಕರದ ಮರಿಯೂ ಸಹ ಹಾಗೆ ಸಣ್ಣ ಪ್ರಾಯದಿಂದ ಇದ್ದಾಗ ಅತ್ಯಂತ ಚಂದವಾಗಿ ಗೋಚರವಾಗುತ್ತದೆ. ಎಷ್ಟು ಮುದ್ದಾಗಿದೆ ನೋಡಿ ಅಂತ ಒಮ್ಮೆ. ಅದು ಅತ್ತ ಇತ್ತ ಓಡಾಡುವಂತ ಚಂದ ನೋಡಿದಾಗ ಅದನ್ನು ಕೊಂಡೊಯ್ಯುವ ಮನ ಮಾಡ್ತಾ ಇದ್ದೀಯ. ಹೌದು. ಎಲ್ಲಿಯಾದರೂ ನಮ್ಮ ಕೈಲಾಸಕ್ಕೆ ಕೊಂಡೊಯ್ದೆವು ಅಂತಾದ್ರೆ ಅದು ಬೆಳೆಯುತ್ತಾ ಬೆಳೆಯುತ್ತಾ ತಾನು ತನಗೆ ಬಂದಂತೆ ವರ್ತಿಸುವುದಕ್ಕೆ ಮುಂದಾಗುತ್ತದೆ. ಆಗ ಅದನ್ನು ನೋಡಿ ಸಹಿಸಿಕೊಳ್ಳುವುದಕ್ಕಾಗುತ್ತದೆ ಹೇಳು. ಆದ್ದರಿಂದ ಹೇಳುವುದು, ಹಂದಿ ಮರಿಯು ಬೇಡ, ಅದನ್ನು ಕೊಂಡೊಯ್ಯುವ ಆಲೋಚನೆ ಎಂದಿಗೂ ಮಾಡಬೇಡ. ವಲ್ಲಭ, ಆ ಕುರಿತಾಗಿ ನೀವು ಆಲೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಯಾಕೆ? ಅದನ್ನ ನಾನು ಕೊಂಡು ಹೋಯ್ತೇನೆ, ವಿದ್ಯಾಭ್ಯಾಸವನ್ನ ಕೊಡ್ತೇನೆ. ಯಾವುದಕ್ಕೆ? ಸೂಕರದ ಮರಿಗೆ. ಸೂಕರದ ಮರಿಗೆ? ಹೌದು. ವಿದ್ಯಾಭ್ಯಾಸ, ವಿದ್ಯೆಯನ್ನು ನಾನು ಕೊಡ್ತೇನೆ. ಸಂಸ್ಕಾರವನ್ನ ನಾನು ಕೊಡ್ತೇನೆ. ನೀನು ಕೊಡ್ತೀನಿ. ಮಾತ್ರವಲ್ಲ, ತಾಯಿಯ ಮಮಕಾರವನ್ನ ಕೊಟ್ಟು ಪ್ರೀತಿಯಿಂದ ಮುದ್ದಿನಿಂದ ಸಾಕಿ ಸಲಹಿ ಬೆಳೆಸ್ತೇನೆ. ಕರೆದುಕೊಂಡು ಹೋಗುವ? ಬೇಡವೇ? ಯಾಕೆ? ಅದು ಮುಂದೆ ಮಾಡುವಂತ ಅನರ್ಥಗಳನ್ನ ಕುರಿತಾಗಿ ಒಮ್ಮೆ ಆಲೋಚನೆ ಮಾಡುವಾಗ ಏನನಿಸ್ತಾ ಉಂಟು ಗೊತ್ತೇ? ರಾಮನ ಕಾಡಿದ ಸೀತೆಯ ತೆರ, ರಾಮನ ಕಾಡಿದ ಸೀತೆಯ ತೆರ, ಹೌದಲ್ಲವೇ ಹೇಳು? ಕಾಮಿನಿಯನ್ನು ಕಾಡುವೇಕೆ, ಕಾಮಿನಿಯನ್ನು ಕಾಡುವೆಯೇಕೆ, ಹೌದು. ನೇಮವನರಿಯದ ಸೂಕರಮಿಗ ಬೇಡ ಎಂದಿಗೂ, ನೇಮವನರಿಯದ ಸೂಕರಮಿಗ ಬೇಡವೆಂದಿಗೂ, ಬೇಡ ಎಂದಿಗೂ. ರಾಮನ ಕಾಡಿದ ಸೀತೆಯ ತೆರ, ಕಾಮಿನಿಯ ಎನ್ನನು ಕಾಡುವೆ ಏಕೆ. ಶಿವೆ, ಅದೆಷ್ಟೋ ಪರಿಯಾಗಿ ಸೂಕರದ ಮರಿಯನ್ನ ಕೊಂಡೊಯ್ಯುವ ಆಲೋಚನೆ ಮಾಡ್ತಾ ಇದ್ದೀಯ. ಹೌದು ಪ್ರಭು. ಬೇಡ ಅಂತ ಹೇಳಿದರೂ ಕೇಳುವುದಕ್ಕೆ ಮನ ಮಾಡ್ತಾ ಇಲ್ಲ. ಆದರೆ ನೀನು ಈ ತೆರದಲ್ಲಿ ವರ್ತಿಸುತ್ತಿದ್ದರಿಂದ ನನಗೆ ಹಿಂದಿನ ಒಂದು ಕತೆ ನೆನಪಾಗುತ್ತಾ ಉಂಟು. ಕತೆಯ? ತ್ರೇತೆಯ ಕತೆ. ತ್ರೇತಾಯುಗದ ಕತೆ? ಏನದು? ವನವಾಸದ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ಸೀತೆಯ ಭದ್ರ ರಕ್ಷಣೆಯಲ್ಲಿ ಇದ್ದಂತವ. ಆ ಸಂದರ್ಭಕ್ಕೆ ಸ್ವರ್ಣ ಜಿಂಕೆಯನ್ನ ಕಂಡಂತ ಸೀತೆ ಮಿಘವನ್ನ ಅದು ಬೇಕು ಎಂಬ ಹಾಗೆ ಆಸೆ ಪಟ್ಟಂತ ಸಂದರ್ಭ ಅದನ್ನ ಬೆನ್ನಟ್ಟಿಕೊಂಡು ಹೋದವ ಶ್ರೀರಾಮಚಂದ್ರ. ಅಲ್ಲಿಗೆ ಸೀತೆಯ ರಕ್ಷಣೆ ಮಾಡುವುದಕ್ಕೆ ಯಾರೂ ಇರಲಿಲ್ಲ. ಆ ಸಂದರ್ಭದಲ್ಲಿ ದುಷ್ಟನಾದಂತ ರಾವಣ ಮಾರು ವೇಷವನ್ನ ಅಂತೂ ಬಂದು ಸೀತೆಯ ಅಪಹಾರವನ್ನೇ ಮಾಡಲಿಲ್ಲವೇ ಹೇಳು. ಅಂತೆಯೇ ಇಂದು ಎಲ್ಲಿಯಾದರೂ ಈ ಕಾಡಿನಲ್ಲಿ ದೊರೆತಂತ ಸೂಕರದ ಮರಿಯನ್ನ
ಕೇವಲ ಪ್ರಾಣಿ ಎಂಬ ಹಾಗೆ ನೀನು ತಿಳಿದು ನಮ್ಮ ಲೋಕಕ್ಕೆ ಕೊಂಡೊಯ್ತಿ ಅಂತಾದರೆ ಮುಂದೆ ಘಟಿಸಬಹುದಾದಂತ ಪರಿಣಾಮಗಳ ಕುರಿತಾಗಿ ನಾವು ಆಲೋಚನೆ ಮಾಡಬೇಕಾಗುತ್ತದೆ. ಯಾಕೆಂತ ಹೇಳಿದರೆ ಇದು ಕಾನನ. ಇಲ್ಲಿ ದುಷ್ಟ ಮೃಗಗಳು ಇದ್ದಾವೆ, ಕೆಟ್ಟ ದಾನವರು ಇದ್ದಾರೆ, ಮಾಯಾವಿಗಳು ಇದ್ದಾವೆ. ಯಾವ ಸಂದರ್ಭದಲ್ಲಿ ಯಾರು ಯಾವ ರೂಪವನ್ನು ತಾಳಿ ಇರ್ತಾರೆ ಎನ್ನುವುದನ್ನ ಹೇಳಲು ಅಸಾಧ್ಯವಾಗಿರುತ್ತದೆ. ಆದ್ದರಿಂದಲೇ ಈ ಸೂಕರದ ಮರಿ ಬೇಡವೇ ಬೇಡ. ಎಂದಿಗಾದರೂ ಕೊಂಡೊಯ್ತೇವೆ ಅಂತಾದ್ರೆ ಮತ್ತೆ ಅದು ನಮ್ಮ ಕೈಲಾಸದ ಆ ವಾತಾವರಣಕ್ಕೆಲ್ಲ ಸರಿ ಹೋಗುವುದಿಲ್ಲ. ಹಾಗಾಗಿ ಅದನ್ನ ಕೊಂಡೊಯ್ಯುವುದು ಬೇಡ, ಇಲ್ಲೇ ಬಿಟ್ಟು ಹೊರಡೋಣ. ನನ್ನ ಮಾತನ್ನು ಕೇಳುವುದಿಲ್ವಾ ನೀವು? ಇಲ್ವೇ ಇಲ್ಲ. ಕೇಳುವುದಿಲ್ವಾ? ನಾನು ಬರುವುದೇ ಇಲ್ಲ ಕೈಲಾಸಕ್ಕೆ. ಎಲ್ಲಿಗೆ? ಹೀಗೆ ಹಠ ಹಿಡಿದೆ ಅಂತಾದರೆ ನನಗೆ ಆಮೇಲೆ ಸಂಕಟ ಆಗ್ತದೆ. ಅಲ್ಲದೆ ಇದ್ರೆ ಮೊದಲೇ ಬರುವುದು ಬೇಡ ಅಂತ ನಿನ್ನಲ್ಲಿ ಹೇಳಿದವ, ಬರ್ತೇನೆ ಎಂಬ ಹಾಗೆ ಹಠ ತೊಟ್ಟು ಬಂದವಳಿದ್ದೀಯ. ಈಗ ಭೂಲೋಕದಲ್ಲೇ ಉಳಿತೀಯ ಅಂತಾದ್ರೆ ಕೈಲಾಸದಲ್ಲಿ ಮಕ್ಕಳು ಕೇಳುವಂತ ಪ್ರಶ್ನೆಗೆ ನಾನೇನು ಉತ್ತರ ಕೊಡುವುದು? ಅಮ್ಮ ಹೋದವಳು ಬರಲೇ ಇಲ್ಲ ಅಂತ ಹೇಳುವುದಾ? ಅದಲ್ಲವೇ ಅಲ್ಲ. ಬಾ, ಹೀಗೆ ಕೇವಲ ವಿನೋದಕ್ಕಾಗಿ ಹೀಗೆ ಆಡಿದೆ. ಹೌದಾ? ಹೌದು. ಹಾಗಾದ್ರೆ ನಿನ್ನ ಆಸೆಯನ್ನ ಭಂಗಗೊಳಿಸುವುದಿಲ್ಲ. ಹಾಗಾಗಿ ನೀನು ಇಷ್ಟಪಟ್ಟ ಹಾಗೆ ಆ ಸೂಕರದ ಮರಿಯನ್ನ ಕೈಲಾಸಕ್ಕೆ ಕೊಂಡೊಯ್ಯೋಣ. ಅಬ್ಬಬ್ಬಾ, ಸಾರ್ಥಕವಾಯ್ತು, ಸಂತೋಷವಾಯ್ತು. ಆದರೆ ಒಂದು ಮಾತು, ನೇಮವನ್ನು ಅರಿಯದೆ ಅದು ಎಂದಿಗಾದರೂ ತನ್ನಂತೆ ತಾನು ವರ್ತಿಸುತ್ತದೆ ಅಂತಾದ್ರೆ ಅದನ್ನ ನಿಯಂತ್ರಿಸುವ ಹೊಣೆ ಅದು ನಿನ್ನ ಪಾಲಿಗಿರ್ತದೆ. ನೆನಪಿಟ್ಟುಕೋ. ಜಾಗ್ರತೆ ಯತನದಿಂದ ಆ ಸೂಕರದ ಮರಿಯನ್ನ ಕೊಂಡೊಯ್ಯೋಣ. ಲೀಲೆಯಿಂದಲೇ ಜರಳದಲ್ಲಿ ಹಾಳು ಗಿಡವಿ. ಸ್ವಾಮಿ, ಅಂದೆಲ್ಲೋ ಇದ್ದೆ, ಇಂದೆಲ್ಲೋ ಇದ್ದೇನೆ. ಹಾಗಂತ ಎಲ್ಲೇನು ಆಗಿ ಭಾವಿಸಿಕೊಂಡಿರಿ? ಆಹಾ, ಕೊನೆಯ ದಿಕ್ಕಿನ ವಾಸಿ ಆಗಿರ್ತಕ್ಕಂಥ ಈಶ ನಕ್ಷತ್ರ ಇದುವೇ ಕೈಲಾಸದಲ್ಲಿದ್ದವ ನಾನು. ಮೊದಲೆಲ್ಲ ಆಹಾರಕ್ಕೋಸ್ಕರವಾಗಿ ಎಲ್ಲೆಲ್ಲ ಅಲ್ದಾಡಬೇಕಾಗಿತ್ತು. ಆದ್ರೆ ಇಲ್ಲಿ ಬಂದ ಮೇಲೆ ಎಂತ ವ್ಯವಸ್ಥೆ, ಅಬ್ಬ, ಮತ್ತದನ್ನೆಲ್ಲ ಹೇಳಿ ಸುಖ ಇಲ್ಲ ಈಗ. ಹಾಗಂತ ವ್ಯವಸ್ಥೆ ಇದ್ದಿತ್ತು ಯಾವಾಗ? ಇಲ್ಲಿಗೆ ಬಂದ ಪ್ರಾರಂಭದಲ್ಲಿ. ಆದ್ರೆ ಈಗ ವ್ಯವಸ್ಥೆ ಉಂಟಾ? ವ್ಯವಸ್ಥೆ ಉಂಟಾ? ಇಲ್ಲವೇ ಇಲ್ಲ. ಎಲ್ಲೋ ಅವ್ಯವಸ್ಥೆ. ಹೀಗಾಗ್ಬಾರ್ದಿತ್ತು. ಹಾಗಲ್ಲ, ಮೊದಲೆಲ್ಲ ತಿನ್ನುವುದಕ್ಕೆ ಎಂತೆಂತದೆಲ್ಲ ಬೇಕು, ಅದೆಲ್ಲವೂ ಇರ್ತಾ ಇತ್ತು. ಆದ್ರೆ ಈಗ ಏನು ಕೇಳಿದ್ರು ಅದು ನಮಗೆ ಸಿಗುವುದಿಲ್ಲ. ಏನ್ ಹೇಳಿದ್ರಿ? ತಿನ್ಲಿಕ್ಕೆ ಕಮ್ಮಿ ಮಾಡಿದ್ರೆ. ಹೌದಪ್ಪ, ನಮ್ಮ ಜೀವ ನೋಡಿದ್ರೆ ಗೊತ್ತಾಗುದಿಲ್ವಾ? ಹಾಗಂತ ಈ ನನ್ನ ಹೊಸವನ್ನು ನೀಗಿಸಿಕೊಳ್ಳಬೇಕು ಅಂತ ಆದ್ರೆ ಇನ್ನು ಇಲ್ಲೇ ಇದ್ರೆ ಆಗ್ತದ? ಇಲ್ಲವೇ ಇಲ್ಲ. ನಮ್ಮ ಜೊತೆಗಿದ್ದವ ದೇವನೇ ಆಗಿರಬಹುದು, ಆದ್ರೂ ಕೂಡ ನಮ್ಮ ಹಸಿವು ನೀಗಿಸಿಕೊಳ್ಳೋದು ಮುಖ್ಯ ಅಲ್ವಾ? ಹಾಗಾಗಿ ಇಲ್ಲಿ ನಿಲ್ಲುವುದಲ್ಲ, ಹೋಗುದೆಲ್ಲಿಗೆ? ಇಲ್ಲಿ ಇದ್ದದ್ದೆಲ್ಲ ತಿಂದು ಕೆಡವಿ ಹಾಗೆ ಆಯ್ತ. ಇನ್ನು ಹೋಗುದೆಲ್ಲಿಗಂತ ಆಲೋಚನೆ ಮಾಡು. ಎಲ್ಲಿ ಹೋಗ್ಲಿ ಅಂತ ಹೀಗೆ ನೋಡ್ತೇನೆ, ನನ್ನ ದೃಷ್ಟಿ ಹೋದದ್ದೆಲ್ಲಿ ಗೊತ್ತೋ? ಯಾರಲ್ಲಿ ಹೇಳುವಂತದ್ದಿಲ್ಲ. ಹಾಗಂತ ನಾ ಇನ್ನು ಹೋಗೋದೆಲ್ಲಿಗೆ? ಕಾಣಿಸ್ತಾ ಇದೆಯಲ್ಲ ಅನತಿ ದೂರದಲ್ಲಿ ಕುಬೇರ ನವನ, ಅಲ್ಲಿವರೆಗಾಗಿ ಹೋಗ್ತಾನೆ. ಹೋಗಿ
ಯಾವುದೆಲ್ಲ ನನ್ನ ಕೈಗಳಿಗೆ ಸಿಗ್ತದೋ ಅದನ್ನೆಲ್ಲ ಕಿತ್ತು ಹಸಿವನ್ನು ಶಮನಗೊಳಿಸಿಕೊಳ್ತೇನೆ. ಹೋಗ್ತೇನೆ ಹೋಗ್ತೇನಂತೆ. ಪ್ರಮದ ಗಣಗಳೆಲ್ಲರೂ ಬಂದು ಆಡುತ್ತಿರುವಂತಹ ಮಾತೇನು? ನಾವು ತಂದು ಬೆಳೆಸಿದಂತಹ ಸೂಕರದ ಮರಿ ಎದೆ ಎತ್ತರಕ್ಕೆ ಬೆಳೆದು ನಿಂತದ್ದಷ್ಟೇ ಅಲ್ಲ, ಈ ಹೊತ್ತು ಕುಬೇರನ ನಂದನವನವನ್ನ ಸೇರಿ ಉಪವನವನ್ನು ಹಾಳುಗೆಡಹುತ್ತಿದೆ ಅಂತಾದ ಮೇಲೆ ಇದನ್ನ ನಿಯಂತ್ರಿಸುವ ಹೊಣೆ ನಮ್ಮ ಪಾಲಿಗುಂಟು. ಹಾಗಾಗಿ ಶೂಲಧಾರಿಯಾಗಿ ಶಿಕ್ಷಿಸುವುದಕ್ಕೆ ಮುಂದಾಗಿದ್ದಾರೆ. ಈ ಕೈಲಾಸದಲ್ಲಿ ನಿನಗೆ ಯಾವುದಕ್ಕೆ ಕೊರತೆಯಾಗಿತ್ತು? ತಂದೆ ತಾಯಿಯರಂತೆ ನಿನ್ನನ್ನ ಬೆಳೆಸಿದಂತವರು ನಾವಿದ್ದೇವೆ. ಅಷ್ಟೇ ಅಲ್ಲ, ಬೇಕಾದದ್ದನ್ನು ಕೇಳುವ ಮೊದಲೇ ಅನುಗ್ರಹಿಸಿದಂತವರಿದ್ದೇವೆ. ಅಷ್ಟು ಸಾಲದು ಎಂಬಂತೆ ಈಗ ನೀನು ಮಾಡಿರುವಂತ ಕೃತ್ಯ ಏನಾಯಿತು? ಕುಬೇರನ ನಂದನವನವನ್ನ ಸೇರಿದೆಯಾ? ಹಾಳುಗೆಡಹಿದೆಯಾ? ಉಪವನವನ್ನು ದೋಷಗೊಳಿಸಿದೆಯಾ? ನಿನ್ನನ್ನು ಶಿಕ್ಷಿಸುವುದಕ್ಕೆ ಶೂಲಧಾರಿಯಾಗಿ ಬಂದಿದ್ದೇನೆ. ನನ್ನನ್ನು ಶಿಕ್ಷಿಸುವುದಕ್ಕೆ ನೀವೇ ಹೇಳಿದಿರಲ್ಲ, ನನಗೇನು ಬೇಕು ಅದನ್ನೆಲ್ಲ ಅನುಗ್ರಹಿಸಿದವರು ತಾವು ಎನ್ನುವ ಹಾಗೆ. ಅದೆಲ್ಲ ಈಗ ಉಂಟಾ? ಈಗ ಉಂಟಾ? ಮೊದಲಾಯ್ತು. ಈಗ ನನಗೆ ಏನು ಬೇಕು ಅದು ನನ್ನ ಕರೆಕ್ಟ್ ಸಿಕ್ಕುವುದಿಲ್ಲ. ಅದಕ್ಕೋಸ್ಕರವಾಗಿ ಆ ಕೈಲಾಸವನ್ನು ತೊರೆದು ಬಂದಿದ್ದೇನೆ. ಈಗ ಇದ್ದದ್ದೇ ಕುಬೇರನವನ. ಹೌದಾ? ಆದ್ದರಿಂದಲೇ ಇಲ್ಲಿಗೆ ಬಂದದ್ದು. ನಿನ್ನನ್ನ ಹೀಗೆ ಬಿಡುವುದಲ್ಲ. ನೋಡು, ಕೊಡುದು ಗುಡದಲ್ಲಿ ಮರುಗಿ ಮನದಲ್ಲಿ ಮೃಡನ ಶೂಲವ ಹಸ್ತದಲ್ಲಿ ಪಿಡಿದು ನುಡಿದಳು. ಮೃಡನ ಶೂಲವ ಹಸ್ತದಲ್ಲಿ ಪಿಡಿದು ನುಡಿದಳು. ಎತ್ತಿದ ಶೂಲವ ಇಳುವು ಶಂಕರನೇ. ಅಮ್ಮ ನಾನು ನಂದಿ ಆಗ್ತೇನೆ. ನಂದಿ ಆಗ್ತೀಯಾ? ಅಯ್ಯೋ ನೋಡಿ, ಬೆದರಿದೆಯೇ ಮುದ್ದು ಬಾಲೆ? ನಿನಗೆ ಆಡಿದ್ದು ಅಮ್ಮ ಮದುವೆಯಾಗಿ ಆಯ್ತಲ್ವಾ? ಮದುವೆಯಾಗಿ ಆಯ್ತಾಯ್ತು. ಏನು ಮಗನೆ ನೀನು ಉತ್ತರಾರ್ಧ ಮುಂದೆ ಹೋಯ್ತು. ಏನು ಸ್ವಾಮಿ, ಇಂತಹ ಕೃತ್ಯವನ್ನು ಮಾಡುವುದಕ್ಕೆ ಮುಂದಾದವರು ನೀವು? ಯಾರು? ನೀವು ಮಾಡಿದ್ದು ನಾನು ಅಥವಾ ಅದು? ದೇವ್ರೆ, ಅದು ಇದು ಅಂತ ಹೇಳ್ಬಿಡಿ ನೀವು. ಮತ್ತೆ ನನ್ನ ಮಗನಲ್ವ ಅದು? ಯಾವುದು ಮಗ? ಇದು ಇವನು ಮಗನೇ ಹೌದಾಗಿದ್ದರೆ ಹೌದಾಗಿದ್ರೆ ಇಷ್ಟು ಹೊತ್ತಿಗೆ ಬ್ರಹ್ಮತ ಗಳಗಳೊಡನೆ ಇಡ್ತಾ ಇದ್ದ ಅವರಂತೆ ನಾವು ಕಾಣ್ತಾ ಇದ್ದೆವು. ಆದರೆ ಇದು ಮಾಡಿರುವ ಕೃತ್ಯ ಅಂತಿದ್ದದ್ದಲ್ಲ. ಅಲ್ಲ, ಏನು ಮಾಡಿದೆ ಅಂತ ಬೇಕಲ್ವಾ? ಏನು ಮಾಡಿತ್ತ? ಹೌದು, ಅದರ ಬಾಯಿಂದಲೇ ಕೇಳು. ಏನಾಯ್ತು ಮಗನೇ? ನಾನೇನು ಮಾಡ್ಲಿಲ್ಲ. ಏನು ಮಾಡ್ಲಿಲ್ಲ ಅಂತೆ? ಏನು ಮಾಡ್ಲಿಲ್ಲ? ಅಯ್ಯೋ, ಏನು ಮಾಡ್ಲಿಲ್ಲ ಅಂತ ನನ್ನ ಮಗ ಏನು ಮಾಡ್ಲಿಲ್ಲ, ಗೊತ್ತಾಯ್ತಲ್ವಾ? ಇದು ನಿಂತದ್ದೇ ಕುಬೇರನ ಉಪವನ. ಹೌದು. ಈ ಉಪವನವನ್ನು ನೋಡ್ತಾ ಇದ್ದೀಯಾ? ಏನು ಸರಿ ಉಂಟಾ? ಏನಾಗಿದೆ? ಏನಾಗಿದೆ ನೋಡು, ಅತ್ತ ಇತ್ತ ಸುತ್ತಮುತ್ತ ನೋಡು. ಉಪವನವನ್ನೆಲ್ಲ ಹಾಳುಗಡಹಿದೆ. ಹೌದು. ಈ ಕೃತ್ಯ ಮಾಡಿದವ ಬೇರೆ ಯಾರು ಅಲ್ಲ, ಇದೇ ಈ ಸೂಕರ. ನೋಡಿ, ಲಕ್ಷ್ಯವೇ ಇಲ್ಲ ನೋಡಿದ್ರ. ಅವನಿಗೆ ಯಾವ್ದು ಲಕ್ಷ್ಯ ಇರುವುದಿಲ್ಲ. ಯಾಕೆ ಹೇಳು? ಯಾಕೆ? ತಂದ ಪ್ರಾರಬ್ಧ ನಮ್ಮದ್ದು. ಸಾಕು ಸುಮ್ಮನೆ ಸ್ವಾಮಿ. ಮತ್ತೆ ಯಾವಾಗ ನೋಡಿದ್ರು ಹಾಗೆ, ನನ್ನ ಮಗ ಹಾಗೆ ಮಾಡ್ದ, ನನ್ನ ಮಗ ಹೀಗೆ ಮಾಡ್ದ. ಅಯ್ಯೋ ಮುಗ್ದು ಕಂದನಿ ನೋಡಿ ಸ್ವಾಮಿ, ಎಷ್ಟು ಮುದ್ದಾಡ್ತಾನೆ. ನಿನ್ನ ಈ ಮುದ್ದೆ ಹೆಚ್ಚಾದದ್ದು ಅವನಿಗೆ.
ಏನೀಗ? ಅಲ್ಲದೆ ಇದ್ದರೆ ಹ. ಪ್ರೀತಿ ಹೆಚ್ಚಾದರೆ ಹ, ಹೀಗೆ ಆಗುವುದು. ಇದನ್ನೆಲ್ಲ ಹಾಳು ಮಾಡಿದ್ದೇನೆ ಎನ್ನುವ ಕಾರಣಕ್ಕಾಗಿ ಶಿಕ್ಷಿಸುವುದಕ್ಕೆ ಮುಂದಾಗಿದ್ದೇನೆ. ತ್ರಿಶೂಲವನ್ನ ಬಿಡಿದು. ಹಾ, ಹೌದಾ? ಮತ್ತೆ ಇರಿದು ಕೊಲ್ಲುವುದೇ, ಏ ದೇವ್ರೆ, ಮತ್ತೆ ಬೇರೆ ದಾರಿಯೇ ಇಲ್ಲ. ಅಮ್ಮ ನನ್ನ ಕೊಲ್ತಾರೆ ಅಂತ. ನೋಡಿದ್ರ ನೀವು? ನೋಡಿ, ನನ್ನ ಮಗನಿಗೆ ಹೆದರಿಕೆ ಆಗ್ತಾ ಉಂಟು. ಏನ್ ನೋಡುವುದೇನು ಸ್ವಾಮಿ? ಬೇಡ, ಆ, ನಿನ್ನ ಈ ಪ್ರೀತಿಯೇ ಅದಕ್ಕೆ ಹೆಚ್ಚಾದದ್ದು. ಆದ್ದರಿಂದಲೇ ಈ ರೀತಿಯಾಗಿ ಹೇಳು ಮಗನೇ. ವರ್ತಿಸ್ತಾ ಉಂಟು. ಸಾಕು, ಸುಮ್ಮನಿರಿ ಸ್ವಾಮಿ. ಏನು ಸುಮ್ಮನಿರುವುದು? ಪಾಪ ಮಗ ಅಲ್ವಾ? ಮಕ್ಕಳಾದವರು ಕೆಲವು ತಪ್ಪು ಮಾಡ್ತಾರೆ. ಇಷ್ಟು ದಿನ ಸುಮ್ಮನಿದ್ದೆ ಇಷ್ಟು ಅಹಂಕಾರ ವ್ಯಕ್ತಪಡಿಸುವುದು. ಹಾಗಾದ್ರೆ ನೀವು ಈಗ ಏನು ಮಾಡ್ತೀರಾ ಅಂತ ಬೇಕಲ್ಲ? ಶಿಕ್ಷೆ ಕೊಡುವುದೇ, ಶಿಕ್ಷೆ ಕೊಡ್ತೀರಾ? ಶಿಕ್ಷಿಸುವುದೇ. ಶಿಕ್ಷೆ ಕೊಡ್ತೀರಾ? ಹಾ, ಹಾಗಾದ್ರೆ ನೀವು ಕೊಡುವಂತಹ ಶಿಕ್ಷೆ ಶಿಕ್ಷಣದ ರೂಪದಲ್ಲಿಯೇ ಇರಲಿ. ಅಮ್ಮ ನನಗೆ ಶಿಕ್ಷೆ ಬೇಡ. ಇಲ್ಲ ಮಗನೇ, ಇಲ್ಲ, ಇಲ್ಲ. ಏನಾಗುವುದಿಲ್ಲ ಮಗನೇ. ಹೌದದು, ಏನಾಗುವುದಿಲ್ಲ. ಹೌದು, ನನಗೆ ಶಿಕ್ಷೆ ಬೇಡ. ಆ, ಶಿವೆ ಬೇಡವಾ? ಏನಾದ್ರೂ ಒಂದು ಸಣ್ಣ ಶಿಕ್ಷೆಯನ್ನು ಕೊಟ್ಟು ಹೇಳುದ ನೀನು. ಶಿಕ್ಷೆ ಎನ್ನುವುದು ಶಿಕ್ಷಣದ ರೂಪದಲ್ಲಿರಬೇಕು. ಅಂತಾದರೆ ಕಾಲಧರ್ಮವ ಅರಿತುಕೊಳ್ಳುತ್ತ ಕಾಲಧರ್ಮವ ಅರಿತುಕೊಳ್ಳುತ್ತ ಲೋಲಲೋಚನೆ ಎನ್ನ ತಡೆದೇ ಲೋಲಲೋಚನೆ ಎನ್ನ ತಡೆದೇ ಕಾಲ ಸಂದಿತು ಸುತಗಿನ್ನು ಬಾಳಲಿಲ್ಲಿ ಕಾಲ ಸಂದಿತು ಸುತಗಿನ್ನು ಬಾಳಲಿಲ್ಲಿ ಕಾಲ ಧರ್ಮವ ಅರಿತುಕೊಳ್ಳುತ್ತ ಲೋಲಲೋಚನೆ ಎನ್ನ ತಡೆದೇ ಆ ಆ ಲೋಲೋಚನೆ. ಸ್ವಾಮಿ, ಶಿವೆ, ಸ್ವಾಮಿ. ಈ ಹೊತ್ತು ಆ, ಶಿಕ್ಷಿಸುವುದಕ್ಕೆ ಮುಂದಾದಂತ ಸಂದರ್ಭದಲ್ಲಿ ತಡೆದು ನಿಲ್ಲಿಸಿದವಳಿದ್ದೀಯ. ಹೌದೇ ಹೌದು. ಸರಿ, ಆ, ಕೊಡುವ ಶಿಕ್ಷೆ ಎನ್ನುವುದು ಆ. ಶಿಕ್ಷಣದ ರೂಪದಲ್ಲಿರಬೇಕು. ಜೀವನ ಪರ್ಯಂತವಾಗಿ ಆತನಿಗೆ ಪಾಠವಾಗಿ ನೆನಪಾಗಿರಬೇಕು. ಅಷ್ಟೇ ಅಲ್ಲ, ಆ, ನಾವು ನಮ್ಮಂತವರು ಕೊಡುವಂತ ಶಿಕ್ಷೆ ಎನ್ನುವುದು ಲೋಕಮುಖಕ್ಕೆ ಆದರ್ಶವಾಗಿರಬೇಕು ಅಂತಾದರೆ ಸದಾ ಇದು ಜೀವನದುದ್ದಕ್ಕೂ ನೆನಪಿಡುವಂತಹ ಶಿಕ್ಷೆಯನ್ನೇ ಇದಕ್ಕೆ ಕೊಡಬೇಕು. ಕಾಲದ ಧರ್ಮವನ್ನ ಅರಿತು ಇದಕ್ಕೆ ಶಿಕ್ಷಿಸಬೇಕು ಅಂತಾದರೆ ಇಂದಿನಿಂದ ಮೊದಲುಗೊಂಡು ಈ ಕೈಲಾಸದಲ್ಲಿರುವಂತಹ ಯೋಗ್ಯತೆಯೋ ಅರ್ಹತೆಯನ್ನು ಈ ಸೂಕರ ಕಳೆದುಕೊಂಡಿದೆ. ತಂದೆಯನ್ನನು ಕೇಳುವರಿಲ್ಲವೋ ಇಂದು ನಾ ಕೈಲಾಸ ದೊರೆಯುತ್ತ ಮುಂದೆ ಏನಿತು ಬಾಳಲಿ ದರೆಯಲಿ ತಂದೆ ಎನ್ನನು ಕೇಳುವರಿಲ್ಲವೋ. ಸ್ವಾಮಿ, ಏನು ಮಗನೇ ಕೇಳಿದ್ದೇನಮ್ಮ? ಸ್ವಾಮಿ, ಇಂತಹ ಮಾತನ್ನು ನುಡಿಯುತ್ತಾ ಇದ್ದೀರಾ ನೀವು? ಏನು ಇಲ್ಲಿರುವಂತಹ ಅರ್ಹತೆಯನ್ನು ಕಳೆದುಕೊಂಡಿದ್ದಾನೆ ನನ್ನ ಮಗ? ಖಂಡಿತ ಹೌದು. ಯಾಕಿಂತಹ ಕರ್ಣ ಕಠೋರವಾದಂತಹ ಮಾತು ಪ್ರಭು? ಮಗನೇ ಹೆದರಬೇಡ ಮಗನೇ. ಸ್ವಾಮಿ, ಯಾವುದಾದ್ರೂ ಸಣ್ಣ ಶಿಕ್ಷೆಯನ್ನು ಕೊಡಿ ಸ್ವಾಮಿ. ಹೇಳಿದ ಹಾಗೆ ಶಿಕ್ಷೆ ಶಿಕ್ಷಣವಾಗಬೇಕು ಅಲ್ವೋ? ಹೌದು. ಹಾಗಾದರೆ ಈ ಕೈಲಾಸದಲ್ಲಿರುವುದೇ ಅಲ್ಲ, ಇಲ್ಲಿಯ ತನಕ ಈ ಕೈಲಾಸದಲ್ಲಿ ಇದ್ದುದರಿಂದ ಶಿವನ ಅಂಶ ಸಂಭೂತನಾಗಿದ್ದಾನೆ ಈತ. ಇಂದಿನಿಂದ ಮೊದಲುಗೊಂಡು ಈತ ಶಿವನಾಂಶ ಸಂಭೂತನಾಗಿದ್ದಾನೆ. ಅಷ್ಟೇ ಅಲ್ಲ, ನೋಡಿದೆಯಾ ಭೂಲೋಕದಲ್ಲಿ ತುಳುನಾಡು, ಆ ತುಳುನಾಡಿನಲ್ಲಿ ಅಧರ್ಮ ಎನ್ನುವುದು ಗ್ಲಾನಿಯಾಗುತ್ತಾ ಉಂಟು. ಮತ್ತೆ ಅಲ್ಲಿ ಧರ್ಮ ನೆಲೆಗೊಳ್ಳಬೇಕು ಅಂತಾದರೆ ನಾವಿಬ್ಬರು ತೆರಳುವುದಲ್ಲವೇ ಅಲ್ಲ, ಭಯದಿಂದ ಧರ್ಮವೆನ್ನುವುದು ಸದಾ ಸ್ಥಿರವಾಗಬೇಕು ಅಂತಾದರೆ ಭಯ ಹುಟ್ಟಿಸುವಂತ ಒಂದು ಶಕ್ತಿ ಆ ತುಳುನಾಡಿನಲ್ಲಿ ನೆಲೆಯಾಗಬೇಕು. ಇಲ್ಲಿಯ ತನಕ ಕೈಲಾಸದಲ್ಲಿದ್ದಂತಹ ಈತ ಆ ತುಳುನಾಡಿನಲ್ಲಿ ತುಳುವಿನಲ್ಲಿ ಹಂದಿಗೆ ಪಂಜು ಎಂಬ ಹಾಗೆ ಕರೀತಾರೆ. ಆದ್ದರಿಂದ ಇಂದಿನಿಂದ ಮೊದಲುಗೊಂಡು ಶಿವಶಕ್ತಿ ಪಂಜುರ್ಲೆಯಾಗು. ಶಿವಶಕ್ತಿ ಪಂಜುರ್ಲೆಯಾಗು. ಶಿವಶಕ್ತಿ ಪಂಜುರ್ಲೆಯಾಗು. ಆ
ಹರನಿಂದ ಪಣೆ ಪಡೆಯುತ್ತ ಧರ್ಮವ ನೆಲೆಗೊಳಿಸಲು ಭೂಲೋಕ ಕೈತಂದ ಬರಿಯೇನೆಂಬೆ. ಒಡೆಯನು ನೇಮವ ಧರಿಸುತ್ತ ಬಂದನು, ಒಡೆಯನ ನೇಮವ ಧರಿಸುತ್ತ ಬಂದನು, ಬಿಡಿಸುತ್ತ ತಾನಂದು ಒಡೆಯನ ನೇಮವ ಧರಿಸುತ್ತ ಬಂದನು, ಬಿಡಿಸುತ್ತ ತಾನಂದು ದೃಢದಲ್ಲಿ ನಂಬಿದ ಪಂಜೊಲ್ಲಿಯಾಗುತ್ತ ಗುಡುಗುಡಿಸುತ್ತಲಾಗ ಒಡೆಯನ ನೇಮವ ಧರಿಸುತ್ತ ಬಂದನು, ಬಡಸುತ್ತ ತಾನಂದು ದೃಢದಲ್ಲಿ ನಂಬಿದ ಪಂಜೊಲ್ಲಿಯಾಗುತ್ತ ಗುಡುಗುಡಿಸುತ್ತಲಾಗ వరాగరూపం దైవవరిష్టం, వరాగరూపం దైవవరిష్టం మనస్మిత వదనం వజ్జతం తుదరా రక్షా కవచం వరాగరూపం దైవవరిష్టం మనస్మిత వదనం వజ్రదంతుదరో రక్షా కవచం శివ సంభూతం భువి సంఘాతం, శివ సంభూతం ಭುವಿ ಸಂವಿಧಾತಂ ನಂಬಿದವರ್ಗೆಂದು ಕೊಡುವ ನೀತಂ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತಲಿಯುವುದೆವು ಆರಾಧಿಸುತ್ತ ಬೇಡುತ್ತಲಿಯುವುದೆವು ಆರಾಧಿಸುತ್ತ ಲಲಲಾ 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 la 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 la
ಗಂಗಪೂತ ಎಸಲು ಕೊರ್ತು ಪೆಜ್ಜೆ ಪೆಜ್ಜೆಗೆ ಸಹಾಯ ಮಲ್ತು ಧರ್ಮವರಿಪುಂಡು ನಿತ್ಯ ಸತ್ಯ ಮೆರೆಪುಂಡು ಧರ್ಮವರಿಪುಂಡು ನಿತ್ಯ ಸತ್ಯ ಮೆರೆಪುಂಡು ತುಳುವನಾಡದ ಮುರ್ಗರೂಪದ ದೈವ ಪಂಜುರ್ನೇ ನಿತ್ಯ ಧರ್ಮವರಿಪುಂಡು ಗಂಗಪೂತ ಎಸಲು ಕೊರ್ದು ಪೆಜ್ಜೆ ಪೆಜ್ಜೆಗೆ ಸಹಾಯ ಮಲ್ತು ಧರ್ಮವರಿಪುಂಡು ನಿತ್ಯ ಸತ್ಯ ಮೆರೆಪುಂಡು ಧರ್ಮವರಿಪುಂಡು ನಿತ್ಯ ಸತ್ಯ ಮೆರೆಪುಂಡು ಧರ್ಮವರಿಪುಂಡು ನಿತ್ಯ ಸತ್ಯ ಮೆರೆಪುಂಡು ನಂಬುನಯನು ಕಾಪುಲಂಚಿನ ದೈವೆ ಮಹಿಮೆದೆಯೇ ನಂಬುನಯನು ಕಾಪುಲಂಚಿನ ದೈವೆ ಮಹಿಮೆದೆಯೇ ಒಪ್ಪು ಮನಸ್ಸಿಗೆ ಒಲಿಯು ನಂಚಿನ ಅಪ್ಪೆ ಮೋಕೆದೆಯೇ ಒಪ್ಪು ಮನಸ್ಸಿಗೆ ಒಲಿಯು ನಂಚಿನ ಅಪ್ಪೆ ಮೋಕೆದೆಯೇ ಭಕ್ತಿ ತುಡರು ಅರುಳುಗಳಿಗೆ ಮಾಯದ ಮಣೆ ಮಂಜಡು ನೆಲೆಯಾಯ ಸಾರ ಪುದರಡು ಮೆರೆಯ ತುಳುವನಾಡದ ಮುರ್ಗರೂಪದ ದೈವ ಪಂಜುರ್ಲಿ ನಿತ್ಯ ಧರ್ಮವರಿಪುಂಡು ನಿತ್ಯ ಧರ್ಮವರಿಪುಂಡು ಗಂಗಪೂತ ಎಸಲು ಕೊರ್ತು ಪೆಜ್ಜೆ ಪೆಜ್ಜೆಗೆ ಸಹಾಯ ಮಲ್ತು ಧರ್ಮವರಿಪುಂಡು ನಿತ್ಯ ಸತ್ಯ ಮೆರೆಪುಂಡು ನಿತ್ಯ ಸತ್ಯ ಮೆರೆಪುಂಡು ನಂಬುನಾಯನು ಕಾಪು ನಂಚಿನ ದೈವ ಮಹಿಮೆದೆಯೇ ನಂಬುನಾಯನು ಕಾಪು ನಂಚಿನ ದೈವ ಮಹಿಮೆದೆಯೇ ಒಪ್ಪು ಮನಸ್ಸಿಗೆ ಒಲೆಯು ನಂಚಿನ ಅಪ್ಪೆ ಮೋಗಿದೆಯೇ ಒಪ್ಪು ಮನಸ್ಸಿಗೆ ಒಲೆಯು ನಂಚಿನ ಅಪ್ಪೆ ಮೋಗಿದೆಯೇ ಮೂರ್ಖರೂಪದ ದೈವ ಪಂಜುರ್ಲಿ ದೈವ ಪಂಜುರ್ಲಿ ಭಕ್ತಿ ತುಡರು ಅರ್ಲಗಳಿಗೆ ಮಾಯಡು ಬರ್ಪ ಮಣೆ ಮಂಚಾಡು ನೆಲೆಯಾಪ ಸಾರ ಪುದರಡು ಮೆರೆವ ಸಾರ ಪುದರಡು ಮೆರೆವ ಪತ್ತು ಮನಸ್ಸು ವಂಜೆ ಮಲ್ಪುನ ಮಲ್ಲ ಕಾಣಿಕದೆ ಕುಟುಂಬ ಕಾಪುನ ಅಭಯ ಕೊರ್ಪುನ ಮಲ್ಲ ಮನಸ್ಸು ದಯೇ ದೈವ ಪಂಜುರ್ಲಿ ದೈವ ಪಂಜುರ್ಲಿ ಧರ್ಮಜಾಗಡು ತುಳುವನಾಡದ ಮುರ್ಗರೂಪದ ದೈವ ಪಂಜುರ್ಲಿ ನಿತ್ಯ ಧರ್ಮವರಿಪುಂಡು
ಗಂಧಭೂತ ಎಸಲು ಕೊರ್ದು ಬೆಜ್ಜೆ ಬೆಜ್ಜೆಗೆ ಸಹಾಯ ಮಲ್ದು ಧರ್ಮವರಿ ಪುಂಡು ನಿತ್ಯ ಸತ್ಯ ಮೆರೆಪುಂಡು 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 ಶಿವ ಸಂಭೂತ ಶಿವ ಸಂಜಾತ ನಂಬಿದವರ್ಗೆಂಗೂ ಕೊಡುವ ನೀನು ಸಾವಿರ ದೈವದ ಮನ ಸಂಪ್ರೀತ ಬೇಡುಗ ನಿನ್ನೆವು ಆರಾಧಿಸುತ್ತ
ತಂದೆಯಿಂದ ಆಜ್ಞೆಯಂತೆ ನೇರವಾಗಿ ಭೂಲೋಕವನ್ನು ಪ್ರವೇಶಿಸಿದೆ ಈ ಪಂಜುರ್ಲಿ. ಕಾರಣ ಏನಂತ ತಂದೆಯಲ್ಲಿ ಕೇಳಕ್ಷಣ ತಂದೆ ಆಡಿದಂತ ಮಾತು, ಮಗು ಭೂಲೋಕದಲ್ಲಿ ಅಧರ್ಮವನ್ನು ದಾಂಡುವಾಡ್ತಾ ಉಂಟು, ಅಧರ್ಮವನ್ನು ಮೆಟ್ಟಿ ನಿಂತು ಧರ್ಮ ಸ್ಥಾಪನೆ ಮಾಡುವುದಕ್ಕಾಗಿ ನೇರವಾಗಿ ಭೂಲೋಕವನ್ನು ಪ್ರವೇಶಿಸಿದೆ ಎಂಬುದಾಗಿ ತಂದೆ ಹೇಳಿದ್ದಾರೆ. ತಡ ಮಾಡಲಿಲ್ಲ, ಆಜ್ಞೆಯ ತಕ್ಷಣವೇ ಭೂಲೋಕವನ್ನು ಪ್ರವೇಶಿಸಿದ್ದೆ. ಪಾಪ ನೋಡ್ತಾ ಇದ್ದೇನೆ, ಏನಿದು ಅಧರ್ಮವೇ ತಾಂಡವಾಡ್ತಾ ಉಂಟಲ್ಲ, ಅಧರ್ಮವನ್ನೆಲ್ಲ ನಾಶಪಡಿಸಿ ಧರ್ಮವನ್ನು ಸ್ಥಾಪನೆ ಮಾಡಬೇಕು. ಮಾತ್ರವೇ ಇಲ್ಲಿ ನಾನು ನೆಲೆಗೊಳ್ಳಬೇಕಂತಾದ್ರೆ ನೆಲೆಗೊಳ್ಳುವ ಪರಿ ಹೇಗೆ?
ಕೇಳಿದ್ರೆ ಇದುವೇ ತುಳುನಾಡು ಮಾತ್ರವಲ್ಲ ಸ್ವಾಮಿ. ಇಲ್ಲಿ ನಾನು ನೆಲೆಗೊಳ್ಳಬೇಕಂತಾದ್ರೆ ಯಾವ ಯಾವ ರೀತಿಯಲ್ಲಿ ನೆಲೆಗೊಳ್ಳಬೇಕು, ಬೇರೆ ಯಾವ ರೀತಿಯಲ್ಲಿ ಸ್ವಾಮಿ. ಕುಪ್ಪಟ್ಟು ಪಂಜುರ್ಲಿ, ಬಗ್ಗುಬರಿ ಪಂಜುರ್ಲಿ, ವರ್ತ ಪಂಜುರ್ಲಿ, ಹೀಗೆ ನಾನಾ ರೀತಿಯಲ್ಲಿ ನಾನಾ ಸೇವೆಯನ್ನು ಪಡೆದುಕೊಳ್ಳುವ ಸಲುವಾಗಿ ಈ ತುಳುನಾಡಿಯಲ್ಲಿ ಬಂದು ನಿಂತ ನಾನಾಗಿದ್ದೇನೆ. ಮಾತ್ರವಲ್ಲ ಸ್ವಾಮಿ, ಬಂದು ನಿಂತ ಸ್ಥಳದಿಂದ ಇಲ್ಲಿಂದ ಧರ್ಮದ ರಕ್ಷಣೆಗಾಗಿ ಹೋಗ್ತಾ ಇದ್ದೇನೆ. ಮಾತ್ರವೇ ಅಲ್ಲ, ತಂದೆ ಆಡಿದಂತ ಮಾತು ಶಿವಶಕ್ತಿಯ ಅನುವಾಗಿ ಶಿವಶಕ್ತಿ ಪಂಜುರ್ಲಿಯಾಗು ಎನ್ನುವ ಹಾಗೆ ಮಾತಾಡಿದ್ದಾರಲ್ವಾ. ತಡ ಮಾಡುವುದಲ್ಲ, ತುಳುನಾಡಿನಲ್ಲಿ ಶಿವಶಕ್ತಿ ಪಂಜುರ್ಲಿ ಆಗ್ತೇನೆ, ಧರ್ಮದೈವ ಪಂಜುರ್ಲಿ ಆಗ್ತೇನೆ, ಶಿವಶಕ್ತಿ ಪಂಜುರ್ಲಿ ಆಗ್ತೇನೆ. ರಕ್ಷಿಸು. ಕಾಣುತ್ತಿರುವ ತಾಯಿ ವಜ್ರಗಿರಿ ಅಧಿಕಾರಿ ಜಯಸೇನ ಎನ್ನುವ ಹಾಗೆ ನನ್ನನ್ನು ಕರೆಯುತ್ತಾ ಇದ್ದಾರೆ. ನೋಡಿದ್ರ ಸ್ವಾಮಿ, ನಮ್ಮದಾದ ಈ ಪುರದಲ್ಲಿ ಯಾರಿಗೂ ಯಾವ ಕುಂದುಕೊರತೆ ಬಾರದಿರುವ ಹಾಗೆ ನೋಡಿಕೊಂಡು ಬಂದವನಿದ್ದೇನೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿಯ ಮುಖ್ಯಸ್ಥರಾದಂತಹ ಇಲ್ಲಿಯವರೇ ಆದಂತಹ ಒಬ್ಬರು ಒಂದು ನನ್ನಲ್ಲಿ ಕೇಳಿಕೊಂಡ ಮಾತು, ನಮ್ಮಲ್ಲಿ ತಮ್ಮಿಲ ಸೇವೆ ನಡೀತಾ ಉಂಟು, ಆದಷ್ಟು ಬೇಗ ಬರಬೇಕು ಎನ್ನುವ ಹಾಗೆ, ಆಗಲಿ ಎನ್ನುವ ಹಾಗೆ ಅವರಿಗೆ ಸಮ್ಮತಿಯನ್ನು ಕೊಟ್ಟವನಿದ್ದೇನೆ. ಏನು ಮಾಡೋಣ, ಯಾವ ಕಾರ್ಯಕ್ಕೆ ಹೊರಟ್ಲಿ ನಾನು ಒಬ್ಬನೇ ಹೋಗಿ ನನಗೆ ಅಭ್ಯಾಸವೇ ಇಲ್ಲ. ನನಗೊಬ್ಬ ಗೆಳೆಯನಿದ್ದಾನೆ, ಅವನನ್ನೇ ಕರಿತೇನೆ. ಯಾರಲ್ಲಿ ವೆಂಕಟ ಒಟ್ಟ ಏನೋ ಒಂದು ಮಾಡುವಂತ ಬರುವುದು ನಾವು ನಮ್ಗೆ ತೆಗೆದೇ ಬಿಡುದ. ಸಾಕು ಸಾಕು, ನಿಂದು ವೇಷದಲ್ಲಿ ಗೊತ್ತಿಲ್ಲ ಮಾರೆ, ಹೇಳುದೇ ಇಲ್ಲ ಈತನ ಭಯಂಕರ ಎಲ್ಲ ನಮಗೆ ತಾಗೋರೇ ಆದ್ರೂ ಬಿಟ್ರೆ ಮತ್ತೆಂತದ್ದು ಇಲ್ವೇ ಇಲ್ಲ. ಎಂತದ ನಿನ್ನದು? ಎಂತದ್ದು ಇದು ಪ್ರವೇಶ? ಅವ್ರು ಏನು ಶುಚಿಯಲ್ಲಿ ಹೇಳಿದ್ರಲ್ಲ, ಎಂತ ಹೇಳೋ ನಂಗೂ ಗೊತ್ತಾಗಿಲ್ಲ. ಒಂದೇ ನಾನೇ ಅಲ್ಲೇ ಪ್ರವೇಶ ಅಂತ. ಹೌದಾ? ಈಗ ನಿಮ್ಗೆಲ್ಲ ಏರ್ ಶುಚಿಯಲ್ಲಿ ಹೇಳುದು ಹೌದಲ್ವಾ? ಹೌದು. ನನಗೂ ಅದೇ ಇರ್ಬೇಕು ಅಂತ ಬಂದೆ. ನಿನಗೆ ಹಾಗೆ ಹೇಳಿದ್ರು ಅಂತ ನೀನು ಭಾವಿಸಿಕೊಂಡು. ಹೌದು ಹೌದೇನಾ? ಯಾರಿಗೆ ಹೇಗೆ ಯಾವ ರೀತಿ ಪ್ರವೇಶ ಮಾಡುದು ಅಂತ ಉಂಟು. ಹಾಗಾಗಿ ನೀನು ಬಂದದ ಹಾಗ ಇರ್ಲಿ ಬಿಡು, ಆಕ್ಷೇಪ ಅಲ್ಲ ಬಿಡು. ಅದಲ್ವೇ ಅಲ್ಲ. ಅದು ಎಂತದ ಅಲ್ಲ, ಇಷ್ಟೊತ್ತು ಎಲ್ಲಿ ಹೋಗಿದ್ದೇನೆ? ಯಾರು ಎಲ್ಲಿದ್ದಿದ್ದೆ ನೀನು? ಎಂತ ಮಾಡುದು ಮತ್ತೆ, ದಿವಸ ಒಂದೇ ಕಡೆ ಒಂದೇ ರೀತಿ ಬರ್ತಾ ಇರುವುದ? ಅದಲ್ವೇ ಅಲ್ಲ. ಹಾಗಾಗಿ ಸ್ವಲ್ಪ ಬದಲಾವಣೆ ಇರಲಿ ಅಂತ ಭಾವಿಸಿದ್ದ ನಾನು. ಇವತ್ತು ನಿನ್ನನ್ನು ಈ ಸ್ಥಿತಿಯಲ್ಲಿ ಕಾಣ್ತೀನಿ ಅಂತ ನಾನು ಯೋಚನೆಯಲ್ಲೇ ಮಾಡಲಿಲ್ಲ. ಏನ್ ಮಾಡೋಣ, ಚಂದ್ರಶೇಖರ್ನ ಅನುಗ್ರಹ ಇದು, ಏನ್ ಮಾಡ್ಲಿಕ್ಕೆ ಬರುವುದಿಲ್ಲ. ಅದಲ್ಲ ಏನೋ, ಆದ್ರೆ ನಾನ್ ಮಾಡಿದಂತ ಕೆಲಸ ಎಂತದ್ದು? ಏನಾಯ್ತಾ? ಸಮ ತಕೊಂಡ ಒಳ್ಳೆ ರೀತಿಯ ನಿದ್ರೆ ಮಾಡ್ತಾ ಇದ್ದೆ. ನೀನ್ ನಿದ್ದೆ ಮಾಡಿದ್ದೇನಾ? ನನ್ನ ಕನಸು ಮಾರಾಯ. ಕನಸು ಬಿತ್ತ? ಭಯಂಕರ ಕನಸು. ಹೌದೇನಾ? ಏನ್ ಕನಸು ಬಿತ್ತು? ಒಂದು 25-30 ಸೂಡಿ, ಅದು ದೊಂದಿ ಕಟ್ಕೊಂಡು ಒಂದು ಅಕ್ರಾಳ ವಿಕ್ರಾಳ ರೂಪದಲ್ಲಿ ಒಂದು ಚೈತ್ಯ ಆಕಾರ ಗದ್ದೆ ಬೆಲೆಲ್ಲ ಓಡಾಡ್ತಾ ಇತ್ತು ಮಾರೆ. ಹೌದಾ? ಎಂತದಂತೂ ಗೊತ್ತಾಗಲ್ಲ. ಈ ಮಕ್ಕಳೆಲ್ಲ ಅವ್ರ ಹಿಂದ್ಗಡೆ ಓಡುವುದು. ಏನು ಬಹಳಷ್ಟು ದೊಡ್ಡವರೆಲ್ಲ ಬಂದು ಹೀಗೆ ಅನ್ನೋದಲ್ಲಿ ಎಂತ ಹಾಗೆ ಹಾಗೆ. ಆಮೇಲೆ ಗೊತ್ತಾಯ್ತು ಅಂತ ಅದು ಪಂಜುರ್ಲಿ ಅಂತ. ಯಾವ್ದೆ ಪಂಜುರ್ಲಿ? ಪಂಜುರ್ಲಿ ತಿರುಗಾಟ ಮಾಡಿದ್ದ. ಹೌದು. ಅದು ನಿನ್ನ ಕನಸಿಗೆ ಬಂತ? ಕನಸಿಗೆ ಬಿತ್ತ ಇಲ್ವಾ? ಅಷ್ಟೊತ್ತಿಗೆ ಇವ್ರು ಏನು ಶುದ್ಧ ಪದ್ಯ ಹೇಳಿದ್ರ ಇಲ್ವಾ? ಸ್ಫೋಟ್ ಬಂದೇ ಬಿಟ್ಟೆ. ನೀನೇ ಅಂತ ಭಾವಿಸಿಕೊಂಡು. ಹೌದೇನೋ ಆತ್ಮೀಯ? ಅಲ್ಲ, ನೀನು ಎಲ್ಲಿ ಹೋಗ್ಲಿ, ಎಲ್ಲಿ ಏನೇ ಕಾರ್ಯವನ್ನ ಮಾಡ್ಲಿ, ಯಾವತ್ತು ನಾನು ನೀನು ಬಿಟ್ಟಿದ್ದವರಲ್ವೇ ಅಲ್ಲ. ಇಲ್ವೇ ಇಲ್ಲ. ನಾನು ನೀನು ಇದ್ದ ರೀತಿ ಹಾಗೆ ಹೇಳು. ಅದು ಒಂದು ಮುಖದ ಎರಡು ಕಣ್ಣಿದ್ದ
ಒಂದೇ ಮುಖದ ಎರಡು ಕಣ್ಣುಗಳಿದ್ದ ಹಾಗೆ, ಮೂಗಿನ ಎರಡು ಸೊಳ್ಳೆಗಳಿದ್ದ, ಒಂದೇ ದೇಹದ ಎರಡು ತೋಳುಗಳಿದ್ದ ಹಾಗೆ, ಮಾತ್ರವಲ್ಲ ಒಂದೇ ದೇಹದ ಎರಡು ಕಾಲಿದ್ದಂಗೆ, ಒಂದೇ ದೇಹದಲ್ಲಿ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ, ಒಂದೇ ಪಕ್ಷಿ ಎರಡು ರೆಕ್ಕೆಗಳಂತೆ, ಒಂದೇ ರಥದ ಎರಡು ಗಾಲಿಗಳಂತೆ, ಮತ್ತೆ ಹೂವು ಮತ್ತು ಸುವಾಸನೆ ಇದ್ದ ಹಾಗೆ. ಅದು ಹೂ ಸುವಾಸನೆ ಇದ್ದ ಹಾಗೆ. ಕರ್ಮ ನಿನ್ನದು. ಹೂವು ಮತ್ತು ಸುವಾಸನೆ ಇದ್ದ ಹಾಗೆ, ಹೂ ಸುವಾಸನೆ ಇದ್ದ ಹಾಗೆ ಅನ್ಯೋನ್ಯತೆಯಲ್ಲಿ ಜೀವನವನ್ನು ಸಾಗಿಸಿದವರಿದ್ದೇವೆ. ಆತ್ಮೀಯ, ಇವತ್ತು ನಿನ್ನನ್ನು ಕರೆಯುವರೆ ಉದ್ದೇಶ ಉಂಟು. ನೋಡ ನೋಡ ನನ್ನನ್ನು ನೋಡ ಇವತ್ತು. ಸರಿ, ಅವ್ರೆ ಭಯಂಕರ, ಹಾಗೆ ವಿಭತ್ಸ, ಭಯಾನಕ ಎಲ್ಲ ಒಂದೇ. ಅದೆಲ್ಲ ಒಂದೇ. ನಿನ್ನ ಕರ್ಮ ನಿನಗೆ ಎಲ್ಲ ನಿನ್ಗೆ ಎಂತ ಯಾರು ಹೇಳಿದ್ರು ನಿನಗೆ? ಅದೆಲ್ಲ ಬೇರೆ ಅಲ್ಲದೆ, ಅದೆಲ್ಲ ಒಂದೇ. ಆಶ್ಚರ್ಯವಾದಕ್ಕೆ ಹಾಗೆ ಹೇಳ್ತಾರೆ. ಈಗ ಆಶ್ಚರ್ಯ ಆದಕ್ಕೆ ವಿಭತ್ಸ ಭಯಾನಕ ಅಂತ ಹೇಳುದು. ಹೌದೌದು, ನಂಗೆ ಗೊತ್ತಿಲ್ಲ ಅದು ಭಯಂಕರ ಅಂತ. ಆಗ್ಲಿ, ಏನ ಮ್ಯಾಲಿನ ಕೆಳಗೆ ನೋಡ್ಲ, ಕೆಳಗಿನ ಮ್ಯಾಲ ನೋಡ್ಲ, ಏನಾಯ್ತು? ಚಂದ ಗಾಂಪಿ. ಇಷ್ಟು ಚಂದ ಆಗಿದ್ದೇನೆ. ಸುಳ್ಳು ಯಾಕೆ? ಯಾಕೆ ಗೊತ್ತುಂಟ? ಇವತ್ತೊಂದು ತಿರುಗಾಟಕ್ಕೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ತಿರುಗಾಟ ಏನು ಹೊಸ್ತಲ್ಲ ಅಲ್ವಾ? ಯಾವತ್ತು ತಿರುಗಾಟ ಮಾಡುವವರೇ, ಕೆನಿಸು ತಿರುಗಾಟದಲ್ಲೇ ಇರುವುದು. ಇವತ್ತು ಹಾಗಲ್ಲ, ವಿಶೇಷವಾಗಿ ತಿರುಗಾಟಕ್ಕೆ ಹೊರಟವ ನಾನು. ಹೌದಾ? ನಮ್ಮಲ್ಲಿರುವಂತಹ ಗುರಿಕಾರರು ಬಂದು ಆಡಿದಂತಹ ಮಾತು ಏನಂತೆ? ದೇವಳದಲ್ಲಿ ವಿಶೇಷವಾದಂತ ತಂಬಿಲ ಸೇವೆ ಆಗ್ತಾ ಉಂಟು. ಓ, ಪಂಜುರ್ಲಿ ಗುಡಿಯಲ್ಲಿ ತಂಬಿಲಾ ಸೇವೆ. ಆದಷ್ಟು ಬೇಗ ಮಹಾರಾಜರಾದ ನೀವು ಬರಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ಹೊರಟು ನಿಂತವನಿದ್ದೇನೆ. ನೀನು ಬರ್ಲಿಕ್ಕೆ ಮನಸ್ಸುಂಟ ನಿನಗೆ? ನಿನಗೆ ನಾನು ಬರ್ಲಿಕ್ಕೆ ಮನಸ್ಸುಂಟ ಕೇಳುವುದೇ ಅಲ್ಲ. ನೀನ್ ಎಲ್ಲಿದ್ದೆ, ನಾನು ಅಲ್ಲಿದ್ದೆ. ನಾನೆಲ್ಲೋ ನೀನಲ್ಲಿ ಅಷ್ಟೇ ಅಲ್ವೇನಾ? ಆತ್ಮೀಯ, ಹಾಗಾದ್ರೆ ನೀನು ಬರುವುದಕ್ಕೆ ಸಿದ್ಧನಿದ್ದೀ ಅಂತ ಆಯ್ತು. ಹಾಗಾದ್ರೆ ಹೋಗುವ. ಬಣ್ಣದ ರಥ ಸಿದ್ಧ ಉಂಟು. ಏರು ಮೇಲೆ. ಎಂತ ಏರುದು? ದಿವಸ ಏರ್ಕೊಂಡೇ ಹೋಗುದೆಯ? ಅದಲ್ಲ, ಮತ್ತೆ ನಾವು ನಮ್ಮಂತವ್ರು ಹೋಗುವಾಗ ಹಾಗೆ ಇಷ್ಟು ದಿವಸ ಬಣ್ಣ ರಥದಲ್ಲಿ ಹೋಗುದು. ಹೌದು. ಹೌದಾ? ಇವತ್ತು ಹಾಗಲ್ವೇ ಅಲ್ಲ, ಮತ್ತೆ ದೇವ್ರು ನೋಡುದಕ್ಕೆ ಹೋಗುದು. ಹೌದು. ಹಾಗೆ ಕಾಲ್ನಡಿಗೆಲ್ಲೇ ಹೋಗದೆ, ನಡ್ಕೊಂಡು ಹೋಗುದು. ನಡ್ಕೊಂಡು ಹೋಗುದು. ನಾವು ನಮ್ಮಂತವ್ರು ನಡೆದು ಹೋಗುವುದಕ್ಕೆ ಸಾಧ್ಯ ಉಂಟು? ಎಷ್ಟು ದೊಡ್ಡವರು ದೇವರೆದ್ದು ಸಣ್ಣವನೇ ಆಗಬೇಕು. ಹಾಗಾಗಿ ನಡ್ಕೊಂಡೇ ಹೋಗ್ಬೇಕು. ಹೋಗುವ. ಅದರಲ್ಲಿ ಎರಡು ಲಾಭ ಉಂಟು. ನಡ್ಕೊಂಡು ಹೋದ್ರೆ ಎರಡು ಲಾಭ ಅಂತ. ಒಂದು ದೇವ್ರ ದರ್ಶನಕ್ಕೆ, ಇನ್ನೊಂದು ಮಹಾರಾಜರನ್ನು ನೋಡ್ಬೇಕು ಅಂತ ಪ್ರಜೆಗಳೆಲ್ಲ ಆಸೆ ಪಡ್ತಾ ಇರ್ತಾರೆ. ಹೌದಾ? ನಮ್ಮನ್ನ ಬಯಲಿಸಿಕೊಂಡು ಇದ್ದವರು ಅದೆಷ್ಟೋ ಮಂದಿ, ಆದ್ರೆ ಹತ್ರ ನೋಡ್ಲಿಕ್ಕೆ ಸಿಗುದೇ ಇಲ್ಲ. ನಾವು ಯಾವತ್ತೂ ರಥದಲ್ಲಿ ರಥ ಟಕು ಟುಕು ಟಕು ಟುಕು ಮತ್ತು ಹೊರಟ ಮೇಲೆ ಉಂಟಲ್ಲ, ಯಾರಿಗೂ ಸಿಗುವುದಿಲ್ಲ. ಅವ್ರಿಗೆ ಪೂರ್ಣ ನೋಡ್ಲಿಕ್ಕೂ ಆಗುದಿಲ್ಲ. ಈಗ ನಡಕೆಲೆ ಹೊರಟದ್ದು ಹೌದು ಅಂತ ಆದ್ರೆ ಇಕ್ಕೆಲ್ಲದಲ್ಲಿರುವಂತ ಅಕ್ಕಪಕ್ಕದವರೆಲ್ಲ ನೋಡಿದ್ರೆ ಸರಿಯಾಗಿ ನನ್ನನ್ನು ನೋಡುವುದು ಸಾಧ್ಯ ಉಂಟು. ಮತ್ತೆ ಕೆಲವರಿಗೆಲ್ಲ ನನ್ನನ್ನು ಮುಟ್ಟಬೇಕು ಅಂತ ಆಸೆ ಇರ್ತದೆ ಅಲ್ವಾ? ಹಾಗಾಗಿ ಮತ್ತೆ ಮುಟ್ಟೋಗಿ ಇದ್ದೀರಿ. ಹಾಗಾಗಿ ಕೆಲವರಿಗೆ ಮುಟ್ಬೇಕಂತ ಅನ್ಸುತ್ತೆ. ನೀ ಹಿಂತೆಗಿದಕ್ಕೆ ನಾವು ಯಾವತ್ತು ಮುಟ್ತಾ ಇರೋ ಜೊತೆಗೆ ಇರುವವ ನೀನು. ಹಾಗಾಗಿ ನೀನು ಹೇಳಿದ ಮಾತು ಸತ್ಯವೇ. ಹೌದು ಆತ್ಮೀಯ, ಕೆಲವೊಂದು ವಿಚಾರದಲ್ಲಿ ಹಾಗೆ ನಾವು ಮತ್ತೊಬ್ಬರು ಹೇಳಿದ್ದನ್ನು ಕೇಳಬೇಕು ಎನ್ನುವುದಕ್ಕೆ ಕಾರಣ ಇದೆ ನೋಡು. ಆಗಲಿ, ನಾವು ಇವತ್ತು ದೇವಸ್ಥಾನಕ್ಕೆ ಹೋಗುವವರು ದೇವರನ್ನ ಕಾಣುವುದಕ್ಕೆ ಹೋಗುವಾಗ ದಣಿದು ಹೋಗಬೇಕು ಅಂತ ಮಾತು ಕೇಳಿದ್ದೇವೆ. ನೀವು ಗೊತ್ತಿಲ್ಲ? ದಣಿದೇ ಹೋಗ್ಬೇಕು ಅಲ್ವಾ? ಹೋಗಿ ದೇವರನ್ನ ಪೂಜಿಸಿದೆ ಹೌದು ಅಂತ ಆದ್ರೆ ದೇವರು ನಮ್ಮ ಆಸೆಗೆ ಸ್ಪಂದಿಸುವುದಕ್ಕೆ ಸಾಧ್ಯ ಉಂಟು, ನಮ್ಮ ಇಷ್ಟಾರ್ಥವನ್ನು ಈಡೇರಿಸುವುದಕ್ಕೆ ಸಾಧ್ಯ ಉಂಟು. ಆಗಲಂತೆ ನೀನಾಡಿದ ಮಾತಿನಂತೆ ನಾವಿವತ್ತು ನಡೆದುಕೊಂಡೇ ಹೋಗಬೇಕು. ಯಾರು ಎಂತದ್ದು ಬೇಡ.
ಬಂದಾನಿಲನು ಮೂಡುವರೆ ಸೊಬಗ 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 ಅರರೆ ಅಮಮ ಅರರೆ ಅಮಮ ಅರರೆ ಅಮಮ ಅರರೆ ಅಮಮ ಅರರೆ ಏನ್ ಸೊಬಗು ಏನ್ ಸೊಬಗು ಏನ್ ಸೊಬಗು ಏನ್ ಸೊಬಗು ಏನ್ ಸೊಬಗು ಇಲ್ಲಿ ಅರರೆ ಅಮಮ ಎಂತಾಯ್ತಾ ನಿಮ್ಗೆ? ನನಗೆ ಹಿಂದಿ ಬನ್ನಿ ನಿಮ್ಗೆ ಹೇಳಿ ಸಮ ಅರರೆ ಅಮಮ ಅರರೆ ಏನ್ ಸೊಬಗು ಏನ್ ಸೊಬಗು ಏನ್ ಸೊಬಗು ಏನ್ ಸೊಬಗು ಏನ್ ಸೊಬಗು ಅರರೆ ಅಮಮ ಅರರೆ ಅಮಮ ಅರರೆ ಅಮಮ ಅರರೆ ಅಮಮ ಅರರೆ ಅಮಮ ಏನ್ ಸೊಬಗು ಏನ್ ಸೊಬಗು ಏನ್ ಸೊಬಗು ಏನ್ ಸೊಬಗು ಏನ್ ಸೊಬಗು ಏನ್ ಸೊಬಗು ತೋರುವುದಿಲ್ಲಿ ಸೊಬಗು ತೋರುವುದಿಲ್ಲಿ ನೇತ್ರ ಸಗ ಪರುಷವ ಕೋಮಲಿ ನೇತ್ರ 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 ಬರ್ಲಿಲ್ಲ ಎಂತದ? ನೇತ್ರ ಬರ್ಲಿಲ್ಲ ವೆಂಕಟ ಬಂದದ್ದು ನಿನ್ನ ಅಜ್ಜಿಯ ನೇತ್ರ ಅದು ನಮ್ಮ ಪಕ್ಕದ ಮನೆಯವಳು ಅದಲ್ವಾ? ನೇತ್ರ ಅಂದ್ರೆ ಕಣ್ಣು. ಕಣ್ಣು 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 ನೇತ್ರ ಸಗ ನೇತ್ರ ತಿಳಿದಂತ ಹುಲಿ ವೇಷ ಉಂಟ. ಮೊನ್ನೆ 2 ದಿವಸ ಮುನ್ಸಿದ್ದೆ ಮತ್ತೆ ಇನ್ನು ನಾನು ಸುದ್ದಿ ಬಂದು ನೇತ್ರ ಸಗ ನೇತ್ರ 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 ಹರುಷವ 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 ಕಾಮ ನೆರನಿರಲಿ ನೇತ್ರ ಸಗ ಗರುಷವ ನೇತ್ರ ನೇತ್ರ ಹರುಷವ 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 ಕಾಮ ನೆರನಿರಲಿ ನೇತ್ರ
ವಾರಿ ವಾರಿ ಸಾಕೆ ಸಂತಾನ ಹೋಯ್ತು. ವಾರಿ ಅಂದ್ರೆ ಯಾವ್ದನ್ನ ನೋಡಿ ಎಂತ ವಾರಿ? ನೀರು ನೀರೇ ನೀರಿನಲ್ಲಿ ನಮ್ಮ ಮುಖ ತೋರ್ತುಂಟು ಕನ್ನಡಿ ಅಂತ. ಯಾವ್ದಾದ ನೀರೇ ನೀರ ಬೇರೆ, ನೀರೇ ನೀರಲ್ಲ ನೀರು. ನೀರು ವಾರಿ ಅಂದ್ರೆ ನೀರು. ವಾರಿಯನ್ನು ನೀರು ವಾರಿ ಕನ್ನಡಿಯಂತೆ ವಾರಿ 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 ಕನ್ನಡಿಯಂತೆ ವಾರಿ ಕನ್ನಡಿ ವಾರಿ ಕನ್ನಡಿಯಂತೆ ಒಳಬಿಲದ ಕನ್ನಡಿಯಂತೆ 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 ಎಂತದ ಸರಿ ಮಾಡ್ಕೊಳ್ಬೇಕು. ವಾರಿ ಕನ್ನಡಿಯಂತೆ ಕನ್ನಡಿಯಂತೆ ಕನ್ನಡಿ ಕನ್ನಡಿ ಕನ್ನಡಿಯಂತೆ ಒಳಬಿಂದ ಕನ್ನಡಿಯಂತೆ ವಾರಿ ಕನ್ನಡಿಯಂತೆ ವಾರಿ ಕನ್ನಡಿಯಂತೆ ಕನ್ನಡಿಯಂತೆ ಒಳಬಿಂದ ಕನ್ನಡಿಯಂತೆ ಒಳಬಿಂದ ಜೀವತನ ಹೊಳಪನ್ನು ಹಂಗೆ ಅನ್ನೋದು ಭಯಂಕರ ಹೊಳೆಯುವುದು. ಹೊಳೆಯುವುದು. ವಾರಿ ಕನ್ನಡಿಯಂತೆ 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 ಒಳಬಿಂದ ಕಣ್ಗೆ ತೋರಿ ರಾಜೀವನೆಂದು ಬಲು ಚಂದ ಕಣ್ಗೆ ತೋರಿ ರಾಜೀವದು ಕಣ್ಗೆ ತೋರಿ ರಾಜೀವದು ಕಣ್ಗೆ ತೋರಿ ರಾಜೀವನೆಂದು ಬಲು ಚಂದ ರಾಜಿ ರಮ್ಯ ಯಾರು ಬರಲಿಲ್ಲ ಮಾರ್ರೆ. ಯಾಕೆ ತಲೆದು ಸಾಯ್ತಿರಲ್ಲ? ರಾರಾಜಿಸುತ್ತದೆ ಅಂತ ಮಾರ್ರೆ. ನಿನಗೆ ಎಂತ ಆಯ್ತಾ ನಿನಗೆ? ಅವಳು ರಾಜಿ ಹಾಗಲ್ಲ, ವಾರಿ ಕನ್ನಡಿ ಅಂತ ಹೊಳಿತಾ ಇದೆ ಅಂತ ಆ ರೀತಿಯಲ್ಲಿ ಕಣ್ಣಿಗೆ ಕಾಣುವುದು, ರಾರಾಜಿಸುವುದು ಅಂತ. ರಾಜಿಸುವುದು ಕಣ್ಗೆ ತೋರಿ ರಾಜಿಪುದು ಕಣ್ಗೆ ತೋರಿ ರಾಜಿಪುದು ತೋರಿ ರಾಜಿಪುದು ತೋರಿ ರಾಜಿಪುದೆಂದು ಬಲು ಚಂದ ರಾಜಿ ಬಲು ಚಂದ. ಬಲು ಚಂದ ಏನು ಅಂದ ಬಲು ಚಂದ ಏನು ಅಂದ ಬಲು ಚಂದ ಏನು ಅಂದ ಬಲು ಚಂದ ಏನು ಅಂದ ಕಣ್ಗೆ ತೋರಿ ರಾಜಿಪುದೆಂದು ಬಲು ಚಂದ ಏನು ಅಂದ ಬಲು ಚಂದ ವಾರಿಗ ನಡಿಯಂತೆ ಒಳಬಿಂದ ಕಣ್ಗೆ ತೋರಿ ರಾಜಿಪುದೆಂದು ಬಲು ಚಂದ ಕಣ್ಗೆ ತೋರಿ ರಾಜಿಪುದೆಂದು ಬಲು ಚಂದ ಬಲು ಚಂದ ಬಲು ಚಂದ ಅರರೇ ಅಮಮ ಅರರಿ ಅಮಮ ಅರರಿ ಅಮಮ ಅರರಿ ಅರರಿ ವಾರಿ ಕನ್ನಡಿಯಂದೆ ಒಳಬಿಂದ ಕನ್ನಡಿಯಂದೆ ಒಳಬಿಂದ ಒಳಬಿಂದ ಕಣ್ಗೆ ತೋರಿ ರಾಜಿಪುದೆಂದು ಕಣ್ಗೆ ತೋರಿ ರಾಜಿಪುದು ಇಲ್ವಾ? ನೀನು ಯಾವ್ದು ಹೊಳಿತಾ ಇದ್ದದ್ದು ಹೇಳಿದ್ದು? ಹೊಳಪಿಂದ ಎಷ್ಟು ನೋಡ್ತಿದ್ದೀರಲ್ಲ, ನಿನಗೆ ಯಾವ್ದು? ಈ ಕಡೆ ಭಯಂಕರ ಹೊಳೆ ಅಂತ ಮಾರ್ರೆ. ಕಣ್ಗೆ ತೋರಿ ರಾಜಿಪುದು ತೋರಿ ರಾಜಿಪುದೆಂದು ಕಣ್ಗೆ ತೋರಿ ತೋರಿ ರಾಜಿಪುದೆಂದು ಬಲು
ಚಂದ ಇದು ಬಲು ಚಂದ. ಕಣ್ಗೆ ತೋರಿ ರಾಜೀವು ಬಲು ಚಂದ ಏನು ಅಂದ ಅರರೆ ಅರರೆ ಯಮಮ ಅರರೆ ಅರರೆ ಕೊಡು ಚೋದ್ಯವರರೆ ಮಂಡಪದ ಕೊಡು ಚೋದ್ಯ 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 ಕೊಡು ಚೋದ್ಯವರರೆ 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 ಮಂಡಪದ ಕೊಡು ಚೋದ್ಯ ಚೋದ್ಯ ಕೊಡು ಚೋದ್ಯ ಕೊಡಬಲ್ಲ ಕೊಡಬಲ್ಲ ಮರೆ ಅದು ಚೋಚು, ಏನು ಕಾಲ್ ನಾಳೆ ಕಂಗಾಲಿ ಬಿಟ್ಟು ಏನು ಉಂಟು? ಕೊಡು ಚೋದ್ಯ ಭಯಂಕರ. ಭಯಂಕರ ಚೋದ್ಯ ಕೊಡು ಚೋದ್ಯವರರೆ ಮಂಡಪದಂದೆ 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 ಕೊಡು ಚೋದ್ಯವರರೆ ಕೊಡು ಚೋದ್ಯವರರೆ ಮಂಡಪದಂದೆ ಮಂಡಪದಂದೆ ಮಂಡಪ 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 ಮಂಡಪದಂದೆ ಸುಮ ಬಿಡಿದ ವನವು ಕಾಂಬುದು ಮುಂದೆ ಸುಮ ಬಿಡಿದ ವನವು ಕಾಂಬುದು 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 ಸುಮ ಬಿಡಿದ ವನವು ಕಾಂಬುದು ಮುಂದೆ ಅರಳಿ ಅಮಮಾರರೆ ಅರರೆ ಅಮಮಾರರೆ
ನೋಡಿದೀಯೇನು ಹಾ ನೇರವಾಗಿ ನಡೆದೇ ಹೋಗಬೇಕು ಎನ್ನುವ ಉದ್ದೇಶಕ್ಕಾಗಿ ನಿನ್ನನ್ನು ಒಳಗೂಡಿಕೊಂಡು ಬಂದವ ನಾನು. ಹೌದು. ನೋಡಿದೀಯಾ? ಹಾ. ಅಬ್ಬಬ್ಬಾ, ಏನಾಯ್ತು? ಏನು ಆಶ್ಚರ್ಯ ನೋಡು. ಈ ಬಲ ಪ್ರದೇಶವನ್ನು ಸೇರಿದಾಗ ಹಾ ಇಂಥದ್ದೊಂದು ಆಶ್ಚರ್ಯವನ್ನು ಕಾಣ್ತೇವೆ ಎನ್ನುವ ಹಾಗೆ ನಾವು ಭಾವಿಸಿಕೊಳ್ಳಿಲ್ಲ. ಹೌದು. ಸತ್ಯ ಹೇಳ್ಬೇಕಾ? ನಿಜವಾಗ್ಲೂ ಹೇಳ್ತೇವೆ, ಸೌಂದರ್ಯ ಎಲ್ಲಿ ಉಂಟು ಅಂತ ಹೇಳಿದ್ರೆ ಅದು ಕಾಡಿನಲ್ಲಿರ್ತದೆ, ಪ್ರಕೃತಿಯಲ್ಲಿ ಅಲ್ವಾ? ಹಾ ಇದು ಈಗ ಸ್ಪಷ್ಟವಾಯ್ತು ನೋಡು. ಹಾ. ಹಾಗಾದ್ರೆ ಸೌಂದರ್ಯ ಎನ್ನುವುದು ಪ್ರಕೃತಿಯಲ್ಲಿ ಉಂಟು ಅಂತ ಆದ್ರೆ ಅದನ್ನ ಸವಿಬೇಕು ಎನ್ನುವಂತ ಬಯಕೆ ಇದ್ದತೆ ಹೋದಂತಾದ್ರೆ ಹಾ. ಅದು ಆಕ್ಷೇಪ ಅಲ್ಲದು. ಅಲ್ಲಪ್ಪ. ಆ ಉದ್ದೇಶಕ್ಕಾಗಿ ನಾವು ಏನೋ ಕಾರ್ಯಾರ್ಥಿಯಾಗಿ ಹೊರಟವರಿದ್ದೇವೆ. ಆದ್ರೆ ಈ ಹೊಲವನ್ನ ಕಲೆತ್ತ ನಮಗೆ ಯಾಕೋ ಏನು ವನದಲ್ಲಿ ವಿಹರಿಸಬೇಕೆನ್ನುವಂತ ಬಯಕೆ ಆಯ್ತು. ಒಳ್ಳೆಯದು. ಆ ಉದ್ದೇಶಕ್ಕಾಗಿ ನೇರವಾಗಿ ನಿನ್ನನ್ನು ಇಲ್ಲಿಗೆ ಕರೆತಂದು ಬಂದಿದ್ದೇನೆ. ಹೌದಾ? ನೋಡಿದ್ದೇನು ಆತ್ಮೀಯ? ಏನ್ ಚಂದು. ಅಬ್ಬಬ್ಬಾ, ಎಷ್ಟು ಚಂದ, ಎಂತಹ ಅಂದ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ. ಏ, ಈ ಸೊಬಗನ್ನ ಕಾಣೋದಕ್ಕೆ ಕಣ್ಣಿ ಎರಡೇ ಆಯ್ತಲ್ಲ ಅಂತ ಬೇಸರ ನಮಗೆ. ಕಣ್ಣೆರಡು ಸಾಲದು ಅಲ್ವೇನೋ? ಅಲ್ಲೋಡ. ನೋಡು ನೋಡು. ಏ ಹಾ, ಮಾವಿನ ಮರದಲ್ಲಿ ಹಸಿನಕಾಯಿ ಆಗ್ಬಿಟ್ಟಿದೆ. ಕರ್ಮ ನಿನ್ನದು. ಮಾವಿನ ಮರದಲ್ಲಿ ಹಲಸಿನಕಾಯಿ ಆಗ್ತದೇನಾ? ನೋಡಲ್ಲ, ಅದು ಸುಳ್ಳು. ಎಲ್ಲಿ ಆಗಿದೆ? ಅಲ್ಲೋಡ, ಮಾವಿನ ಮರದ ಹಸಿನಕಾಯಿ. ಮಾವಿನ ಮರದಲ್ಲಿ ಹಲಸಿನಕಾಯಿ ಕಂಡಿಯ ನೀನು? ಸರಿಯಾಗಿ ಬುಡ ನೋಡು. ಬುಡ ಹಲಸಿಂದೆ. ಆ, ಬುಡ ಹಲಸೆ ಒಂದೇ ಮರ ಉಂಟ ಅಲ್ಲಿ? ಅದು ಎರಡು. ಅದು ಪಕ್ಕದಲ್ಲಿ ಯಾವ ಮರ ಇದ್ದದು? ಪಕ್ಕದಲ್ಲಿ ಹಲಸು. ಹಾ, ಮಾವಿನ ಮರದ ಪಕ್ಕದಲ್ಲಿ ಹಲಸಿನ ಮರ ಇದ್ದ ಕಾರಣಕ್ಕಾಗಿ ಆ ಕೊಂಬೆ ಅದರ ಮೇಲೆ ಹೋದ ಉದ್ದೇಶದಿಂದ ಅದರಲ್ಲಿ ಹಲಸಿನಕಾಯಿ ಬಿಟ್ಟಿದೆ ಅಂತ ಕಂಡದ್ದು ನಿನಗೆ. ಓ, ದೂರಿ ನೋಡುವಾಗ ನಮಗೆ ಮಾವಿನ ಮರದಲ್ಲಿ ಹಲಸಿನಕಾಯಿ ಅದ ಕಾಣುವುದು. ಹೌದೌದು ಆತ್ಮೀಯ, ನೋಡಿದ್ಯಾ? ಒಮ್ಮೆ ಈ ಪ್ರಕೃತಿಯ ಸೊಬಗನ್ನು ಕಾಣುವಾಗ ಯಾರಿಗಾದ್ರೂ ಆಶ್ಚರ್ಯವಾಗಲೇಬೇಕು. ಹೌದು. ನೋಡು, ಒಮ್ಮೆ ಮೇಲೆ ನೋಡು ನೀಲ ಗಗನ, ಕೆಳಗೆ ನೋಡು ಶಾಂತ ಭವನ, ಸುಪ್ರಸನ್ನ ವಾತಾವರಣ. ಹೌದು. ಭವನದ ಭವನವ ಮನ್ಮಥನ ಕ್ರೀಡಾಂಗಣವ ಎನ್ನುವ ಹಾಗೆ ವಾಸವಾಗುತ್ತಾ ಉಂಟು. ಅದು ನೋಡ್ಬೇಕು ಅಂತ ನಂಗೂ ಇತ್ತು ಮಾರೆ. ಎಷ್ಟು ಯಾವುದು? ಆ ಮನ್ಮಥನ ಕ್ರೀಡಾಂಗಣ ಯಾವುದು ನೋಡ್ಬೇಕು ಅಂತ. ಏ, ಅದು ನೋಡ್ಬೇಕಾದ ಅಗತ್ಯ ಇಲ್ಲ. ಇಲ್ವಾ? ನೋಡಿದ್ಯಾ? ಈ ಸೊಬಗನ್ನ ಕಂಡ ಮೇಲೆ ಆ ಸೊಬಗೆ ಎಂತದ್ದು ಅಲ್ಲ. ಹಾಗಂತ ನಾನು ನೋಡಿದ್ದೇನೆ ಅಂತಲ್ಲ, ಅಲ್ಲ, ಕೇಳಿ ತಿಳಿದಂತ ಸತ್ಯ, ಕಲ್ಪನೆಗೆ ಬಿಟ್ಟು. ಹೌದು ಹೌದು ಹೌದು. ಹಾಗಾಗಿ ಎಷ್ಟು ಚಂದ ನೋಡು. ಆ ಕಡೆಯಲ್ಲಿ ನೋಡಿದ್ಯಾ? ಅಲ್ಲಿ ನೋಡು, ನವಿಲೊಂದು ಗರಿ ಬಿಚ್ಚಿ ಕುಣಿಯುತ್ತಾ ಉಂಟು. ನವಿಲ್ಲ ಅದು? ಅದು ಎಂತ ಕುಣಿಯುವುದು? ಅದು ಏನದ? ಏನ್ ಕುಣಿಯುವುದು? ಅದು ಗರಿ ಬಿಚ್ಚಿ ಕುಣಿಯುತ್ತಾ ಉಂಟು. ಗರಿ ಬಿಚ್ಚಿ ಕುಣಿಯುವುದು ಹೇಗೆ ಹೇಗೆ ಕುಣಿಯುವುದು? ಹೇಗದು? ಹೇಗೆ ಹೇಗೆ? ನವಿಲು ಕುಣಿತ ಹೇಗೆ? ನವಿಲು ಕುಣಿತ, ನೋಲಕ್ಕೆ ಕುಣಿತ, ಹೇಗೆ ಹೇಗೆ? ನೋಲಕ್ಕೆ ಕುಣಿತ. ನವಿಲು ಅದೇ ನವಿಲ ಹೇಗೆ? ಮತ್ತೆ ಪದ್ಯ ಹೆಚ್ಚು ಚೂರು ನವಿಲು ಕುಣಿಯುತ್ತಿದೆ, ಅಲ್ಲಿದೆ ಸಾಕು. ನವಿಲು ಕುಣಿಯುತ್ತಿದೆ, ನವಿಲು ಕುಣಿಯುತ್ತಿದೆ, ನವಿಲು ಕುಣಿಯುತ್ತಿದೆ ನೋಡ, ನವಿಲು ಕುಣಿಯುತ್ತಿದೆ, ನೀ ಮಾಡಿದ ಹೇಗಾಯ್ತು ಗೊತ್ತಾ? ಒಂದು 4 ಜನ ಒಟ್ಟು ಸೇರಿ ಬೆರೆಸಿ ಓಡಿಸ್ಕೊಂಡು ಬಂದಾಗ ಅಯ್ಯೋ ನಾನು ಬಿಟ್ಟು ಬಿಡಿ ಅಂತ ಒದ್ದಾಡ್ದಾಗ ಆಯ್ತು. ಹೌದಣ್ಣ, ಈಗ 4 ಜನ ಒಟ್ಟಾಗಿ ಓಡಿಸಿದ್ರೆ ಹಂಗಲಾಗ್ತದೆ. ನಿನಗೆ ಅನುಭವ ಆಗಲಿಲ್ಲ? ನಂಗೆ ಗೊತ್ತಿಲ್ಲ. ಏ, ನೋಲಕ್ಕೆ ಕುಣಿತ, ನವಿಲು ಕುಣಿಯುತ್ತಾ ಉಂಟು. ನೋಲಕ್ಕೆ ನವಿಲು, ನವಿಲು ಹಕ್ಕಿ ಅಲ್ಲ, ಸುಳ್ಳಲ್ಲ. ನವಿಲಿಗೆ ಕುಣಿತ ಹೇಳ್ಕೊಟ್ಟದ್ಯಾ? ಯಾವ್ದು? ಅದಕ್ಕೆ ಕುಣಿತ ಹೇಳಿಕೊಡುವುದಲ್ವಾ? ಅದು ಪ್ರಕೃತಿ ದತ್ತವಾಗಿ ಅದೇ ತಿಳಿದುಕೊಂಡದ್ದು. ಈಗ ನಾವು ಕುಣಿಲಿಲ್ಲ, ನನಗೆ ಯಾರು ಹೇಳಿಕೊಟ್ಟಿದ್ದಾರಾ? ಪ್ರಕೃತಿ ಹಾಕಿದೆ. ಪ್ರಕೃತಿಯನ್ನು ಕಂಡಾಗ ಹುಚ್ಚದ್ದು ಕುಣಿದದ್ದು ನಾವು. ನಿಂಗೆ ಯಾರು ಹೇಳ್ಕೊಡ್ಲಿಲ್ಲ, ಲೆಕ್ಕ ಹಾಕಿದೆ. ಅಂದ್ರೆ ಅಲ್ಲ, ಕುಣಿಯುವುದಕ್ಕೆ ಅಂದ್ರೆ ಜನ್ಮತಾ ಬಂದದ್ದು ಅಂತ. ಹಾಗೆ ನಮಗೆ ಯಾವತ್ತೇ ಆಗಲಿ ಮನಸ್ಸಿಗೆ ಮುದ ನೀಡಿತು ಅಂತ ಆದ್ರೆ ನಮಗರಿವಿಲ್ಲದ ಹಾಗೆ ನಾವು ಕುಣಿದು ಬಿಡ್ತೇವೆ. ಹಾಗಾಗಿ ನವಿಲು ಹಾಗೆ ಅದಕ್ಕೆ ಮನಸ್ಸಿಗೆ ಮುದವಾಯ್ತು ಅಂತ ಆದ್ರೆ ಗರಿ ಬಿಚ್ಚಿ ಕುಣಿಯುವುದಕ್ಕೆ ಆರಂಭ ಮಾಡ್ತದೆ. ಬರೀ ನವಿಲು ಮಾತ್ರವನ್ನ ಕಂಡೇನು? ಆ ಕಡೆಯಲ್ಲಿ ನೋಡು, ತಿಳಿ ನೀರ ಕೊಳದಲ್ಲಿ 2 ಹಂಸಗಳು. 2 ಹಂಸ? ಯಾವ್ದಲ್ಲ? ಯಾವ್ದಿರ್ಬೋದು? ಅದು ಒಂದು ಗಂಡು ಹಂಸ ಮತ್ತೊಂದು ಹೆಣ್ಣು ಹಂಸ ಇರ್ಬಹುದು ಅಲ್ವಾ? ರಾಜಹಂಸ. ಹೇಗೆ ಈಜಾಡ್ತಾ ಇದ್ದಾವೆ ನೋಡು. ಅದು ಕಾಣುದು ಹಾಗೆ ನಮ್ಗೆ. ಹೇಗೆ ಕುಣಿಯುವುದು, ಹೇಗೆ ಈಜುವುದು? ರಾಜಹಂಸ ಹಿಂಗೆ ಸುಯಿ ಅಂತ ಹೋಗ್ಬೋದು, ಓದುತ್ತೆ ಗೊತ್ತಾಗೋದಿಲ್ಲ. ಊದೇರಾ? ನನಗೂ ಒಂದು ದಿವಸ ರಾಜಹಂಸ ಹೋಗ್ಬೇಕು ಅಂತ. ಹೋಗ್ಬೋದು ಒಂದು ದಿವಸ. ನೀ ಹೀಗೆ ಮಾಡು, ಒಂದು ದಿವಸ ಕಳಿಸ್ತೇನೆ. ಆತ್ಮೀಯ, ಅಷ್ಟು ಮಾತ್ರವೇನೋ? ಮತ್ತೆ ಆ ಕಡೆಯಲ್ಲಿ ನೋಡು, ಏನು ಮಾಮರದ ಮೇಲೆ ಒಂದು ಕೋಗಿಲೆ ಶುಶ್ರಾಯವಾಗಿ ಗಾಯನವನ್ನು ಹಾಡ್ತಾ ಉಂಟು. ಕೋಗಿಲೆ ಕಂಟಲ್ಲ? ಇಷ್ಟು ಗಾಯ. ಒಂದು ಕೋಗಿಲೆ ಅಲ್ಲ, ಮತ್ತೆ 2 ಕೋಗಿಲೆ. 2 ಕೋಗಿಲೆ? ಹೌದು. ನೀ ಎಲ್ಲ ಕಂಡೆ 2? ಒಂದು ಇಲ್ಲಿ ಕೇಳ್ತಾ ಉಂಟು, ಮತ್ತೊಂದು ಕೋಗಿಲೆ ಮೊದಲೇ ಬಂದು ಹೋಗಿದೆ. ಹೌದಾ? ಹಾಗಾಗಿ 2 ಕೋಗಿಲೆ ಆಗಲಿ. 6 ಕಪ್ಪು ಕೋಗಿಲೆ ಸ್ವರ ಬಿಡ್ತಲ್ಲ ಇವತ್ತು. ಎಷ್ಟು
ಚಂದ. ಆ ಗಾಯನವನ್ನು ಕಂಡ ಮೇಲೆ ನಾವು ಹುಚ್ಚೆದ್ದು ಕುಣಿದದ್ದು ಸತ್ಯ. ಪ್ರಕೃತಿ ಸೊಬಗೆ ಹಾಗೆ ಅಲ್ವೇನೋ? ಹೌದು ಆತ್ಮೀಯ. ಇದನ್ನೆಲ್ಲ ಕಂಡ ಮೇಲೆ ನಾವು ಬದುಕಿದ್ದು ಸಾರ್ಥಕ ಅಂತ ಭಾವಿಸಿಕೊಳ್ತೇವೆ. ಕೇಳಿ ಸ್ವಲ್ಪ ತಿರುಗಾಟ ಮಾಡಿರೋ ಮಾಡಿದ್ರೆ ಯಾರು ಕೇಳ್ತಾರೆ? ಹೌದಾ? ಅದಕ್ಕೆ ಹೇಳುದು ನಿನ್ನಂತ ಅನುಭವ ಉಳ್ಳವರು ಬೇಕು ಹೇಳಿಕೊಡುವುದಕ್ಕೆ ಅಂತ. ಆತ್ಮೀಯ ನೋಡು, ನೀನ್ ಹೇಳಿದ ಮಾತಿಗಾಗಿ ನಿನ್ನ ಜೊತೆ ಬಂದ ಉದ್ದೇಶದಿಂದ ಇದನ್ನೆಲ್ಲ ಸವಿಯುವುದಕ್ಕೆ ಒಂದು ಮಾರ್ಗವಾಯ್ತು ನೋಡು. ಇದಿಷ್ಟೇ ಇದ್ದದ್ದಲ್ಲ ಮಾತ್ರವಾ? ಆ ಕಡೆಯಲ್ಲಿ ನೋಡು. ಏನು ಕಂಡೆ ನೀನು? ಯಾವ್ದು ಕಂಡೆ? ಎಂತ ಆಯ್ತಾ? ಜಿಂಕೆಲ್ಲ ಚಿಗರೆ ಮರಿ ಹೇಗೆ ಜಿಂಕೆ ಮರ್ರಿ ಜಿಂಕೆ ಮರ್ರಿ ಚಿಗರೆ ಮರಿ ಹೇಗೆ ತಾಳಕ್ಕೆ ಲಯಬದ್ಧವಾಗಿ ಕುಣಿತಾ ಉಂಟು ನೋಡು. ಹಾಗಾಗಿ ಇದನ್ನೆಲ್ಲ ಕಂಡಾಗ ಸಂತೋಷವಾದದ್ದು ಸತ್ಯ. ಮಾತ್ರವೇ ಅಲ್ಲ, ಈ ವನದ ಒಳಗೆ ಬಂದಾಗ ಆ ಕಡೆಯಲ್ಲಿ ನೋಡಿದ್ಯಾ? ಆ ಕಡೆ ಈ ಕಡೆ ಮರ ಎರಡು ಹಬ್ಬಿಕೊಂಡು ಅದರಿಂದ ಬಂದಂತಹ ಬೀಳುಗಳು ಹೇಗೆ ಒಳ್ಳೆ ಲತಾ ಮಂಟಪ ಸಿದ್ಧವಾದ ಹಾಗೆ ಉಂಟು. ಮಂಟಪ ಕಟ್ಟಿದ್ಯಾರು? ಅದು ಮಂಟಪ ಕಟ್ಟಿದ್ದಲ್ಲ ಪುಣ್ಯಾತ್ಮ, ನೀನು ಹಾಗೆ ಭಾವಿಸಿಕೊಂಡದಷ್ಟೇ. ಅದಲ್ಲ, ಆ ಕಡೆ ಈ ಕಡೆ ಹುಟ್ಟಿರುವಂತಹ ಮರಗಳ ಮಧ್ಯದಲ್ಲಿ ಬಂದಿರುವಂತಹ ಬಳ್ಳಿಗಳು, ಆ ಬಳ್ಳಿಗಳು ಹಾಗೆ ಹಬ್ಬಿ ಹೋದದ್ದು. ಹಾಗಾಗಿ ಮಂಟಪದಂತೆ ಕಾಣುವುದು. ಅಷ್ಟು ಮಾತ್ರವಾ? ಆ ಕಡೆ ಬೆಳಕಿನ ವ್ಯವಸ್ಥೆ ಕಂಡಾಗಿಲ್ವಾ ನಿನಗೆ? ಅದೆಂತ ಬೆಳಕು? ಬೆಳಕು ಹಾಗಲ್ಲ, ಒಮ್ಮೆ ಬರುವುದು ಒಮ್ಮೆ ಹೋಗುವುದು. ಅದು ಯಾವುದು? ಈ ಕಾಡಿನಲ್ಲಿ ವಾಸವಾಗಿರುವಂತಹ ಅದೊಂದು ಹುಳ. ಹುಳ? ಹೌದೌದು. ಅದಕ್ಕೆ ಎಂತ ಹೇಳ್ತಾರೆ? ಮಿಂಚು ಹುಳ. ಮಿಂಚು ಹುಳ? ಹೌದೌದು. ಅಲ್ಲ, ಮಿಂಚು ಹುಳ ಬೆಳಕು ಕಡ್ದೋಟಕ್ಕೆ ಉಂಟು ಪುಣ್ಯಾತ್ವ. ಒಂದಿದ್ದದಲ್ಲ, ಹಲವು ಉಂಟು ನೋಡು. ಹಾಗೆ ಸುತ್ತಲೂ ಕಾಣ್ತಾ ಇದೆ. ಹಾಗಾಗಿ ಇದನ್ನೆಲ್ಲ ಕಂಡಾಗ ಸಂತೋಷವಾಗ್ತಾ ಇದೆ. ಪ್ರಕೃತಿಯ ತಾನಾಗಿ ಕೈ ಬೀಸಿ ಕರೆದ ಹಾಗೆ. ಹಾಗಾಗಿ ನಾವಿಲ್ಲಿಗೆ ಬಂದಾಗ ಸಾರ್ಥಕಗೊಂಡಿದ್ದೇವೆ. ಆತ್ಮೀಯ, ನಾವೇನು ಇಲ್ಲಿ ಮಾತಾಡ್ತಾ ಇದ್ದದ್ದೇ ಹೌದು ಅಂತ ಆದ್ರೆ, ಇಲ್ಲಿ ಕುಳಿತಾ ಇದ್ದದ್ದೇ ಹೌದು ಅಂತ ಆದ್ರೆ, ನಾವು ಹೊರಟಂತ ಕಾರ್ಯ ಬೇರೊಂದುಂಟು. ಹೌದಾ? ಪಂಜುರ್ಲಿ ಗುಡಿ ಅಲ್ವಾ? ಅಲ್ಲಿ ತಮ್ಮಿಲ ಸೇವೆಗೆ ಬರಬೇಕು ಅಂತ ಹೇಳಿದ್ದಾರೆ. ಗುರಿಕಾರರಿಗೆ ಸಿಟ್ಟು ಬಂದ್ರೆ ಕಷ್ಟ ಬನ್ನಿ. ಆ ಗುರಿಕಾರರಿಗೆ ಸಿಟ್ಟು ಬರ್ತದೆ. ಹಾಗಾಗಿ ನಾವಿಲ್ಲಿ ಕಾಲಹರಣ ಮಾಡುವುದರಲ್ಲಿ ಆಗ್ತಾ ಇಲ್ಲ. ಕೆಲಸ ಮಾಡೋಣ, ನೀನು ಆ ಕಡೆ ಸುತ್ತಾಕೊಂಡು ಬಾ, ನಾನು ಈ ಕಡೆ ಸುತ್ತಾಕೊಂಡು ಹೋಗ್ತೀನಿ. ಹಾಗೆ ಮಾಡ್ತೀಯಾ? ಹಾಗಾದ್ರೆ ಆತ್ಮೀಯ ಕಲಾಭಿಮಾನಿ ಬಂಧುಗಳೇ, ಈ ದಿನದ ಕಾರ್ಯಕ್ರಮದ ಪ್ರಾಯೋಜಕರಿಗೆ ಧನ್ಯವಾದ ಹೇಳಬೇಕಾದ್ದು ನಮ್ಮ ಮೇಳದ ಆದ್ಯ ಕರ್ತವ್ಯ. ಈ ದಿನದ ಕಾರ್ಯಕ್ರಮದ ಪ್ರಾಯೋಜಕರು ಯಕ್ಷಕಲಾ ಸಂಗಮ ಹಾಗೂ 10 ಸಂಸ್ಥರು ಎಕ್ಕಾರು ಈ ದಿನದ ಪ್ರಾಯೋಜಕರಾಗಿರ್ತಾರೆ. ಹಾಗೆ ಅನ್ನದಾನದ ಸೇವಾರ್ಥಿಗಳು ಶ್ರೀಮತಿ ಶ್ರೀ ಸ್ಮಿತಾ ಮತ್ತು ಭರತ್ ಪಳ್ಳಿ ಹಾಗೂ ಮಕ್ಕಳು, ಇವರು ಈ ದಿನದ ಅನ್ನದಾನದ ಸೇವಾರ್ಥಿಗಳು. ಇಂದಿನ ಕಾರ್ಯಕ್ರಮದ ವ್ಯವಸ್ಥಾಪಕರಿಗೂ ಅನ್ನದಾನ ಸೇವಾರ್ಥಿಗಳಿಗೂ ನಮ್ಮ ಆರಾಧ್ಯ ಮೂರ್ತಿ ಅಂತ ನಿರ್ವಿಘ್ನದಾಯಕನ ಶ್ರೀ ಸಿದ್ಧಿವಿನಾಯಕನು ಆಯುರಾರೋಗ್ಯ ಐಶ್ವರ್ಯ ಸಂಪತ್ತನ್ನು ಕೊಟ್ಟು ಕರುಣಿಸಲಿ ಅಂತ ಕೇಳಿಕೊಳ್ಳುತ್ತಾ, ನಾಳೆ ನಮ್ಮ ಕಾರ್ಯಕ್ರಮ ಕುಂದಾಪುರ ತಾಲೂಕು ನಾಗೂರಿನಲ್ಲಿ ಸಿರಿಸಿಂಗಾರಿ ಎನ್ನುವಂಥ ಕಥಾಭಾಗ ನಾಡಿ ತೋರಿಸಲಿಕ್ಕಿದ್ದೇವೆ. ಜೊತೆಯಲ್ಲಿ ಒಂದು 2-3 ಆಟದ ಪ್ರಕಟಣೆಯನ್ನು ಹೇಳಲಿಕ್ಕಿದ್ದೇವೆ. ಫೆಬ್ರವರಿ ತಿಂಗಳ 28ನೇ ತಾರೀಕಿನ ಶನಿವಾರ ಸಾಯಂಕಾಲ ಗಂಟೆ 7ರಿಂದ ಪಡುಪಣಮೂರು ಜೈನ ಬಸದಿ ಹೊರಾಂಗಣದಲ್ಲಿ ನಮ್ಮ ಮೇಳದ ಯಕ್ಷಗಾನ ಪ್ರದರ್ಶನ ನಡೆಯಲಿಕ್ಕಿದೆ. ಅದನ್ನು ನಾವು ಆಡುವಂಥ ಪ್ರಸಂಗ ಸಿರಿಸಿಂಗಾರಿ. ಹಾಗೆಯೇ ಫೆಬ್ರವರಿ ತಿಂಗಳ 9ನೇ ತಾರೀಕಿನಂದು ಸೋಮವಾರ ಸಂಜೆ 6 ಗಂಟೆಯಿಂದ ಎಕ್ಕಾರು ವೈಷ್ಣವಿ ಮನೆಯ ಬಳಿ ಹಾಕಿರುವ ವಿದ್ಯುದೀಪ ಅಲಂಕೃತ ಅಂತರ ಭವ್ಯ ರಂಗಮಂಟಪದಲ್ಲಿ ಸಸಿತ್ತು ಶ್ರೀ ಭಗವತಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿಯವರಿಂದ ಭಗವತಿ ಕ್ಷೇತ್ರ ಮಹಾತ್ಮೆ ಎನ್ನುವಂಥ ಪುಣ್ಯಕಥನ ನಡೆದಿದೆ. ಸೇವಾರ್ಥಿಗಳು ಶ್ರೀಮತಿ ಪ್ರಶಾಂತಿ ಮತ್ತು ಶ್ರೀ ಚಂದ್ರಾಸ ಪೂಜಾರಿ ಮತ್ತು ಪ್ರಥಮ್ ಪ್ರಜ್ವಲ್ ವೈಷ್ಣವಿ ಕೃಷ್ಣಮಠ ರಸ್ತೆ ಎಕ್ಕಾರು. ಹಾಗೆ ಫೆಬ್ರವರಿ ತಿಂಗಳ 21ನೇ ತಾರೀಕಿನಂದು ಶನಿವಾರ ರಾತ್ರಿ ಗಂಟೆ 9:30ರಿಂದ ಪೆರ್ಮುದೆಪೇಟೆಯ ನೀರಿನ ಟ್ಯಾಂಕ್ ಬಳಿಯಲ್ಲಿ 19ನೇ ವರ್ಷದ ಸೇವೆಯಾಟವಾಗಿ ಶ್ರೀ ಕೋದಂಡರಾಮ ಕೃಪಾಪ್ರೋಸಿತ ಯಕ್ಷಗಾನ ಮಂಡಳಿ ಹನುಮಗಿರಿಯವರಿಂದ ವರ್ಣಪಲಾಟ ಎನ್ನುವಂಥ ಪುಣ್ಯ ಕಥಾಭಾಗ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಆ ದಿನ ಸೇವಾರ್ಥಿಗಳನ್ನು ಹಾಗೂ ಮೇಳದ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಂತ ಕೇಳಿಕೊಳ್ಳುತ್ತಾ ಮುಂದಿನ ಕಥಾಭಾಗ ಪಣಿಯನ್ನು ಕೇಳ್ತೇವೆ. ಯಕ್ಷಗಾನಂ ವಿಶ್ವಗಾನಂ. ಸುಮದದ ತೆರದೊಳು ಬಳುಕುವ ತರುಣಿಯು ಚಂದ್ರಿಗೆಯು ಅರಳಿದ ಕುಸುಮದ ತೆರದೊಳು ಬಳುಗುವ ತರುಣಿಯು ಚಂದ್ರಿಗೆಯು ಅರುಷದಿ ನಡೆಯುತ್ತ ಬಂಗಳು ಪದದಲ್ಲಿ
ಪರುಷದಿ ನಡೆಯುತ್ತ ಬಂದಳು ಪದದಲ್ಲಿ ತರ ತರ ದುಡುಗೆಯ ಬೆಳಗಿನಲ್ಲಿ ಅರಳಿದ ಕುಸುಮದ ನೆಲದೊಳು ಬಡುವ ಧರುಣಿಯು ಚಂದ್ರಿಕೆಯು ನಮಸ್ಕಾರ. ನಮಸ್ಕಾರ. ಏನು ಬಿಟ್ಟು ಕಣ್ಣು ಬಿಟ್ಟಾಗಿ ನೋಡುವುದು? ಪರಿಚಯ ನನ್ನ ಪರಿಚಯ ಆಗ್ಲಿಲ್ವಾ? ಇಲ್ಲಪ್ಪ. ನನ್ನ ಪರಿಚಯ ನಿಮಗಿಲ್ಲ ಅಂತ ಆಯ್ತು. ಹಾಗಂತಾದ್ರೆ ನನ್ನ ಅಮ್ಮನ ಪರಿಚಯ ಖಂಡಿತವಾಗಿ ನಿಮಗೆ ಇದ್ದೇ ಇರ್ತದೆ. ನಿಮ್ ಪರಿಚಯ ಇಲ್ಲ ಮನೆ ನಿಮ್ಮ ಅಮ್ಮನ ಪರಿಚಯ ಅಂತ ನಾನು ಅಷ್ಟು ಹಾಗಲ್ಲ. ಯಾಕೆ ಹೇಳುವುದು? ಅಮ್ಮ ಹಿರಿಯವರಲ್ವಾ? ನಾನು ಇತ್ತೀಚೆಗೆ ಹುಟ್ಟಿಕೊಂಡವಳು. ನನ್ನ ನೋಡಿ ನೆನಪು ನಿಮಗಿಲ್ಲ. ಇಲ್ಲಪ್ಪ. ಹಾಗಂತ ನಮ್ಮ ಅಮ್ಮ ಯಾರು? ಯಾರು? ಬಡ್ಡಿ ದಾರಮ್ಮ. ಬಡ್ಗಿಯ ಇದೇ ರೀತಿ ಮಾತಾಡಿದ್ರೆ ಬಡ್ಡಿ ಕೊಡ್ತಾರಲ್ಲ ಅಮ್ಮ. ಬಡ್ಡಿ ದಾರಮ್ಮ. ಬಡ್ಡಿ ದಾರಮ್ಮ. ಹೌದು. ಈ ಒಬ್ಬರ ವ್ಯಕ್ತಿಗೆ ಹಣವನ್ನು ಕೊಡುವುದು, ಅದರ ಬಡ್ಡಿಯನ್ನು ಪಡೆಯುವುದು. ಆ ಕಾರಣಕ್ಕೋಸ್ಕರ ಬಡ್ಡಿ ದಾರ ಎನ್ನುವ ಹೆಸರು ಬಂತು. ನಿಮಗೀಗ ಸಾಲ ಬೇಕಾ? ಸಾಲ ನಮ್ಮ ಮಾಡ್ಕೊಂಡದೇ ಹೆಚ್ಚಾಯ್ತು ಮರ ನಿಮ್ಮ ಹತ್ರ ತಗೊಂಡು ಮತ್ತೆ ಅಲ್ಲ, ಹೆಚ್ಚಿಗೆ ಇಲ್ಲ ನಮ್ಮಲ್ಲಿ ಬಡ್ಡಿ. 500ಕ್ಕೆ 500 ಅಷ್ಟೇ. ನೀವು ಕೆಲವು ಮನೆಗಾಗಿದ್ದೀವಿ. ಏನು ನಿಮ್ಗೆ ನಾವು ಕೊಡುವುದಿಲ್ಲ. ನಿಮ್ಗೆ ಕೊಟ್ರೆ ಇವತ್ತು ಈ ಊರಲ್ಲಿ ಇರ್ತೀರಿ, ನಾಳೆ ನಿಮ್ ಹುಡುಕ್ಲಿಕ್ಕೆ ಎಲ್ಲಿ ಹೋಗುದು ನಾವು? ತಗೊಳ್ಳುವಾಗ ಬೇಕಿನುವಾಗಿ ಬರ್ತೀರಿ ಮನೆ ಬಾಗ್ಲಿಗೆ. ಆಮೇಲೆ ನಿಮ್ಮ ಮನೆ ಬಾಗ್ಲಿಗೆ ನನ್ನ ಅಮ್ಮ ಅಥವಾ ನಾನು ಬರ್ಬೇಕಾಗ್ತದೆ ಅಲ್ವಾ? ನೀವು ಬಂದ್ರೆ ರೋಡಿಲ್ಲ. ಯಾರು? ಅಲ್ಲ ವಸೂಲಿ ಮಾಡ್ತೀರಿ ಅಂತ. ಯಾರು? ನಾನೇ ಹೀಗೆ. ನನ್ನ ಅಮ್ಮನ ಗೊತ್ತಿಲ್ಲ ಆ ವಿಷಯ ನಿಮ್ಗೆ. ಅಷ್ಟಿಲ್ಲದೆ ಬಡ್ಡಿದಾರ ಅಂತ ಹೇಳುವುದಿಲ್ಲ. ಅವರಿಗೆ ಪ್ರೀತಿಯ ಮಗಳು ನಾನಿದ್ದೇನೆ. ನನ್ನ ಹೆಸರು ಚಂದ್ರಿಕೆ ಎನ್ನುವ ಹಾಗೆ. ಹೆಸರು ಹೇಗುಂಟು? ತುಂಬಾ ಚಂದ ಅಲ್ವಾ? ಯೋಗ್ಯವಾದ ಹೆಸರು ಇಟ್ಟಿದ್ದಾರೆ. ಹಾಗಂತ ನನಗೆ ಯಾವುದಕ್ಕೂ ಕಡಿಮೆ ಮಾಡಿದಾರಲ್ವೇ ಅಲ್ಲ. ಒಳ್ಳೆ ರೀತಿ ನೋಡಿಕೊಂಡವರು ತಾಯಿ ಇದ್ದಾರೆ. ಹಾಗಂತ ನನ್ನ ಬಗ್ಗೆ ಹೇಳಿಕೊಳ್ಳುವುದಾದ್ರೆ ಒಂದು ರೀತಿ ಸಂತೋಷ ಉಂಟು ಸ್ವಾಮಿ. ಕಾರಣ ಏನು? ನಾ ಹುಟ್ಟಿದ್ದೆಲ್ಲಿ? ಇದೇ ನಾಡು. ಹೌದಾ? ಕೊಡಲಿ ರಾಮ ಗುಡಿಸಿದಂತ ಪುಣ್ಯದ ನೆಲ ಪಡುವ ಗಡಲ ತಡಿಯೊಳಿರುವ ತುಳುವಿನ ನೆಲ. ಕೊಡಲಿ ರಾಮ ಗುಡಿಸಿದಂತ ಪುಣ್ಯದ ನೆಲ ಕೊಡಲಿ ರಾಮ ಗುಡಿಸಿದಂತ ಪುಣ್ಯದ ನೆಲ ಪಡುವ ಗಡಲ ತಡಿಯೊಳಿರುವ ತುಳುವಿನ ನೆಲ. ಪಡುವ ಗಡಲ ತಡಿಯೊಳಿರುವ ತುಳುವಿನ ನೆಲ. ಇದುವೇ ಪುಣ್ಯದ ನೆಲ, ನಮ್ಮ ತುಳುವಿನ ನೆಲ. ಪಡುವ ಗಡಲ ತಡಿಯೊಳಿರುವ ತುಳುವಿನ ನೆಲ. ದೃಢದ ಮರ ನೀರರುದಿಸಿ ಎಲ್ಲಿ ಮೆರೆದರು. ದೃಢದ ಮರ ನೀರರುದಿಸಿ ಇಲ್ಲಿ ಮೆರೆದರು. ಇಲ್ಲಿ ಮೆರೆದರು. ಮೃಡನ ಕ್ಷೇತ್ರ ದೈವಸ್ಥಾನ ಇರುವ ನಾಡಿದು. ಮೃಡನ ಕ್ಷೇತ್ರ ದೈವಸ್ಥಾನ ಇರುವ ನಾಡಿದು. ಪುಣ್ಯದ ನೆಲ, ಇದುವೇ ತುಳುವಿನ ನೆಲ. ಜಡವ ತೊರೆದು ದುಡಿಯುವಂತ ನಮ್ಮ ಯಾಜನ. ಜಡವ ತೊರೆದು ದುಡಿಯುವಂತ ನಮ್ಮ ಯಾಜನ. ಒಡಲ ತಣಿಸಿ ಅರುಷಗಳು ಮುಂದೆ ತೆರಳುವ
ಹೆಮ್ಮೆ ಆಗ್ತಾ ಉಂಟು. ಯಾಕೆ? ಇದುವೇ ತುಳುನಾಡು. ಇಲ್ಲೇ ಹುಟ್ಟಿ ಬೆಳೆದವರು ನಾವಿದ್ದೇವೆ. ಇಲ್ಲಿ ಅದೆಷ್ಟ ಸೇವೆ ನಡೀತದೆ. ಯಕ್ಷಗಾನ, ಕೋಲ ಸೇವೆ, ಕಂಬಳ ಇಂಥದೆಲ್ಲ ನೋಡೋದು ಸಿಗದಿದ್ರೆ ಈ ತುಳುನಾಡಿನಲ್ಲಿ ಬಿಟ್ರೆ ಮತ್ತೆ ಯಾವ ಕಡೆ ಸಿಗುವುದಿಲ್ಲ. ಹಾಗಾಗಿ ನಾವು ಭಾಗ್ಯವಂತರು ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಸ್ವಾಮಿ. ಹೌದು, ಇವತ್ತು ಅವಸರವಾಗಿ ಈ ಕಡೆ ಬಂದವಳು ನಾನು. ನನ್ನ ಅಮ್ಮನೆ ಕರೆದು ಆಡಿದಂತ ಮಾತು, ನಮ್ಮ ಪಂಜುರ್ಲಿ ದೈವಸ್ಥಾನದಲ್ಲಿ ತಂಬಿಲ ಸೇವೆ ಉಂಟು ಮಗಳೇ, ಅಲ್ಲಿವರೆಗೆ ಹೋಗಿ ದೇವರ ದರ್ಶನ ಪಡೆದು ಬಾ ಎನ್ನುವಾಗಿ ಆಡಿದ್ದಾರೆ. ಮತ್ತೆ ತಡ ಮಾಡುವುದು, ನೇರವಾಗಿ ಮಾನರಿಂದು ಮಾತನಾಡಿ ವಶಗೊಳಿವೆನು, ಮಾನರಿಂದು ಮಾತನಾಡಿ ವಶಗೊಳಿವೆನು. ದಣಿಸಿ ತಣಿಸಿ ದಣಿಸಿ ತಣಿಸಿ ಮಾರುನುರಿಯ ಶಮನಗೊಳಿದೆನು. ಹೌದಲ್ಲ? ದಣಿಸಿ ದಣಿಸಿ ಮಾರನುರಿಯ ಶಮನಗೊಳಿದೆನು. ಕಾಣಿನಿಂದ ಕಾಮಿನಿಯು ಭುವಿಯೊಳಲಿಯೋ. ಹೌದಲ್ಲ? ನೀರಜಲೋಚನೆ ನೀರಜಲೋಚನೆ ನೀರಜಗಂಧಿನಿ ನೀರಜಗಂಧಿನಿ
ತಾಪ ಮಾರನಸ್ತದ ಚಾರು ಗುಣಾಢ್ಯ ಸೈದನೆ ಬಂದನು ಚಾರು ಗುಣಾಢ್ಯ ಸೈದನೆ ಬಂದನು ನೀರಲಿಲ್ಲನು ಕೊಂಡು ಮಾರನಸ್ರದ ಚಾರು ಗುಣಾಢ್ಯ ಸೈದನೆ ಬಂದೆನು ನೀರಜಲೋಚನೆ ನೀರಜ ಗಂಧಿ ನೀರಜ ಮುಗಿಯನಿ ನಿಲ್ಲ ನೀರಜ ಮುಗಿಯನಿ ನಿಲ್ಲೇ ಹೊರಟದ್ದೀಯ ಹೊರಡುವ ಮುನ್ನ ನಾನಾಡುವ ಒಂದು 2 ಮಾತನ್ನ ಕೇಳಿ ಹೋಗಬೇಕು. 2 ಮಾತು ಏನದು? ಆಶ್ಚರ್ಯವಾಯ್ತು ನನಗೆ. ಈ ವನ ಪ್ರದೇಶವನ್ನು ಸೇರಿದಾಗ ಹೀಗೆ ಮುನ್ನತ್ತಿ ಬಂದೆ, ಯಾರ ನನ್ನ ಎದುರಿಗೆ ಸಿಗ್ತಾರೆ ಎನ್ನುವ ಹಾಗೆ ಭಾವಿಸಿಕೊಂಡೆ. ಏನು ಮಾಡೋಣ ಹೇಳು? ಏನಾಯ್ತು? ಹೀಗೆ ಬರುತ್ತಿರುವ ಸಂದರ್ಭದಲ್ಲಿ ಒಮ್ಮೆ ಮಿಂಚು ಮಿಂಚಿದ ಹಾಗಾಯ್ತು. ಹೌದಾ? ಹಾಗಾದ್ರೆ ಮಿಂಚು ಎಲ್ಲಿಂದ ಬಂತು ಎನ್ನುವ ಹಾಗೆ ದಿಟ್ಟಿಸಿ ನೋಡಿದ್ರೆ ಇದು ಮೋಡದ ಮರೆಯ ಮಿಂಚಲ್ಲ. ಮಳೆ ಬರ್ತದಾ? ಆಹಾ, ಇದು ಆ ಮಿಂಚಲ್ಲ, ಮತ್ತೆ ಇದು ಸ್ತ್ರೀ ಮಿಂಚು. ಸ್ತ್ರೀ ಮಂಚು? ಹೌದು. ಏನದು? ಇದು ನೀನು. ನಾನ? ನಿನ್ನೆಲ್ಲ ಕಂಡು ಆಶ್ಚರ್ಯವಾಯ್ತು ನನಗೆ. ನಾನು ಮಿಂಚಲ್ಲ. ಹಾ, ನಾನು ಮಿಂಚಲ್ವೇ ಅಲ್ಲ. ಮಿಂಚಿನಂತೆ ಹೊಳೆದವಳು ಅಂತ ಹೇಳಿದ್ದು ನಾನು. ಓ ಹಾಗೆ. ನೀನು ಮಿಂಚು ಅಂತ ಹೇಳಿದಲ್ಲ. ಆಶ್ಚರ್ಯ ಏನು ಗೊತ್ತುಂಟ? ಏನು? ಈ ವನ ಪ್ರದೇಶಕ್ಕೆ ಬಂದಂತಹ ನನಗೆ ಹಾ. ಇಷ್ಟರವರೆಗೆ ಯಾರು ಸಿಗ್ಲಿಲ್ಲ. ಯಾರು ಸಿಗ್ಲಿಲ್ಲ? ಸಿಗ್ಲಿಲ್ಲ ಅಂತಲ್ಲ, ಹಾ. ಕೆಲವಷ್ಟು ಪ್ರಾಣಿಗಳು ಸಿಕ್ಕಿದ್ದಾವೆ, ಪಕ್ಷಿಗಳು ಸಿಕ್ಕಿದ್ದಾವೆ, ಹಾ. ಗಿಡ ಮರಗಳು ಸಿಕ್ಕಿದ್ದಾವೆ. ಬಿಟ್ರೆ ಹಾ. ನಿನ್ನಂತ ಚಂದದ ಹೆಣ್ಣು ಸಿಗ್ಲಿಲ್ಲ. ಈಗ ಆಶ್ಚರ್ಯವಾಯ್ತು. ನೀನು ಚಂದದ ಹೆಣ್ಣು ಮಕ್ಕಳು ಇದ್ದ ಬಳಿಗೆ ಹೋಗ್ಲಿಲ್ಲ ಅಂತ ಕಾಣ್ತದೆ. ಆ ಉದ್ದೇಶ ಸಿಗ್ಲಿಲ್ಲ. ಬಹುಶಃ ಕಾಡಿಗೆ ಇದುವರೆಗೆ ಯಾರು ಬಂದಿರ್ಲಿಕ್ಕಿಲ್ಲ. ಹೌದಾ? ಹಾ, ನಿನ್ನಂತವರು ಇರ್ತಾರೆ. ನಿನ್ನ ಉದ್ದೇಶ ಗಂಡು ಮಕ್ಕಳು ಇರುವ ಕಾರಣಕ್ಕೋಸ್ಕರ ಬರುವುದಿಲ್ಲ. ಇರಬಹುದೇ ಏನು. ಹಾ. ಹಾಗಾದ್ರೆ ನಿನ್ನನ್ನು ಕಂಡು ನನಗೆ ಆಶ್ಚರ್ಯವಾಯ್ತು. ಯಾಕೆ? ಯಾಕೆ ಗೊತ್ತುಂಟ? ನೀನು ಯಾರಿರಬಹುದು ಎನ್ನುವ ಹಾಗೆ ಹಾ. ನನ್ನಲ್ಲಿ ತರ್ಕಿಸಿಕೊಂಡದ್ದು. ನೀನು ಸುರನಾರಿಯರಲ್ಲಿ ಯಾರಾದ್ರೂ ಇರಬಹುದೇ? ದೇವನಾರಿಯರು. ಹೌದು. ನಾನು ಸರಿಯಾಗಿ ನೋಡು. ಹಾ. ನಾನು ಎಲ್ಲಿ ನಿಂತಿದ್ದೇನೆ? ನೀನು ಭೂಮಿ ಮೇಲೆ ನಿಂತಿದ್ದೇನೆ. ಹೌದು ಅಲ್ವಾ? ಅವರು ಭೂಮಿ ಸ್ಪರ್ಶ ಮಾಡುವುದಿಲ್ಲ, ಕಣ್ಣನ್ನು ಮುಚ್ಚುವುದಿಲ್ಲ. ಅವರು ನಾನು ಅವರೆಲ್ಲ ಬಿಡುಗಣ್ಣಿನವರು. ಹೌದು. ನೀನು ಆಗಾಗ ಕಣ್ಣು ಮುಚ್ಚುತ್ತಿ, ಕಣ್ಣು ತೆರಿತಿ. ಹಾಗಂತಾದ್ರೆ ಸೂರ್ಯಕನ್ಯೆ ಆಗುದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನೀನು ಮೇಲಿನವಳಲ್ಲ. ಮೇಲಿನವಳ ಅಲ್ವೇ ಅಲ್ಲ. ಹಾಗಾದ್ರೆ ಕೆಳಗಿನವಳ? ಕೆಳಗಂತ ಹೇಳಿದ್ರಿ ಪಾತಾಳ ಲೋಕ ಅಂದ್ರೆ ಉರಗಲೋಕ. ಹಾ, ಹಾ ಹಾ. ಅಲ್ಲಿ ನಾಗಕನ್ನಿಕೆ ಇರಬಹುದೇ? ನಾನು ಸರಿಯಾಗಿ ನೋಡು ಪುಣ್ಯಾತ್ಮ. ಹಾ. ಅವರಾಗಿದ್ರೆ ತಲೆಯಲ್ಲಿ ಹೆಡೆ ಇರ್ತಾ ಇತ್ತು, ಹಾ. ಹೆಡೆ ಬೇಕಿತ್ತು, ಮತ್ತೆ ಬಾಲ ಇರ್ತಾ ಇತ್ತು. ಹೌದು. ನಿನ್ನಲ್ಲಿ ಹೆಡೆ ಇಲ್ಲ. ಹಾ. ಬಾಲ ಇಲ್ಲ. ಹೆಡೆ ಬದಲಿಗೆ ಜಡೆ ಉಂಟು. ಜಡೆ ಹೌದು, ಹೆಣ್ಣು ಮಕ್ಕಳು ಸಿಂಗಾರ ಅದು. ಹೌದು. ಹಾಗಾದ್ರೆ ನೀನು ನಾಗಕನ್ನಿಕೆ ಅಲ್ಲ. ಅಲ್ವೇ ಅಲ್ಲ. ಹಾಗಾದ್ರೆ ಈ ಭುವಿಯಲ್ಲಿ ನಿನ್ನಂತ ರೂಪವತಿಯರು ಇದ್ದೀರಿ ಅಂತ ಆದ್ರೆ ಇದು ಆಶ್ಚರ್ಯವೇ ಸರಿ. ಯಾಕೆ? ಯಾಕೆ? ನಿನ್ನನ್ನ ಕಂಡೆ, ಹಾ. ಅಪ್ಪಪ್ಪಾ ನಿನ್ನ ಹಣೆ. ಹಾ. ಅದು ಹಣೆ ಅಲ್ಲ, ಅದು ಮತ್ತೇನದು? ಅದು ಬಂಗಾರದ ಮಣೆ. ಬಂಗಾರದ ಮಣೆ. ಹಾ. ಹಾ, ಹಾ. ನಿನ್ನ ಹುಬ್ಬು ಅದು ಹುಬ್ಬೆ ಅಲ್ಲ, ಮತ್ತೇನು? ಕಾಮನ ಕೈ ಕಬ್ಬಿಲ್ಲು. ಹಾ. ನಿನ್ನ ಕಣ್ಣು ಹರಿನ ನೇತ್ರಿ. ಹಾ. ನಿನ್ನ ಮೂಗು ನೋಡ ಎಷ್ಟು ಚಂದ, ಹಾ. ಸಂಪಿಗೆಯ ಮೊಗ್ಗು. ನೀನು ಚಂದ ಅಂತ ನನ್ನ ಮುಖ ನೋಡು. ಹೌದೇ? ನೀವು ಅವ್ರ ಮುಖ ನೋಡುದು ಯಾಕೆ? ನಿನ್ನನ್ನೇ ನೋಡಿದ್ದು. ಹೌದಾ? ನಿನ್ನ ತುಟಿ ನೋಡು, ತ. ತೊಂಡೆ ಹಣ್ಣನ್ನು ಇಬ್ಬಾಗ ಮಾಡಿದ ಹಾಗೆ. ಅಬ್ಬಾ ನಿನ್ನ ಹಲ್ಬಿಟ್ಟು ಎಷ್ಟು ಚಂದವೇ ನೀನು. ಯಾರು? ನೀನು ಅಲ್ಲ. ಮಲ್ಲಿಗೆ ಮಿಟ್ಟಿಯನ್ನು ಸಾಲಾಗಿ ಪೋಣಿಸಿಟ್ಟ ಹಾಗೆ. ಹಾ. ನಿನ್ನ ಕೆನ್ನೆ ಕನ್ನಡಿ ಕಪೋಲ, ನಿನ್ನ ಗಲ್ಲ ಅಚ್ಚು ಬೆಲ್ಲ, ನಿನ್ನ ಕಂಠ ಬಲ್ಮುರಿಯ ಶಂಕ. ಹಾ. ಅಬ್ಬಬ್ಬಾ ಹೊಗಳುವಷ್ಟು ಉಂಟು ನಿನ್ನನ್ನು. ಹೊಗಳ್ತಾ ಇರೋದು ಬೇಡ. ಹಾ. ಆದಷ್ಟು ಬೇಗ ಮುಗಿಸು ನೀನು. ಹೌದು. ಹಾ. ಹೊಗಳಿದ್ದೆ ಹೌದು ಅಂತ ಆದ್ರೆ, ಹೊಗಳ್ತಾ ಇದ್ದದ್ದೇ ಹೌದು ಅಂತ ಆದ್ರೆ ನಿನ್ನನ್ನು ಏರಿಸಿದಾಗ ಆಗ್ತದೆ. ನಾನು ಏರಿಕೊಳ್ಳುವಂತ ಸ್ವಭಾವದಳು ಅಲ್ವೇ ಅಲ್ಲ. ನನಗೆ ಗೊತ್ತಾಯ್ತು. ನಾನು ಯಾವತ್ತೂ ಯಾರನ್ನು ನಂಬುದಿಲ್ಲ. ಹಾ. ಅವ್ರು ಏರಿಸ್ತಾರಂತಾದ್ರೆ ಹಿಂದುಗಡೆ ಏನಾದ್ರು ಮಾಡ್ತಾರೆ ಎನ್ನುವುದೇ ಅರ್ಥ. ಹೌದಾ? ಆ ಉದ್ದೇಶ ಏರಿಕೊಳ್ಳುವುದಿಲ್ಲ. ಆಗಲಿ. ಹಾ. ಹಾಗಾದ್ರೆ ನಿನ್ನ ಕೆಲವಷ್ಟು ಜನ ಮೋಸ ಮಾಡಿದ್ದಾರೆ ಅಂತ ಆಯ್ತು. ಅನುಭವ ಉಂಟು ನನಗೆ. ಹೌದಾ? ಹಾ. ಅದು ಹಾಗೆ ಕೆಲವೊಂದು ವಿಚಾರಗಳು ಒಡನಾಟದಿಂದ ಅನುಭವ ಆಗುವುದಕ್ಕೆ ಸಾಧ್ಯ ಉಂಟು. ಹಾ. ಆಗ್ಲಿ. ಈಗ ನಿನ್ನನ್ನು ಕಂಡು ಆಶ್ಚರ್ಯ ಆದದ್ದು ಯಾಕೆ ಗೊತ್ತುಂಟ? ಯಾಕೆ? ಈ ಪ್ರದೇಶದಲ್ಲಿ, ಈ ವನ ಪ್ರದೇಶದಲ್ಲಿ ಹಾ. ಒಬ್ಬಳೆ ಸುತ್ತಾಡ್ತಾ ಇದ್ದಿ. ಹೌದು. ಯಾರು ಕಾಣುವುದಿಲ್ಲ. ಆದ್ರಿಂದ ನಿನ್ನಲ್ಲಿ ಕೇಳುವುದು, ನೀನ್ ಯಾರು, ಹೆಸರೇನು, ಊರು ಯಾವುದು, ಇಲ್ಲಿಗೆ ಯಾಕೆ ಬಂದೆ, ಎಲ್ಲ ಉದ್ದೇಶವನ್ನ ನನ್ನಲ್ಲಿ ಹೇಳ್ತೀಯ?
ರಘುನಿ ಒರೆವುದು ನರವೇ ರಘುನಿ ಒರೆವುದು ನರವೇ ಕರುಣಿನ ಯಾರೆಂಬುದರಿಯದೆ ಕರುಣಿನ ಯಾರೆಂಬುದರಿಯದೆ ತರಳೆಯಲೆಯನ್ನ ಆವುದು ನೀವು ತರಳೆಯೆಂದರೆಯನ್ನ ಆವುದು ನೀವು ಅರುಜಗೊಮ್ಮೆನು ನಾನು ಹೇಳುವುದೇನು ಅರಸನಿ ಮರೆಯುವುದು ಧರವೇ ತರುಣಿ ರಾಯರೆಂಬುದು ಅರಿಯದೆ ಮಾರ್ಗದಲ್ಲಿ ತಡೆದು ನನ್ನ ಪರಿಚಯ ಕೇಳಕ್ಕೆ ಮುಂದಾಗ್ತಾ ಇದ್ದೀರಿ. ನೀನಾರು? ನಾನು ಆರಲ್ಲ, ನಾನು ಒಬ್ಬಳೆ. ನೀನ್ ಆರ ಅಂತ ಕೇಳಿದ್ದಲ್ಲ. ನೀನ್ ಯಾರು ಅಂತ ಕೇಳಿದ್ರೆ ಅರ್ಥ ಆಗ್ತದೆ. ನೀನ್ ಆರು ಅಂತ ಕೇಳಿದ್ರಿ ಅದು ಮಾತಿನ ವೇಗದಲ್ಲಿ ಹೇಳ್ತಾರೆ ನೀನಾರು. ಅಷ್ಟು ಅವಸರ ಬೇಡ. ನೀನಾರು ಎನ್ನುವುದನ್ನ ಬೇಳುವೆಯಾ ಅಂತ. ಹಾ, ಹಾಗೆ ಅದು. ಈ ಅಪರಿಚಯದಲ್ಲಿ ಪರಿಚಯ ಮಾಡಿಕೊಂಡ್ರೆ ಆಕ್ಷೇಪ ಅಲ್ಲ, ಅಪರಾಧವೂ ಅಲ್ಲ. ಗೊತ್ತುಂಟು ತಾನೆ. ಇನ್ನು ಪರಿಚಯ ಮಾಡಿಕೊಳ್ಳಲೇಬೇಕಾಗ್ತದೆ. ಹಾಗಂತ ನಾನು ಯಾವುದೋ ಊರಿನವಳು ಅಲ್ವೇ ಅಲ್ಲ. ಮತ್ತೆ ನಾನು ಇದೇ ಊರಿನವಳು. ಅಂದ್ರೆ ನೀನ್ ನಮ್ಮೂರಿನವಳೆ? ಅಂದ್ರೆ ನೀವು ಇದೇ ಊರಿನವರು? ನಾನು ಈ ಊರಿನವನೇ. ಹಾ, ಇದೇ ಊರಿನವಳು ನಾನಿದ್ದೇನೆ. ಬಟ್ಟಿ ದಾರಮ್ಮ ಕೇಳಿದ್ದೀರಾ? ಬಡ್ಡಿದಾರಮ್ಮ. ಅವರಿಗೆ ಪ್ರೀತಿಯ ಮಗಳು ನಾನಿದ್ದೇನೆ. ಓ, ನೀನು ಬಡ್ಡಿದಾರಮ್ಮನ ಮಗಳ? ಬಡ್ಡಿದಾರಮ್ಮನ ಮಗಳು. ನನ್ನ ಹೆಸರು ಹೆಸರು ಚಂದ್ರಿಕೆ ಎನ್ನುವ ಹಾಗೆ. ಎಂತ ಚಂದವೇ ಹೆಸರು. ಅಂದ್ರೆ ನಾನ್ ಚಂದ ಇಲ್ವಾ? ಬರೇ ಹೆಸರು ಮಾತ್ರ ಚಂದ ಅಲ್ಲ, ನೀನು ಅಷ್ಟು ಚಂದ ಇದ್ದಿ. ಹೌದಾ? ಅವರಿಗೆ ಪ್ರೀತಿಯ ಮಗಳು ನಾನು. ಮನಸ್ಸಿಗೆ ಬೇಸರ ಆಯ್ತು. ಮತ್ತೆ ಈ ಕಡೆ ದೇವಸ್ಥಾನದಲ್ಲಿ ತಂಬಿಲ ಸೇವೆ, ಆ ಉದ್ದೇಶ ಇಲ್ಲಿವರೆಗಾಗಿ ಬಂದವಳು ನಾನು. ನೀನು ಅದಕ್ಕೆ ಬಂದದ್ದ? ಹೌದು. ನಾನು ಅಲ್ಲಿಗೆ ಹೊರಟದ್ದು. ನನಗೆ ಆಶ್ಚರ್ಯ ಮತ್ತೇನಲ್ಲ, ತಡೆಯದವರು ತಾವಿದ್ದೀರಿ. ಹೌದು. ಈ ನಿಮ್ಮನ್ನು ನೋಡ್ತಾ ಇದ್ದೇನೆ, ಒಂದು ರೀತಿ ಹುಳಿ ತಿಂದವರು ಹಾಗೆ ಮಾಡ್ತಾ ಇದ್ದೀರಲ್ಲ. ನಿಮ್ಗೇನಾಯ್ತು? ನಿಂತಲ್ಲಿ ನಿಲ್ಲುವುದಿಲ್ಲ, ಆ ಕಡೆ ಈ ಗಟ್ಟೆ ತಿರುಗಾಟ. ನಿಮ್ಗೆ ಚೇಷ್ಟೆ ನೋಡಿದ್ರೆ ಏನಂತವೇ ಅರ್ಥ ಆಗುದಿಲ್ಲ ನನಗೆ. ಈ ರೀತಿ ತಿರುಗಾಟ ಮಾಡುವರೆ ಕಾರಣ ನಾನು ನಾನಾಗಿ ತಿರುಗುತ್ತಾ ಇದ್ದದ್ದಲ್ಲ. ನಿಮ್ಮ ಮೈ ಮೇಲೆ ಏನಾದ್ರು ಬರ್ತದ? ಅದಲ್ಲ, ಮತ್ತೆ ನನ್ನನ್ನು ನೀನು ತಿರುಗಿಸ್ತಾ ಇದ್ದಿ. ನಾನು ಇಷ್ಟು ದೂರ ಇದ್ದೇನೆ, ನೀವು ಅಲ್ಲಿದ್ದೀರಿ. ನಿಮ್ಮನ್ನ ತಿರುಗಿಸುವುದು ಹೇಗೆ? ಮತ್ತಷ್ಟು ತಡ್ತೀವಿ, ನಾ ತಿರುಗಿಕಾಗ್ತದ? ಹಾಗಲ್ವೇ, ನಿನ್ನ ರೂಪ ಎನ್ನುವುದು ನನ್ನನ್ನು ತಿರುಗಿಸ್ತಾ ಉಂಟು. ಅಂದ್ರೆ ನೀ ನನ್ನನ್ನು ಕೈ ಹಿಡ್ಕೊಂಡು ತಿರ್ಸ್ತಾ ಇದ್ದಿ ಅಂತ ಹೇಳಿದಲ್ಲ, ಹಾಗಾಗಿ ನಿನ್ನ ರೂಪ ನನ್ನನ್ನು ತಿರುಗಿಸ್ತಾ ಉಂಟು. ನೀವು ಈ ರೀತಿ ಒಗಟಾಗಿ ಮಾತನಾಡಿದ್ರೆ ಒಂದು ಶಬ್ದವೂ ನನಗೆ ಅರ್ಥ ಆಗುವುದಿಲ್ಲ. ಹೌದೇನೆ? ಹಾಗಾದ್ರೆ ನಾನು ಯಾರು ಅಂತ ಕೇಳು. ನಾನೇನು ಸಾಮಾನ್ಯದವನಲ್ವೇ ಅಲ್ಲ. ಯಾರು? ಕಾಣುತ್ತಿರುವಂತ ಈ ವಜ್ರಗಿರಿಯ ದೊರೆ ಜಯಸಿಂಹ ಅಂತ ಹೇಳಿದ್ರೆ ನಾನೇ. ಮಹಾರಾಜರು ಮೊದಲಾಗಿ ವಂದಿಸಿಕೊಳ್ತಾ ಇದ್ದೇನೆ. ಒಳ್ಳೇದಾಗ್ಲಿ. ಇಲ್ಲಿಗೆ ಬರುವರ ಉದ್ದೇಶ, ಈ ನಾಡಿನ ಗುರಿಕಾರ್ಯ ಕರೆದಾಡಿದ ಮಾತು ಏನಂತ ಹೇಳಿದ್ರು? ಪಂಜುರ್ಲಿ ದೇಗುಲದಲ್ಲಿ ಇವತ್ತು ತಂಬಿಲ ಸೇವೆ ಉಂಟು. ಹೌದು, ಅದೆಷ್ಟೋ ಮಂದಿ ಬಂದು ಸೇರಿದ್ದಾರೆ. ಮಹಾರಾಜರು ಬರಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಮಹಾರಾಜರು ಬರಲೇಬೇಕಾಗ್ತದೆ. ಅದಕ್ಕಾಗಿ ನಾನು ಅಲ್ಲಿಗೆ ಹೊರಟು ನಿಂತವನಿದ್ದೇನೆ. ಹೋಗುವ ಮಾರ್ಗದಲ್ಲಿ ನೀನು ಸಿಕ್ಕಿದೆಯಲ್ಲ, ಬಹಳ ಸಂತೋಷ ಆಯ್ತು. ಸಂತೋಷ ಆಯ್ತಾ? ಹೌದೌದು. ನಿನ್ನಲ್ಲಿ ಒಂದು ಮಾತು ಕೇಳಬೇಕು ಅಂತ ಬಯಸಿದ್ದೇನೆ. ಏನ್ ಸ್ವಾಮಿ ಅದು? ನಿನ್ನ ರೂಪವನ್ನ ಕಂಡು ಮನಸ್ವಾತು ಹೋದವನಿದ್ದೇನೆ. ಹಾಗಾಗಿ ನಿನ್ನಲ್ಲಿ ಒಂದು ಮಾತು ಕೇಳ್ತೇನೆ. ಏನು? ಒಪ್ಪಿಗೆ ಸೂಚಿಸ್ತೀಯಾ? ಏನದು? ಯಾವುದು ಗೊತ್ತುಂಟಾ? ಬೇರೆ ಯಾವುದಲ್ಲ, ನಿನ್ನ ರೂಪವನ್ನ ಕಂಡು ಮನಸ್ಸೋತು ಹೋದವ ನಾನು. ಮದುವೆ ಆಗಬೇಕು ಅಂತ ಬಯಸಿದ್ದೇನೆ. ನನ್ನನ್ನು ಮದುವೆ ಆಗ್ತೀಯ? ಈ ಮಾನ ಬಿಟ್ಟವನೇ, ಮರಿಯ ಸತ್ತವನೇ, ಲಜ್ಜೆ ಗಿಟ್ಟವನೇ, ಕಾಕ ಪೋಕ ಸತ್ತಾಳ ಹೋಗ್ಲಿಕ್ಕೆ ನೀನು ಬೇಕಿತ್ತ ನಿನಗೆ? ಯಾರಿಗೆ? ಅವ್ರಿಗೆ ಬೇಡ ಇತ್ತು ಸುಮ್ಮನೆ. ಯಾರು? ಅವನಿಗಲ್ವ ಬೈದ? ಆ ಸಣ್ಣ ಹುಡುಗ ಅವನಿಗಲ್ವ? ಅವ ಎಷ್ಟು ಒಳ್ಳೆ ಅವನು. ಅವ ನಮ್ಮೂರಿನವನೇ. ಅವ ಏನೋ ತಿಂತಾ ಇದ್ದ, ನೀನು ಕೊಡ್ಲಿಲ್ಲ ಅಂತ. ಅದೇ ಇವಳಿಗೆ ಕೊಡ್ಲಿಲ್ಲ ಅಂತ ಬೇಸರ ಆಗಿ ಹಾಗೆ ಮಾಡಿದ್ದ. ಯಾರು? ನೀನು. ಉಗ್ದದ್ದು ಅವನಿಗಲ್ಲ, ನನಗೆ ಎದುರುಗಡೆ ಇದೆಯಲ್ಲ ಇಷ್ಟು ದೊಡ್ಡ ಜೀವ, ನಿನಗೆ ಉಗ್ದದ್ದು ನಾನು.
ಅಂದ್ರೆ ನನಗೆ ನಿನಗೆ ಹೋಗ್ತದ್ದು. ಬಹುಶಃ ನನ್ನ ಸರಿ ಪರಿಚಯ ಆಗ್ಲಿಲ್ಲ ನಿನಗೆ. ಸರಿಯಾ? ಪರಿಚಯ ಆಗ್ಬೇಕಾ? ಇಲ್ಲಿವರೆಗೆ ಗೌರವ ಕೊಟ್ಟದ್ದು ಮಹಾರಾಜನ ಉದ್ದೇಶದಿಂದ. ನೀವಾಡಿದ ಮಾತೇನು? ಏನು? ನನ್ನ ದೇಹ ಸುಖ ನೀಡಬೇಕೆನ್ನುವಾಗ ಹೇಳ್ತಾ ಇದ್ದೀರಾ. ನಿನ್ನನ್ನು ಕಂಡು ಬಯಸಿದ್ದೇನೆ, ನೀನು ಬೇಕು ಅಂತ ಬೇಕು. ಇಲ್ಲ ಅಂತ ಆದ್ರೆ ನನಗೆ ಹಾಗೆ ನನಗೆ ಕಂಡದ ಮೇಲೆ ನನಗೆ ಬೇಕು ಅಂದ್ರೆ ಬೇಕೇ ನನಗೆ. ನೀವು ಬಯಸ್ತೀರಿ ಹೌದು, ಹಾಗಂತ ಸಿಗುವುದಿಲ್ಲ. ಯಾಕೆ ಸಿಗುವುದಿಲ್ಲ? ಸಿಗುವುದಿಲ್ಲ. ಇಲ್ಲ ಅಂತ ಆದ್ರೆ ನನಗೆ ಒಪ್ಪಿಗೆ ಬೇಡವಾ? ನೀವೇನ ಮದುವೆ ಆಗುದು ಒಪ್ಪಿದ್ದೀರಿ, ಹಾಗಂತ ನನಗೆ ಒಪ್ಪಿಗೆ ಬೇಕು. ನೀನು ಒಪ್ಪಿಗೆ ಕೊಡು. ಯಾರು? ನೀನು. ಅದು ಮನಸ್ಸು ಮೂಡಬೇಕಾಗ್ತದೆ. ಒಂದು ಮೂಡಿಸಿ. ಈಗ ಕೇಳಿದಾಗ ಮೂಡುದಲ್ಲ, ತಾನಾಗಿ ಮೂಡಿ ಬರಬೇಕು. ಅದು ಈಗ ಮೂಡಿಸುವಂತ ಯಾವುದು ಅದನ್ನ ಇಲ್ಲಿವೇ ಇಲ್ಲ. ಈ ನಿಮ್ಮನ್ನು ಮದುವೆ ಆಗುದಕ್ಕೆ ಸಾಧ್ಯ ಇಲ್ಲ. ಮದುವೆ ಆಗುದು ಬೇಡ. ಹಾಗಾದ್ರೆ ದೇಹ ಸುಖ ಆದ್ರೂ ಕೊಡು ನನಗೆ. ಯಾವುದು? ನಿನ್ನ. ಅದು ಖಂಡಿತ ಸಾಧ್ಯ ಇಲ್ಲ. ಹೌದಾ? ಹೆಣ್ಣಾದವಳು ಪ್ರಾಣ ಬೇಕಾದು ಬಿಡ್ತಾಳೆ, ಮಾನವನ್ನು ಕಳೆದುಕೊಳ್ಳುವುದಿಲ್ಲ. ಮಾನ ಬಿಟ್ಟು ಬದುಕುವುದಕ್ಕೆ ಸಾಧ್ಯ ಇಲ್ಲ. ಇಲ್ಲವೇ ಇಲ್ಲ. ಹಾಗಾಗಿ ನಿಮ್ಮನ್ನು ಮದುವೆ ಆಗೋದು ಸಾಧ್ಯ ಇಲ್ಲ. ನೀವು ಆಡಿದ ದೇಹವನ್ನು ಕೊಡುವುದಕ್ಕೂ ಕೂಡ ಸಾಧ್ಯ ಇಲ್ಲ. ಒಳ್ಳೆಯ ಮಾತನ್ನ ಹೇಳ್ತಾ ಇದ್ದೇನೆ. ಮಾರ್ಗ ಬಿಟ್ಟು ಹೋದ್ರೆ ಉಳಿತಾ ಇತ್ತು, ಇಲ್ಲಂತದ್ದು ಬೊಬ್ಬೆ ಹಾಕ್ತೇನೆ. ನನ್ನಮ್ಮ ನಮ್ಮವರೆಲ್ಲರೂ ಬರ್ತಾರೆ. ನಿಮ್ಮನ್ನು ಕರೆ ನನ್ನ ಸೌಜನ್ಯವೇ ದೌರ್ಬಲ್ಯ ಅನ್ನೋ ಹಾಗೆ ಭಾವಿಸಿಕೊಂಡೆಯೋ? ಸೌಜನ್ಯವ ಏನು ಬಾಯಿಗೆ ಬಂದಾಗಲ್ಲ ಬೈತಿಯಲ್ಲ? ಬಾಯಿ ಬಂದು ಬೈದದ್ದೆ. ನೀವು ಆಡಿದ ಮಾತು ಸರಿಯಾಗಿ ಕೇಳ್ತೇನೆ. ನೀನು ಬೈದದ್ದನ್ನಲ್ಲಿ ಕೇಳಿಸಿಕೊಂಡಿರ್ಲಿಕ್ಕೆ ನಾನೇನು ಹುಂಬ ಅಂತ ಭಾವಿಸಿಕೊಂಡೆ. ನೀವು ಇಲ್ಲಿಯ ಮಹಾರಾಜ ಎನ್ನುವಾಗಿ ಆಡ್ತಾ ಇದ್ದೀರಿ. ಮಹಾರಾಜ ಆದವನು ಪ್ರಜೆಗಳನ್ನು ಮಕ್ಕಳಾಗಿ ನೋಡಿಕೊಳ್ಬೇಕಾಗ್ತದೆ. ಈಗ ಅದು ಹೊಂದಲ ಫಲದ ರಕ್ಷಣೆಗೋಸ್ಕರ ಬೇಲಿಯನ್ನು ನಿರ್ಮಾಣ ಮಾಡ್ತಾರೆ. ಆ ಬೇಲಿಯೇ ಇದ್ದು ಫಲವನ್ನು ಮೆಂದ್ರೆ ಆ ಹೊಲದ ರಕ್ಷಣೆ ಮಾಡುವವರು ಯಾರಿರ್ತಾರೆ? ನೀ ಯಾವುದೇ ಹೇಳು, ಏನೇ ಹೇಳು, ಅದನ್ನು ನಾನು ರೂಢಿಸಿಕೊಳ್ಳುವುದಿಲ್ಲ. ಅದು ನನಗೆ ಅಗತ್ಯವೂ ಇಲ್ಲ. ಅಗತ್ಯ ಇಲ್ಲ. ನನ್ನ ದೇಹ ಧೋರಣೆ ಏನು ಗೊತ್ತುಂಟ? ಏನದು? ಕಂಡದ್ದನ್ನ ಬಯಸುವುದು. ಬಯಸಿದ್ರು ಅಂತ ಹೇಳಿದ್ರೆ ಅದು ಬೇಕು ಅಂತ ಪಡೆದಾಗ ಸಿಕ್ಕಿದ್ರೆ ಆಯ್ತು, ಸಿಗದೇ ಇದ್ರೆ ಅದನ್ನ ಪಡೆದುಕೊಳ್ಳುವುದರೊಳಗೆ ನನಗೆ ನೆಮ್ಮದಿಯೇ ಇರುವುದಿಲ್ಲ. ನಿಮ್ಮಲ್ಲಿ ಮಾತಾಡುವ ಸಮಯ ಇಲ್ಲ, ನಾನು ಹೋಗ್ತೇನೆ. ಮುನಿಸುದರ್ವೇ ಮುಗುದೇ ಹಿತವಾಗಿ ನಗಲು ಮಾಡುವೆ. ಮುನಿಸುದರ್ವೇ ಮುಗುದೇ ಹಿತವಾಗಿ ನಗಲು ಮಾಡುವೆ. ಬಾರಿ 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 ಗರಿ ಮುಗಿಲ ಬಾನಿನಲ್ಲಿ ಮಿಂಜರಳಲು ತಾರೆಗಳು ಮೈಯ ಬಳಸಿ ಚುಮ್ಮೆಂದರು. ಗರಿ ಮುಗಿಲ ಬಾನಿನಲ್ಲಿ ಮಿಂಜರಳಲು ತಾರೆಗಳು ಮೈಯ ಬಳಸಿ ಚುಮ್ಮೆಲ್ಲರು ಚುಮ್ಮೆಲ್ಲರು ಚುಮ್ಮೆಲ್ಲರು. ನವಭಾವ ತುಂಬಿ ತುಂಬಿ ಮನಹಾಡಲು, ನವಭಾವ ತುಂಬಿ ತುಂಬಿ ಮನಹಾಡಲು. ಯಾರದು ಕಾಪಾಡಿ? ಬಾರಿ 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 ಬಾ 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 ಬಾ. ಅಯ್ಯಪ್ಪ, ಅಂತ ಆಯ್ತು. ಅಲ್ಲ ನಿಮ್ಗೇನಾಯ್ತು? ನೀ ಆಯ್ತಾ? ಹೋಗಿದ್ಯಾಕೆ? ನಾನು ಯಾವುದೋ ಒಂದು ಆಲೋಚನೆ ಬರ್ತಾ ಇದ್ನ, ಒಮ್ಮೆಲೆ ಕೆಂಪು ಕಣ್ಣೇ ಇಲ್ಲ. ಯಾವುದೋ ಬಂತು ಕಾಡಲ್ಲಿ ನಿಂತ್ಲಕ್ಕ ಹಾಕಿದ್ ನಾನು. ನಿಮ್ ಭವಿಷ್ಯ ಕೆಂಪು ಬಣ್ಣ ನೋಡಿದ್ರೆ ಆಗುದಿಲ್ಲ ಅಂತ ಕಾಣ್ತದೆ. ಕೆಂಪು ಯಾವ್ದು ಕಂಡ್ರು ಆಗುದಿಲ್ಲ. ಹೌದಾ? ಹೌದು. ಇಲ್ಲ ಅಂತ ಆದ್ರೆ ಎಂತ ಆಯ್ತಾ? ನಾನು ಹೋಗಿದ್ದು ನಿಮ್ಮ ನೋಡಿ ಹೆದರ್ದು. ನನ್ನ ನೋಡಿ ನನ್ನ ನೋಡಿ ಒಂದು ಹೆಸರು ಇದ್ದಾರೆ ಅಂತ ಆಯ್ತಲ್ಲ ಈ ಜೀವಮಾನದಲ್ಲಿ. ಕೆಲವೊಮ್ಮೆ ಹೆದರ್ಬೇಕಾಗ್ತದೆ. ನಾನು ಪಾಪದ ಪಶು. ಯಾರು? ನಾನು ಪಾಪದ ಪಶು. ನೀನು ಗೊತ್ತಾಗುದಿಲ್ವಾ? ಎಂತ ಗೊತ್ತಾಗುದಿಲ್ಲ. ಮೊದಲಾಗಿ ವಂದಿಸಿಕೊಳ್ತಾ ಇದ್ದೀನಿ. ಕಲ್ಯಾಣ ಕಲ್ಯಾಣ ಮತ್ತು ಕಲ್ಯಾಣ ಮಸ್ತು. ತಪ್ಪಲ್ಲ ಬಿಡಿ, ಮದುವೆ ಆಗುವಳು ನಾನು. ಅದೇ ಆಶೀರ್ವಾದ ಮಾಡ್ಬೇಕಾಗ್ತದೆ. ಹಾಗಂತ ಇಲ್ಲಿ ನಿಲ್ಲುವುದಲ್ಲ. ಮುಂದೆ ಬನ್ನಿ.
ಮುಂದೆ 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 ಬನ್ನಿ, ಮುಂದೆ ಮುಂದೆ ಬನ್ನಿ, ಮುಂದೆ ಮುಂದೆ ಬನ್ನಿ. ಸ್ವಲ್ಪ ಮುಂದೆ. ಹಾ, ಇನ್ನು ಸ್ವಲ್ಪ ಮುಂದೆ, ಇನ್ನು ಸ್ವಲ್ಪ ಮುಂದೆ, ಇನ್ನು ಸ್ವಲ್ಪ ಮುಂದೆ, ಇನ್ನು ಸ್ವಲ್ಪ ಮುಂದೆ. ಹಾ, ಮತ್ತೆ ಮುಂದೆ ಬೀಳ್ತೇನೆ ನಾನಲ್ಲಿ. ಅಯ್ಯೋ, ನೀವು ಬೀಳ್ದಿನ ಉದ್ದೇಶದ ರೀತಿ ಹೇಳಿದವಳು ಅಲ್ವೇ ಅಲ್ಲ. ಸುಮ್ಮನೆ ಬೀಳೋರಿಗೆ ಬೀಳಿಸ್ತೇಲ್ಲ ನೀನು. ಯಾರಾಗಲ್ಲ ಇಲ್ಲಂತಾದ್ರೆ ಅಲ್ಲಿರುವುದು ಬೇಡ ಅಂತ ಹೇಳುವ ಕಾರಣ ಏನು? ನಾವು ಆಡುವಂತ ಮಾತು ಹಿಂದಿದ್ದವ್ರು ಕೇಳ್ತಾರೆ. ಹಿಂದಿದ್ದವ್ರು ಎಂತ ಕೇಳಿ ಅವ್ರು ಕೇಳುವುದಿಲ್ಲ ಅವ್ರಿಗೆ. ಯಾಕೆ ಕೇಳುವುದಿಲ್ಲ? ಬುಗುಡಿ ಕಟ್ಕೊಂಡು ಕೇಳುದು. ಕಿವಿ ಕಟ್ಕೊಂಡಿದ್ದಾರಲ್ಲ ಅವರು. ಯಾರು? ಹಿಂದಿದ್ದವರು. ಅಲ್ಲಿ ಕೆಂಪು ಮುಂಡಾಸು. ಕೆಂಪು ಮುಂಡಾಸ ಅವರು. ಅವ್ರಿಗೆ ಹೇಳಿದ್ದೆ ಯಾರು? ಅವರಿಗಲ್ಲ. ಒಂದು ಸ್ವಲ್ಪ ಈ ಕಡೆ ನೋಡಿ, ಬಂಡೆ ಮೇಲೆ. ಏನೋ ಬಹಳ ದೈಹಿಕ ಸಮಸ್ಯೆ ಇದ್ದಾನೆ. ಒಂದು ವಾರ ಮಾಡ್ಕೊಡ್ತೀನಿ, ಏನೋ ಸಮಸ್ಯೆ ಇದ್ದಾವ ಅಲ್ವಾ? ಆ ಉದ್ದೇಶ ಹೇಳಿದ್ದು ನಾನು. ಆತ ಇಲ್ಲಿ ಮಹಾರಾಜನಂತೆ. ಅವನು ಯಾರು ಸಾಯಿಲ್ಲ. ಅದು ಎಂತ ಆಗುದು, ಎಂತ ವಿಷಯ ಅಂತ ಈಗ ಇಲ್ಲಿವರೆಗೆ ಬಂದ. ನನ್ನಲ್ಲಿ ಪರಿಚಯ ಕೇಳೋದಕ್ಕೆ ಮುಂದಾದ. ಪರಿಚಯ ಹೇಳಿದೆ. ಆ ಬಳಿಕ ಕೇಳಿದ್ದಾದ್ರು ಏನು? ನನ್ನಲ್ಲಿ ಸುಖ ಕೇಳಿದ. ನಿನ್ನಲ್ಲಿ ಸುಖ? ಎಷ್ಟು ಹೆಡ್ ಪರದೇಶವ. ಯಾಕೆ? ಸುಖ ಬೇಕಿರು ಕೋಳಿ ಅಂಗಡಿಗೆ ಹೋಗ್ಬೇಕಪ್ಪ. ಅಯ್ಯಲ್ಲಿ ಅದು ಬಿಟ್ಟು ಇಲ್ಲಿ ಕೇಳುವುದು. ಅದು ನೀನು ಹೇಳಿದ್ದು ಸಿಗುವುದಿಲ್ಲ. ಅದು ನಿನ್ನಲ್ಲಿ ಹೋಗೋ ನಿನ್ನಲ್ಲಿ ಕೇಳಿ ಸಾಕವ. ನನ್ನಲ್ಲಿ ಅಂತ ಹೇಳಿದ್ರೆ ಇದ್ದವರೆಲ್ಲರೂ ಕೇಳ್ಬೋದಪ್ಪ. ಇದ್ದರಂತ ಹೇಳಿದ್ರೆ ಹಾಗಲ್ಲ. ನನ್ನಲ್ಲಿ ಶೀಲವನ್ನು ಕೇಳಿದ. ಶೀಲ? ಶೀಲ ಅಲ್ಲಿ ಹೋದಲ್ಲ ಚೀಲ ಹಿಡ್ಕೊಂಡು ತಿರುಗುದಾ? ಯಾರು? ನೀನು. ನಿನ್ನ ಅಭ್ಯಾಸ ನನಗೆ ಹೇಳುವುದ ನೀನು? ಯಾರು? ನಂದು ಅಭ್ಯಾಸ ಅದಲ್ಲ ಪುಣ್ಯಾತ್ಮ. ಹೆಣ್ಣು ಮಕ್ಕಳಲ್ಲಿ ಇರುವುದು ಶೀಲ. ಈ ಹೆಣ್ಣು ಮಕ್ಕಳು ಚೀಲ ಇರುವುದಾ? ಶೀಲ ಅಲ್ಲ, ಶೀಲ. ಶೀಲ ಶೀಲ ಕೊಡ್ಬೇಕಿತ್ತಪ್ಪ. ಏನು ಹೇಳಿದಾಗ ಕೊಡುವಂತ ತಿನ್ನುವಂತ ತಿಂಡಿ ಅಲ್ಲ ಅದು. ಹೆಣ್ಣಿಗೆ ಮುಖ್ಯವಾಗಿ ಬೇಕಾಗಿರುವುದದು. ನನ್ನ ದೇಹ ಸುಖ ಅಪ್ಪಿಕೊಳ್ಬೇಕೇನೋ ಹಾಗೆ ಕೇಳಿಕೊಂಡ ಆತ. ಈಗ ಒಪ್ಪಿಕೊಂಡ್ರೆ ಸುಖ ಸಿಗ್ತದೆ. ಯಾರು ಹೇಳಿದ್ದ? ನಾನು ಹೇಳಿದ್ದು. ಕೆಲವು ಹೇಳ್ತಾ ಇದ್ರು ಈಗ ಒಬ್ಬರನ್ನ ಒಪ್ಪಿಕೊಂಡು ಸುಖ ಸಿಗ್ತದೆ. ಸುಖ ಸಿಗ್ತದೆ. ನಾನು ಮೂಲಿಸಿ ಇವ್ರನ್ನ ಒಪ್ಕೊಂಡು ಎಂತ ಸುಖ ಯಾರನ್ನ? ಅವರನ್ನ. ತಲೆ ಸರಿ ಇಲ್ವ ನಿಮಗೆ? ತಲೆ ನಂಗೆ ಸರಿ ಉಂಟು. ನಾನು ಹೇಳಿದ್ದೇನು? ಈಗ ಗಂಡು ಮಕ್ಕಳು ಅಪ್ಪಿಕೊಂಡಾಗ ಸುಖ ಸಿಗುವುದಿಲ್ಲ. ಹೆಣ್ಣು ಗಂಡು ಇಬ್ಬರು ಪರಸ್ಪರವಾಗಿ ಅಪ್ಪಿಕೊಂಡಾಗ ಸುಖ ಏನು ಸಿಗ್ತದೆ. ಓ, ಪರಸ್ಪರ ವಿರುದ್ಧ ದಿಕ್ಕಿನ ಧ್ರುವಗಳು ಒಂದೊಂದೊಂದನ್ನು ಆಕರ್ಷಿಸ್ತದೆ. ಈ ದೊಡ್ಡ ಶಬ್ದದಲ್ಲಿ ತಲೆ ಹೋಗ್ತದೆ. ನಾನಲ್ಲಿ ಸಣ್ಣ ಶಬ್ದ ತಲೆ ಹೋಗುದಿಲ್ಲ. ಸಣ್ಣದು ನಂಗೆ ಗೊತ್ತಾಗುದಿಲ್ಲ. ಹೌದಾ? ಈಗ ಎಂತ ಆಗುದಿಲ್ಲ ಅಂದ್ಯಾ? ಆಗುದಿಲ್ಲ ಅಂತ ಹೇಳಿದೆ. ಹಾಗೆ ಇಲ್ಲಿವರೆಗೆ ಬಂದವರು ತಾವಿದ್ದೀರಿ. ಸ್ವಲ್ಪ ಅವರಿಗೆ ಬುದ್ಧಿ ಮಾತನ್ನು ಹೇಳ್ತೀರಾ? ಬುದ್ಧಿ ಮಾತಲ್ಲ. ಹೌದು, ಹೇಳ್ತೇನೆ. ಕೈ ಕತ್ತರಿಸ್ತೇನೆ. ಬಾಯಿ ಕತ್ತರಿಸೋದ ಕಡೆ ನೋಡಿ. ನೀನು ಸುಮಾರು ಕತ್ತರಿಸಿದ ಬಾಯಿ. ಅದೇ ತಲೆ ಸರಿ ಉಂಟೇನೆ. ಯಾಕೆ? ಯಾಕೆ? ದಾರಿ ಮಧ್ಯದಲ್ಲಿ ಹೆಣ್ಣೊಬ್ಬರು ಸಿಕ್ಕರು. ಹೌದು, ಅವ್ರು ಅಡ್ಡ ಹಾಕೋದು. ಒಳ್ಳೆ ಅಂತ ಕೇಳಿದ್ದೀನ. ಅವಳಲ್ಲಿ ಸುಖ ಕೊಡು ಅಂತ ಹೇಳಿದೆ. ಸುಖ? ಹೌದು. ಕೊಟ್ಲ? ದೇಶ ಕೊಡುದಿಲ್ಲ ಅಂತ ಹೇಳಿದ್ರು. ಕೊಡುದಿಲ್ಲ. ಅದಕ್ಕಾಗಿ ಬಲಾತ್ಕರಿಸುವುದಕ್ಕೆ ಮುಂದಾದೆ. ಎಂತ ಬಲಾತ್ಕರಿಸ? ನಂಗೆ ಸುಖ ಕೊಡು, ನಂಗೆ ಸುಖ ಕೊಡು, ನಂಗೆ ಸುಖ ಕೊಡು ನೀ ಹೇಳೋದು. ಅವಳು ಕೊಡ್ತಿಲ್ಲ. ಅದೇ ಅಲ್ಲ, ನೀವೆಲ್ಲಿ ಹೋದ್ರಿ ಈಗ? ಅಲ್ಲಲ್ಲ, ಸುಖ ಕೊಡು ಸುಖ ಕೊಡು ಅಂತ ಸುಖ ಸಿಗ್ತದೆ. ನೋಡ್ತೀನದು. ಕೊಡ್ತಿಲ್ಲ ಹಾಗೆ ಹೇಳ್ತಿದ್ದ ಆಗ್ತದಲ್ಲ. ಅದು ಎಂತದ ಮತ್ತೆ ಕರಿ ಮುಗಿಲು ಭಾವ ಅಂತದ ಅಲ್ವಾ? ಕರಿ ಮುಗಿಲ್ಲ ಬಾನಿನಲ್ಲಿ. ಬಾನಿನಲ್ಲಿ ಮಿಂಚು ಬಾನಲ್ಲಿ ಬಂದಿದ್ದು ಸುಖ ಸಿಗ್ತದೆ. ಅದಲ್ಲ, ಹೆಣ್ಣು ಒಲಿದು ಬಂದ್ರೆ ಒಳ್ಳೇದು. ನಮ್ಗೆ ಬೇಕು ಅನ್ನಿಸಿದಾಗ ಬರ್ಲಿಲ್ವಪ್ಪ, ಏನ್ ಮಾಡುದು? ಬಿಡುವುದಲ್ಲ, ಮುಂದುವರ್ಸ. ಬಾರಿ ಬಾರಿ ಬಾರಿ
ನಿನಗೆ ಬೇರೆ ಯಾರು ಜನ ಸಿಗ್ಲಿಲ್ಲ ನನಗೆ? ಏಯ್, ಯಾಕೆ ನನ್ನನ್ನು ದೂಡ್ತಾ ಇದ್ದೀನಿ ನೀನು? ಯಾಕೆ ನನ್ನನ್ನು ದೂಡಿದ್ ನೀನು? ನಿಂಗೆ ದುಡಿಕ್ ನಂಗೆ ಒಳ್ಳೆನ. ಇನ್ನೇನು ಅವಳು ಕೈಗೆ ಸಿಗ್ತಾಳೆ ಏನು ಅಷ್ಟರಲ್ಲೇ ಬಂದು ದೂಡಿ ಬಿಟ್ಟ ಸಾಯ್ಲಿಕ್ಕೆ ನೀನು. ನಿನ್ಗೆ ಅವಳು ಸಿಕ್ಕರೆ ನನ್ನ ದುಡಿದು ಯಾಕೆ? ಯಾರ? ನೀನು ನಾನು ನಿನ್ನನ್ನು ದೂಡಿದ್ದ? ಸಣ್ಣ ಜೀವ ಮಾರಿ ಅದು ಒಂದೇ ತೆಗೆದಿದ್ದಾರಲ್ಲ. ಯಾರ? ನಾನು ನಿನ್ನನ್ನು ದೂಡಿದ್ದಲ್ಲ, ನೀನಲ್ವ ನನ್ನನ್ನು ದೂಡಿದ್ದು? ನೀನಲ್ವ ನನ್ನನ್ನು ದೂಡಿದ್ದು? ನಾನು ನೀನು ದುಡಿದಲ್ವೇ ಅಲ್ಲ. ಹಾಗಾದ್ರೆ ಮತ್ತೆ ಯಾರು? ನಮ್ಮ ದುಡಿದ್ದೆ ಬೇರೆ ಉಂಟು. ಯಾವ್ದಾ? ನೋಡಲ್ಲಿ ಆ ಕಡೆ ಓಡಿ ಹೋಗ್ತಾ ಉಂಟು. ಮಾರಾಯ, ಹೊಂದಿ 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 ದೂಡಿತ್ತು. ಹೊಂದಿ ದುಡಿತು. ಪುಣ್ಯಾತ್ಮ, ಇನ್ನೆಲ್ಲೋ ನಮ್ಮ ಪ್ರಾಣವೇ ಹೋಗ್ತಾ ಇತ್ತು ನೋಡು. ಅಲ್ಲ ಅದು ಹಾಗೆ ಅದು. ಯಾಕೆ ಯಾಕೆ ಹೊಂದಿ ದೂಡ್ತಾ? ಹೊಂದಿ ದುಡಿತು. ಯಾಕೆ? ಅದು ನನ್ನ ಮೇಲೆ ಸಿಟ್ಟಲ್ಲ ಅದಕ್ಕೆ. ಮತ್ತೆ ಅದಕ್ಕೆ ನಿನ್ನ ಮೇಲೆ ಸಿಟ್ಟು. ನನ್ನ ಮೇಲೆ ಯಾಕೆ ಸಿಟ್ಟು? ಇದು ಹೊಂದಿ ಓಡಾಡುವಂಥ ಸ್ಥಳ. ನೀನೆಲ್ಲ ಭಯ 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 ಹೇಳ್ತಾ ಇದ್ದದ ಹೊಂದಿ ದೂರಿನ ನೋಡಿದ್ದು ಹೌದಲ್ವಾ? ಈ ಪುಣ್ಯಾತ್ಮ ಮಹಾ ಗಂಡಾಂತರೇ ಈ ಹೆಣ್ಣನ್ನೇ ಬಿಡ್ಲಿಲ್ಲ ಇವ. ಎಲ್ಲರೂ ನನ್ನನ್ನು ಬಲಾತ್ಕಾರ ಮಾಡಿದ್ರೆ ಸಾಯ್ಲಿಕ್ಕೆ ಹೇಳಿ. ಏನಷ್ಟು ಬರಗಾಲ ನನಗೆ? ಯಾರೇ ಹೊಂದಿನ ಬಲಾತ್ಕಾರ ಮಾಡ್ಲಿಕ್ಕೆ? ಅದು ಬರಗಾಲದಲ್ಲ ಅಂತಲ್ಲ, ಅದು ಬರಗಾಲ ಉಂಟು ಅಂತಲ್ಲ, ಅದು ತಿಳಿದುಕೊಂಡದ್ದು ಹಾಗೆ. ಹೊಂದಿ ಹಾಕ್ತೇವೆ. ಅದು ಹೊಂದಿಗೆ ಒಂದಿತ್ತು ಮೂಢನಂಬಿಕೆ ಅದು. ಹೊಂದಿಗೆ ಯಾವತ್ತೂ ಹಾಗೆ ಮೂಢನಂಬಿಕೆ ಅದು. ಹೌದಾ? ಅದು ಹಾಗಾಗಿ ಬಂತೀವಿ ಇತ್ತು ಬಿಡ. ಆದ್ರೂ ನಮ್ಮ ಜೀವ ಉಳಿತು ನೋಡು. ಜೀವ ಉಳಿತು. ತಪ್ಪಿಸಿಕೊಂಡು ಹೋದ್ಲವಳು. ಹೌದೌದು. ಹೋದ್ರೆ ಎಲ್ಲಿ ಹೋಗ್ತಾಳೆ? ಎಲ್ಲಿ ಹೋಗ್ತಾಳೆ? ಇಲ್ಲಿನವಳೆ ಅಲ್ವಾ? ಅಷ್ಟೇ. ಇವತ್ತಲ್ಲ ನಾಳೆ ಅದು ಸಿಗ್ತಾಳೆ. ಸಿಗ್ಲೇಬೇಕು. ಅವಳು ಸಿಗ್ಬಹುದು. ನಾವೀಗ ಹೋಗ್ಬೇಕಾದ್ದು ದೇವಸ್ಥಾನಕ್ಕೆ, ಪಂಜುರ್ಲಿ ಗುಡಿಗೆ. ಆಯ್ತು. ಕರುಣೆ ತೋರಿದ ದೈವ ಪಂಜುರ್ಲಿ ಬಂದು ನಿಂತದ್ದೆ ಪಂಜುರ್ಲಿಯ ಗುಡಿ. ದೇವಸ್ಥಾನಕ್ಕೆ ನೋಡ ಅಲ್ಲಿ. ಹೌದೇನೋ? ಏನಾಯ್ತಾ? ಸ್ವಲ್ಪ ಸಮಯ ಆಯ್ತು ಬಿಟ್ರೆ ಮತ್ತೇನು ತೊಂದರೆ ಆಗಿಲ್ಲ ನಮ್ಗೆ. ಹೌದೌದು. ನಾವು ಬೇಗ ಬರಬೇಕು ಅಂತಲೇ ಮಾಡಿದ್ದು. ಹೌದಾಗಿತ್ತು. ನಾವು ಬಂದದ್ದು ತರ ಆಯ್ತಾ? ಏನು ಆತ್ಮೀಯ? ನೋಡಿ ನೋಡ್ತೆ. ನೋಡು ಸರಿ ನೋಡು. ಬಹುಶಃ ಯಾರು ಬಾಗ್ಲು ಹಾಕಿದ್ದಾರೆ ಗುಡಿದು. ಬಹುಶಃ ಇನ್ನೂ ಯಾರು ಬರ್ಲಿಲ್ಲ ಇರ್ಬೇಕು. ಎಂತ ಇಷ್ಟು ತಡ ಆದ್ಮೇಲೆ ಬರದೇ ಇರೋದಕ್ಕೆ ಎಂತ? ಮತ್ತೆ ಹೆಚ್ಚು ತಡ ಆಗಿ ಬರೋನೇ ನೀನು. ನೀನು ಬಿಟ್ಟರು ನಾನು. ಹೌದೌದು. ಇಬ್ಬರೇ. ಹೌದು. ಆದ್ರು ನಾನು ಕೇಳ್ತೆ. ಕರಿ ನೋಡು. ಓಯ್ ಗುರುಕರ್ರು, ಯಾರದು? ನಾನು ಎಂಟು ಯಾರ? ಎಂಟು ಏನು ವಿಷಯ? ಮಹಾರಾಜ ಒಟ್ಟಿಗಿರುವವ. ಮಹಾರಾಜರೊಟ್ಟಿಗೆ ಮಹಾರಾಜ ಬಂದಿದ್ದಾನೆ. ಗುಡಿ ಬಾಗಿ ತೆಗೆದು ಪೂಜೆ ಮಾಡ್ತಿ. ಯಾಕೆ? ಪೂಜೆಗೆ ಬಂದದ್ದು ಮತ್ತೆ ಯಾಕೆ ಕರ್ತದ್ದು ನೀವಲ್ಲ? ಪೂಜವ ತಂಬಿಲ ಸೇವೆ ಮುಗಿದೋಯ್ತಲ್ಲ. ತಂಬಿಲ ಸೇವೆ ಮುಗಿದೇ ಹೋಯ್ತು. ಪ್ರಸಾದ ಕೊಡಿ. ಕೇಳ ಪ್ರಸಾದ ಕೊಡ್ಲಿಕ್ಕೆ. ಪ್ರಸಾದ ಕೊಡಿ. ತ್ರಿಕಾಲ ಪೂಜೆ ಮುಗಿದೋಯ್ತು. ತಂಬಿಲ ಸೇವೆ ತ್ರಿಕಾಲ ಪೂಜೆ ಮುಗಿದು ಹೋಗಿ ನೀವು ಮತ್ತೆ ತೀರ್ಥ ಅವ್ನ ಕೆಲಸ ಮಾಡಿ. ತೀರ್ಥ ಕೊಡಿ, ಪ್ರಸಾದ ಬೇಡ. ಅಲ್ಲ, ದೇವಸ್ಥಾನದ ಬಾಗಿಲು ಮುಚ್ಚಿದ ಮೇಲೆ ತೀರ್ಥ ಪ್ರಸಾದ ಕೊಡುವ ಕ್ರಮವಿಲ್ಲ. ಹಾಗಾದ್ರೆ ದೇವರನ್ನಾದ್ರೂ ನೋಡಿ ಹೋಗ್ತೇವೆ ಅಂತ ಹೇಳಿ. ದೇವರನ್ನು ನೋಡ್ಕೊಂಡು ಹೋಗ್ತೇವೆ. ಒಂಚೂರು ಭಾಗ ತೆಗೀರಿ ನೋಡುವ. ತಾಗಿಲಿಕ್ಕೆ ಆಗುದಿಲ್ಲ. ಒಮ್ಮೆ ಬಾಗಿಲು ಹಾಕಿದ ಮೇಲೆ ತಂಬಿಲ ಸೇವೆ ತ್ರಿಕಾಲ ಪೂಜೆ ಆದ್ಮೇಲೆ ಮತ್ತೆ ಬಾಗಿಲು ತೆಗಿಲಿಕ್ಕೆ ಆಗುದಿಲ್ಲ. ಬಂದದ್ದು ಮಹಾರಾಜರು. ಮಹಾರಾಜರು ದೇವರಿಂದ ಹೆಚ್ಚಿನವರು ಯಾರಿಲ್ಲಲ್ಲ. ದೇವರೇ ಹೆಚ್ಚಿನವರು. ಮಹಾರಾಜರಿಂದ ದೇವರಿಂದ ಹೆಚ್ಚಿನವರಲ್ಲ. ಆದ ಕಾರಣ ಆಗುದಿಲ್ಲ. ಬಾಗಿಲು ತೆಗೆದಿಲ್ಲ ಅಂತ ನೋಡಿದೆಯೇನೋ? ಗುರಿಕಾರನು ಸೊಕ್ಕು. ಅವರು ನಮಗೆ ಅವಮಾನ ಮಾಡ್ತಾ ಇದ್ದಾರೆ. ನಮಗೆ ಅಪಮಾನ ಮಾಡ್ತಾ ಇದ್ದಾರೆ. ಈಗ ಯಾರು ಲೆಕ್ಕಾಚಾರ ಬೇಡ. ಸಾಮಾನ್ಯ ಜನ ಬಂದು ಕೇಳಿದ್ದೆ ಹೌದು ಅಂತ ಆದ್ರೆ ಅವರು ಬಾಗಿಲು ತೆಗೆಯುವುದು ಬೇಡ. ನಾನು ಈ ನಾಡಿನ ಅಧಿಕಾರಿ. ನಾನು ಈ ವಜ್ರಗಿರಿಯ ಸರ್ವಾಧಿಕಾರಿ ಅಂತ ನಾನು ಬಂದು ಕೇಳಿದ್ದೆ ಹೌದು ಅಂತ ಆದ್ರೆ ಏನು ಉದ್ದಾಟತನ ಮಾತಾಡ್ತಾ ಇದ್ದಾರೆ. ತೆಗೆಯುವುದ ಮಹಾರಾಜ ಆಗಲಿ ಮತ್ತೊಬ್ಬ ಮಹಾರಾಜನ ಹೆಣವೆ ನಿಂತದ್ದೆ ಅಂತವಾದ ಅಲ್ಲ ವಿಷಯ. ವಿಷಯ ಒಂದು ಗೌರವ ಕೊಡುವುದಿಲ್ಲ ಅಂದ್ರೆ ಒಂದು ಬಂದು ಮುಖ ನೋಡಿ ಮಾತಾಡಿಸುವಂತ ಸಹನೆ ಇಲ್ಲ ಅವನಿಗೆ. ತಿಂದ ಅನ್ನೋ ಸೊಕ್ಕು ಅಲ್ವಾ? ಈ ಗುರಿಕಾರಿ ಪೂಜೆ ಇಲ್ಲ ಅಷ್ಟು ಮಾಡ್ಬೇಕು. ಅವನಿಗೆ ಪೂಜೆ ಕೊಡ್ತಿದ್ದ ಹಂಗ ಮಾಡ್ಬೇಕು. ನಾನು ಕೊನೆಗೆ ಮತ್ತೇನು ಕೇಳಿಲ್ಲ. ಒಂಚೂರು ತೀರ್ಥಾರು ಕೊಡಿ ಅಂತ. ತೀರ್ಥ ತೀರ್ಥ ಕೇಳಿದ್ದು. ನಿನಗೆ ತೀರ್ಥ ಒಂದು ಸಾಕು. ಪ್ರಸಾದ ಹಂದಿ ಕೊಟ್ಟಿದ್ಯಲ್ಲ, ತೀರ್ಥ ಒಂದು ಸಾಕು. ಒಂಚೂರು ಎಂತದ ತೀರ್ಥ? ತೀರ್ಥ ಕುಡಿಯುವುದಕ್ಕೆ ಪ್ರಸಾದ ತೀರ್ಥ. ಅದೇ
ಪ್ರಸಾದ ತೀರ್ಥನ ತೀರ್ಥ ಪ್ರಸಾದ ತೀರ್ಥವನ್ನು ಸಾಕು, ಪ್ರಸಾದ ಹೊಂದಿ ಕೊಟ್ಟಿದೆ ಅಲ್ವಾ? ತೀರ್ಥ ಹಂದಿಕೊಳ್ಳೋದು ಹೇಳಿ ನಾನು ಹೊಲಕ್ಕಾಗಿ ಅದು ಕೊಡುದಿಲ್ಲ ಅಂದ್ರೆ ಉದ್ದಟತನದಿಂದ ಮಾತಾಡ್ತಾ ಇದ್ದಾರೆ. ಹೌದು. ಹಾಗಾದ್ರೆ ಅವನಿಗೆ ಪೂಜೆ ಇಲ್ದಿದ್ದಾಗ ಆಗ್ಬೇಕು. ಅವರು ಮತ್ತೆ ನನ್ನಲ್ಲಿ ಬಂದು ಪರಿಪರಿಯಾಗಿ ಕೇಳಬೇಕು. ಮಹಾರಾಜ ನಾನು ಮಾಡಿದ್ದು ಅಕ್ಷಮ್ಯ ಅಪರಾಧ ಆಯ್ತು ಅಂತ ಬಂದು ನಮ್ಮ ಕಾಲಲ್ಲಿ ಹಿಡ್ಕೊಳ್ಬೇಕು. ಪೂಜೆ ಎಲ್ಲಿದ್ದ ಮಾಡ್ಬೇಕು ಅಂತ ಎಂತ ಮಾಡುದು? ಏನ್ ಮಾಡುವ? ಎಂತ ಮಾಡುದು? ಒಂದು ಕೆಲಸ ಮಾಡುವ. ಇಲ್ಲಿ ದೇವರು ಎಲ್ದಿದ್ದಾಗ ಮಾಡಿದ್ರೆ ಹೇಗೆ? ಇಲ್ಲಿ ದೇವರು ಎಲ್ದಿದ್ದ ಹಾಗೆ ಮಾಡ್ಬೇಕು. ಈ ಪಂಜುರ್ಲಿ ಬೇಡ ಆಗಿದೆ. ಬೇಡ ಬೇಡ ಬೇಡ. ಸಣ್ಣ ಪಂಜುರ್ಲಿಯಲ್ಲಿ ಹಿಡ್ಕೊಂಡು ಏ ಮತ್ತೆ ಎಂತ ಮಾಡುದು? ಪಂಜೂರಲ್ಲಿ ಹಿಡ್ಕೊಂಡು ಹೋಗ್ಲಿಕ್ಕೆ ಅಂತ ನಾಯಿ ಮರಿ ಅದು ಚೀಲದಲ್ಲಿ ಅಲ್ವಾ? ನೀನ್ ಎಂತ ಬಿಂಬ ಅಲ್ವಾ? ಅದಲ್ವಾ? ಪಂಜೂರಲ್ಲಿ ದೇವರೇ ಇಲ್ಲಿ ಇಲ್ಲ, ಬಿಂಬ ಇದ್ರೂ ಕೂಡ ಆ ದೇವರು ಇಲ್ಲಿ ನೆಲೆಯಾಗಿರ್ತಾನಂತೆ, ಅವನ ಶಕ್ತಿ ಇಲ್ಲೇ ಇರ್ತದೆ. ಈ ಪಂಜುರ್ಲಿಯ ಬಿಂಬ ಇಲ್ಲೇ ಇರಬೇಕು. ಮಾಡುದು ಬೇಡದೋದ್ ಕೆಲಸ ಆದ್ರೂ ಬಿಂಬ ಇಲ್ಲೇ ಇರ್ಲಿ, ಚಂದ್ರ ಕಣ್ಣಿಗೆ ಮಣ್ಣೆ ಹಚ್ಚಬೇಕು ಅಂತ ಆದ್ರೆ ಹಾಗಾದ್ರೆ ದೇವರು ಇಲ್ಲಿ ಇರಬಾರ್ದು. ಏನ್ ಮಾಡುದು? ದೇವರ ಶಕ್ತಿ ಇಲ್ಲಿ ಇರಬಾರ್ದು, ಬರೀ ಬಿಂಬ ಮಾತ್ರ ಇಲ್ಲಿ ಇರ್ಬೇಕು. ಅದು ಹಾಗಾದ್ರೆ ಇದೇ ಮಾಡುದೇ. ಏನ್ ಮಾಡುದು? ದಿಗ್ಬಂಧನ ಮಾಡುವ. ದಿಗ್ಬಂಧನ. ದಿಗ್ಬಂಧನ. ದಿಗ್ಬಂಧನ ಅಂದ್ರೆ ಅದನ್ನ ಹಾಗೆ ದಿಗ್ಬಂಧನ, ದಿಕ್ಕು ಬಂಧನ, ದಿಗ್ಬಂಧನ ಕರ್ಮಧಾರೆ ಸಮಾಸ. ಅದು ನನಗೆ ಗೊತ್ತಿಲ್ಲ ಅಂತ ಹೇಳುದ ಹೇಳಿದ್ದ. ದಿಗ್ಬಂಧನ ಮಾಡಿದ್ದೆ ಹೌದು ಅಂತ ಆದ್ರೆ ದೇವರಿಗೆ ಶಕ್ತಿ ಇರುವುದಿಲ್ಲ. ಮಂತ್ರವಾದಿಗಳನ್ನು ಕರೆಸುವುದು, ದಿಗ್ಬಂಧನ ಮಾಡುವುದು. ಇಲ್ಲಿ ಬಿಂಬ ಮಾತ್ರ ಇರ್ತದೆ ಬಿಟ್ರೆ ದೈವದಲ್ಲಿ ಶಕ್ತಿ ಇರುವುದಿಲ್ಲ. ಹಾಗಾದ್ರೆ ಇಲ್ಲಿ ಮಂತ್ರವಾದಿಗಳನ್ನು ಕರೆಸಬೇಕು. ಮಂತ್ರವಾದಿಗಳನ್ನು ಯಾರು ಕರೆಸುದು? ಎಲ್ಲಿಂದ ಕರೆಸುದು? ನಾವು ಊರವ್ರೆ. ಊರವ್ರು ಕರೆಸುವುದಾ? ಈ ಊರಿನವರಲ್ಲಿ ಇದ್ದಂತಹ ಮಂತ್ರವಾದಿನ ಕರೆದ್ರೆ ಇವ್ರು ಒಬ್ಬರು ನಂಬುದಲ್ಲ. ಇವರೆಲ್ಲ ಹೇಳ್ಕೊಡ್ತಾರೆ. ಕೊಟ್ಟದ್ದು ಎಷ್ಟು ಕೊಟ್ಟರು ಕಡಿಮೆ ಆಯ್ತು ಅಂತ ಹೇಳ್ಕೊಂಡು ಮತ್ತೆ ನಾಳೆ ಹೇಳಿದ್ರು ಹೇಳಿದ್ರು ಅವನಿಗೆ ಇವ್ರು ನಾವು ಕೊಟ್ಟದಕ್ಕಿಂತ ಹೆಚ್ಚು ಯಾರಾದ್ರೂ ಕೊಟ್ಟಿದ್ರೆ ಮಹಾರಾಜರು ಇಂಥದ್ದೊಂದು ಕಾರ್ಯ ಮಾಡಿದ್ದಾರೆ ಅಂತ ಹೇಳಿಕೊಡ್ತಾರೆ. ಅದು ಬೇಡ, ಹಾಗಾಗಬಾರ್ದು. ಈ ಊರಿನವರೇ ಆಗಬಾರ್ದು. ಹಾಗೆ ಕೇರಳಕ್ಕೆ ಹೋಗುವ. ಕೇರಳಕ್ಕೆ ಹೋಗಿ. ಅಲ್ಲ, ನನ್ನ ಆತ್ಮೀಯ ಸಖ ಒಬ್ಬ ಇದ್ದಾನೆ. ನಿನಗೆ ಅಲ್ಲಿಯೂ ಪರಿಚಯ ಇದ್ದವರಿದ್ದಾರೆ. ನಾನು ಕೇರಳ ಅಂತಲ್ಲ, ಕಾಶ್ಮೀರದವರೆಗೂ ಉಂಟು ನನಗೆ. ಹೌದಾ? ಅಲ್ಲಿಗೆ ಹೋಗುದು. ಅಲ್ಲಿ ನನ್ನ ಆತ್ಮೀಯ ಗೆಳೆಯ ಇದ್ದಾನೆ ಒಬ್ಬ. ಯಾರವ? ಅವ ನಂದಿ ಕುಟ್ಟಿ ಅಂತ. ನಂದಿ ಕುಟ್ಟಿ. ನಂದಿ ಕುಟ್ಟಿ. ಅವನಲ್ಲಿ ಹೋಗಿ ಅವನಲ್ಲಿ ಹೇಳಿದ್ರೆ ಈ ದಿಗ್ಬಂಧನ ಮಾಡಿದ್ರು ಮಾಡಿಯಾಣ. ಅವ ಮಾಡ್ತಾನ ನಂದಿ ಕುಟ್ಟಿ. ಹಾಗಾದ್ರೆ ಅವನನ್ನು ಕರೆಸ್ಬೇಕು, ಹೋಗ್ಬೇಕು. ಹೋಗುವ ಕೆಲಸ ಮಾಡು. ಅಲ್ಲ, ನಂದಿ ಕುಟ್ಟಿ ಯಾಕೆ ಮಾರ? ನಂದಿ ಕುಟ್ಟಿ ಯಾಕೆ? ನೀನು ಹೊಂದಿ ಕುಟ್ಟಿತ್ತಲ್ಲ, ಅದಕ್ಕೆ ನಂದಿ ಕುಟ್ಟಿ ಆಗ್ಬೇಕು. ಹಾಗಾಗಿ ನಂದಿ ಕುಟ್ಟಿ ಇಲ್ಲಿಗೆ ಬರ್ಬೇಕು. ಏನು ಇಲ್ಲಿ ಬರೋಲ್ಲ, ನಾವು ಅಲ್ಲಿಗೆ ಹೋಗುದು. ಅವನು ಬರ್ಲಿ ಮಾರ. ಅವ್ನು ಬರಲಿಲ್ಲ, ಅವನು ಕರ್ಸ್ಲಿಕ್ಕೆ ಆಗುದಿಲ್ಲ. ಅದಾಗುದಿಲ್ಲ. ಕಾರ್ಯ ಆಗಬೇಕಾದ್ರೆ ನಮಗೆ. ಹಾಗಾಗಿ ನಾವೇ ಹೋಗ್ಬೇಕು. ಎಷ್ಟು ಕಷ್ಟ ಆದ್ರೂ ತೊಂದ್ರೆ ಇಲ್ಲ, ಎಷ್ಟು ಖರ್ಚಾದ್ರೂ ತೊಂದ್ರೆ ಇಲ್ಲ. ಅವನನ್ನ ಕರೆಸಿ ಆಮೇಲೆ ಇಲ್ಲಿರುವಂತ ದೇವರ ಶಕ್ತಿ ಇಲ್ದಿದ್ದ ಹಾಗೆ ಮಾಡ್ಬೇಕು. ಅವನನ್ನು ಮೊದಲು ಮಾತಾಡಿಸ್ಬೇಕು. ಹೋಗುವ ಅಲ್ಲಿಗೆ. ಕೊರಳಲಿ ಜಪಸರ ಹಣಿಯಲಿ ಭಸ್ಮವು ಕರದಲ್ಲಿ ಕಡಗ ಗಂಗಮಲೇವಾ. ಕೊರಳಲಿ ಜಪಸರ ಹಣಿಯಲಿ ಭಸ್ಮವು, ಕೊರಳಲಿ ಜಪಸರ ಹಣಿಯಲಿ ಭಸ್ಮವು ಕರದಲ್ಲಿ ಕಡಗ ಗಂಗಮಲೇವಾ. ಕರದಲ್ಲಿ ಕಡಗ ಗಂಗಮಲೇವಾ. ಉರುದರ ಭೀಕರವಾಗಿ ರೂಪದಿ, ಉರುದರ ಭೀಕರವಾಗಿ ರೂಪವ ಧರಿಸುವ ಶೂಲವನ್ನು ಹಿಡಿಯಲು. ವಣಕ್ಕಂ ವಣಕ್ಕಂ. ಹಾಗಲ್ಲ ಸ್ವಾಮಿ, ನಮಸ್ಕಾರ ಹೇಳಿ. ನೀವು ಯಾವ ಭಾಷೆ? ನಮ್ದ ಕೇರಳ. ಕೇರಳದ? ಹೌದು ಸ್ವಾಮಿ. ಕೇರಳದಲ್ಲಿ ಎಲ್ಲಿ ಗೊತ್ತಾ? ಇಲ್ಲಿ ಕೈಕಾಡಿ. ಕೈಕಾಡಿ ಕೇಳಿದ್ರಾ? ನಮ್ಗೆ ಗೊತ್ತಿಲ್ಲ ಮರ್ರೆ. ನೋಡ್ಲಿಲ್ವಾ? ಇಲ್ಲ. ಬನ್ನಿ ಆ ಕಡೆ ಒಂದ್ಸಲ. ಬರ್ತೇವೆ. ಅಲ್ವಾ? ನಾವು ಎಲ್ಲಿಂದ ಬಂದಿದ್ದ? ಹಿಮಾಲಯ ಪರ್ವತ. ಹೌದಾ? ತಪಸ್ಸನ್ನು ಆಚರಿಸ್ತಾ ಇದ್ದವ್ರು ನಾವು. ಅಲ್ಲಿ ಜೋರ್ ಸಖ್ಯ ಅಲ್ಲ ಮಾರ್ರೆ. ಇಲ್ಲಿ ಅಲ್ಲಿ ಹಿಮಾಲಯ ಪರ್ವತದಲ್ಲಿ ನಿಮ್ಮ ಮಂಡಿ ಬೆಟ್ಟ ಹೇಳ್ತೀನಿ. ಏನಾಯ್ತು? ಹಿಮಾಲಯದಲ್ಲಿ ಚಳಿ ಜನ ಸಾಯ್ತಾ ಇದ್ದಾರೆ ಅಲ್ಲಿ. ಅಲ್ಲ, ನೀವು ಹೋಗಿದ್ ನೀವ ನಾವ? ನೀವು ಹೋದದ್ ನೀವೇ ಅಲ್ವಾ? ನಾನೇ ಹೋಗಿದ್. ಅಲ್ಲಿ ಉಪದ್ರ ಆಯ್ತಾ ಇಲ್ವಾ? ಹಾಗೆ ಸೀದಾ ಹೋಗಿದ್ದೆ ಇಲ್ಲಿ ಬಯಲ್ಸೀಮೆಗೆ ಹೋದೆ. ಬಯಲ್ಸೀಮೆ? ಅಲ್ಲಿ ಜೋರ್ ಚಳಿ. ಇಲ್ಲಿ ಬಯಲ್ಸೀಮೆ. ನಿಮಗೂ ವೈದಿಕ ಕೈ ಕೊಟ್ಟಬೇಕು. ಯಾಕೆ? ಬಯಲ್ಸೀಮೆ ಸೆಕೆ ಅಲ್ದ ಅಲ್ಲಿ? ಹೋಗಿದ್ ನೀವ ನಾವ? ಅದು ಅಂದವದಲ್ಲ ಅಲ್ವಾ? ನಾನು ಹೋಗಿದ್ದು, ನನಗೆ ಗೊತ್ತಾಗ್ತದೆ. ಹೌದಪ್ಪ. ನಾವ್ ಇಲ್ಲಿ ಬಂದು ಸುಮಾರು ವರ್ಷ ಆಯ್ತು ಸ್ವಾಮಿ. ಎಲ್ಲಿಗೆ? ನಿಮ್ಮ ಊರಿಗೆ. ಕೇರಳಕ್ಕ? ನಮ್ಮೂರಿಗ? ಕೇರಳಕ್ಕಲ್ಲ, ಕೇರಳ ಬಿಟ್ಟು ಬಂದಿದ್ದು.
ಹೌದಾ? ನಿಮ್ಮೂರಿಗೆ ಬಂದಿದ್ದು ಹಾ. ಯಾವ್ದಕ್ಕೆ? ಯಾವ್ದಕ್ಕೆ? ಸಂಪಾದನೆ ಆಗ್ಬೇಕಲ್ಲ. ಹ್ಮ್ ನಾವು ಕಲಿತಂತ ವಿದ್ಯೆ ಆದ್ರೆ ಎಷ್ಟು? ಪಾಠ, ಮಂತ್ರ, ಕುತಂತ್ರ ಇತ್ತ? ತಂತ್ರ ಉಂಟು. ನಿಮಗೆ ಮಾಡ್ಬೇಕಾ? ಯಾರಿಗೆ? ನಿಮ್ಗೆ. ನಮ್ಗೆಲ್ಲ ಕಲ್ಸಬೇಡಿ ನೀವು. ಹೌದಾ? ಇಲ್ಲಿ 3 ಜನ ಕೂತಿದಾರಲ್ಲ, ಒಬ್ಬೊಬ್ರಿಗೆ ಬೇಕಾದ್ರೆ ಒಬ್ಬರು ಮಾಡ್ಕೊಡ್ತೇನೆ. ಹಾ? ಎಂತ ಮಾಡ್ತೇವೆ ಕಾಣ್ತೇವೆ ಅಲ್ವಾ? ಹಾಗಂತ ಸಂಪಾದನೆ ಆಗ್ಬೇಕಲ್ವಾ? ಹೀಗೆ ಮುಂದಕ್ಕೆ ಸಾಕ್ತಾ ಹೋಗ್ತಾ ಇದ್ದೇನೆ. ಯಾರು ಜನ ಇಲ್ಲ ಸ್ವಾಮಿ. ಯಾಕೆ? ವಶೀಕರಣ ಮಾಡ್ಲಿಕ್ಕೂ ಜನ ಇಲ್ಲ. ಹೌದಾ? ಹೌದಾ? ಪೀಠೋಪಕರಣ, ಮಂತ್ರೋಪಕರಣ ಎಲ್ಲ ಉಂಟು ನಮ್ಮ ಹತ್ರ. ಹೌದಾ? ಹಾ, ಡಾಂಬರೀಕರಣ ಎಲ್ಲ ಮಾಡ್ತೇವೆ. ಅದನ್ನೊಂದು ಮೊದ್ಲು ಮಾಡಿ. ಹೌದಾ? ಎಲ್ಲ ಕಡೆ ಅದೇ ಅಲ್ವಾ ಈಗ? ಅದೇ ಸಮಸ್ಯೆ. ನೋಡೋಣ ಯಾರು ಬರ್ತಾರೆ, ಕಾಯ್ತಾ ಇರ್ತಾರೆ. ಇಂದೇನು ಕಾರಣ ಬಂದಿರಿ ನೀವಿಲ್ಲಿ? ಇಂದೇನು ಕಾರಣ ಬಂದಿರಿ ನೀವಲ್ಲಿ? ಒಂದ ಬಿಡದೆ ಬೇಡುವ ಸಾಕ ಮಾಡಿದ್ ನೀನ ಲಾಸ್ಟಿಗೆ ಬರ. ವಣಕ್ಕಂ ವಣಕ್ಕಂ. ಒಣಕ್ಕೆ ಯಾವುದಿಲ್ಲ ಇಲ್ಲಿ, ಎಲ್ಲ ಹೊಸಿದೆ ಇದೆ. ಹಾಗಲ್ಲ, ನಮಸ್ಕಾರ ಮಾಡಿ. ನಮಸ್ಕಾರ. ನೀನ್ ಯಾರ? ನೀನ್ ಯಾರು? ಈ ನಿಮ್ಮಲ್ಲೂ ಒಣಕಮ್ ಹೀಗೆಯಾ? ಹೌದು. ನಂಗೆ ಗೊತ್ತಿಲ್ಲ. ಹಾ ನಮಸ್ಕಾರ ಅಂದ್ರೆ ಹೀಗೆ. ಹಾ, ಇದು ಯಾವುದು ಅಂತ ಗೊತ್ತಾಗಲ್ಲ. ನಾ ಹೊಸದಾಗ ಕಲ್ತಿದ್ದದು. ಸರಿಯಪ್ಪ, ನಾನು ಹಾ, ಹೆಚ್ಚು ಮಾತಾಡ್ಸಿದ ಅಪಾಯ ನಂಗೆ ಗೊತ್ತಾಯ್ತು ಈಗ. ಹೌದಾ? ಅದು ಬೇಡ. ನೀ ಯಾರು? ನೀ ಯಾರು? ನೀ ಯಾರು? ಆದಿಲ್ಲಪ್ಪ, 3 2 ಇದೆ. ಹಾಗೆ ಹೇಳಿದಲ್ಲ ಪುಣ್ಯಾತ್ಮ. ನೀನ್ ಯಾರ? ನೀನ್ ಯಾರು? ನೀನ್ ಯಾರು? ಯಾರು ಅಂತಲ್ಲ? ಹಾ, ನಾನು ಯಾರು ಅಂತ ಗೊತ್ತಾಗಲ್ಲ. ಇಲ್ಲ ಇಲ್ಲ ನಂಗೆ ಗೊತ್ತಾಗಲ್ಲ. ಇಲ್ಲ ಇಲ್ಲಪ್ಪ. ನಾನು ಹೆಂಗಿಟ್ಟು? ಹೋ, ಮೊದ್ಲು ಬಂದವ. ಹೌದು. ವೆಂಟು. ಇದು ಒಂದು ಕತೆ ಆಯ್ತು. ಎಂತದ ಕತೆ ಆಯ್ತಾ? ಏನ? ನಮ್ಮನೆ ನಾಯಿ ಸಿಕ್ಕಾಪಟ್ಟೆ ಬೊಗಳುದಾಗಿತ್ತು, ಕೂಗುದು. ನಾಯಿ ಕೂಗು. ಹೌದು. ಆ ಎಲ್ಲ ಮನೇಲಿ ಗಲಾಟೆ ಎಲ್ಲರದ್ದು. ನಾನು ಏನು ಮಾಡುವಂತ ಬಂದೀವಿ ಅಂತ ಹೇಳ್ಕೊಂಡೆ. ಒಂದು ಔಷಧಿ ಕೊಡು ಪುಣ್ಯಾತ್ಮ ಅಂದೆ. ನಾಯಿ ಕೂಗಬಾರ್ದು ಅಂತ. ಹೌದು. ಕೊಟ್ಟ. ಹೌದಾ? ಕೊಟ್ಟ ಮೇಲೆ ಈಗ ನಾಯಿ ಕೂಗುದೇ ಇಲ್ಲ. ಹೌದೇನಾ? ಎಂತ ಪರಿಣಾಮ ಔಷಧಿ ಮಾರಿ. ಎಂತ ಕೊಟ್ಟದ್ದ? ಯಾರು ಕಂಡ್ರು ಕಚ್ಚುದೇ ಈಗ ಬಿಟ್ರೆ ಕೂಗುದೇ ಇಲ್ಲ ನಾಯಿ. ಪರಿಣಾಮ ಪರಿಣಾಮ ಮಾರ. ಕಚ್ಚುದೇ. ನಿನಗೂ ಕಚ್ತಾ? ನಂಗೆ ಕಚ್ಚಿಲ್ಲ. ಹೌದಾ? ನಂಗೆ ಕಚ್ಚಿದ್ದು ಬರಲ್ಲ ಇತ್ತು. ಹಾ, ಮೊನ್ನೆ ಬಂದೆ. ಇವತ್ತು ಯಾಕೆ ಬಂದಿದ್ದು? ಇದು ಹಾ, ಇವರು ಯಾರು? ನನ್ನ ಪರಿಚಯ ಆಗ್ಲಿಲ್ಲ. ಇಲ್ಲ, ಇಲ್ವೇ ಇಲ್ಲ. ವಜ್ರಗಿರಿಯ ಅಧಿಕಾರಿ, ಹೆಸರು ಜಯಸೇನ ಎನ್ನುವ ಹಾಗೆ. ಅಧಿಕಾರಿ ಮಹಾರಾಜರು. ನಮೋ ನಮ. ಒಳ್ಳೇದಾಗ್ಲಿ. ಕನ್ನಡ ಬರ್ತದಲ್ಲ? ಕನ್ನಡ ನಾವ್ ಇಲ್ಲಿ ಬಂದು ಸುಮಾರು ವರ್ಷ ಆಯ್ತಲ್ಲ ಈಗ. ಎಲ್ಲಿ? ನಿಮ್ಮೂರಿಗೆ ಬಂದು. ನಮ್ಮೂರಿಗೆ ಅಲ್ವಾ? ನಾನು ನಿಮ್ಮೂರಿಗೆ ಬಂದ್ರೆ ಪುಣ್ಯ. ಅಲ್ಲ, ಹಾಗಲ್ಲ. ಇಲ್ಲಿಗ ನಾವು ಕೇರಳಕ್ಕೆ ಬಂದದ್ದು ಈಗ. ಹಾ, ಅದು ಹೇಳಿ. ಅಂದ್ರೆ ಅವ ಆಗಾಗ ಅಲ್ಲಿಗೆ ಬರ್ತಾ ಇದ್ದ, ಉಳಿದು ಹೋಗ್ತಾ ಇದ್ದ ಅಂತ. ಅಂದ್ರೆ ನಾವೆಲ್ಲ ನಮ್ಮಂತವ್ರು ಕರೆಸ್ತಾ ಇದ್ರಲ್ಲ ಅವನ. ನಮ್ಮಲ್ಲಿ ಗ್ರಾಮ್ಯವಾಗಿ ಹೇಳುದಿದ್ರೆ ಕಂಗಾಲ್ ಪಂಚವಟಿ ಆಗೋಯ್ತು. ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಈಗ. ಯಾರು ಒಣ ಜಾಪ್ ಬಿಡುವುದಿಲ್ಲ. ಯಾಕೆ ಬಂದಿದ್ಯಾಕ? ಬಂದಿದ್ಯಾಕೆ? ಹೊಡಿಬೇಡ ಮಾರಾಯ. ಅಲ್ಲ, ಮತ್ತೆ ಬಂದಿದ್ಯಾಕೆ? ಕೆಲ್ಸದಿಂದ ಬರೋಕ್ ಮೊಳ್ಳ ನಂಗೆ. ಕೆಲ್ಸ ಉಂಟಾ ನನ್ನಿಂದ? ಏನು? ಈಗ ಮಹಾರಾಜರು ಅವರು ವಜ್ರಗಿರಿ ಮಹಾರಾಜರು, ಜಯಸೇನ ಅಂತ ಹೆಸರು. ಈಗ ನಮ್ಮಲ್ಲಿ ಒಂದು ಪಂಜುರ್ಲಿ ಕಾಟ ಭಯಂಕರ ಹೋಗಿದೆ. ಉಪದ್ರ ಪಂಜುರ್ಲಿ. ಈಗ ನೀನು ಸುಮಾರೆಲ್ಲ ದಿಗ್ಬಂಧನ ಮಾಡ್ತೆ ಅಂತ ಸುದ್ದಿಯಪ್ಪ. ಎಲ್ಲ ಮಾಡಿದ್ದೆ. ಮಾಡಿದ್ದು ಒಂದು ನಾಯಕತೆ ನೋಡ್ದಲ್ಲ. ಹಾಗಾಗಿ ಈಗ ಈ ಪಂಜುರ್ಲಿಯ ದಿಗ್ಬಂಧನ ಆಗ್ತದ್ಯಾ? ನೋಡೋಣ. ಕೀಳಿತೋಷಧಿ ಮಂತ್ರವಾದಿಯು ತಾಳಿ ಓಲೆಯ ತೆಗೆದು ವಾಚಿದೆ. ಕೀಳಿತೋಷಧಿ ಮಂತ್ರವಾದಿಯು ತಾಳಿ ಓಲೆಯ ತೆಗೆದು ವಾಚಿದೆ. ಪೇಳಿದೆನು ದಿಗ್ಬಂಧನವನ ಮಾಡ್ಬೆಲೀಕ್ಷಣ ಎಂದನು. ಪೇಳಿದನು ದಿಗ್ಬಂಧನವನ ಮಾಡ್ಬೆಲೀಕ್ಷಣ ಎಂದನು. ಮಾಡ್ಬೆಲೀಕ್ಷಣ ಎಂದನು. ಅದು
ಎಂತ ಸಿಗತ್ತೆ ಈ ತಾಳೆಗರಿ ಹಾಗೆ ನಾವಲ್ಲ ಮುಟ್ಲಿಕ್ಕಿಲ್ಲ ಅದು. ಅಲ್ಲಲ್ಲ ಓದ್ಲಿಕ್ಕೆ ಬರ್ತದ್ಯಾ? ಅಲ್ಲ ಓದ್ಲಿಕ್ಕೆ ಬರಲಿಲ್ಲ. ಓದ್ಲಿಕ್ಕೆ ಬರ್ದೆ ನೋಡ್ಬೋದು. ನೋಡ್ತೇವೆ. ನಮ್ಮಲ್ಲೊಬ್ಬ ಕುಷ್ಟಳಿದ್ದ ಹಂಗೆ ಓದಿದ್ರೆ ತಲೆಕಾಲು ಮಾಡ್ಕೊಂಡೆ ಹಿಡ್ಕೊಳ್ಳೋದಾಗಿತ್ತು. ಯಾರು ಬಿಡುವುದಾಗಿತ್ತು. ಹಾಗಾದ್ರೆ ನೀನೇ ಹೇಳಿ ನೋಡೋಣ. ಅಲ್ಲ ನಾನು ಹೇಳಿ ನಂಗೆ ನೋಡ್ಬೋದು ಅಂತ. ಈ ತಾಳೆಗರಿ ಎಂತ ಗರಿ ಅಂತ ಹಿಂಗೆ ನೋಡ್ತೀನಿ. ಹಾಗೆ ನಮ್ಮಂತವರೆಲ್ಲ ಬಿಡಿಸಬಾರ್ದು. ಇಲ್ಲ ನಾವು ಇದೆಲ್ಲ ಬಿಡಿಸೋದಲ್ಲ. ಹಾಂ ನೀ ಕಣ್ಣಲ್ಲ ಬಿಡಿಸಿರೋ ಶಕ್ತಿ ಹೋಗ್ತದೆ. ಯಾರು ದೊಡ್ಡದ ತಾಳೆಗರಿ. ತಾಳೆಗರಿ ಹಾ ತಾಳೆಗರಿ ಶಕ್ತಿ ಹೋಗ್ತದೆ. ಹಾಂ ನೀವು ಹೇಳಿ. ದಿಗ್ಬಂಧನ ಅಲ್ಲ? ಹೌದು. ದಿಗ್ಬಂಧನ ಮಾಡ್ತೇನೆ. ಹಾಗಂತ ದೇವರುಗಳು ದಿಗ್ಬಂಧನ ಮಾಡ್ಬೇಕಂತ ಆದ್ರೆ ಯಾವ ಕಾರಣಕ್ಕಂತ ಬೇಕಲ್ಲ? ಅದೋ ಕಾರಣ ಮತ್ತೆ ಎಂತದಲ್ಲ. ಹಾ. ಊರಿನ ಜನಗಳೆಲ್ಲ ಬಂದು ಮಹಾರಾಜರು ದೂರು ಕೊಟ್ಟದ್ದು. ಈ ಸಣ್ಣ ಮಕ್ಕಳು ಹಳೆಯವರೆಲ್ಲ ಬಿಸಿಲು ಸಮಯದಲ್ಲಿ ತಿರುಗಾಟ ಮಾಡ್ಲಿಕ್ಕೆ ಇಲ್ಲ. ಪಂಜುರ್ಲಿ ಕಾಟ, ಪಂಜುರ್ಲಿ ಹೆದರ್ಸುದಂತೆ. ಹೌದಾ? ಈ ದೈವಗಳೆಲ್ಲ ಹೇಗೆ ರಕ್ಷಣೆ ಕೊಡಬೇಕು ನಾಡಿನ ಜನಕ್ಕೆ, ಈ ಪಂಜುರ್ಲಿ ಹಾಗಲ್ಲ ಹೆದರ್ಸುದು. ಹಾಗಾಗಿ ಆ ಹೆದರ್ಸುವಂತ ಪಂಜುರ್ಲಿ ಬೇಡ ಅಂತ ಒಂದು ಆಗ್ತದೆ. ಅದಕ್ಕೆ ಸಾಮಗ್ರಿ ಬೇಕಲ್ವಾ? ಸಾಮಗ್ರಿ ಕೊಡುವಲ್ಲ ನಮಗೆ ಕೊಡುವ. ಹೇಳ್ತೇನೆ ಬರ್ಕೋ. ಅಲ್ಲೇ ಬರ್ಕೋ. ಬರ್ಕೊಳ್ಳು ನಾನು ಇದು ಬರ್ಕೊಳ್ಳು ನಾ ಇದು. ಹೌದಾ? ಕೇಳ್ಕೊ, ಸರಿಯಾಗಿ ಹೇಳ್ತೇನೆ. ನೀ ಸರಿ ಹೇಳಿ ಕೇಳ್ಕೊತ. ಹೌದಾ? ಒಂದು ಚೀಲ ಮೆಣಸು ಬೇಕು. ಹಸಿ ಮೆಣಸು ಒಣ ಮೆಣಸು ಎರಡು. ಒಂದೇ ಚೀಲದೊಳಗೆ ಎರಡು? ಅಲ್ಲ ಬೇರೆ ಬೇರೆ. ಒಣ ಮೆಣಸು ಒಂದ್ ಚೀಲ, ಹಸಿ ಮೆಣಸು ಒಂದ್ ಚೀಲ. ಒಣ ಮೆಣಸು ಒಂದು ಒಣಮೆಣಸು, ಒಣ ಮೆಣಸು ಒಂದು ಹಸಿಮೆಣಸು. ಹಸಿ ಮೆಣಸು ಆಮೇಲೆ ಆಮೇಲೆ ಒಂದ್ ಚೀಲ ಕಾಯಿ. ಒಂದು ಚೀಲ ಕಾಯಿ. ಕಾಯಿ ಒಳಗೆ ಒಂದು ಚೀಲದೊಳಗೆ ಒಂದು ಕಾಯಿ. ಒಂದು ಕಾಯಿ ಅಲ್ಲ, ಒಂದು ಚೀಲದ ಕಾಯಿ. ತುಂಬಾ ಕಾಯಿ ಇರ್ಬೇಕು, ತುಂಬಾ ಕಾಯಿ ಇರ್ಬೇಕು ಚೀಲದಲ್ಲಿ. ಇದು ಯಾವ ಚೀಲವನ್ನ ಯಾವ ಚೀಲ ತರ್ತೀಯ? ಒಂದು ಚೀಲ ಕಾಯಿ, ಒಂದೊಂದು ಚೀಲ ಹಸಿ ಮೆಣಸು ಒಣ ಮೆಣಸು, ಎರಡು ಹೈಸರ ಹಾವು. ಅದು ಚೀಲೊಳಗೆ ಹಾಕುದಾ? ಅಲ್ಲ ಅದು ಬೇರೆ, ಅದು ಬೇರೆ. ಹಿಡ್ಕೊಂಡು ಬರ್ಲಿಕ್ಕೆ ಆಗ್ತದ ನೋಡು. ಹೈಸನ್ ಹಿಡಿಯುವ ಕೌದೋರ್ಸಿದ್ದ ಒಬ್ಬ. ಹೌದಾ? ಅವ ಹೈಸನ್ ಹಿಡ್ಕೊಂಡು ನಾನು ಹೆಬ್ಬ ಹಿಡಿದೆ ಅಂತಿದ್ದ. ಚುರುಕಿದ್ನಾ? ಅವಿತ್ತು ಏನು ಆಗ್ತಿತ್ತು. ಹೇಳು ಪ್ರಯೋಜನ. ಎರಡು ಗೌನ್ ಕರ್ ಹಾವು. ಹೌದಾ? ಎರಡು ಗೌನ್ ಕರ್ ಹಾವು. ಗೌನ್ ಕರ್ ಕೆಪ್ಪೆ. ನೀ ಯಾವ್ದು ಅಲ್ಲಿ ಹೇಳ್ಬೇಕು ಸರಿ ಹೇಳ. ಆಯ್ತು ಸಿಕ್ಕುದಿಲ್ಲ ಅಲ್ಲಿ. ಅಲ್ಲಲ್ಲ, ಹಾವು ಬೇರೆ ಕೆಪ್ಪೆ ಬೇರೆ. ಅಲ್ಲಿ ಹಾವು ಬೇರೆ ಕಪ್ಪೆ ಬೇರೆ ನಮಗೆ ಗೊತ್ತುಂಟು. ಅಲ್ಲಿ ನೀನ್ ಯಾವ್ದು ಹೇಳಿ ಅಂತ ಗೊತ್ತಾಗಬೇಕಲ್ಲ. ಎರಡು ಗೌನ್ ಯಾವ್ದು ನೀ ಹೇಳಿದ್ದು ಯಾವ್ದು ಕಪ್ಪೆ ಅದು? ಕಪ್ಪೆ ಗಾಂಕರ್ ಕಪ್ಪೆ ಗೊತ್ತಾಗ್ಲಿಲ್ವಾ? ಗಾಂಕರ್ ಕೆಪ್ಪೆ ಪುಣ್ಯಾತ್ಮ. ಗಾಂಕರ್ ಕಪ್ಪೆ ಕ್ಯಾಪ್ ನೀನು ಮೂರ್ಖ. ಆತ್ಮೀಯ, ಅವ ಹೇಳಿದ ಅರ್ಥ ಆಗ್ಲಿಲ್ವಾ? ಗಾಂಕರ್ ಕೆಪ್ಪೆ, ಗಾಂಕರ್ ಕೆಪ್ಪೆ ಅದೆಲ್ಲ ದೊಡ್ಡ ಗಾತ್ರದ ಕಪ್ಪೆ. ಕಪ್ಪೆ ಕಪ್ಪೆ ಗಾಂಕರ್ ಕೆಪ್ಪೆ. ಹೇಳ್ಕೊಡ್ತಾರೆ ಗಾಂಕರ್ ಕೆಪ್ಪೆ, ಗಾಂಕರ್ ಗಾಂಕರ್ ಕೆಪ್ಪೆ. ಅದನ್ನ ಹಿಡ್ಕೋಬಾ. ಕಡೆ ಅದು ಹೇಳ್ತೀನಿ ಸಾಮಗ್ರಿ ಯಾವ್ದು? ಸಾಮಗ್ರಿ ಕಡೆಗೆ ಹೇಳ್ತಾ ಹಿಡ್ಕೊಂಡು ಬರೋದು. ಹೋಮಕ್ಕೆಲ್ಲ ಬೇಕಲ್ಲ? ಹೋಮಕ್ಕೆ ಕಪ್ಪೆ ಕಪ್ಪೆ ಹೋಮ. ಕಪ್ಪೆ ಅಲ್ಲ, ಬೇಕಾಗ್ತದೆ ಪೂಜೆ ಎಲ್ಲ ಮಾಡ್ಲಿಕ್ಕೆ. ಕಪ್ಪೆ ಪೂಜೆ. ಕತ್ತೆ ಪೂಜೆ ಮಾಡಿದ್ರು ಒಬ್ಬರು ಇದ್ದೀನಿ, ಕಪ್ಪೆ ಪೂಜೆ ಅಲ್ವಾ? ಅದೇ ನಾನೊಬ್ಬನ ಹತ್ರ ಸಾಧ್ಯ ಉಂಟಾ? ಇಲ್ಲ ತಡೆ ಅದಲ್ಲ. ಮತ್ತೆ ಈ ಹಾಯ್ಸರ ಆಯ್ತು, ಇದಾಯ್ತು, ಹಾಯ್ಸರ ಆಯ್ತು, ಕಪ್ಪೆ ಗಾಂಕರ್ ಕಪ್ಪೆ ಆಯ್ತು, ಕಪ್ಪೆ ಆಯ್ತು, ಹಾವು ಆಯ್ತು. ಒಳ್ಳೆ ಹಾವು. ಒಳ್ಳೆ ಹಾವು. ಹೌದು. ಬೇಕಾ? ಎಷ್ಟು ಬೇಕು? ಅದೊಂದು 10-15 ಹಿಡ್ಕೋಬಾ. ಹೆಚ್ಚಾದ್ರೆ ನೀನು ವಾಪಸ್ ಮನೆಗೆ ತಕೊಂಡು. ಬೇಡ ನನ್ನ ಸುದ್ದಿ ಬೇಡ, ನಿನ್ನ ಒಂದು ಹೇಳ ಕಡೆಗೆ ಅಷ್ಟೇ. ಅಷ್ಟೇ ತಕೊಂಡ್ ಬಂದ್ರೆ ಈ ನುಷಿ ಅದು ಬೇಡ. ನೋಡ ನುಷಿ ನುಷಿ ನೀವು ತಕೊಂಡ್ ಬಂದ್ರೆ ಮಾಡೋಣ. ಮತ್ತು ಅಧಿಕ ಆಗ್ತದೆ. ಯಾವುದು? ಅದು ಸೊಳ್ಳೆ. ಸೊಳ್ಳೆ? ಹಾ, ಹಾಗೆ ತಕೊಂಡ್ ಬಂದ್ರೆ ಅದು ಮಾಡ್ತೇನೆ. ನೀನು ಯಾವ ಸಂತೆಗೆ ಹೋಗೋದು? ಏನಕ್ಕೆ? ಈ 2 ಚೀಲ ಹಸಿಮೆಣಸು ಒಣಮೆಣಸು ಎಲ್ಲ ಹಿಡ್ಕೊಂಡು ಬಹುಶಃ 1 ವರ್ಷ ಒಂದು ಹೋಮ ಮಾಡಿದ್ರೆ 1 ವರ್ಷ ಮನೇಲಿ ಯಾವ ಸಾಮಗ್ರಿ ತರುದು ಒಟ್ಟು ಅದ್ರಲ್ಲೇ ಆಗಲ್ಲ ಪುಣ್ಯಾತ್ಮ. ಹೋಮ ಮಾಡ್ಲಿಕ್ಕೆ ಬೇಕಲ್ಲ? ಹಾಗೆ ಹಾ, ಅಡ್ಡಿಲ್ಲ. ನನ್ನೊಬ್ಬನಿಂದ ಆಗುವುದಿಲ್ಲ. ಮತ್ತೆ ನನಗಿಬ್ಬರು ಶಿಷ್ಯಂದಿರಿದ್ದಾರೆ. ಯಾರವ್ರು? ಮಾರಾಯ ನಂಗೆ ಅದು ಕಳಿಕ್ ಶುರುವಾಗದೆ ಈಗ. ನಾನು ತಡೋಗ್ಬಿಟ್ಟು ಸಜ್ಜನಂತ. ಶಿಷ್ಯಂದಿರಿದ್ದಾರೆ. ಶಿಷ್ಯರ ಹೆಸರು ಗೊತ್ತು ಸ್ವಾಮಿ ನಿಮ್ಗೆ? ಯಾರಲ್ಲ? ಚಾಣೂರು ಚುಟ್ಟಿ ಚುಂಡಿಮೋಣ್. ಚಾಣೂರು ಚುಟ್ಟಿ ಚುಂಡಿಮೋಣ್. ಚೆನ್ನಾಗಿ ಹೊಡೆದ್ರೆ ಚಾನು ಕುಟ್ಟಿ ಚುಂಡಿಮೋಣ್.
ಸಾಕಾ? ಮತ್ತೆ ಕೇಳುದಿಲ್ಲ. ಅಲ್ಲ, ಅದು ನೀವು ಕೆಲಸ ಮಾಡಿ, ಸ್ಪಂದನ ಮಾಡ್ತೇನೆ. ಬರ್ಬೇಕಾದ್ರೆ ಇಬ್ಬರು ಬೇಡ, ಒಬ್ಬನೇ ಸಾಕು. ಎದಕ್ಕೆ? ಆ ಚಾನು ಕುಟ್ಟಿ ಒಬ್ಬನೇ ಸಾಕು, ಮತ್ತೆ ಬೇಡ. ಚುಂಡಿ ಮನೆ ಬೇಡ. ಮತ್ತೆ ಬೇಡ ಮರೆ. ಅದೇನೇ ಇರಲಿ, ನೀನು ಸಾಮಗ್ರಿಯ ನಮ್ಮ ಹತ್ರ ಹಿಡ್ಕೊಂಡು ಬರ್ಲಿಕ್ಕೆ ಆಗುದಲ್ಲ. ಎಷ್ಟು ಅಂತ ಕೇಳು. ಅದಕ್ಕೆ ಎಷ್ಟು ಬೇಕೋ ಅದನ್ನ ನಾವು ವೆಚ್ಚ ಕೊಡ್ತೇವೆ. ಅದಕ್ಕೆ ಬೇಕಾದ ಸಲಕರಣೆಗಳನ್ನು ನೀವೇ ತರಬೇಕು. ನಾ ತಕೋ ಬರ್ತೇನೆ. ಹಾಗಾದ್ರೆ ಎಲ್ಲಿದ್ದಾರೆ ದೇವಸ್ಥಾನ? ದೇವಸ್ಥಾನ ಎಲ್ಲಿ? ಕೇರಳದಲ್ಲಿಲ್ಲ ಅದು, ಅದು ವಜ್ರಗಿರ್ಲಿ. ಬನ್ನಿ. ಒಂದಾಗುತ್ತಲ ಮೂವರು ಒಂದಿಲಿ ದುಂದಿಯ ಬೆಳಕನ್ನು ಹಿಡಿಯುತ್ತಲಿಯೇ ಒಂದಾಗುತ್ತಲ ಮೂವರು ಒಂದಿಲಿ ಒಂದಾಗುತ್ತಲ ಮೂವರು ಒಂದಿಲಿ ದೊಂದಿಯ ಬೆಳಗನು ಬಿಡಿಯುತ್ತಲಿಯೇ ದೊಂದಿಯ ಬೆಳಗನು ಬಿಡಿಯುತ್ತಲಿಯೇ ಒಂದಾಗುತ್ತಲ ಮೂವರು ಒಂದಿಲಿ ದೊಂದಿಯ ಬೆಳಗನು ಬಿಡಿಯುತ್ತಲೇ ದೊಂದಿಯ ಬೆಳಗನು ಬಿಡಿಯುತ್ತಲೇ ದೊಂದಿಯ ಬೆಳಗನು ಬಿಡಿಯುತ್ತಲೇ ಮೂವರು ದೊಂದಿಯ ಬೆಳಗನು ಬಿಡಿಯುತ್ತಲೇ ಮುಂದೆ ಸಾಗುತ್ತಲಿ ಗುಡಿಯನ್ನು ಸೇರಿದ ಎಲ್ಲಿ ಹಿಡಿಬೇಕು? ಮುಂದೆ ಸಾಗುತ್ತಲಿ ಗುಡಿಯನ್ನು ಸೇರುತ್ತ ಗುಡಿಯನ್ನು ಸೇರುತ್ತ ನಿಂದು ನೋಡಿದರು ಮಂಜುಲಿಯ ಏನ್ ಆತ್ಮೀಯ, ಎಂತ ಆಯ್ತಾ? ಅದು ನೀನು ಬೆಂಕಿ ಇಟ್ಕೊಂಡು ಮುಂದೆ ಬರ್ತಾ ಇದ್ದೀಯ, ಬರ್ತಾ ಇದೆ. ಅವ್ರು ಹಿಂದ್ಗಡೆ ಎಂತ ಕೈ ಹಾಕಿ ಹಿಡಿತಾ ಇತ್ತು. ನನ್ನ ಕಾಲಿ ಕೈ ಹಾಕಿದ್ದೆ ಯಾಕೆ? ನಿನ್ನ ಕಾಲಿಗಲ್ಲ, ಕಾಂಕ್ರೀಟ್ ಕಪ್ಪೆ ಅದೇ ಹಿಡಿತಿದ್ದ ಮಾಡಿದ. ಅದನ್ನ ಹಿಡಿದತ್ತ. ಹಿಡಿಯುವಾಗ ಸಿಕ್ಕಿದ್ದೆ ಕಾಲು. ಆತ್ಮೀಯ, ಹೇಗೂ ನಾವು ಬಂದದ್ದು ಪಂಜುರ್ಲಿಯ ಗುಡಿಗೆ. ಹೌದಾ? ಇದೇ ದೇವಸ್ಥಾನ ನೋಡಿ. ದೇವಸ್ಥಾನ. ಈ ದೇವಸ್ಥಾನದ ಒಳಗೆ ಪಂಜುರ್ಲಿ ದೇವನೆಲೆಯಾಗಿದ್ದಾನೆ. ಹಾಗಾಗಿ ಇದೇ ದೇವಸ್ಥಾನ. ಇದೆಯಾ? ದ್ವಾರ ಬಾಗಿಲು ಹಾಕೊಂಡು ಉಂಟಲ್ಲ. ದ್ವಾರ ಬಾಗಿಲು ಬೇರೆ ಬೇರೆ ಅಲ್ಲ, ಎರಡು ಒಂದೇ. ಹೌದಾ? ಇದು ಅಲ್ಲ, ಬಾಗಿಲು ಹಾಕೊಂಡು ತೆಗಿ ನೀನು. ನಾನಾ? ನಾನ್ ತೆಗಿಯೋದಿಲ್ಲ, ತೆಗಿಬೇಕಾದ್ ನೀವು. ಎಲ್ಲ ನಾವು ದಿಗ್ಬಂಧನ ಮಾಡ್ಲಿಕ್ಕೆ ಮಾತ್ರ ನಾನು. ಈಗ ನಾವೆಲ್ಲ ಕೊಟ್ಟ ಮೇಲೆ ನೀನು ಕೆಲಸ ಮಾಡಿ ಹೋಗುವ. ಎಂತ ಕಾರ್ಯ ಆಗ್ಬೇಕಾದ್ರೆ ನಮ್ದಲ್ವಾ? ತೆಗ್ಸು ಎಂತದ ತೆಗ್ಸುದು? ತೆಗ್ಸು. ಈ ಪುಣ್ಯಾತ್ಮ ತೆಗಿಸ್ಲಿಕ್ಕೆ ನಾವು ಹೇಳಿದ್ರೆ ಅವ್ರು ಬರುವುದಿಲ್ವಾ? ಅಲ್ಲ, ಬೀಗ ಹಾಕಿ ಉಂಟಲ್ಲ. ಹೌದು, ಅದು ಯಾರಿಗೂ ಗೊತ್ತಾಗದ ಹಾಗೆ ನೀನು ಬೀಗ ಹೊಡಿಬೇಕು. ಯಾರು? ನೀನು. ನಾ ಬೀಗ ಹೊಡಿ. ಹೌದೌದು. ನಾನು ದೇವಸ್ಥಾನ ಬಾಗಿಲು ಬೀಗಲ್ಲ ಹೊಡಿಲಿಲ್ಲ ಇಲ್ಲಿ. ಮತ್ತೆ ಯಾವ ಬೀಗ ಹೊಡೆದಿದೆ? ಕಾಂಕೆ ಡಬ್ಬಿ ಒಂದು 2 ಸರಿ ಹೊಡೆದಿದ್ದೆ ಅಷ್ಟೇ. ಅದು ಏನು ಮಾಡೋಣ, ನನಗೆ ಯಾವುದು ಸಂಬಂಧ ಇಲ್ಲ. ಹಾಗೆ ಹೊಡಿ. ಪಂಜುರ್ಲಿ ಏನೋ ಮಹಾರಾಜರು ಹೇಳಿದ್ದಾರೆ ಅಂತ ಬೀಗ ಹೊಡಿತಾ ಇದ್ದೆ. ಒಳ್ಳೇದಾಗುದಿದ್ದು ಮಾತ್ರ ನಂಗೆ ಮಾಡು, ಹಾಳಷ್ಟು ಮಹಾರಾಜ. ಇಲ್ಲ ಪಂಜುರ್ಲಿ, ಕರದಲ್ಲಿ ಭಸ್ಮವ ಹಿಡಿಯುತ್ತಲಾದಿನ ಕರದಲ್ಲಿ ಭಸ್ಮವ ಹಿಡಿಯುತ್ತಲಾದಿನ ಕರೆದನು ದೈವವ ಬಾರೆಂದು ಕರೆದನು ದೈವವ ಬಾರೆಂದು ಕರೆದನು ದೈವವ ಬಾರೆಂದು ಬಾ 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 ಕರೆದನು ದೈವವ ಬಾರೆಂದು ಬಾ ಎಂತಾಗಿ ಹೋಯ್ತಾ? ನೀವು ಕೇಳಿ, ಆಗು ಕೆಲಸ ಅಷ್ಟೇ ಮಾಡ್ತೇನೆ. ಏನಾಯ್ತು? ಆಗದಿದ್ದೆಲ್ಲ ಹೇಳ್ಕೋಬೇಡ. ಆಗ್ತದೆ ಪುಣ್ಯಾತ್ಮ. ಮತ್ತೆ ಎಂತ ಅದು ಅರ್ಧಕ್ಕೆ ಬಂತು ಮತ್ತೆ ಹೋಯ್ತಿಲ್ಲ. ಭಯಂಕರ ಉಂಟು ಪಂಜುರ್ಲಿ, ಭಯಂಕರ ಉಂಟು. ಈಗ ಈಗ ಎಂತ ಮಾಡ್ತೀನಿ? ಎರಡನೇ ಮಂತ್ರ. ಈಗ ಒಂದೊಂದು ಮಂತ್ರ ಒಂದು ಸರ್. ಈಗ ಹೌದೌದು. ಕರದಲ್ಲಿ ದಂಡವ ಹಿಡಿಯುತ್ತಲಾದಿನ ಕರದಲ್ಲಿ ದಂಡವ ಹಿಡಿಯುತ್ತಲಾದಿನ ಕರೆದನು ದೈವವ ಬಾರೆಂದು ಕರೆದನು ದೈವವ ಬಾರೆಂದು ಬಾ 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 ನೋಡು, ಇವತ್ತು ಬೆಳಗಾಗುದ್ರೊಳಗಡೆ ಪಂಜುರ್ಲಿ
ದಿಗ್ಬಂಧನ ಆದ್ರೆ ನಿನ್ಗೆ ಹಣ ಇಲ್ಲ, ನಿನ್ನ ಹೆಣವೇ ಹೋಗ್ಬೇಕು ಕೇರಳಕ್ಕೆ. ಮತ್ತೆ ಯಾಕೆ ಬೇಕಿತ್ತು ಮಾರ್, ಎಲ್ಲ ವಿದ್ಯೆ ಕಲ್ತ್ಕೊಂಡು ಮಾಡ್ತೇವೆ. ಎಂತ ಮಾಡ್ತೇವೆ ಈ ಕೊರದಲ್ಲಿ ನಾರಿ ಕೀಳವ ಬಿಡಿಯುದ, ಕೊರದಲ್ಲಿ ನಾರಿ ಕೀಳವ ಬಿಡಿಯುದ, ಕರೆದನು ದೈವವ ಬಾರೆಂದು, ಕರೆದನು ದೈವವ ಬಾರೆಂದು, ಕರೆದನು ದೈವವ ಬಾರೆಂದು. ಬಾ 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 ಬಾ. ದಿಗ್ಬಂಧನ ಆಯ್ತಲ್ಲ, ಇನ್ನು ನೋಡ ಈ ಕಾಯಿ ಒಳಗೆ ಪಂಚರ್ಲಿ ಮುಳ್ಳ ಮತ್ತೆ ಮೂರು ಬಾರಿ ಕಡ್ದ ಬಂತು ಹೋಯ್ತ ಆಮೇಲೆ ಗರ 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 ಸುತ್ತಿರಿ ಒಳಗೆ ಹೋಯ್ತು. ನಮ್ಮ ಮಂತ್ರ ಅಂದ್ರೆ ಆಗ 2 ಮಂತ್ರಕ್ಕೆ ದಿಗ್ಬಂಧನ ಆಗ್ಲಿಲ್ಲ, 3ನೇದಕ್ಕಾಗಿ ಆಯ್ತು. ಇದ್ರೊಳಗೆ ತಡಿ ನೋಡ್ತೇನೆ. ಕಿಟ್ಬೇಡ ಕಿಟ್ಬೇಡ, ಕಿಟ್ಟುದಲ್ಲ ಮತ್ತೆ. ಅಲ್ಲ, ಕೈ ತಪ್ಪಿ ಕೆಳಗಡೆ ಬಿದ್ರೆ ಪಂಜುರ್ಲಿ ಓಡಿ ಹೋಗ್ತಾ. ಕಾಯಿ ಸರಿ ಉಂಟಲ್ಲ, ನೋಡು ಸ್ವಲ್ಪ ಮುಟ್ಟಿ ನೋಡು. ತಡಿಯ ಹೇಗೆ ಎಂತ ಇದ್ರೊಳಗೆ ಪಂಜುರ್ಲಿ ಹೇಗೆ ಇರ್ಲಿಕ್ಕೆ ಸಾಧ್ಯತೆ ಉಂಟು? ಎಂತ ಆಯ್ತಾ? ಇಡೀ ತೆಂಗಿನಕಾಯಿ ಒಳಗೆ ನೀವೇ ಬಿಟ್ರೆ ಮತ್ತೆ ಎಂಥದ್ದು ಇಲ್ಲ. ಹಾಗಾದ್ರೆ ಪಂಜುರ್ಲಿ ಇಲ್ವಾ? ಇಲ್ಲಪ್ಪ, ಮೂಳು ಸತ್ತೋಗ್ರು ಪಂಜುರ್ಲಿ ಮತ್ತೆ. ಕೆಳಗಡೆ ಬಿದ್ದು ಹೋದ್ರೆ ಪಂಜುರ್ಲಿ ಓಡಿ ಹೋಗ್ತಾನೆ ಮತ್ತೆ. ಎಂತ ಮಾಡುದು ಈಗ ಎಂತ ಮಾಡುದು? ಇದು ನಿಮ್ ಕೈಲಿ ಕೊಡ್ತೇನೆ, ನೀವು ತಗೊಂಡೋಗಿ. ನಮಗೆ ಅದು ಬೇಡವೇ ಬೇಡ. ಮತ್ ನಾನು ಇಟ್ಕೊಂಡು ನಾನೆಂತ ಮಾಡ್ಲಿಕ್ಕೆ ಆಗ್ತದೆ? ನೀನೆಂತವ್ರು ಮಾಡ್ಬೇಕು. ನಾನೆಂತ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಸಮುದ್ರ ಆಚೆ ಹೋಗ್ಬೇಕು. ಅದು ಇದಾ ಅಲ್ಲಿ ಇಲ್ಲೆಲ್ಲೇ ಇರಬಾರ್ದು ಅದು. ಅಲ್ಲಿ ನಾವು ಮತ್ತೆ ಮರಳಿ ಇಲ್ಲಿಗೆ ಬರಬಾರ್ದು. ನಾನು ಮತ್ತೆಲ್ಲ ಸಂದರ್ಭ ಹಿಡ್ಕೊಂಡಿರುವೆ. ಅದು ಬೆಳಿಗ್ಗೆ ಒಂದು ಕಷ್ಟ ಆಗ್ತದೆ. ಹೌದಾ? ಕಾಯಿ ಹೆಂಗೆ ನೆಲಕ್ಕಿಡೋದು ಮತ್ತೆ ಹೆಂಗೆ ಬೇಡ. ನಾನ್ ತಗೊಂಡು ಹೋಗ್ತೇನೆ. ನಮಗೆ ಕೊಡ್ಬೇಕಾದ ವೆಚ್ಚ ಸ್ವಲ್ಪ ಜಾಸ್ತಿ ಕೊಡ್ಬೇಕಷ್ಟೇ. ಅಷ್ಟೇ ಅಲ್ವಾ? ಹೌದು, ನಿನ್ನ ಮೈ ಮುಚ್ಚೋಷ್ಟು ಕೊಡ್ತೇವೆ ನಾವು. ಹೌದಾ? ನಿನಗೆ ಎಷ್ಟು ಬೇಕೋ ಅಷ್ಟು ನಾವು ಒದಗಿಸ್ತೇವೆ. ಇದ್ರ ಉಪದ್ರ ನಮಗೆ ಇಲ್ದಿದ್ರೆ ಆಯ್ತು. ಆದಿತ್ತಂತೆ, ನಾನು ತಗೊಂಡು ಹೋಗ್ತೇನೆ. ಹಿಡ್ಕೊಂಡು ಹೋಗ್ಬೇಕು. ಮತ್ತು ನಿನ್ನ ಶಿಷ್ಯಂದಿರು ಯಾರು ಇಲ್ಲಿ ಇರುವುದು ಬೇಡ. ನೀನೇ ಬೇಡ, ಶಿಷ್ಯಂದಿರು ಮೊದಲೇ ಬೇಡ. ಹೌದಾ? ನಾ ಬೇಡವಾ? ಅಲ್ಲ ಈಗ ದಿಗ್ಬಂಧನ ಮಾಡ್ಲಿ ಅವ್ರಿಗೆ ಬೇಕು ಪುಣ್ಯಾತ್ಮ. ಈಗ ನಾ ಬೇಡ ಅಲ್ಲ. ಅಲ್ಲ, ಯಾರ್ಯಾರು ಯಾವ್ಯಾವ ಕೆಲಸಕ್ಕೆ ಅಂತ ಪ್ರಶ್ನೆ ಕೇಳುದು, ಮತ್ತೆ ಬೇಡದಕ್ಕೆ ಬೇಡ. ಅಲ್ಲ, ಕೆಲಸ ಆದ್ಮೇಲೆ ನಮಗೆ ಬೇಡ ಅಂತ. ಕೆಲಸ ನಾವು ಹಾಗೆ ಎಲ್ಲರೂ ಹಾಗೆ. ಪಂಜುರ್ಲಿ ಕಡೆ ಬರ್ಲಿಕ್ಕಿಲ್ಲ. ಹೌದಾ? ಪಂಜುರ್ಲಿ ಕೆಳಗಡೆ ಬಿದ್ರೆ ಪಂಜುರ್ಲಿ ಓಡಿ ಹೋಗ್ತಾನೆ, ನೆನ್ಪಿಟ್ಕೋ. ಅಲ್ಲ, ಓಡೋದು ಪಂಜುರ್ಲಿಯ ನೀನು ನಂಗೆ ಅನುಮಾನ ಉಂಟು. ಮತ್ತೆ ವ್ಯವಸ್ಥೆ ಅಲ್ಲಿ ಮುಗಿಲೇ ಬಂದಿದ್ದೆ ಕಡೆ. ನಾಯಿ ಒಳ್ಳೆ ಉಂಟಾ? ಕೈಯಲ್ಲರೂ ಕಚ್ಚಿತ್ತ? ಯಾರು? ನಾನು ಆ ದಿವಸ ಔಷಧಿ ಕೊಟ್ಟಿದ್ದೆ. ಅದು ಬಹುಶಃ ನಿನ್ನ ಕಚ್ಚಿದ ಮೇಲೆ ಬೇರೆ ಕಚ್ಚಲಿಕ್ಕೆ ಶುರು ಮಾಡ್ತಾ ಅಂತ. ನಮ್ಮ ಆಸೆ ಈಡೇರಿದಾಗ ಆಯ್ತು. ಪಂಜುರ್ಲಿಯನ್ನು ದಿಗ್ಬಂಧನ ಮಾಡಿದ್ದೇವೆ. ಇನ್ನು ಆಗಬೇಕಾದದ್ದೇನು? ಎಲ್ಲ ಕಾರ್ಯ ನಮ್ಮದು ಮುಗ್ದಾಗಾಯ್ತು. ಅವನಿಗೆ ಅಹಂಕಾರ ಇದ್ದಿತ್ತು. ಯಾರಿಗೆ? ಗುರಿಕಾರನಿಗೆ. ತಾನೇ ಎಲ್ಲ ತನ್ನಿಂದಲೇ ಅಲ್ಲ ಅಂತ ಅವಷ್ಟು ಅಹಂಕಾರಿ ಆಗುವುದಕ್ಕೆ ಕಾರಣ ಏನು? ಈ ಗುರುಕಾರ ಹೊಟ್ಟೆಗಿಂದ ಬೈತಾಗ ನೋಡ್ಬೇಕು ಅಲ್ವಾ? ಪಂಜುರ್ಲಿ ಇದ್ದ ಕಾರಣಕ್ಕಾಗಿ ಅವನ ಬದುಕು ನಡೆಯಿತು. ಪಂಜುರ್ಲಿ ಬಿಂಬ ಉಂಟು, ಶಕ್ತಿ ಇಲ್ಲ ಅಲ್ವಾ? ಇನ್ನು ಬಿಂಬ ಮಾತ್ರ. ಹಾಗಾದ್ರೆ ಪಂಜುರ್ಲಿ ಶಕ್ತಿ ಇಲ್ಲ. ಹಾಗಾದ್ರೆ ಇನ್ನು ನಾವು ಹೇಳಿದ ಕಾರ್ಯ ಎಲ್ಲ ಈ ನಾಡಿನಲ್ಲಿ ನಡೆಯುವುದಕ್ಕೆ ಸಾಧ್ಯ ಉಂಟು. ಇನ್ನೆಂತ ಮಾಡೋದು? ನೋಡಿ ಆಲೋಚನೆ ಮಾಡಿ. ಆತ್ಮೀಯ, ಇಷ್ಟಕ್ಕೆಲ್ಲ ಕಾರಣ ಏನು? ಅವಳು ಅವಳು ಆ ಚಂದ್ರಿಕೆ,
ಆ ದಿವಸ ನಮಗೆ ಮೋಸ ಮಾಡಿ ಓಡಿ ಹೋಗಿದ್ದಾಳೆ. ಹಾಗಾದ್ರೆ ಆ ದಿವಸ ಅವಳನ್ನ ಕಾಪಾಡಿದ್ಯಾರು? ಪಂಜುರ್ಲಿ. ಇದೇ ಪಂಜುರ್ಲಿ ಹಂದಿ ರೂಪದಲ್ಲಿ ಬಂದು ನಮಗೆ ಗುದ್ದಿದ್ದಾನೆ. ಹೌದು. ಈಗ ಪಂಜುರ್ಲಿ ಇಲ್ಲ. ಅವಳನ್ನ ನಾವು ಕೆಣಕಿದ್ರೆ ಅವಳನ್ನ ಕಾಪಾಡೋದಕ್ಕೆ ಈಗ ಪಂಜುರ್ಲಿ ಎಲ್ಲಿಂದ ಬರ್ತಾನೆ? ಕೆಣಕುದು ಬೇಡ, ಒಂದು ಮದುವೆ ಮಾತುಕತೆ ಮಾಡುವ. ಹೋಗಿ ಮಾತುಕತೆ ಮಾಡ್ಕೊಂಡು ಬರುವ. ಮೊದಲು ಅಲ್ಲಿ ಸಾಲಗೆ ಬಡ್ಡಿಯ ನೀಡುವಳಾಗೆ ಗೂಳದಾರು ದನ ಕಡುಗಿ, ಸಾಲಗೆ ಬಡ್ಡಿಯ ನೀಡುವಳಾಗೆ ಗೂಳದಾರು ದನ ಕೊಡಗಿ, ಗೂಳದಾರು ದನ ಕೊಡಗಿ. ಕಾಲಗೆ ಕೊಡದಿರೆ ಚಕ್ರದ ಬಡ್ಡಿಯ, ಕಾಲಗೆ ಕೊಡದಿರೆ ಚಕ್ರದ ಬಡ್ಡಿಯ, ಚಕ್ರದ ಬಡ್ಡಿಯ ವಸೂಲಿ ಮಾಡುವ ಕಡುಗಿರುಳೆ, ಕಡುಗಿರುಳೆ. ನಮಸ್ಕಾರ. ಪರಿಚಯ ಆಯ್ತಾ? ಪರಿಚಯ ಆಗ್ಲಿಲ್ವಾ? ನಿಮಗೆ ಪರಿಚಯ ಆಗ್ಲಿಕ್ಕೆ ಹೇಗೆ ಸಾಧ್ಯ ಹೇಳಿ? ಮಳೆಗಾಲದಲ್ಲಿ ಬಂದು ಒಂದಿಷ್ಟು ಹಣ ತಕೊಂಡು ಹೋದವ್ರು ನೀವಿದ್ದೀರಿ. ಈಗ ಪರಿಚಯ ಆಗುದಿಲ್ಲ ಬಿಡಿ. ಹಾ, ನೀವೇ ಎಂತ ಸುಳ್ಳು ಹೇಳ್ತೀರಿ? ನೆನ್ಪು ಹೋಯ್ತಿರ್ಬೇಕಲ್ವಾ? ನಮ್ಮ ಚಿಕ್ಕಪ್ಪನ ಮಗನೇ ಘೋಷಣೆ. ಅವರೇ ಇರ್ಬೇಕು. ಬಂದವರೇ ನನ್ನಲ್ಲಿ, ಅಮ್ಮ ಬಡ್ಡಿದಾರಮ್ಮ, ನನ್ನ ಕಷ್ಟ ಉಂಟು, ಒಂದಷ್ಟು ಹಣ ಕೊಡಿ ಅಂತ ಕೇಳಿಕೊಂಡು ಹೋದವರು. ಏನೋ ಪಾಪ ಎಣಿಸಿ ಒಂದಿಷ್ಟು ಹಣ ಕೊಟ್ಟಿದ್ದೇನೆ. ಈ ಕಡೆ ಬಡ್ಡಿಯೂ ಇಲ್ಲ, ಅಸಲು ಇಲ್ಲ. ಈಗ ನನ್ನ ನೋಡಿದ್ರು ಕೂಡ್ಲೆ ಆ ಕಡೆ ಈ ಕಡೆ ನೋಡುದು, ಓಡುದು. ಹೌದಪ್ಪ, ಎಲ್ಲಿ ಹಣ ಕೇಳ್ತಾರೋ ಎನ್ನುವುದಾಗಿ. ನನ್ನ ಹೆಸರು ಬಡ್ಡಿದಾರಮ್ಮ ಎನ್ನುವುದಾಗಿ. ಹೌದಪ್ಪ, ಬಹಳಷ್ಟು ಮಂದಿಗೆ ಹಣವನ್ನು ಕೊಟ್ಟಿದ್ದೇನೆ. ಓಹೋ ಹೋ 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 ಹೋ, ಹೇಗಿದ್ರಿ? ಏನು ಹೋಯ್ತಿರ್ಬೇಕಲ್ವಾ? 3 ತಿಂಗಳಾಯ್ತು ನೀವು ನಿಮ್ಗ ಹಣ ತಕೊಂಡು. ಅಲ್ಲ 3 ತಿಂಗಳಾಯ್ತು ಅಂದ್ರೆ ಎಂತ ಹೇಳುದು ನೀವು? ಮುಂದುವರ್ಸ್ಲಿಲ್ಲ ಅಲ್ಲ? 3 ತಿಂಗಳಾಯ್ತು ಹಣ ತಕೊಂಡು ಹೋಗಿ. ಹೌದು, ನಂಗೆ ಅವರಿಂದ ನಿಮ್ಗೆ 3 ತಿಂಗಳಾಯ್ತು. ನನ್ನ ವಯಸ್ಸೆಷ್ಟು ಗೊತ್ತುಂಟಾ? ಎಷ್ಟು? ಬೇಡ ಬಿಡಿ, 3 ತಿಂಗಳಾಯ್ತು ಹಣ ತಕೊಂಡು ಹೋದವರು ಈ ಕಡೆ ಬರ್ತಾ ಇಲ್ಲ. ಇಲ್ಲಿ ಕೂತಿದ್ರಲ್ಲ, ಈಗ ಕೂತಿದ್ದಲ್ಲ, ನಾನ್ ಕೂರಿಸಿದ್ದು. ನನ್ನ ಹಣ ಎಲ್ಲ ಚುಕ್ಕಾಗ್ಬೇಕಂತ ಕೂರಿಸಿದ್ದು ನಿಮ್ಮನ್ನ. ಹೌದು, ಬಹಳಷ್ಟು ಜನರಿಗೆ ಹಣವನ್ನು ಕೊಟ್ಟಿದ್ದೇನೆ. ನನ್ನ ನಂಬಿಯೂ ತುಂಬಾ ಜನ ಇದ್ದಾರೆ. ಕಷ್ಟ ಅಂತ ಹೇಳಿದಾಗ ಭಾಗ್ಯಲಕ್ಷ್ಮಿಯ ರೂಪದಲ್ಲಿ ಬರುವವಳು ನಾನು. ಹೌದು, ಬಹಳಷ್ಟು ಜನರಿಗೆ ಹಣವನ್ನು ಕೊಟ್ಟಿದ್ದೇನೆ. ಕೆಲವೊಂದು ಹಣ ಮತ್ತೆ ನನ್ನ ಕೈಗೆ ಸೇರ್ಲೇ ಇಲ್ಲ, ಅದು ಹೋಮವಾಯ್ತು ಬಿಡಿ. ಆದ್ರೂ ಕೆಲವಷ್ಟು ಹಣವನ್ನು ಮಾಡಿದ್ದೇನೆ. ಸುಂದರವಾದ ಸಂಸಾರವನ್ನು ನೋಡಿಕೊಂಡು ಹೋಗ್ತಾ ಇದ್ದೇನೆ. ನನ್ನ ಜೀವನದ ಬಗ್ಗೆ ಹೇಳ್ಬೇಕಂತಾದ್ರೆ, ನನಗೊಬ್ಬಳು ಮಗಳಿದ್ದಾಳೆ, ಚಂದ್ರಿಕೆ ಎನ್ನುವುದಾಗಿ. ಬಹಳ ಸುಂದರವಾಗಿದ್ದಾಳೆ ಸ್ವಾಮಿ, ಪ್ರಾಯ ಸಮರ್ಥರಾಗಿದ್ದಾಳೆ. ಆಕೆ ಒಂದು ಮದುವೆ ಮಾಡ್ಬೇಕನ್ನುವಂತ ಆಸೆಯಲ್ಲಿದ್ದೇನೆ. ವರ ಸಿಗ್ತಾ ಇಲ್ಲ ನೋಡಿ. ನಿಮ್ ಕಡೆ ಯಾರು ಇದ್ದಾರಾ? ತುಂಬಾ ಕಷ್ಟವಾ? ಅಲ್ಲ, ಇದ್ರೂ ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಬಿಡಿ. ಅಷ್ಟು ಸುಂದರವಾಗಿದ್ದಾಳೆ. ಅವಳಿಗೆ ಒಪ್ಪುವಾದಂತಹ ವರ್ಣನೆ ಕೊಟ್ಟು ಮದುವೆ ಮಾಡಿಸ್ಬೇಕು. ಯಾರು? ನೋಡಿ, ಎಲ್ಲಿ? ಇವ್ರಿಗ? ಅವ್ರ ವಯಸ್ಸೆಷ್ಟು ಹೇಳಿ? ಅವರಿಗೆ 23. ಯಾರು ಹೇಳಿದ್ದು? ಅವರನ್ನೇ ಕೇಳಿ ಒಮ್ಮೆ. ನನ್ನ ಮಗಳಿಗೆ ಇನ್ನೂ 18. ಇವರಿಗೆಲ್ಲ ಕೊಡುವುದಾ? ಸಾಧ್ಯವಿಲ್ಲ ಬಿಡಿ. ಯಾರದು ಬರ್ತಾ ಇರೋದು ಈ ಕಡೆ? ಕರೆತಂದಾಸನ ವಿತ್ತುಪಜರಿಸುತ್ತ, ಕರೆತಂದಾಸನ ವಿತ್ತುಪಜರಿಸುತ್ತ, ಇತ್ತುಪಜರಿಸುತ್ತ ಬರವೇನೆಂದರೆ ಅದನ್ನು ನುಡಿದನು. ಪರದಂದಾಸನ ಇತ್ತುಪಜರಿಸುತ್ತ ಬರವೇನೆಂದರೆ ಅದನ್ನು ನುಡಿದನು. ಪುರದರಸನ ಗಂಡು ಏನಾಗ್ತಾ ಇದಿಲ್ಲಿ ಅಂತ ಇದ್ರಿ ಅಲ್ಲ? ಒಪ್ಪೆ ಹಾಕುದಾಯ್ತು ನಿಮ್ದು. ಮೊದಲಾಗಿ ವಂದಿಸಿಕೊಳ್ತಾ ಇದ್ದೇನೆ. ಪ್ರತಿ ನಮಸ್ಕಾರ. ಮಹಾರಾಜರು ಹೌದು, ಬಹಳ ದೂರದಿಂದ ಇಲ್ಲಿವರೆಗಾಗಿ. ಇವ್ರು ಯಾರು?
ನನ್ನ ಆತ್ಮೀಯ ಸಖ. ನನಗೆ ದೊಡ್ಡ ದೊಡ್ಡ ಕಟ್ಕೊಂಡು ಬಂದವರು ಒಂದೇ ಕಾಣೋದು ಬಿಟ್ರೆ ನಮ್ಮಂತವ್ರು ಕಾಣುವುದೇ ಇಲ್ಲ. ಅವರು ಮಹಾರಾಜರಲ್ವೇ? ಹೌದೌದು. ನೀವು ಈಗ ಅವ್ರಿಗೆ ಕರ್ಕೊಂಡೋಗಿ ಎಂತದೆ ಕುಳ್ಳಿರಿಸಿದ್ದು. ಆಸನ ಕೊಡುದು ಅಲ್ಲ ಅವನಿಗೊಂದು ಉಪಚಾರ ಆಗ್ಬೇಕು. ನೀವು ನಿಂತಿದ್ರಲ್ಲ, ನಿಂತಲ್ಲೇ ಕೂತ್ಕೊಳ್ಳಿ. ನಿಂತಲ್ಲಿ ಕೂತ್ಕೊಳ್ಳೋಕೆ ಮೊಳ್ಳಲ್ಲ ನನಗೆ. ಮತ್ತೆ ನಿಂತಲ್ಲಿ ಕೂತ್ಕೊಳ್ಳೋದು ಹಾಗೆ ಹಾಗೆ ಕೂತ್ಕೊಳ್ಳೋದು. ನಮಗೆ ಭಾರತೀಯ ಆಸನ, ಹೌದಾ? ಅವ್ರಿಗೆ ಅದು ದೊಡ್ಡದು ವಿಶೇಷ ವ್ಯಕ್ತಿ ಅಲ್ವಾ? ವಿಶೇಷ ವ್ಯಕ್ತಿ. ಹಾ. ನೀನ್ ಎಂತ ಕೊಡದ, ನೀನ್ ಕೊಡ್ಬೇಕಾತಿಲ್ಲ, ಮತ್ತೆ ನಾನೇ ತಕೊಳ್ತೆ ನೋಡಿ ಈಗ ಹಾಗೆ. ಆಧರಿಸಿದ್ರೊಳಗೆ ನಾವು ಮೇಲೆ ಕೂತ್ಬಿಟ್ರು ನೋಡಿ. ಇನ್ನು ಸ್ವಲ್ಪ ಹೊತ್ತು ಬಿಟ್ರು ಮೇಲೆ ಹೋಗ್ತಾ ಇದ್ರು. ನೀವು ಅವ ನಮ್ಮ ಆತ್ಮೀಯ ಸಖ. ಹೌದಾ? ಅವ ಯಾವತ್ತೂ ಹೀಗಲ್ಲ, ಇವತ್ತು ನೋಡ್ಲಿಕ್ಕೆ ಆಗಿದ್ದಾನಷ್ಟೇ. ಮತ್ತೆ ಹೇಗೆ ಬರ್ತಾರೆ ಗೊತ್ತಿಲ್ಲ. ಗೊತ್ತಿಲ್ಲಲ್ಲ? ಹೌದೌದು. ಮಹಾರಾಜ್ರೆ, ಬಹಳ ದೂರದಿಂದ ಬಂದಿದ್ದೀರಿ. ಕುಡಿಯುವುದಕ್ಕೆ ಕೂಡ್ದು ಅಷ್ಟು ಅಸ್ತವ್ಯಸ್ತ ಆಗ್ತಿದ್ದದೆ ಅದರಲ್ಲಿ. ನೀ ಕುಡಿಲಿಕ್ಕೆ ಒಂದು ಕೊಟ್ಟು ಎಲ್ಲ ತೆಗೆದು ಬೇಡ. ಮತ್ತೆ ಕುಡಿಯುವುದಕ್ಕೆ ಬೇಡ ಅಂತ ಆಯ್ತು. ತಿನ್ಲಿಕ್ಕೆ ನಮ್ಮ ಪದ್ಧತಿ ಹೇಗೆ? ನಮ್ಮ ಪದ್ಧತಿ ನೋಡು, ನಾವು ಕುಡಿಯೋಗಳೇ ತಿನ್ನು. ತಿಂದ ಮೇಲೆ ಮತ್ತೆ ಕುಡಿಯುವುದಿಲ್ಲ. ಯಾಕೆ? ತಿಂದ ಮೇಲೆ ಕುಡಿದ್ರೆ ವಾಂತಿ ಆಗ್ತದಲ್ಲ, ಹಾಗಾಗಿ. ಹಾಗಾದ್ರೆ ಈಗ ತಿನ್ಲಿಕ್ಕೂ ಬೇಡ, ಕುಡಿಲಿಕ್ಕೂ ಬೇಡ. ಅಗತ್ಯ ಬಿದ್ರೆ ಕೇಳ್ತೇವೆ ನಾವು. ಹೌದಾ? ಹೌದು. ಅಗತ್ಯ ಬಿಟ್ಟು ನಾವು ನಾನು ಕೇಳುವುದಲ್ಲ. ನಾನು ಬೇಕಾದ್ರೆ ಹಿಡ್ಕೊಂಡೇ ಹೋಗುದು. ನಾವು ಹೋದಲ್ಲಿ ತೊಂದರೆ ಇದು ಕೊಡುವುದಿಲ್ಲ. 2 ಎಳನೀರು ಕುಡುವುದಾ? ಎಳನೀರು ಬೇಕನ ಈಗ? ಈಗ ಬೇಡ, ಈಗ ಬೇಡ. ಅಲ್ಲ, ಎಳನೀರಾದ್ರೆ ಕುಡಿಲಕ್ಕ, ಈ ಹುಳಿ ನೀರಲ್ಲ ಅಂತ ಬಹಳ ದೂರದಿಂದ ಇಲ್ಲಿವರೆಗಾಗಿ ಬಂದಿದ್ದೀರಿ. ಹೌದಾ? ಗೊತ್ತಾಯ್ತು. ಬಡವರ ಮನೆಗೆ ಭಾಗ್ಯರತಿ ಬಂದ ಹಾಗಾಯ್ತು ನೋಡಿ. ಬಡವರ ಮನೆ ಭಾಗ್ಯರತಿ ಬಂದ್ರೆ ಮನೆ ತೊಳ್ಕೊಂಡು ಹೋಗುದೇ ಮತ್ತೆ. ಅಯ್ಯೋ ಹಾಗ ಭಾಗ್ಯ ಜ್ಯೋತಿ ಬಂದ ಹಾಗೆ. ಭಾಗ್ಯ ಜ್ಯೋತಿ ಉಂಟನ ಈಗ? ಭಾಗ್ಯಲಕ್ಷ್ಮಿ ಭಾಗ್ಯಲಕ್ಷ್ಮಿ ಬಂದ ಹಾಗೆ. ಭಾಗ್ಯಲಕ್ಷ್ಮಿ ಸರಿ ಬರ್ತಾ ಇಲ್ಲ, ಇಲ್ಲ ಬರ್ತದೆ ಅದು. ನೀನ್ ಹೇಳಿದ್ದು ಅದು ಭಾಗ್ಯಲಕ್ಷ್ಮಿ ಅಲ್ಲ, ಅದು ಗೃಹಲಕ್ಷ್ಮಿ. ಇಲ್ಲಿವರೆಗಾಗಿ ಧಾವಿಸಿ ಬಂದಿದ್ದೀರಿ ಸ್ವಾಮಿ. ನಿಧಾನ ಬಂದು ನಾವು ಧಾವಿಸಿ ಬರಲಿಲ್ಲ. ಅದೇ ನಮ್ಮಿಂದ ಏನಾಗ್ಬೇಕು? ಬರ್ಲಿಕ್ಕೆ ಕಾರಣ ಏನು? ಬಂದ ಉದ್ದೇಶ ಏನು ಅಂತ ನಾನು ಇಷ್ಟೊತ್ತು ಏನಾದ್ರು ವಿಷಯಕ್ಕೆ ಬಂದ್ರೆ ನನಗೆ ಅದೇ ತಲುಪಿಸಿ. ಇದು ಮತ್ತೆಲ್ಲ ಇದು ನಿನ್ಗೊಬ್ಳು ಮಗಳಿದ್ದಾಳಂತಲ್ಲ? ಹೌದು, ಚಂದ್ರಿಕೆ. ಅದು ಚಂದ್ರಿ, ಚಂದ್ರಿಕಾ. ಅವಳ ಮನೇಲಿ ತಿರುಗಾಟಕ್ಕೆ ಹೋಗಿದ್ಲಲ್ಲ? ಹೌದು. ಅಲ್ಲ, ಹೋಗಿ ಬಂದವಳ ಮತ್ತೆ ಅಂತ ಹೇಳಿಲ್ಲ? ಇಲ್ಲ, ಏನು ಹೇಳಿಲ್ಲ. ಜಾರಿಯ ಬದಿಯಲ್ಲಿ ಹಂಗಾಯ್ತು ಹಿಂಗಾಯ್ತು, ಹೊಂದಿಗಿಂದಿ ಸಿಕ್ಕಿದೆ ಅಂತ ಹೇಳಿಲ್ಲ? ಏನು ಹೇಳಿಲ್ಲ ಅವಳು. ವನ ವಿಹಾರಕ್ಕೆ ಹೋದೊಂದು ಗೊತ್ತುಂಟು ನೋಡಿ. ಮನೆಗೆ ಬಂದವಳು ಏನು ಹೇಳಿಲ್ಲ. ವನ ವಿಹಾರಕ್ಕೆ ಹೋದ್ರೆ ಹೊಂದಿ ತೋರ್ಕೊಂಡು ಬಂದ್ರೆ ಮತ್ತೆ ಅಂತ ಮಾಡೋದು? ಅಲ್ಲ, ಹೊಂದಿ ಸುದ್ದಿ ಹೇಳಿಲ್ಲ. ಹೊಂದಿ ಸುದ್ದಿ ಹೇಳಿಲ್ಲ, ಮತ್ತೆ ಅದು ನಾನು ಹೇಳ್ಬಿಟ್ಟಿಲ್ಲ ಅಂತ ನಾನು ವಿಚಾರ ಮಾಡ್ಕೊಳ್ಳೋದು. ಒಳ್ಳೇದಾಯ್ತು, ಮೊದಲು ವಿಚಾರಿಸ್ಕೊಳ್ಬೇಕು. ಇದು ಮಹಾರಾಜರು ಎಲ್ಲ ನಿಮ್ಮ ಮಗಳನ್ನು ನೋಡಿದ್ರು. ಅವರಿಗೆ ಈ ವರ್ಷ ಒಂದು ಮದುವೆ ಆಗ್ಬೇಕು ಅಂತ. ಈ ವರ್ಷ ಆದ್ರು ಅಂತ? ಹೌದಾ? ಇಷ್ಟು ವರ್ಷ ಆಗಿಲ್ಲ. ಇಷ್ಟು ವರ್ಷ ಮದುವೆ ಆಗ್ತಾ ಇದ್ದೀನಿ. ಮದುವೆ ಆಗ್ಲಿಕ್ಕೆ ಹೆಣ್ಣು ಕೊಡುವರಿಲ್ಲ ಅಂತಲ್ಲ, ನಾನೀಗ ಮನಸ್ಸು ಮಾಡಿದ್ರೆ ತುಟ್ಟಿ ಹೊಡೆದ್ರೆ ಸಾಕು, ಎಲ್ಲ ಸಾಲಾಗಿ ಬರುದಿಲ್ಲ. ಸುಮಾರು ಸಾಲ ಕಂಡೆ ನಾನು. ಎಂತದ ನಿನ್ನನ್ನು ಓಲೈಸುವವರು. ಹೌದು, ನಮ್ಮದೊಂದು ತಕೊಳ್ಳಿ, ನಮ್ಮವ್ರನ್ನ ತಕೊಳ್ಳಿ, ನಮ್ದೊಂದು ತಗೊಳ್ಳಿ, ನಮ್ಮದೊಂದು ತಗೊಳ್ಳಿ. ನಮ್ದೊಂದಲ್ಲ, ನಮ್ಮ ಮಗಳನ್ನ ತಕೊಳ್ಳಿ, ನನ್ನ ಮೊಮ್ಮಗಳನ್ನ ತಕೊಳ್ಳಿ. ಮೊಮ್ಮಗಳು ಹೇಳಿದ್ರ? ಅಲ್ಲ, ಅವರು ಅಜ್ಜಿ ಬಂದು ಹೇಳುದು. ಅವರೆಲ್ಲ ಬಂದು ಸಂಬಂಧ ಕೇಳಿದ್ರು, ನಾವು ಒಪ್ಪಿದ್ದಿಲ್ಲ. ಇವಳು ಮೊಮ್ಮಕ್ಕಳು ತಗೊಳ್ಳಿ ಅಂದ್ರು ಒಪ್ಪಲಿಲ್ಲ, ಅಜ್ಜಿ ತಗೊಳ್ಳಿ ಅಂದ್ರು ಒಪ್ಪಲಿಲ್ಲ. ಅಲ್ಲ, ಅಂದ್ರೆ ನಿನ್ ಮಗಳೇ ಆಗ್ಬೇಕು ಅಂತ. ನನ್ನ ಮಗನ ಕೇಳಿ ಬಂದಿದ್ದ ಈಗ. ಹೌದಾ? ಈಗ ಅವರಿಗೊಂದು 5 ವರ್ಷ ಮದುವೆ ಆಗೋ ಮನ್ಸುಂಟಂತೆ. ಹೌದಾ? ನೀ ಅಂತ ಕೊಡ್ತೀಯ ಅಂತ. ಅಯ್ಯೋ, ಕೊಡೋದ್ ಬಗ್ಗೆ ಕೇಳುದ ಈಗ ನೀವೀಗ? ಭಾಗ್ಯದ ಲಕ್ಷ್ಮಿಯ ಬಡವರ ಮನೆಯ ಬಾಗಿಲಿಗೆ ಭಾಗ್ಯದ ಲಕ್ಷ್ಮಿಯ ಬಡವರ ಮನೆ ಬಾಗಿಲಿಗೆ ನಡೆದಂದಳಿ ಏನು
ನಡೆದಂದಳಿ ದಿನ ಎನ್ನುದ ಕೊಡವಿ ಬಾಲಕಗೆಂದಳು ಭಾಗ್ಯದ ಲಕ್ಷ್ಮಿ ಬಡವರ ಮನೆ ಬಾಗಿಲಿಗೆ ವರುಷದ ನಡೆದಂದಳೆನುದ ನೀವೇನ್ ಮುಂದ್ಗಡೆ ಬಂದಿದ್ದು? ಅಲ್ಲ ಏನ್ ಚಂದ ಏನ್ ಚಂದ ನಡೆಯುವ ನವಿಲಿನ ನಾಟ್ಯ ದರ್ಶನ. ಯಾಕೆ ಈಗಲೇ ಇಷ್ಟು ಚಂದ? ಆ ಕಾಲದಲ್ಲಿ ಹೇಗಿರ್ಬೋದು? ಪ್ರಾಯದ ಕಾಲದಲ್ಲಿ ಮತ್ತೆ ಬನ್ನಿ ಅಮ್ಮ. ಆ ಕಾಲದಲ್ಲಿ ನೀವು ಇರ್ಬೇಕಿತ್ತು ನೋಡಿ, ಈ ನಾಟ್ಯ ಎಲ್ಲ ನೋಡ್ಬೋದಿತ್ತು. ಅಲ್ಲ ಗೊತ್ತಾಯ್ತು. ಆದ್ರೂ ನಿಮ್ಮ ನಾಟಕಕ್ಕೂ ಮೊದ್ಲಿಗೂ ಒಳ್ಳೆ ಹೊಂದಾಣಿಕೆ. ಹಾ ಹಾ ಹಾ. ನಮ್ಮದು ಹೊಂದಾಣಿಕೆ ಅಂದ್ರೆ ಹಾಗೆ ನೋಡಿ. ಇಬ್ರು ಆ ಕಾಲದವರಲ್ಲ. ಹೌದು ಮಹಾರಾಜ್ರೆ, ನೀವಾಡು ಮಗಳನ್ನ ಬಯಸಿದ್ದೇನೆ. ಹೌದಾ? ಮದುವೆ ಮಾಡಿಸಿ ಕೊಡ್ಲಿಕ್ಕೆ ಅಯ್ಯೋ ಹೇಳ್ತೀನಿ ಕೇಳಿ. ಈಗಾಗಲೇ ಹೇಳಿದ್ದೇನೆ, ಬಡವರ ಮನೆಗೆ ಭಾಗ್ಯಲಕ್ಷ್ಮಿ ಬಂದ ಹಾಗೆ ಆಯ್ತು ಅನ್ನೋ ಹಾಗೆ. ನಿಮ್ಮ ಮಾತನ್ನ ಕೇಳುವಾಗ ಮನಸ್ಸಿಗೆ ಎಲ್ಲಿಲ್ಲದ ಆನಂದ. ಹೆಚ್ಚು ಬೇಡ, ಹೆಚ್ಚು ತಗೊಳ್ಬೇಡ. ಹೆಚ್ಚು ಬೇಡವಾ? ಹೆಚ್ಚು ಆನಂದ ಆದ್ರೆ ಒಮ್ಮೆ ಕಕ್ ಅಂದ್ಬಿಟ್ರೆ ಕಷ್ಟ. ಇಲ್ಲ ಇಲ್ಲ, ಅದರ ಸರಿ ಉಂಟು. ಸರಿ ಉಂಟಾ? ನಂಗೆ ಬಹಳ ಸಂತೋಷವಾಯ್ತು. ಕನ್ಯಾರ್ಥಿಯಾಗಿ ಬಂದವರು ನೀವಿದ್ದೀರಿ. ಬಹಳ ತುಂಬು ಮನಸ್ಸಿನಿಂದ ನನ್ನ ಮಗಳನ್ನು ಕೊಡುವುದಕ್ಕೆ ಒಪ್ಪಿದ್ದೇನೆ. ಆತ್ಮೀಯ ಕೇಳಿದ್ಯಾ? ಹೌದು. ತಾಯಿಯಾದ ಇವಳು ಒಪ್ಪಿದ್ದಾಳೆ. ಹಾಗಾದ್ರೆ ಮದುವೆ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ತೊಂದರೆ ಇಲ್ಲ ಅಂತ ಹೇಳಿದ್ದಾಳೆ. ಆದ್ರೆ ಒಂದು ವಿಚಾರ, ನನ್ನಲ್ಲಿ ಹಣವಿಲ್ಲ. ಮದುವೆ ಖರ್ಚು ವೆಚ್ಚವನ್ನೆಲ್ಲ ನೀವು ಭರಿಸಬೇಕು ಸ್ವಾಮಿ. ಎಂತ ಮೂಡ್ ಮಾತಾಡೋದು ಮಾರಿ. ನಾವು ಈಗ ಕೇಳಿದ್ದೇವೆ. ಈಗ ನಾವು ಕೇಳಿದ್ದೇವೆ. ನಮಗೆ ಅವನು ಕೊಡುವುದೇ ಇಲ್ಲ ಅಂತಲ್ಲ, ಹಾ. ಅಷ್ಟು ಖರ್ಚು ವೆಚ್ಚ ಅವನದ್ದೇ. ಹೌದು, ಆದ್ರೆ ನಿನಗೆ ಮರ್ಯಾದೆ ಇದ್ರೆ, ನನ್ಗೆ ಮರ್ಯಾದೆ ಇಲ್ಲ ಅಂತ ಹೇಳುದು. ನಿನಗೆ ಮರ್ಯಾದೆ ಇದ್ರೆ ಹಾ ಹಾ. ಈಗ ಅವನು 90 ಹಾಕಿದ್ರೆ ನೀವು 36 ಹಾಕ್ಬೇಕು. ಅದೇನು 90 30? ವರಹ ಹಾ ಹಾ ಲಕ್ಷ ವರಹ. ಹಾಗೆ. ಅದೇ ಮಗಳ ಮದುವೆ ಅಲ್ಲ. ಹೌದು. ಹಾಗಾಗಿ ಈಗ ಒಂದ್ ವೇಳೆ ಅವ್ನು ತಗೊಳ್ಳೋದಿಲ್ಲ, ಅವ್ನು ತಗೊಳ್ಳೋದೇ ಹೋದ್ರು 30 ನಂಗೆ ಕೊಟ್ಟು ನಾ ತಗೊಂಡು ಹೋಗ್ತೇನೆ ಮನೆಗೆ. ಎಂತ ನನ್ನ ಹೆಸರು ಹೇಳ್ಕೊಂಡು ನೀನು ತಗೊಂಡು ಹೋಗುದಾ? ಮದುವೆ ಅಪವಾದ ಬರುವುದು ಯಾರಿಗೆ? ಅಪ್ಪ ನಿಂಗೆ ನಂಗೆ ಎಂತದ್ದು ಹಾಗೆ ಮಾಡಬಾರ್ದು. ನಿನಗೆ ಬೇಕಾದ್ರೆ ನಾನು ನಿನಗೆ ಕಡಿಮೆ ಉಂಟಾ? ನಾನು ಕೊಡುದಿಲ್ವಾ? ನೀ ದಿವಸ ತಗೋತಿದ್ದ, ನಾನು ವ್ಯವಸ್ಥೆ ಮಾಡ್ತೇನೆ. ಆತ್ಮೀಯ, ಹಾಗಾದ್ರೆ ಇವಳು ಒಪ್ಪಿದ್ದಾಳೆ ಅಂತ ಆಯ್ತು. ಎಲ್ಲ ವಿಚಾರಗಳನ್ನ ಅವಳಲ್ಲಿ ಕೇಳಿ ಈ ಮುಂದೆ ಏನು ಆಗಬೇಕು ಎಲ್ಲ ನಿನ್ನ ಮುಖದಲ್ಲಿ ನಾನು ಮುಂದುವಾಗ್ತೇನೆ. ಬಹಳ ಸಂತೋಷವಾಯ್ತು ನೋಡಿ. ಬಡವರ ಮನೆಗೆ ಭಾಗೀರಥಿ ಬಂದ ಹಾಗೆ ಆಯ್ತು. ಮಹಾರಾಜರೊಬ್ಬರು ನನ್ನ ಮನೆ ಭಾಗಿದವರಿಗೆ ಬಂದು ನನ್ನ ಮಗಳನ್ನು ಮದುವೆ ಆಗ್ತೇನೆ ಎನ್ನುವುದಾಗಿ ಹೇಳ್ತಾ ಇದ್ದಾರೆ. ಇದಕ್ಕಿಂತ ಸೌಭಾಗ್ಯ ಬೇಕೇ? ಆಹಾ, ಇವರು ವೆಂಕಟ ಅಂತ ಹುಳಿ ತಿಂದ ರೊಟ್ಟಿ ಮಾಡಿದ್ದೀವಿ ಅಂತ ಹಾಗೆ ಅದು ನಿಮ್ಗೆ ಗೊತ್ತಾಗಲ್ಲ. ಇಲ್ಲಲ್ಲ, ಈಗ ಅವನಿಗೆ ಒಂದೇ ಮದುವೆ ಆಗದಿದ್ದಲ್ಲ, ನನಗೂ ಮದುವೆ ಒಂದು ಆಗಲಿಲ್ಲ. ಮದುವೆ ಒಂದಾಗಿಲ್ಲ ಅಂತ ಬಿಡುದಿಲ್ಲ. ಆಯ್ತಾ? ಆಗಲಿಲ್ಲ ಅಂತ ಹೇಳ್ತಿದ್ದೆ ನಾನೀಗ. ಯಾವುದು ಆಗಲ್ಲ. ಇದೊಂದು ಆಗಿರುತ್ತೆ ಆಗಿತ್ತು ಹೇಳಿ ಕೊಡಲಿಲ್ಲ. ಮತ್ತೆ ನಮಗೆಲ್ಲ ಇಂಥದ್ದೇ ತಾಗುದು ಬಿಟ್ರೆ ಬೇರೆ ತಾಗುದಿಲ್ಲ. ನೋಡಿ ನೋಡಿ ಇದು ಎಂತದೆ ಅವಳು ಹೋಗುದಿಲ್ಲ ನೋಡಿ. ಅದಕ್ಕೊಂದು ರೀತಿ ಹೊಲ ಉಂಟು. ಅಲ್ಲ, ಹೋಗುದು ಎಲ್ಲಿಗೆ? ನೀವು ಅಲ್ವಾ ಹೋಗ್ಬೇಕಾದ್ರೆ? ಅಲ್ಲ ಹೊಲ ಉಂಟು ಅಂತ ಆಯ್ತು. ಎಂತ ಹೊಲ ಉಂಟು? ಏನಾಗ್ತಾ ಉಂಟು ಜೀವದಲ್ಲಿ? ಜೀವನ ನಡುಕ. ಹಾ ಹಾ. ಚಳಿ ಉಂಟಾ? ಚಳಿ ಅಂದ್ರೆ ಭಯಂಕರ ಚಳಿ. ಇಷ್ಟು ಸೆಕೆ ಆಗ್ತಾ ಉಂಟು ಎಂತ ಅಲ್ಲ, ನಂಗೆ ಒಮ್ಮೊಮ್ಮೆ ಚಳಿ ಒಮ್ಮೆ ಶಕೆ ಆಗುದು. ಹಾ, ವೈದ್ಯರಲ್ಲಿ ತೋರಿಸ್ಬೇಕಾಗ್ತದೆ. ವೈದ್ಯರು ಬೇಡ, ಮತ್ತೆ ವೈದ್ಯರು ನೀನೇ ಸಾಕು. ನಿನ್ನಂತ ಭವರೋಗ ವೈದ್ಯರು ಮತ್ತೆ ಬೇರೆ ಯಾರು ಆಗುದಿಲ್ಲ. ರೋಗಗಳೆಲ್ಲ ನಿನ್ನಲ್ಲೇ ನಿವಾರಣೆ. ಹೌದು. ಇಲ್ಲ ಮಗಳ ಹೇಗೋ ಅವ್ರಿಗೆ ಕೊಡುವಂತ ಆಯ್ತಲ್ಲ. ಹೌದು. ನಮ್ಮದೊಂದು ಪ್ರಸಂಗ ಶುರು ಮಾಡುವ. ಯಾವ ಪ್ರಸಂಗ ಮಾಡಿ? ಇಲ್ಲ, ನಿಮ್ಮ ಪ್ರಸಂಗ ಪದ್ಯ ಇಲ್ಲ. ಈಗ ಬರೋ ಪ್ರಸಂಗದಲ್ಲಿ ಎಲ್ಲ ಹಾಗೆ ಪದ್ಯವನ್ನು
ಇದು ಒಂದು ವಿಚಾರ ಹೇಳಲಿಕ್ಕೆ ನೆನಪು ಹೋಯ್ತು ನೋಡಿ ಮಹಾರಾಜ. ಅಯ್ಯೋ ನಮ್ದು ಕುಟುಂಬ ದೊಡ್ಡದು. ದೊಡ್ಡ ಕುಟುಂಬ. ಹೌದು, ಮದುವೆ ಸಣ್ಣ ಪುಟ್ಟ ಛತ್ರದಲ್ಲಿ ಆಗುದಿಲ್ಲ, ದೊಡ್ಡ ಛತ್ರದಲ್ಲಿ ಆಗುದು. ದೊಡ್ಡ ಛತ್ರದಲ್ಲೇ ಮಾಡ್ತಾರೆ. ಸುಳ್ಳ ಎಷ್ಟು ಜನ ಇರ್ತಾರೆ? ನಾವಿಬ್ರೇ ಇರುದು. ಇಬ್ರೇ. ಇದು ಭಯಂಕರ ದೊಡ್ಡ ಕುಟುಂಬ ಇದು. ಹೌದು, ಮನೇಲಿ ಇದ್ದದ್ದು ಇಬ್ಬರೇ ದೊಡ್ಡ ಕುಟುಂಬ. ಇದು ಕೂಡು ಕುಟುಂಬ, ಎಲ್ಲ ಬರ್ತಾರಲ್ಲ ಮದುವೆಗೆ. ಕೂಡು ಕುಟುಂಬ. ಹೌದು, ಇಬ್ಬರಿದ್ದ ಕೂಡು ಕುಟುಂಬ. ಹೌದು, ಈಗೆಲ್ಲ ಇಬ್ರಿದ್ರು ಕೂಡು ಕುಟುಂಬವೇ. ಹೌದಾ? ಆಯ್ತು, ನೀ ಹೇಳಿದ್ದೆ ಸಿಂಧು ಮಾರೈತಿ ಅಂತ ಹೇಳುದು ನಾನು ಮತ್ತೆ. ಆಯ್ತಾ, ಮದುವೆ ಆಗ್ತದೆ. ಇದು ಒಂದು ಚಳಿ, ಜೋರ್ ಚಳಿ ಅಲ್ಲ. ಇದು ಬೆಂಕಿ ಹಾಕುದ? ಬೆಂಕಿ ಬೇಡ, ಒಂದು ಕಂಬಳಿ ಬೇಕಾ? ಕಂಬಳಿ ಬೇಕಾ? ಕಂಬಳಿ ಅಲ್ಲ. ಮತ್ತೆ ಈಗ ಮಹಾರಾಜು ನಿನ್ನ ಮಗಳನ್ನು ಮದುವೆ ಆಗ್ತಾನೆ. ಹೌದು, ಅದು ಮದುವೆ ಆಗ್ಬೇಕು ಅಂತ ಆದ್ರೆ ಆಗ್ಬೇಕಂತ ಆದ್ರೆ ನೀನು ನನ್ನ ಆಸೆ ಪೂರೈಸ್ಬೇಕು. ಎಂತ? ನನ್ನ ಆಸೆ ಪೂರೈಸ್ಬೇಕಾ? ಮಾನ ಬಿಟ್ಟವ್ರು ಮರ್ಯಾದೆ ಸತ್ತವ್ರು. ಏನ್ ಹೇಳುದು ನೀವು? ಹಿಂಗ ಭಯಂಕರ ಮಾನ ಮರ್ಯಾದೆ ಎಲ್ಲ ಉಂಟು. ಹೌದು, ನನಗೆಲ್ಲ ಉಂಟು. ಎಲ್ಲ ಉಂಟು. ಈ ನನ್ನಲ್ಲಿ ಮಾತಾಡು ಮಾತಾ ಇದು. ಮತ್ತೆ ಏನು ದೊಡ್ಡ ತ್ರಿಪುರ ಸುಂದರಿ ಅಂತಲ್ಲ, ಆ? ಒಂದು ಚಳಿ ಜ್ವರಕ್ಕೆ ಸಾಕು ಅಂತ ಒಂದ್ಸಲ. ಇದಕ್ಕೆಲ್ಲ ಒಪ್ಪುದಿಲ್ಲ ನಾನು. ಇದಕ್ಕೆಲ್ಲ ಒಪ್ಪುದಿಲ್ಲ. ಒಪ್ಪುದಿಲ್ಲ? ಒಪ್ಪುದಿಲ್ಲ ಅಂತಾರ ಬಲತ್ಕಾರ ಉಂಟು ಈಗ ನನ್ನ. ಬಲತ್ಕಾರ. ಬಲಾತ್ಕಾರ ನಿಮ್ಮಲ್ಲಿ ಆಗ್ತದ? ಬಲಾತ್ಕಾರ ಮಾಡ್ಲಿಕ್ಕೆ? ಬಲತ್ಕಾರ ಮಾಡೋಷ್ಟಿದ್ದೆ ನಾನು. ಬಲಾತ್ಕಾರ ಅಂತೆ. ಬಲತ್ಕಾರ ಆಗುದಿಲ್ಲ ಏನು? ನಾ ಮಾಡುದಿಲ್ಲ ಇಟ್ಕ ಬಲತ್ಕಾರ. ನಾ ಬಲತ್ಕಾರ ಮಾಡುದಿಲ್ಲ ಅಂತ ಇಟ್ಕ. ನೀನೇ ಮಾಡು ಬಲತ್ಕಾರ. ಎಂತ ಮಾತಾಡುದು ನೀವು? ಒಂದು ನಾನ್ ಬಲತ್ಕಾರ ಮಾಡ್ಬೇಕಿಲ್ಲ, ನೀ ಬಲತ್ಕಾರ ಮಾಡ್ಬೇಕು. ನಾನು ಮದುವೆ ಆದವಳು. ಯಾರು? ನಾನು ಗಂಡಲ್ಲಿ ನೋಡಿ. ಅದು ಅದು ಬಹಳ ಉಂಟು. ಅದು ಅದೊಂದು 25 ವರ್ಷದೂ ಅದೇ ಕಾಣ್ತಾ ಇತ್ತಪ್ಪ. ಗಂಡ ಮೇಲೆ ಹೋದ್ರು. ಗಂಡ ಮೇಲೆ ಹೋದ್ರು ಕರ್ಮನಿ ತೆಗಿಲಿಲ್ಲ. ಈಗ ಭಯಂಕರ ಸಾಧ್ವಿ ಶಿರೋಮಣಿ ಕಾರಣ ಉಂಟು. ಏನು? ಇಳೆಯ ಕಾಮುಕರೆನ್ನ ಕಂಡು ಮೋಹಿಸದುಳಿಯರೇ. ಸುಡಗಾಡವಾದ ಇಳೆಯ ಕಾಮುಕರನ್ನ ಕಂಡು ಮೋಹಿಸದುಳಿಯರೆ. ಹೌದು, ಇದು ಇಳೆಯ ಕಾಮುಕರಲ್ಲ, ಹಳೆಯ ಕಾಮುಕರನ್ನ ಮೋಹಿಸದುಳಿಯರೆ. ಕಾಮುಕರ ಆಗುದಿಲ್ಲ ಅಂತ ಹೇಳಿದ್ನಲ್ಲ. ಹಾಗಾದ್ರೆ ಬಲತ್ಕಾರ ಉಂಟು ಅಂದ್ರೆ ಚಿನ್ನೋರಿ ಜಲವೇ ನೀನು ನನ್ನ ಮುತ್ತಿನ ರಗಿಣಿ ಮರೆಲ್ಲ ಸಲಿಯಗೆ ಬಾಬಾರೆ. ಚಿನ್ನೋರಿ ಜಲವೇ ನೀನು ನನ್ನ ಮುತ್ತಿನ ರಗಿಣಿ ಮರೆಲ್ಲ ಸಲಿಯಗೆ ಬಾಬಾರೆ. ಮರೆಲ್ಲ ಸಲಿಯಗೆ ಬಾಬಾರೆ ಬಾಬಾರೆ ಬಾಬಾರೆ. ಯಾವ ಗಂತು ಇಲ್ಲ ಮಾರ, ಓಡುವುದು ಇಲ್ಲ. ನಾನು ನನ್ನ ಮನೆ ನಿಂತ್ಕೊಂಡು ನೀವು ಬಲಾತ್ಕಾರ ಬರುದ ಆಗ್ತದೆ ಅಂತ ಕೇಳಿದ್ರೆ ಆಗ್ತದೆ ಅಂತ, ಆಗ್ಲಿಲ್ಲ ಅಂತ ಆದ್ರೆ ನೀನೇ ಮುಂದೆ ಬಾ ಅಂತ ಹೇಳ್ತೀನಿ. ಏನ್ ನಾನೆಲ್ಲ ಮಾನ ಬಿಟ್ಟವ್ರು ಅಂತ ಭಾವಿಸಿದ್ರಿ ನೀವು? ಮತ್ತೆ ಏನೋ ಮಹಾರಾಜರೊಟ್ಟಿಗೆ ಬಂದವರು ಅಂತ ಹೇಳಿ ಸುಮ್ಮನೆ ಇದ್ದೇನೆ. ಹಾಗಂತ ಈಗ ಕೇಳಿಸ್ಕೋಬೇಕು. ಇವತ್ತು ನಾನೊಬ್ಬನೇ ಅಲ್ಲ. ನಾನೊಬ್ಬನೇ ಅಲ್ಲ. ಎಲ್ಲಿ ನೀನು ಬೇರೆ ಜನ ಇದ್ರು. ಮತ್ತೆ ನಾನ್ 4 ಜನ ಇಟ್ಕೊಂಡಿದ್ದೇನೆ. ಚೀಡ್ ಹೋಗ್ಲಿಕ್ಕೆ 4 ಜನರು ನೀ ಇಟ್ಕೊಂಡ ಮೇಲೆ ಮತ್ ನಾ ಬಲಾತ್ಕಾರ ಮಾಡಿದೆ ಅಂತ ನಾ 5 ಜೋಗಳಕ್ಕ ನಾ ಬರುವುದೇ ಇಲ್ಲ. ಬಲಾತ್ಕಾರ ಏನೋ ಮಹಾರಾಜರೊಟ್ಟಿಗೆ ಬಂದವರಂತ ಹೇಳಿ ಮಾತಾಡಿದ್ರೆ ಏನೇನೋ ಮಾತಾಡ್ತಾ ಇದ್ದಾನೆ. 4 ಜನ ಇಟ್ಕೊಂಡಿದ್ದೇನೆ ಹೇಳಿದ್ದೇನೆ. ಅಲ್ಲ, 4 ಜನ ಇಟ್ಕೊಂಡಿದ್ದೆ ಅಂತ ಹೇಳಿದೆ ಹೇಗೆ? 4 ಜನ ಕೆಲಸಕ್ಕೆ ಇಟ್ಕೊಂಡಿದ್ದೇನೆ ಎನ್ನುವುದಾಗಿ ಈತ ತಿಳ್ಕೊಂಡಿದ್ದೇ ಬೇರೆ. ಓ ಚಂದ್ರಿಕೆ, ವಂದಿಸಿಕೊಳ್ತಾ ಇದ್ದೀನಿ. ಚಂದ್ರಿಕೆ ಎನ್ನುವ ಹಾಗೆ ಕರೆದವರು ತಾವಿದ್ದೀರಿ. ಓಡೋಡಿ ಬಂದಿದ್ದೇನೆ. ಏನಾಯ್ತಮ್ಮ? ಏನು ವಿಚಾರ? ವಿಚಾರ ಗೊತ್ತಿಲ್ವಾ? ಗೊತ್ತಿಲ್ಲ. ಮಹಾರಾಜರು ಇಲ್ಲಿವರೆಗಾಗಿ ಬಂದಿದ್ದಾರೆ. ಬಂದವರೇ ನಿನ್ನನ್ನು ಮದುವೆಯಾಗುವುದಾಗಿ ಬಯಸಿದ್ದಾರೆ. ನಾನು ಒಪ್ಪಿಗೆ ಕೊಟ್ಟಿದ್ದೇನೆ. ನಿನ್ನಯ ಸ್ವಾರ್ಥಗೆ ಎನ್ನಯ ಬದುಕನೆ ನಿನ್ನಯ ಸ್ವಾರ್ಥಗೆ ಎನ್ನಯ ಬದುಕನೆ ಮುನ್ನಣಿ ಬಲಿಯ ಕೊಟ್ಟೆ ಎನ್ನಯ ಬದುಕನೆ ಮುನ್ನಣಿ ಬಲಿಯ ಕೊಟ್ಟೆ ಮುನ್ನಣಿ ಬಲಿಯ ಕೊಟ್ಟೆ ಘನ್ನಗಾಗಗಳು ಇನ್ನೀ ಜೀವನ ಘನ್ನಗಾಗಗಳು ಇನ್ನೀ ಜೀವನ
ನೀನು ಕರೆದಾಗ ಓಡೋಡಿ ಬಂದವಳು ಹಾ. ನನ್ನ ತಾಯಿ ಹೌದು. ಏನೋ ಒಂದು ವಿಚಾರ ಹೇಳ್ತಾರೆ ಎನ್ನುವ ಉದ್ದೇಶದಿಂದ. ಆದ್ರೆ ನೀವು ಆಡುತ್ತಿರುವ ಮಾತು ಹಾ ಇಲ್ಲಿಯ ಮಹಾರಾಜರು ಇಲ್ಲಿಯವರಿಗಾಗಿ ಬಂದು ಹೌದು ನನ್ನನ್ನು ಕೊಟ್ಟು ಮದುವೆ ಮಾಡೋದಕ್ಕೆ ಕೇಳಿಕೊಂಡ್ರ. ಹಾ ನೀನು ಹಿಂದೆ ಮುಂದೆ ನೋಡ್ಲಿಲ್ಲ. ಒಪ್ಪಿದ್ದೇನೆ. ಅಮ್ಮ ಹಾ. ಯಾಕೆ ಈ ರೀತಿ ಅವಸರ ನಿರ್ಧಾರ ಕೈಗೊಂಡಿ? ಇಲ್ಲ ಅಂತಾದ್ರೆ ಅವರನ್ನು ಮದುವೆ ಆಗುವುದಕ್ಕೆ ನನಗೆ ಇಷ್ಟ ಇಲ್ಲ ಅಮ್ಮ. ಅವರು ಒಳ್ಳೆಯವರಲ್ಲ. ಮಗಳೇ ಚಂದ್ರಿಕಾ, ಮಹಾರಾಜರ ಬಗ್ಗೆ ನಾನು ತಿಳಿದುಕೊಂಡಿದ್ದೇನೆ. ನಮ್ಮ ಮನೆ ಬಾಗಿಲವರಿಗೆ ಭಾಗ್ಯಲಕ್ಷ್ಮಿಯೇ ಬಂದ ಹಾಗಾಯ್ತು ಎನ್ನುವ ಕಾರಣಕ್ಕಾಗಿ ಮದುವೆಗೆ ಒಪ್ಪಿದ್ದೇನೆ. ಈಗ ನಾನು ಮದುವೆಗೆ ಒಪ್ಪಲಿಲ್ಲ ಅಂತ ಆದ್ರೆ ನಾವು ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಉಂಟ ಹೇಳು? ಅಮ್ಮ, ನಿನ್ನ ಸ್ವಾರ್ಥಕ್ಕಾಗಿ ನನ್ನ ಜೀವನನ್ನೇ ಹಾಳು ಮಾಡ್ತಾ ಇದ್ದೀಯಲ್ಲಮ್ಮ. ಏನೇ ಬಂದ ಹಾಗೆ ಮಾತಾಡ್ತಾ ಇದೆಯಲ್ಲ, ಅದಲ್ಲದೆ ಹೋದ್ರೆ ಮಹಾರಾಜರ ಬಗ್ಗೆ ಹೇಳ್ದಿದ್ ಮಾತಾಡ್ತೀನಿ. ನೀನು ಏನು ಬೇಕಾದ್ರೂ ಹೇಳಮ್ಮ, ಅವರ ಜೊತೆ ಮದುವೆ ಆಗುದಿಲ್ಲ. ನಾನು ಮದುವೆ ಆಗುದಿಲ್ಲ ಅಂತ ಹೇಳಲಿಕ್ಕೆ ಇಲ್ಲ. ನೀನು ಅವರು ಕೆಟ್ಟವರು. ಕೆಟ್ಟವರ? ಅವರು ಒಳ್ಳೆಯವರ ಕೆಟ್ಟದ ಅನ್ನೋದಾಗಿ ನನಗೆ ಗೊತ್ತುಂಟು. ನಿನ್ನಿಂದ ಉಪದೇಶ ಕೇಳಬೇಕಾಗಿಲ್ಲ. ನಿನ್ನ ಕಾಲಿಗೆ ಒಪ್ಬೇಕು. ಒಪ್ಲಿಲ್ಲ ಅಂತ ಆದ್ರೆ ಕೈ ಕಾಲಿ ಕಟ್ಟಿಕೊಂಡು ಛತ್ರದಲ್ಲಿ ಕರ್ಕೊಂಡು ಹೋಗ್ತೇನೆ. ಇನ್ನೂ ಎಲ್ಲರೂ ಕೇಳುವರಿಲ್ಲ, ಯಾರಿದ್ದಾರೆ? ಇನ್ನು ಎಲ್ಲರೂ ಕೇಳುವರಿಲ್ಲವೋ ಎನ್ನ ಕೇಳುವರಿಲ್ಲವೋ ಉನ್ನತನದ ಆಸೆಗಾಗಿ ಉನ್ನತ ಧನದಾಸೆಗಾಗಿ ಎನ್ನ ಬಾಳನೆ ಬಲಿಯ ಕೊಟ್ಟಳು, ಎನ್ನ ಬಾಳನೆ ಬಲಿಯ ಕೊಟ್ಟಳು ಎನ್ನಯ ಜನನಿ, ಎನ್ನ ಬಾಳನೆ ಬಲಿಯ ಕೊಟ್ಟಳು ಎನ್ನಯ ಜನನಿ. ಅಮ್ಮನಲ್ಲಿ ಕೈ ಮುಗಿದು ಬೇಡಿಕೊಂಡ್ರು ಕೂಡ ಮದುವೆ ಆಗ್ಲೇಬೇಕು ಆಗ್ಲೇಬೇಕೆನ್ನುವಾಗಿ ಹೇಳ್ತಾ ಇದ್ದೀರಿ. ಇಲ್ಲಂತಾದ್ರೆ ಅಮ್ಮನ ಮಾತನ್ನು ಮೀರ್ಲಿಕ್ಕುಂಟ? ಖಂಡಿತ ಇಲ್ಲ. ಹೆಣ್ಣು ಮಕ್ಕಳ ಜೀವನವೇ ಹೀಗೆ. ಹೌದು, ಏನಾಗ್ತದೋ ನೋಡುವ. ಮದುವೆಯ ಸಂಭ್ರಮ ಮುಗಿಸಿ ತರುಣಿಯಾಲ ಬಿಂದಿಗೆಯ ಬಿರಿದು ನಡೆದರೆ
ಯಾಕಿನ್ನು ಈ ರೀತಿಯಲ್ಲಿ ದುಃಖಿಸ್ತಾ ಇದ್ದೀಯಾ? ನಿಮ್ಮ ನೋಡಿದ್ರೆ ಭಯ ಆಗ್ತಾ ಉಂಟು ನನಗೆ. ಆವತ್ತು ನಿನ್ನನ್ನು ಕಂಡು ನಿನ್ನ ಮೇಲೆ ಕ್ರೂರ ದೃಷ್ಟಿಯನ್ನು ಬೀರಿದವ ನಾನು, ಕ್ರೂರನಂತೆ ನಡೆದುಕೊಂಡವ ನಾನು. ಏನು ಮಾಡೋಣ ಹೇಳು? ಆ ದಿವಸವೇ ನಾನು ನಿನ್ನನ್ನು ಕಂಡು ಪ್ರೇಮಿಸಿದವನಿದ್ದೇನೆ, ನಿನ್ನನ್ನು ಮದುವೆ ಆಗಬೇಕು ಎನ್ನುವ ಹಾಗೆ ಬಯಸಿದವ. ಆ ದಿವಸದಿಂದ ನಾನು ನಿನ್ನನ್ನ ಆರಾಧ್ಯ ಮೂರ್ತಿಯನ್ನು ಹೇಗೆ ದೇವರನ್ನು ಕಾಪಾಡಿಕೊಂಡು ಬರ್ತಾರೋ, ಹೇಗೆ ಅವರನ್ನು ಸ್ತುತಿಸುತ್ತಾರೋ, ಅದೇ ರೀತಿಯಲ್ಲಿ ನಿನ್ನ ರೂಪವನ್ನು ಕಂಡು ನನ್ನ ಮನಸ್ಸಿನಲ್ಲಿ ಇರಿಸಿಕೊಂಡವನಿದ್ದೇನೆ. ಮದುವೆ ಆದ್ರೆ ನಿನ್ನನ್ನೇ ಮದುವೆ ಆಗಬೇಕು ಎನ್ನುವ ಹಾಗೆ ಆವತ್ತೇ ಬಯಸಿದವ. ಏನು ಮಾಡೋಣ ಹೇಳು? ಆ ದಿವಸ ನಿನ್ನನ್ನು ಕಂಡಂತ ನಾನು ಒಬ್ಬ ಕ್ರೂರಿಯಂತೆ ನಟಿಸಿದ್ದು ಸತ್ಯ. ಆದ್ರೆ ಏನು ಮಾಡೋಣ, ಈಗ ಎಲ್ಲವನ್ನ ಮರೆತಿದ್ದೇನೆ. ಈಗ ನಾನು ಒಳ್ಳೆಯವನಾಗಿದ್ದೇನೆ. ಹೆಂಡತಿ ನೀನು, ನಿನ್ನನ್ನು ಮದುವೆ ಆದವ ನಾನು. ಹಾಗಂತ ಯಾವತ್ತೇ ಆಗಲಿ ಹೆಂಡತಿಯ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕಾದದ್ದು ಗಂಡನಾದವನ ಕರ್ತವ್ಯ. ಆದ್ರಿಂದ ಯೋಚನೆ ಮಾಡ್ತಾ ಇದ್ದೇನೆ. ಇನ್ನು ನೀನು ಚಿಂತಿಸುವ ಅಗತ್ಯ ಇಲ್ಲ, ಎಲ್ಲವನ್ನ ಮರೆತು ಬಿಡು. ನಾನು ನಿನ್ನವ. ಹಾಗಾಗಿ ಏನ್ ಸ್ವಾಮಿ ಇದು? ಏನೇ ಬದಲಾವಣೆ ನಿಮ್ಮಲ್ಲಿ? ಬದಲಾಗುವುದಕ್ಕೂ ಕಾರಣ ಉಂಟು. ಏನು ಈ ಜಯಸೇನ ಬದಲಾಗಿದ್ದಾನೆ, ನನ್ನ ಗಂಡ ಒಳ್ಳೆಯದಾಗಿದ್ದಾನೆ ಎನ್ನುವ ಹಾಗೆ ಭಾವಿಸಿಕೊಂಡೆಯೋ? ಯಾವ ಕಾರಣಕ್ಕೂ ಈ ಜಯಸೇನ ಬದಲಾಗುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಾನು ನಿನ್ನಲ್ಲಿ ನಟನೆ ಮಾಡಿದ್ದು, ನಿನ್ನಲ್ಲಿ ಆ ದಿವಸ ನೀನು ಬೇಕು ಮದುವೆ ಆಗು ಎನ್ನುವ ಹಾಗೆ ಸೌಜನ್ಯದಿಂದ ನಿನ್ನಲ್ಲಿ ಕೇಳಿಕೊಂಡೆ. ಆಗುವುದಿಲ್ಲ ಎನ್ನುವಾಗ ಉತ್ತರದಲ್ಲಿ ಮಾತನಾಡಿದೆ. ಅಷ್ಟು ಮಾತ್ರ ಅಲ್ಲ, ನೀನು ಬೇಕು ಎನ್ನುವ ಹಾಗೆ ಬಯಸಿದೆ ನಾನು. ಆ ದಿವಸವೇ ಸಂತೋಷದಿಂದ ಮದುವೆ ಆದದ್ದೇ ಹೌದು ಅಂತಾದರೆ ಸುಖ ಸಂಸಾರವನ್ನು ನಡೆಸಬಹುದಿತ್ತು. ಏನು ಹೇಳಿದೆ ಆ ದಿವಸ? ಬಾಯಿಗೆ ಬಂದಾಗೆ ನನ್ನನ್ನು ಪಚಾರಿಸಿದೆ. ನಾನೊಬ್ಬ ಕಾಮುಕ, ನಾನೊಬ್ಬ ದುಷ್ಟ ಎನ್ನುವ ಹಾಗೆ ಆ ದಿವಸ ಆಡಿದವಳು ನೀನು. ಹಾಗಾಗಿ ನನ್ನ ದುಷ್ಟತನ ಏನು, ದೌಷ್ಟತನ ಏನು ಎನ್ನುವುದನ್ನು ತೋರಿಸಿಕೊಡಬೇಕು ಎನ್ನುವ ಕಾರಣಕ್ಕಾಗಿ ನಿನ್ನಲ್ಲಿ ನಟನೆ ಮಾಡಿದೆ. ನಾಟಕವನ್ನು ಮಾಡುವುದರ ಮೂಲಕವಾಗಿ ನಿನ್ನನ್ನು ಪಡೆದವನಿದ್ದೇನೆ. ಒಂದು ಮಾತು ಕೇಳಿಲ್ವಾ? ಬಲಾತ್ಕಾರದಿಂದ ಭೋಗಿಸುವುದಲ್ಲ, ಅವರ ಮನಸ್ಸನ್ನು ಒಲಿಸಿ ಭೋಗಿಸಬೇಕು ಎನ್ನುವ ಹಾಗೆ ನಿನ್ನ ಮನಸ್ಸನ್ನು ಒಲಿಸಿಕೊಂಡವ ನಾನು. ನೀನು ನನ್ನವಳಾದೆ, ನನ್ನನ್ನು ನಂಬಿದೆ. ಏನು ಹೇಳಿದೆ? ಆ ದಿವಸ ಬಾ ಎನ್ನುವ ಹಾಗೆ ಕರೆದಾಗ ಬರುವುದಿಲ್ಲ ಅಂತ ಹೇಳಿದೆ. ಬಲಾತ್ಕಾರದಿಂದಲಾದರೂ ಪಡಿತೇನೆ ಅಂತ ಮುಂದೆ ಬಂದಾಗ ನಿನ್ನನ್ನು ಕಾಪಾಡುವುದಕ್ಕೆ ಬಂದದ್ದು ಆ ಹಂದಿಯ ಮೂಲಕ ನೀನು ಕಾಪಾಡಿದು. ನಿನ್ನ ಜೀವವನ್ನು ಉಳಿಸಿಕೊಂಡೆ ಆ ದಿವಸ. ಎಲ್ಲಿದ್ದರೆ ನಿನ್ನ ಬಾಳ ಆ ದಿವಸವೇ ಸರ್ವನಾಶವಾಗಿ ಹೋಗ್ತಾ ಇತ್ತು. ಈಗ ಎಲ್ಲಿದೆ? ಎಲ್ಲಿ ಯಾರು ಕಾಪಾಡಲಿಕ್ಕೆ ಬರ್ತಾರೆ? ಕಾಪಾಡೋದಕ್ಕೆ ಕಾಪಾಡೋದಕ್ಕಿದ್ದಾರೆ. ಯಾರು? ನಾನು ನಂಬಿದ ಪಂಜರಲ್ಲಿ ಇದ್ದಾರೆ. ಚಂದ್ರಿಕಾ, ಏನು ನಿನ್ನನ್ನು ಕಾಪಾಡೋದಕ್ಕೆ ಬರುವವ ಯಾರು? ಪಂಜರಲ್ಲಿ ಇದ್ದಾನೆ. ಪಂಜುರ್ಲಿ ಇದ್ದಾನೆ. ನೀನು ಭಾವಿಸಿಕೊಂಡದ್ದು ತನ್ನನ್ನು ಕಾಪಾಡೋದಕ್ಕೆ ಪಂಜುರ್ಲಿ ಬರ್ತಾನೆ ಎನ್ನುವ ಹಾಗೆ. ಇವತ್ತು ನೀನು ಎಷ್ಟೇ ರೋದನ ಮಾಡಿದರೂ ಕೂಡ ನಿನ್ನ ರಕ್ಷಣೆ ಮಾಡುವುದಕ್ಕೆ ಪಂಜುರ್ಲಿ ಬರುವುದಿಲ್ಲ. ಪಂಜುರ್ಲಿ ಎಲ್ಲ ಸೇರಬೇಕು ಅಲ್ಲಿ ಸೇರಿದ್ದಾನೆ, ಅಲ್ಲಿ ಸೇರಿಸಿದವ ನಾನಿದ್ದೇನೆ. ಏನೋ ನಾನು ಬಂದು ಸೌಜನ್ಯದಿಂದ ಕೇಳಿದೆ, ಆಗುವುದಿಲ್ಲ ಅಂತ ಹೇಳಿದೆಯಾ? ನೀನು ಎನಿಸಿಕೊಂಡದ್ದು ಮಹಾರಾಜನನ್ನ ಮದುವೆ ಆದದ್ದು ಸುಖದ ಸುಪತ್ತಿಗೆಯಲ್ಲಿ ಕಾಲವನ್ನು ಕಳೆಯಬಹುದು ಎನ್ನುವ ಕಾರಣಕ್ಕಾಗಿ ನನ್ನ ಮನೆಯನ್ನು ಬಂದು ಸೇರ್ಕೊಂಡೆಯೋ? ನಾನು ನಿನ್ನನ್ನು ಪಡೆಯುವವರೆಗೆ ನೀನು ನನಗೆ ಬೇಕಿತ್ತು. ಇನ್ನು ಹಾಗಲ್ಲ, ನಿನ್ನ ಅಗತ್ಯ ನನಗಿಲ್ಲ. ಏನು ಹೇಳ್ದೆ? ಬಾಯಿಗೆ ಬಂದಾಗ ಬೈದೆಯಾ? ನಿನ್ನ ಜೀವನ ಹೇಗೆ ಆಗ್ತದೆ ಎನ್ನುವುದಾ?
ಬೇಡ ಕಾಲು ಬೇಡ ನಾನು ಏನು ಅಂತ ಭಾವಿಸಿಕೊಂಡೆ. ಮಣ್ಣದಾಯಿತು ಹೆಣ್ಣ ಬಾಳಿದು ಮಣ್ಣ ಪಾತ್ರೆಯು ಹೆಣ್ಣ ಬಾಳಿದು ಮಣ್ಣ ಪಾತ್ರೆಯು ಎನ್ನ ಬದುಕಿದು ಮಸಣವಾಯಿತು ಎಲ್ಲ ಬದುಕಿದು ಮಸಣವಾಯಿತು ಎಲ್ಲ ಬದುಕಿದು ಮಸಣವಾಯಿತು ಎನ್ನಯ್ಯ ರಮಣ ಮಾತೆ ತೊರೆಯಲು ಎನ್ನಯ ರಮಣ ಮಾತೆ ತೊರೆಯಲು ಅನ್ಯಳಾದರು ಎಲ್ಲ ಬಾಳಿದು ಮಣ್ಣ ಬಾಳೆಯುವ ವಿಧಿಯೇ 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 ಅಯ್ಯೋ ಶಿವನೇ, ಈ ಚಂದ್ರಿಕೆ ಬದುಕು ಏನಾಗಿ ಹೋಯ್ತು. ಜೀವನ ಅದೆಷ್ಟು ಆಸೆಯನ್ನು ಹೊತ್ತೆ ಒಳ್ಳೆಯವರನ್ನು ಕೈ ಹಿಡಿದು ಸುಖ ಕಾಪತ್ತಿಯನ್ನು ಕಾಣಬೇಕೆನ್ನುವ ಹಾಗೆ ನನ್ನ ಆಸೆಯನ್ನು ನುಚ್ಚು ನೂರಾಗಿ ಹೋಯಿತು. ಹೌದು, ಏನಾಗಿ ಹೋಯ್ತು. ನನ್ನವರು ಒಳ್ಳೆಯವರಿನ ಉದ್ದೇಶದಿಂದ ಅಮ್ಮಲ್ಲಿ ಇಷ್ಟೇ ಬೇಡ ತಿಳಿದು ಮದುವೆಯನ್ನು ಮಾಡಿಯವರು ತಾಯಿ ಇದ್ದಾರೆ. ಒಪ್ಪಿ ಮದುವೆ ಆದೆ ಬದಲಾಗಿದ್ದಾರೆ ಎಂದು ಭಾವಿಸಿಕೊಂಡಿದ್ದೆ, ಬದಲಾಗ್ಲಿಲ್ಲ. ನನ್ನ ಜೀವನವೇ ಸರ್ವನಾಶವಾಯಿತು. ಮಂಜುರ್ಲಿ, ಅನುದಿನವೂ ಅನುಕ್ಷಣವು ನಿನ್ನನ್ನೇ ಪೂಜೆ ಮಾಡುತ್ತಾ ಬಂದವಳು. ನೀನು ಕೊಡುವ ಪ್ರತಿಫಲ ಇದೇ ತಂದೆ. ನನ್ನ ಬಳಿಗೆ ಬಂದಿರೋ ಕಷ್ಟವನ್ನು ದೂರ ಮಾಡು ಪಂಜುರ್ಲಿ, ದೂರ ಮಾಡು. ಊರುಗೇರಿಗಳೆಲ್ಲ ದೇವ ಮಂದಿರಗಳು ಸೂರ ಮಾಡುವ ಆಶ ಸಲಾಮ್ ಅಲೈಕುಂ. ಎಂತ ಸಲಾಮ್ ಅಲೈಕುಂ. ಎಂತಂದು ಗೊತ್ತಾಗಿಲ್ಲ ನಮ್ದು ಅರ್ಥ ಆಯ್ತು ಸ್ವಾಮಿ. ಇಷ್ಟೊತ್ತಿಗೆಲ್ಲ ಮುಲಾಮ್ ಸಿಗುತ್ತೆ ನಿಮಗೆ? ಆ ಇಷ್ಟೊತ್ತಿಗೆಲ್ಲ ಮುಲಾಮ್ ಸಿಗುತ್ತದೆ? ಹಾಗೆ ಅಲ್ಲ ನಾವು ಹೇಳಿದ್ದು. ಸಲಾಮ್ ಅಲೈಕುಂ ಅಂತ ಹೇಳಿದ್ರೆ ಎಂತಂದು ಗೊತ್ತಾಗಿಲ್ಲ. ನಿಮ್ದು ಭಾಷೆಯಲ್ಲಿ ನಮ್ಮ ಭಾಷೆ ಕಸ್ತೂರಿ ಕನ್ನಡ. ಅದೇ ತುತ್ತೂರಿ ಕನ್ನಡ ಯಾವ್ದ ಹೇಳಿದ್ರಲ್ಲ, ತುತ್ತೂರಿ ಕನ್ನಡ. ಕಸ್ತೂರಿ ಕನ್ನಡ. ಹಾ, ಅದೇ ಕಸ್ತೂರಿ ಕನ್ನಡ ನಮ್ಗೆ ತೆಳಗೆ ತೆಳಗೆ ಬರ್ತದೆ ಸ್ವಾಮಿ. ತೆಳಗೆ ತೆಳಗೆ ಬರ್ತದೆ. ಕೆಳಗೆ ಬಂದೇ ಒಳ್ಳೆ ಐತಿ. ಹಾ, ಹಾಗಲ್ಲ, ಸ್ವಲ್ಪ 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 ಬರ್ತದೆ. ಹಾ, ನಮ್ ಪುಣ್ಯ. ಹೌದಾ? ನಮಸ್ಕಾರ ಉಂಟು. ಓ ನಮಸ್ಕಾರ, ಪ್ರತಿ ನಮಸ್ಕಾರ. ಹಾ, ನಮ್ದು ಪರಿಚಯ ಆಯ್ತು. ಇಲ್ಲ ಇಲ್ಲ ಹೇಗಾಗ್ತದೆ ಸ್ವಾಮಿ? ನಮ್ದು ಇಲ್ಲಿದ್ದು ಅಲ್ಲ, ಮತ್ತೆ ನಮ್ದು ಅರಬ್ದು ನಾಡಿನಿಂದ ಬಂದದ್ದು ಇಲ್ಲಿಗೆ. ಅರಬ್. ಹಾ, ಅಲ್ಲಿ ಅರಬ್ದು ನಾಡಿನಲ್ಲಿ ಶೇಖ್ ಸುಲ್ತಾನ್
ಹೆಸರು ಕೇಳಿದ್ರಿ? ಶೇಖ್ ಸುಲ್ತಾನ್ ಹೌದಾ? ನಮ್ದು ಹೆಸರು. ಹ್ಮ್. ಮತ್ತೆ ಇಲ್ಲಿಗೆ ಬಂದದ್ದು ಯಾಕೆ? ಹೇಗೆ? ವ್ಯಾಪಾರ ಮಾಡ್ಲಿಕ್ಕೆ. ಎಂತ ವ್ಯಾಪಾರ? ನಮ್ದು ಬಂದದ್ದು ಗೋಡೆ ವ್ಯಾಪಾರಕ್ಕೆ ಸ್ವಾಮಿ. ಗೋಡೆ? ಹಾ, ನಮ್ದೊಂದು ಹಳೆ ಮನೆ ಗೋಡೆ ತಗೊಂಡ್ರಿಯಾ? ಹಳೆ ಮನೆ ಗೋಡೆ? ಹ, ಛೇ, ಹ. ಅದು ಗೋಡೆ ಅಲ್ಲ. ಮತ್ತೆ ಯಾವುದು ಗೋಡೆ? ಗೋಡೆ ಗೋಡೆ ನಿಮ್ದು ಭಾಷೆಯಲ್ಲಿ ಹಶ್ವ ಅಂತಾರಲ್ಲ. ಹಸುವ? ಹೌದು, ಎಂತ ಹಶ್ವ. ಎಂತ ಗೊತ್ತಾಯಿಲ್ಲ? ಅಶ್ವ? ಹಾ, ಕುದುರೆ? ಕುದುರೆ. ಹಾ, ಈ ರೀತಿ. ಹಾಯ್ ಅಂತ ನೋಡಿ. ಹಾ, ಹಯ. ಹಾ, ಹಯ. ಅದು ವ್ಯಾಪಾರಕ್ಕೆ ಇಲ್ಲಿಗೆ ಬಂದದ್ದು. ಬರುವಾಗ ನಮ್ದು 100 ಕುದುರೆ ತಂದದ್ದು. 100 ಗೋಡೆ ಎಲ್ಲ ಮಾರಾಟ ಆಯ್ತು. ಹೌದಾ? ಆದ್ರೆ ಏನ್ ಮಾಡುವ ಹೇಳಿ? ನಮ್ದು ಎಷ್ಟು ಲಾಭ ಬರ್ಬೇಕಿತ್ತು ಅಷ್ಟು ಬರ್ಲಿಲ್ಲ. ಹಾಗಂತ ಅರಬಕ್ಕೆ ಹೋಗುದಾ? ಅಲ್ವೇ ಅಲ್ಲ. ಏನಾದ್ರೂ ಲಾಭ ಮಾಡ್ಬೇಕು ಅಂತ ಆದ್ರೆ ಇಲ್ಲೇ ಮಾಡ್ಬೇಕು. ನಿಮ್ದು ಜನ ಉಂಟಲ್ಲ, ನಮ್ದು ಲಾಭ ಮಾಡ್ತದೆ ಅಂತ ಆದ್ರೆ ಏನು ಮಾಡ್ತದೆ? ಹೌದೌದು. ಹೇಗೆ ಲಾಭ ಮಾಡ್ತದೆ? ದರೋಡೆ ಮಾಡುದು. ಹೇಗೆ? ಒಂದು ಮನೆಗೆ ಹೋಗುದು, ರಾತ್ರಿ ಹೊತ್ತಿನಲ್ಲಿ ಆ ಮನೆಗೆ ಬೆಂಕಿ ಇಡುವುದು. ಆಗ ಅಕ್ಕಪಕ್ಕದ ಮನೆಯವರು ಏನ್ ಮಾಡ್ತಾರೆ? ನಮ್ದು ಮನೆಗೆ ಬೆಂಕಿ ತಾಗ್ಲಿಕ್ಕಿಲ್ಲ ಅಂತ ಹೇಳಿ ಆ ಮನೆಗೆ ಬೆಂಕಿ ಆರಿಸ್ಲಿಕ್ಕೆ ಹೋಗ್ತದೆ. ಆಗ ನಾವು ಬುದ್ಧಿವಂತಿಕೆ ಮಾಡ್ತದೆ. ಈ ಮನೆಯಲ್ಲಿ ಯಾರ್ದು ಆದ್ಮಿ ಇಲ್ಲದೆ ಇದ್ದಾಗ ಈ ಮನೆಗೆ ದರೋಡೆ ಮಾಡ್ತದೆ. ಅಲ್ಲಿ ನಮ್ದು ಸಂಪಾದನೆ ಆಗ್ತದೆ ಸ್ವಾಮಿ. ಆದ್ರೆ ಏನ್ ಮಾಡುವ ಹೇಳಿ? ಅದು ಸಾಲ್ತಾ ಇಲ್ಲ. ಯಾಕೆ? ನಮ್ದು ಆದ್ಮಿ ಬಹಳ ಉಂಟು, ಎಲ್ಲರಿಗೂ ಹಂಚಬೇಕು ಅಂತ ಆದ್ರೆ ಅಷ್ಟು ಸಾಕಾಗ್ತಾ ಇಲ್ಲ. ಹಾಗಾದ್ರೆ ಏನ್ ಮಾಡುದು? ನಮ್ದು ಒಬ್ಬ ಆದ್ಮಿ ಬಂದು ಹೇಳ್ತದೆ, ವಜ್ರಂದು ಗಿರಿ ಉಂಟಲ್ಲ, ವಜ್ರಂದುಗಿರಿ ಉಂಟು ಅಂತ. ಅದೇ ಆ ವಜ್ರಂದುಗಿರಿದು ಅಧಿಕಾರಿ ಜಯಂದು ಸೇನಾ ಉಂಟಲ್ಲ, ಅವನ ಬಳಿ ಅಪಾರ ಸಂಪತ್ತು ಉಂಟು ಅಂತ ಹೇಳ್ತದೆ. ಅದನ್ನ ಕೇಳಿದಾಗ ಯಾಕೆ ಅವನಲ್ಲಿ ಹೋಗಿ ಕೇಳ್ತದೆ? ಕೇಳಿದ್ರೆ ಕೊಡ್ತದೆ ಅದು? ಇಲ್ಲವೇ ಇಲ್ಲ. ಹಾಗಾಗಿ ಅವನ ಜೊತೆ ನಮ್ದು ಯುದ್ಧ ಮಾಡಿ ಅವನ ಸಂಪತ್ತನ್ನ ಅಪಹರಿಸಿ ವಜ್ರಗಿರಿಗೆ ದುಷ್ಟ ಬ್ಲೇಚರ ದಾಳಿ ಒಂದು ನಾಡಿನಿಂದ ಮತ್ತೊಂದು ನಾಡಿಗೆ ಅಭಿಯೋಗ ನಡೆಸಬೇಕು ಅಂತ ಆದ್ರೆ 3 ಕಾರಣಗಳಿರುತ್ತದೆ. ಒಂದು ಹೊನ್ನು, ಮತ್ತೊಂದು ಹೆಣ್ಣು, ಮತ್ತೊಂದು ಮಣ್ಣು. ಯಾವುದ್ರ ಆಸೆಯಿಂದ ಬಂದೆ ಹೇಳ ನಡ. ಭೂಮಿ ಜಯಂದು ಸೇನಾ, ಅದು ನಿನ್ನ ಅಪ್ಪ. ನೀನು ಅದೇ ಅಲ್ವಾ? ಜಯಸೇನಾ. ಅದೇ ಸೇನಾ ಹೌದು ಅಂತ ಜಯಂದು ಸೇನಾ.
ಅಲ್ಲ ನಮ್ದು ಕರೆಯುವಾಗ ಹಾಗೆ ಆಗ್ತದೆ. ನೀವು ಭಾಷೆ ಬರ್ತಿದ್ದ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ, ಅದನ್ನ ನೀವು ಸುಧಾರಿಸಿಕೊಳ್ಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಸುಧಾರಿಸಬಹುದು. ಹೇಳುದು ಪೂರ್ಣ ಹೆಚ್ಚು ಕಡಿಮೆ ಆದ್ರೆ ಎಂತದ್ದು ಮಾಡುದು? ಪೂರ್ಣ ಹೆಚ್ಚು ಕಡಿಮೆ ಆದ್ರೆ ಅದನ್ನು ಸುಧಾರಿಸಿಕೊಳ್ಬೇಕು. ಏನ ಈಗ ಬಂದದ್ದು ಯಾಕೆ ಅಂತ? ಯಾಕೆ ಬಂದೆ? ನಿಮ್ದು ಗೊತ್ತಾಯ್ತು? ಏನ ಗೊತ್ತಾಗ್ಲಿಲ್ವಾ? ಎಂತದ್ದು? ನಮ್ಮ ಸೇನೆ ಎಲ್ಲ ಕೂಡಿ ಬಂದಿದ್ದೇನೆ. ಯಾಕಾಗಿ? ಯಾಕೆ? ನಿಮ್ದು ಬಳಿ ಸಂಪತ್ತು ಉಂಟು. ಸಂಪತ್ತು ಉಂಟು. ಅದು ನಮ್ಗೆ ಕೊಡ್ಬೇಕು. ನಾವು ಯುದ್ಧಕ್ಕಾಗಿ ಬಂದಿದ್ದೇವೆ. ಎಲ್ಲಿಯಾದ್ರೂ ನಮ್ದು ಪಾವು ಹಿಡಿತದೆ, ನಿಮ್ದು ಬದುಕುಳಿತದೆ. ಕಾಲು ಹಿಡಿಯುವುದಲ್ಲ, ಕಾಲು ಹಿಡಿದು ನೆಲಕ್ಕೆ ಯುದ್ಧದಲ್ಲಿ ಕೈ ಸೋತಿದ್ದೀಯ ನೀನು. ಮೋಸ ಮಾಡಿ ಹಿಂದಿನವರೆಲ್ಲ ಬಂದು ಕೈ ಕಟ್ತೀರ ನೀವು. ನಮ್ದು ಹಾಗೆ, ನಮ್ದು ಯುದ್ಧ ಅಂತ ಆದ್ರೆ ಹಾಗೆ ಧರ್ಮ ಯುದ್ಧ ಮಾಡ್ಬೇಕು. ಧರ್ಮ ಎಲ್ಲುಂಟು? ನೀವು ಮಾಡ್ಬೇಕು ಅಂತ. ನಮ್ದು ಯಾವತ್ತಿದ್ರು ಇದ್ದದ್ದೇ ಯುದ್ಧ. ಏನು ಈಗ ಹೇಳ್ತೇನೆ ಕೇಳು. ಒಳ್ಳೆ ಮಾತಿನಿಂದ ನಮ್ದು ಪಾವು ಹಿಡಿತದೆ ಅಂತ ಆದ್ರೆ ನಿಮ್ಗೆ 4 ವರ್ಷ ಬದುಕುದಕ್ಕೆ ಬಿಡ್ತದೆ. ಇಲ್ಲದಿದ್ರೆ ಅದಲ್ಲ ಅಂತ ಆದ್ರೆ ಈಗ ಯುದ್ಧ ಕೊಂದು ಕಳಿತೇನೆ ನಿಮ್ಮನ್ನ. ನನ್ನ ಪ್ರಾಣ ಹೋದ್ರೂ ತೊಂದರೆ ಇಲ್ಲ. ಯಾವ ಕಾರಣಕ್ಕೂ ನಿನ್ನ ಕಾಲು ಹಿಡಿಯುವುದಿಲ್ಲ. ಹಿಡಿಯುವುದಿಲ್ಲ? ಜಯಂದು ಸೇನೊಂದು ಕತೆ ಏನಾಯ್ತು? ಯುದ್ಧ ಮಾಡ್ಲಿಲ್ಲ, ಹೆದರಿ ಓಡಿದ್ದು. ನಿಮ್ದು ಭಾಷೆಯಲ್ಲಿ ಒಂದು ಮಾತುಂಟು ಸ್ವಾಮಿ. ಜಯಂದು ಸೇನ ಓಡಿದ ಸ್ಥಳದಲ್ಲಿ ಹುಲ್ಲು ಹುಟ್ಲಿಕ್ಕಿಲ್ಲ ಇನ್ನು 1 ವರ್ಷ. ಹೌದು, ಹಾಗೆ ಓಡಿದ್ದಲ್ವಾ ಈ ವಜ್ರಂದುಗಿರಿದು ಸಿಂಹಾಸನ ಇನ್ನು ನಮ್ಮದು. ಸ್ವಾಮಿ, ಇಲ್ಲಿಂದ ಪೀಠ ನಮ್ದಾಯ್ತು, ಹಾಗಂತ ನಾವು ಇಲ್ಲೇ ಉಳಿಲಿಕ್ಕೆ ಆಗ್ತದ? ಆಗುವುದಿಲ್ಲ. ಯಾಕೆ? ಅರಬ್ದಲ್ಲಿ ನಮ್ದು ವ್ಯಾಪಾರ ಬಾಳುಂಟು. ಇಲ್ಲೇ ಕುಳಿತೆ ಅಂತ ಆದ್ರೆ ಅಲ್ಲಿ ವ್ಯಾಪಾರ ನೋಡಿಕೊಳ್ಳುವವರು ಯಾರಿದ್ದಾರೆ? ಹಾಗಾಗಿ ಈ ಸಿಂಹಾಸನದಲ್ಲಿ ನಮ್ದು ಆದ್ಮಿಗೆ ಇಡ್ತದೆ, ಮತ್ತೆ ನಮ್ದು ಆ ಕಡೆ ತೆರಳುತ್ತದೆ.
la 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 la
ಮೂಢಮತಿಗೆ ಮಾಡುವ ಜವಾಬ್ದಾರಿಗಳು ಗರ್ಭದಲ್ಲಿರುವಾಗಲೇ ಹಸಿವು 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 ಏನು ಮಾಡ್ಲಿ? ಆ ಸಂದರ್ಭಕ್ಕೆ ತಾಯಿಯಲ್ಲೇ ಕೇಳಿದೆ, ಅಮ್ಮ ನನ್ನನ್ನು ಹೊರೆ ಕರೆ ಎನ್ನುವ ಹಾಗೆ. ಅವಳೇ ಹೇಳಿದಳು, ಪ್ರಕೃತಿಯ ನಿಯಮದಂತೆ ಹೊರಗೆ ಬಾಕಂದ ಎನ್ನುವ ಹಾಗೆ. ನಮಗಾದಿತ್ತು ಹಸಿವಲ್ವಾ, ತಡೆಯುವುದಕ್ಕಾಗುದಿಲ್ಲವಾಗಿತ್ತು. ಹಾಗಾಗಿ ಅವಳ ಭುಜವನ್ನ ಬಗೆದು ಹೊರಬಂದವ ನಾನೇ ಇದ್ದೇನೆ. ಹೊರಗೆ ಬಂದದ್ದು ಮಾತ್ರ ಅಲ್ಲದೆ ಕಣ್ಣಿಗೆ ಕಂಡಿರ್ತಕ್ಕಂಥ ಆ ತಂದೆಯನ್ನ ಬೆನ್ನನ್ನ ಮುರಿದು ಅವನನ್ನ ಕೊಂದು ಮುಗಿಸಿ ಮುಕ್ಕಿದೆ. ಜೊತೆಯಲ್ಲಿ ತಾಯಿಯ ಉದರವನ್ನ ಬಗೆದು ಅವಳನ್ನು ಕೊಡುತ್ತಿದ್ದವ ನಾನಿದ್ದೇನೆ. ಆದ್ರೂ ಹಸಿವು ಕಮ್ಮಿ ಆಯ್ತು? ಇಲ್ವೇ ಇಲ್ಲ. ಹಾಗೆ
ಏನು ಮಾಡಲೇನು ಕೊಡ್ತಾ ಹಸಿವೆ ಶಮನಗೊಳಿಸಬೇಕೆನ್ನುವ ಒತ್ತಡಿದ್ದಲ್ಲಿ ಅಲೆದೆ ಅಂತರ ಹೋದದ್ದೇ ವೈಕುಂಠಕ್ಕೆ ಹೊಸಿವನ್ನ ತಾಳದಾಗ ಎಲ್ಲರಿಗೂ ಹಾದ. ಆ ಸಂದರ್ಭಕ್ಕೆ ನನಗೆ ಮುಂದಾಗಿ ಬಂದದ್ದು ಯಾರು? ಹರಿ ಅವನನ್ನೇನು ತಿಂದು ಮುಕ್ಕಬೇಕು. ಆ ಸಂದರ್ಭಕ್ಕೆ ನನ್ನನ್ನು ನಿಲ್ಲಿಸಿಕೊಂಡು ನನ್ನ ಹಸಿವನ್ನು ನೀಗಿಸಲೋಸುಗ ನನ್ನ ಕೆನ್ನೆಯನ್ನು ಹೊರಚಾಚುವ ಮುಖೇನವಾಗಿ ಅವನ ಎಡ ಕೈಯ ಕಿರುಬೆರಳನ್ನ ನಾಲಿಗೆ ಮೇಲಿಟ್ಟ. ಆ ಸಂದರ್ಭಕ್ಕಾಯ್ತು ನೋಡಿ, ಹಸಿವು ಏನೂ ಇಲ್ಲ. ಹಾಗೆ ಇದು ನನಗೆ ಇಂಥ ಕಾರ್ಯವನ್ನು ಮಾಡಬೇಕಂತ ಆದ್ರೆ ನನ್ನ ಹುಟ್ಟಿ ಹಾಕಿರಬೇಕು ಎನ್ನುವ ಹಾಗೆ. ಆ ಸಂದರ್ಭಕ್ಕೆ ಅವರೇ ಹೇಳಿದಂತ ಮಾತು, ಧರ್ಮವನ್ನ ರಕ್ಷಿಸಲು ಮಗನೇ ಎನ್ನುವ ಹಾಗೆ. ಹಾಗೆ ನನ್ನ ಜೊತೆಯಲ್ಲಿ ಅವರಿಂದ ಆಶೀರ್ವಾದವನ್ನು ಪಡೆದೆ ಮೂಲಕ ಬಂದೆ. ಅದಕ್ಕೆ ನನ್ನಲ್ಲಿ ಆದದ್ದು ಯಾರು? ಪಂಜರ್ಲೆ ಎಂಬ ಆತ. ಘನಘೋರ ಯುದ್ಧವೇ ಆಯ್ತು. ಆ ಸಂದರ್ಭಕ್ಕೆ ಮಾತೆಯೇ ಬಂದಳು, ಮಗು ನೀವಿರುವರು ನಮ್ಮ ರಕ್ಷಣೆಗಾಗಿ ಇದ್ದವರು, ಇಂಥ ಹೊಡೆದಾಟ ನಿಮಗೆ ಸಲ್ಲ ಎನ್ನುವ ಹಾಗೆ. ಅಂದಿನಿಂದ ಇನ್ನೇ ತನಕ ನಮ್ಮಲ್ಲಿ ಮಿತ್ರತ್ವ ಎನ್ನುವಂತ ಭಾವಿಸಿತು. ಹಾಗೆ ಈಗ ಪಂಜುರ್ಲಿಯಲ್ಲಿದ್ದಾನೆ. ಮಾತ್ರವಾದಿಯಂತೆ ಅವನಿಂದ ನನ್ನ ಮೆತ್ತನಾಗಿರ್ತಕ್ಕಂಥ ಪಂಜುರ್ಲಿಯನ್ನ ಬಂಧಿಸಿದ್ದಾನೆ. ಹಾಗಂತ ಅಧರ್ಮ ಕಾರ್ಯದಲ್ಲಿ ಆತ ತೊಡಗಿದಂತಾದ್ರೆ ಧರ್ಮ ಉಳಿಸಬೇಕಾಗಿರುವಂತದ್ದು ಈ ಗೂಳಿಗರ ಕರ್ತವ್ಯ ಕೂಡ ಹೌದು. ಹಾಗಾಗಿ ತಡ ಮಾಡುವುದಲ್ಲ, ನೇರವಾಗಿ ಮಂತ್ರವಾದಿತ್ತ. ಅದಲ್ಲ ಅಂತಾದ್ರೆ ಪಂಜುರ್ಲಿಯನ್ನ ಈ ಕಾಯಲ್ಲಿ ದಿಗ್ಬಂಧನ ಮಾಡಿದ್ಯೋ? ದಿಗ್ಬಂಧನ ಮಾಡಿದ್ದೆ. ಒಳ್ಳೆ ಮಾತಿನಿಂದ ಬಿಟ್ಟು ನಡೆ. ಅದಲ್ಲ ಅಂತಾದ್ರೆ ಜೀವ ಹೋದಿತ್ತು. ಯಾರು ಸಾಡಿ ಮಂತ್ರವಾದನೆ ಎಲ್ಲ ಪ್ರದಿನರಿದ್ದ ಎಲ್ಲ ಪ್ರದಿನ ಯಾರು ಸಾಡಿ ಮಂತ್ರವಾದನೆ ನೀನ ಬಿಟ್ಟು ಮಾರವಯ್ಯಗಳು ನೀನು ಪಂಜುರ್ಲಿಯನ್ನು ದಿಗ್ಬಂಧನ ಮಾಡಿದಂತ ಸಂದರ್ಭ ಓಡಾಡಿ ಬಂದಿದ್ದೀಯಾ? ಹೌದು. ಬಂದವ ನೀನ್ ಯಾರಂತ ಗೊತ್ತಾಗ್ಲಿಲ್ಲ. ಮಂತ್ರವಾದಿ ಒಡೆಯ
ಮಾಡ್ತಾ ಇದ್ಯಲ್ಲ ಯಾರು? ಈಗ ಸಾಮಾನ್ಯದವನಲ್ವೇ ಅಲ್ಲ ಶಿವದು ತಗೊಳಿಗ ಏನು ಗುಳಿಗಾದ್ರೇನೋ ಪಂಜೂರ್ಲೇನು ದಿಪ್ಪನ ಮಾಡಿದ ನಾನೇ ಇದ್ದೇನೆ. ಮುಂದೆ ಬರ್ತಿ ಅಂತ ಆದ್ರೆ ನಿನ್ನ ದಿಗ್ಬಂಧನವನ್ನು ಮಾಡ್ತೇನೆ. ಬಂಜೂರ್ಲೆಲ್ಲ ಬಿಡಿಸ್ತಾನೆ ನಿನ್ನ ಬಂದರೆ ಬಾ. ಧನ್ಯನಾದೆ. ಕಾರಣ ಕೇರಳದ ಕಪಟ ಮಂತ್ರವಾದಿಂದ ಬಂಧ ಮುಕ್ತ ಹಾಕಿದ ನೀನಾಗಿದ್ದೀಯ. ಹೌದು. ಮಾತ್ರವೇ ಅಲ್ಲ, ಈ ಕ್ಷಣದಿಂದ ನಾವು ನೆಲೆಗೊಳ್ಳಬೇಕು. ಯಾವ ರೀತಿಯಾಗಿ ನಿನಗೂ ನೆಲೆಯನ್ನು ಕಲ್ಪಿಸಿಕೊಳ್ತೇನೆ. ಯಾವ ರೀತಿಯಾಗಿ ಅಂತ ಕೇಳ್ತಾ ಇದ್ದೀಯಲ್ವಾ? ಹೇಳ್ತೇನೆ, ಕೇಳು. ಹೇಳು. ಆಲಯದ ಒಳಭಾಗದಲ್ಲಿ ನಾನು ನೆಲೆಗೊಂಡ ಸಂದರ್ಭದಲ್ಲಿ ಆಲಯದ ಹೊರಭಾಗದಲ್ಲಿ ಕ್ಷೇತ್ರಪಾಲ ಗುಳಿಗನಾಗಿ ನೀನು ನೆಲೆ. ಕ್ಷೇತ್ರಪಾಲ ಗುಳಿಗನಾಗಿ? ಹೌದಪ್ಪ. ಮಾತ್ರವೇ ಅಲ್ಲ,
ನಮಗೆ ಒದಗುವಂತ ಸೇವೆಗಳು ಯಾವ ರೀತಿಯಲ್ಲಿ? ಕೋಲ ಸೇವೆ ಆದರೆ ರಕ್ತ ನೈವೇದ್ಯ, ತಾಂಬೂಲ ಸೇವೆ ಅಂತ ಆದರೆ ಪಾರಾಯಣ ಸೇವೆ ನಿನಗಾಗ್ತದೆ. ಮಾತ್ರವಲ್ಲ, ಇಷ್ಟೆಲ್ಲ ಆಗುವುದಕ್ಕೆ ಕಾರಣ ಯಾರು ಎಂದು ತಿಳಿದು ಇರುವಾಗ ಬೇರೆ ಯಾರಲ್ಲ, ವಜ್ರಗಿರಿ ಅರಸ ಜಯಸೇನ. ಅವನು ತಪ್ಪು ಮಾಡಿದ್ದಾನೆ, ಹಾಗಂತ ಅವನಿಗೆ ಶಿಕ್ಷೆಯನ್ನು ಕೊಡ್ಲಿಕ್ಕಾಗ್ತದ? ಮಕ್ಕಳು ಏನು ತಪ್ಪು ಮಾಡಿದ ಸಂದರ್ಭದಲ್ಲಿ ಶಿಕ್ಷೆಯನ್ನು ಕೊಡಬೇಕು. ಯಾವ ರೀತಿಯಾಗಿ ಶಿಕ್ಷೆಯನ್ನು ಕೊಡಬೇಕು? ಶಿಕ್ಷಣ ರೂಪದಲ್ಲಿ ಕೊಡಬೇಕು. ಆಗ ಈಗಾಗಲೇ ಬ್ಲೇಂಚನಿಂದ ಸೋತಿದ್ದಾನೆ ತಾನೆ, ಮಾಡಿದ ತಪ್ಪಿನ ಅರಿವಾಗಿ ನಮ್ಮ ಪದತಳವನ್ನು ಹಿಡಿದು ತಪ್ಪಾಯ್ತು ಎಂದು ಹೇಳ್ತಾ ಇದ್ದಾನೆ. ಮಾತ್ರವೇ ಅಲ್ಲ, ಅವನಿಗೆ ನಮ್ಮ ಅನುಗ್ರಹ ಅವನ ಮೇಲೆ ಸದಾ ಇರಬೇಕು. ಮಾತ್ರವೇ ಅಲ್ಲ, ನಾವು ಇದೇ ರೂಪದಲ್ಲಿ ಹೋಗ್ಲಿಕ್ಕಾಗ್ತದ? ಇದೇ ರೂಪದಲ್ಲಿ ಹೋದೆವಂತಾದ್ರೆ ನರ ಮನುಷ್ಯರು ಹೃದಯಘಾತದಿಂದ ಸಾಯ್ತಾರೆ. ಹಾಗಂತ ಈ ರೂಪದಲ್ಲಿ ಸೂಕ್ತವಲ್ಲ. ಕಾಣ್ತಿರೋ ಮಣಿಮಂಚದ ಮೇಲೆ ನಮ್ಮ ಆಯುಧವನ್ನೆಲ್ಲ ಇರಿಸಿ ಶಿವಶಕ್ತಿ ಪಂಜುರ್ಲಿ ಹಾಕ್ತೇನೆ. ನೀವು ಶಿವಶಕ್ತಿ ಪಂಜುರ್ಲಿ ಆದ್ರೆ ಶಿವದೂತಗಳಿಗೆ ನಾನು ಹಾಕ್ತೇನೆ. ಧರ್ಮದೇವ ಪಂಜುರ್ಲಿ ಧರ್ಮದೇವಗಳಿಗೆ ನಾನು ಹಾಕ್ತೇನೆ. ಶಿವಶಕ್ತಿ ಪಂಜುರ್ಲಿ ಹಾಕ್ತೇನೆ. ಕ್ಷೇತ್ರಪಾಲಗಳಿಗೆ ನಾನು ಹಾಕ್ತೇನೆ. ನೆಲೆಯಾಗೋಣ. ಈ ಅವಸ್ಥೆ ಯಾರಿಂದ ಏನಾಯ್ತು ಸ್ವಾಮಿ ನಿಮಗೆ? ಅಧಿಕಾರ ಎಲ್ಲ ಹೋಯ್ತು, ಎಲ್ಲವನ್ನ ಕಳೆದುಕೊಂಡು ಈ ಸ್ಥಿತಿಗೆ ಬಂದು ಬಿಟ್ಟಿದ್ದೇನೆ. ಏನು ಮಾಡ್ಲಿಕ್ಕಿಲ್ಲ ನೋಡು ಸ್ವಾಮಿ. ದುಷ್ಟ ಬ್ಲೇಚ ಬಂದು ನಮ್ಮದಾದಂತ ವಜ್ರಗಿರಿಯನ್ನು ವಶಪಡಿಸಿಕೊಂಡು ಅಧಿಕಾರವನ್ನು ವಶಪಡಿಸಿಕೊಂಡಿದ್ದಾನೆ. ಈಗ ಎಲ್ಲವನ್ನ ಕಳೆದುಕೊಂಡವ ನಾನಿದ್ದೇನೆ. ನಮ್ಮ ರಕ್ಷಣೆಗೆ ಒಬ್ಬ ಇದ್ದಾನೆ, ನಾನು ನಮ್ಮಿದ್ದ ಪಂಜುರ್ಲಿ ನಮ್ಮ ರಕ್ಷಣೆಗೆ ಇದ್ದೇ ಇದ್ದಾನೆ. ಹೀಗೆ ಬನ್ನಿ. ವಜ್ರಗಿರಿಯಲ್ಲ ವಶಪಡಿಸಿಕೊಂಡಿ ಎಲ್ಲ ಇರಿಸೆ ಆಗ್ಯಾ ಮತ್ತೆ ಮರಳಿ ಬಂದಿದ್ದಾನೆ. ಸರ್ವಗಂಡಗಳೆೈದೆನುದಲಿ ಹರುಷದಿಂದಲಿ ಒಂದುಗೂಡುತ್ತ ಹರುಷದಿ ಎಲ್ಲರೊಂದುಗೂಡುತ್ತ ಪುರದ ಪಂಜುರ್ಲಿ ಗುಡಿಯೆಡೆಗೆ ಪುರದ ಪಂಜುರ್ಲಿ ಗುಡಿಯೆಡೆಗೆ ತೆರಳಿದರು.
ಹೆಂಡತಿಯಲ್ಲಿ ಗಂಡನಾದವ ಕ್ಷಮೆ ಕೇಳಬಾರದಂತೆ. ಆದರೂ ನಾನು ಮಾಡಿದ ತಪ್ಪಿಗಾಗಿ ನಿನ್ನಲ್ಲಿ ಕ್ಷಮೆ ಕೇಳ್ತಾ ಇದ್ದೇನೆ. ಈ ರೀತಿ ಕೇಳಬಾರದು ಸ್ವಾಮಿ. ಯಾಕೆ ಹೇಳು? ಮದುವೆಯಾಗಿ ಬಂದಂತಹ ನಿನ್ನಲ್ಲಿ ಸುಖ ಎನ್ನುವುದು ಕಾಣುವುದಕ್ಕೆ ಕೊಟ್ಟವ ನಾನಲ್ಲ. ಯಾಕೆ? ಮದುವೆಯ ಪ್ರಥಮ ರಾತ್ರಿ ಎಂದು ನಿನ್ನನ್ನು ಗೋಳುಗುಟ್ಟಿಸಿದವ ನಾನು. ನಿನಗೆ ಅತಿಯಾದಂತಹ ಕಷ್ಟವನ್ನು ಕೊಟ್ಟವನಿದ್ದೇನೆ. ಏನು ಮಾಡೋಣ ಹೇಳು? ದೇವರನ್ನು ದ್ವೇಷಿಸುತ್ತಾ ಬಂದೆ. ಪಂಜುರ್ಲಿ ದೇವರನ್ನು ದಿಗ್ಬಂಧನ ಮಾಡಿದೆ. ಮಾಡಿದ ಪರಿಣಾಮವಾಗಿ ದುಷ್ಟ ಬ್ಲೇಂಚ ಬಂದು ನನ್ನದಾದಂತಹ ಅಧಿಕಾರವನ್ನು ಪಡೆದುಕೊಂಡ. ಅಧಿಕಾರ ಕಳೆದುಕೊಂಡೆ. ಊರೂರು ಅಲಿಯುವಂತ ಪರಿಸ್ಥಿತಿ ನನ್ನ ಪಾಲಿಗೆ ಬಂತು. ಆಮೇಲೆ ನನ್ನ ಕರುಣೆಗೆ ಕಷ್ಟವನ್ನು ಕಂಡಂತಹ ದೇವರೇ ಕರುಣೆ ತೋರಿ ನನ್ನದಾದಂತಹ ಅಧಿಕಾರವನ್ನು ಮತ್ತೆ ಒಪ್ಪಿಸಿದ್ದಾನೆ. ನಂಬಿದವರನ್ನು ಯಾವತ್ತೂ ಕೈ ಬಿಡುವುದಿಲ್ಲ ದೈವ. ಹೌದು, ಪರಿಪರಿಯಾಗಿ ದೇವರಿದ್ದಾನೆ, ನನ್ನ ಪಂಜುರ್ಲಿ ಇದ್ದಾನೆ ಎನ್ನುವ ಹಾಗೆ ನೀನು ಹೇಳಿದ್ದೆ ಹೋದುವಂತಾದ್ರೆ ಪಂಜುರ್ಲಿ ನಿನ್ನನ್ನು ಕಾಪಾಡೋದಕ್ಕೆ ಹೇಗೆ ಬರ್ತಾನೆ, ಯಾವ ರೀತಿಯಲ್ಲಿ ಬರ್ತಾನೆ ಎನ್ನುವ ಹಾಗೆ ಇದುವರೆಗೆ ನಾನು ಪ್ರಶ್ನೆ ಮಾಡುತ್ತಾ ಬಂದೆ. ಈಗ ಅರ್ಥವಾಯಿತು. ಪಂಜುರ್ಲಿ ಯಾರ ರೂಪದಲ್ಲಿ ಹೇಗೆ ಬರ್ತಾನೆ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಆದರೂ ನನಗೆ ಬಂದಿರುವಂತ ಕಷ್ಟವೆಲ್ಲ ದೂರವಾಗಿ ಹೋಯ್ತು. ಸ್ವಾಮಿ, ಏನೇ ಇಷ್ಟಕ್ಕೆ ಸಾಕಾಗುವುದಿಲ್ಲ. ಅಂದು ನಿಮ್ಮಿಂದಲೇ ನಿಂತು ಹೋದದ್ದು ತಂಬಿಲ ಸೇವೆ ಅಲ್ವಾ? ಆ ಸೇವೆ ಎನ್ನುವುದು ಇನ್ನು ಮುಂದೆ ನಿಮ್ಮಿಂದಲೇ ನಡೀಬೇಕಾಗಿದೆ. ಯೋಚನೆ ಮಾಡಬೇಡ. ನಾವು ಆದಷ್ಟು ಬೇಗ ಪಂಜುರ್ಲಿ ದೇಗುಲಕ್ಕೆ ಹೋಗಲೇಬೇಕು. ಅದನ್ನು ಪುನಃ ಪ್ರತಿಷ್ಠಾಪನೆ ಮಾಡುವುದರ ಮೂಲಕವಾಗಿ ತಂಬಿಲ ಸೇವೆ ವರ್ಷ ಪ್ರತಿ ನಡೆಯುವ ಹಾಗೆ, ಅದು ನನ್ನ ಮುಖ್ಯವಾಗಿ ನಡೆಯುವ ಹಾಗೆ ಮುಂದೆ ಆಗಬೇಕು. ಆದಷ್ಟು ಬೇಗ ದರೆಯೊಳಗರಾದ ಹಟ್ಟಿಯಂಗಡಿ ಕ್ಷೇತ್ರದಿ ದೊರೆಯಳು ಎಸರಾದ ಹಟ್ಟಿಯಂಗಡಿ ಕ್ಷೇತ್ರದಿ ಸ್ಥಿರವಾಗಿ ನೆಲೆನಿಂದ ಸಿದ್ಧಿ ವಿನಾಯಕಗೆ, ಸ್ಥಿರವಾಗಿ ನೆಲೆನಿಂದ ಸಿದ್ಧಿ ವಿನಾಯಕಗೆ ಮಂಗಲ ಜಯತು ಜಯತು ಜಯ ಮಂಗಲ ಜಯತು ಜಯ ಜಯತು ಜಯ ಜಯತು ಕರೆದರು ನೀ ಕೇಳರೆ ರಾಮ ರಾಮ ಕರೆದರು ಧ್ವನಿ ಕೇಳರೆ, ಕರೆದರು ಧ್ವನಿ ಕೇಳರೆ ರಘುರಾಮಚಂದ್ರ ಮರುಗಾದುದು ನಿಮಗೆ, ರಘುರಾಮಚಂದ್ರ ಮರುಗಾದುದು ನಿಮಗೆ ರಾಮ ರಾಮ. ಮಾರುತನಂತೆ ನಿನ್ನ ಸೇರಿಸಲಾರೆನು, ಮಾರುತನಂತೆ ನಿನ್ನ ಸೇರಿಸಲಾರೆನು, ಭರತನಂದದಿ ನಿನ್ನ ಪೂಜಿಸಲಾರೆ, ಭರತನಂದದಿ ನಿನ್ನ ಪೂಜಿಸಲಾರೆ. ಮೂರು ಪಾದಗಳಷ್ಟು ಭೂಮಿ ದಾನವ ಬೇಡಿ, ಮೂರು ಪಾದಗಳಷ್ಟು ಭೂಮಿ ದಾನವ ಬೇಡಿ, ಬಲಿಯ ಮೆಟ್ಟಿದ ಹಿರಿಯರೋ ವಿಠಲಗೆ. ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮನು, ನಾರಾಯಣ ದೇ ನಮನು, ನಾರದ ಸಮ್ಮತ ನಮನು, ತೋತ ಎತ್ತೋದಿಂದ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕಿ ಪುತ್ರೋ ಮಂಗಲಂ ಗರುಡಧ್ವಜ ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಜ ನಂದಗೋಪಕುಮಾರಾಯ